वासुदेवाय। ओम नमो भगवते वासुदेवाय। ॐ नमो भगवते वासुदेवाय। ओम नमो भगवते वासुदेवाय। ॐ नमो भगवते वासुदेवाय। नारायणं नमस्कृत्य नारायणं नमस्कृत्य नरं चैव नरोत्तमं नरं चैव नरोत्तमम् देवीं सरस्वतीं व्यासं देवीं सरस्वतीं व्यासं ततो जयमुदीरयेत्। ततो जयमुदीरये। नष्टप्रायेषु भद्रेषु नष्टप्रायेषु भद्रेषु नित्यं भागवत सेवया नित्यं भागवत सेवया। भगवती उत्तम श्लोके भगवते उत्तमश्लोके भक्तिर्भवति नैष्टिकी। भक्तिर्भवति नैष्ठिकी। हरे कृष्ण प्रभु जी। हरे कृष्ण प्रभु जी। हरे कृष्ण वे हरे कृष्ण। हरे कृष्ण ಮಾತ್ರೇಗ್ಲಾ ಶ್ರೀಮದ್ ಭಾಗವತಂ ಕ್ಲಾಸ್ ಬತ್ತನಂಚಿನ ಮಾತ ಭಗವದ್ ಭಕ್ತರೇಗ್ಲ ಹರೇ ಕೃಷ್ಣ ಅಂಚದ ನಮ್ಮ ಇನಿತ ಕ್ಲಾಸ್ಡ್ ಶ್ರೀಮದ್ ಭಾಗವತಂದ ಒಂಜನೇ ಸ್ಕಂದದ ಒಂಜನೇ ಅಧ್ಯಾಯ. ಅಂಚದ ಆ ವಿಷಯ ತುಯರೋಲ್ಲ ಅಂಚದು ನು ಮಸ್ತ್ ಇಂಪಾರ್ಟೆಂಟ್ ಆಯ್ನ ವಿಷಯ ಪಣ ಭಾಗವತ ಇಂಚ ಸ್ಟಾರ್ಟ್ ಆಪುನು ಅಂಚ ತುಲೆ ಈ ಭಾಗವತ ನಮಕ್ ಎಂಚ ತಿಕ್ಕೊಂಡ್ ಪಂಡ ನೈಮಿಷಾರಣ್ಯ. ನೈಮಿಷಾರಣ್ಯಗ ವಿಷ್ಣುವನ ಅಂದ್ಲ ಪನ್ಪೇರು ಪಂಡ ಅವಳು ಸುಮಾರು ಋಷಿ ಮುನಿನಕ್ಲು ದಾದ ಮನ್ಪೇರು ಯಜ್ಞ ಮಂತೊಂದು ಉಪ್ಪೇರು ಪಂಡ ವಂಚಿನ ಜಾಗೆ ದಾದೆ ಪಂಡ ದೇವತೆ ನಕ್ಲ ಬತ್ತದ ಅಲ್ಪ ಯಜ್ಞ ಆಚರಣೆ ಮಂತುಂತೇರಿಗೆ ಮಾತೇರ್ಲ ಅಂಚದು ಸುಮಾರು ಪದ್ಮಪುರಾಣ ಪನ್ಪುಂಡು 80,000 ದಣ್ಣ ಋಷಿಮುನ್ ನಕ್ಲು ಸೇರ್ದು ಯಜ್ಞ ಮನ್ಪುನ ಜಾಗೆ ಪಂಡದು ಪದ್ಮಪುರಾಣಡು ವರ್ಣನೆ ಉಂಡು. ಅಂಚದ ಅಡೆ ವರ ಬುಲ್ಪುಗು ಅದೇ ಬೊಲ್ಪುದ ಟೈಮುಡೆ ಯಜ್ಞ ಯಾಗ ಆಪುನೆ ಆ ಟೈಮುಡು ಏರ್ ಬರ್ಪೆರಿಗೆ ಸೂತ ಮುನಿ ಬರ್ಪೇರು. ಸೂತ ಗೋಸ್ವಾಮಿ ನಮ್ಮಲ್ಪ ತೂವೊಂದುಲ್ಲ ತುಲೆ ಮಸ್ತ್ ಎತ್ತರಡು ಕುಲ್ಲುದೇರು. ಅಂಚದ ಎತ್ತರಡು ಕುಲ್ಲುದು ಮಾತೆರೆಗ್ಲ ಪನೊಂದುಲ್ಲೇರು ಮೇರ್ ಬರ್ಪೇರು ಬತ್ತದ ಅನಗ ಅಂಚದ ಅಕ್ಲಿ ಯಜ್ಞ ದಾಯ ಮನ್ಪೆರೆ ಪಿದಡ್ನೆ ಪಂಡ ದೇವರೇನು ಖುಷಿ ಮನ್ಪೆರೆ ದೇವೇರ್ನ ಭಕ್ತರೇನು ಖುಷಿ ಮನ್ಪೆರೆ ಅಂಚದ ಅಲ್ಪ ಆ ಯಜ್ಞದ ಕಾರ್ಯ ಪೂರ ಆಯ್ನೆರ್ದು ಬೊಕ್ಕ ಬೇರೆ ದಾದ ಮನ್ಪೆರು ಈ ಮಾತಾ ಋಷಿ ಮುನ್ನಕ್ ಲೈಟ್ ಶೋನಕ ಋಷಿ ಪನ್ಪುನಾರ ಮೈನ್ ಆಯ್ತ ಲೀಡರ್ಗೆ 80,000 ಋಷಿ ನಕ್ಲೆ ಇಟ್ಲ ಶೋನಕ ಋಷಿ ಎಂಚಿನ ಒಳ್ಳೆರ್ ಆರ್ ಲೀಡರ್. ಅಂಚದ ಆರು ಈ ಸೂತ ಮುನಿ ಆಡ ಪ್ರಶ್ನೆ ಮನ್ಪೇರು ದಾಯ ಪ್ರಶ್ನೆ ಮನ್ಪೇರು ಆರ್ನ ಗುಣ ಮತ ದ್ವೇ ಅಧ್ಯಾಯಡು ವರ್ಣನೆ ಮನ್ಪೇರು ಪಂಡ ಆಡ ಎತ್ತೊಂಜಿ ಎಡ್ಡೆ ಗುಣಗೆ ತುಲೆ ನಮ್ಮ ತೋಲಿ ಎತ್ತೊಂಜಿ ಎಡ್ಡೆ ಗುಣ ಇತ್ತನ ಪಂಡ ಆರ ಪೂರಾ ದುರ್ಗುಣ ಅಡ್ದು ಬಿಡುಗಡೆ ಆಯ್ನಾರ್. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಪಣ ಅಂಚಿನ ಒಂಜಿ ಶುದ್ಧ ಭಕ್ತರು ಹೃದಯಡು ಪಣ ಪರಮಹಂಸರು ಅಂಚಿನ ವ್ಯಕ್ತಿ ಯಾರು ಉವೇ ಬೊರ್ಚಂದ ಪಣ ಆರಿ ಅಪ್ಪಲ ಮಾತೆರ್ನ ಬಗ್ಗೆಲ್ಲ ಎಡ್ಡೆ ಯೋಚನೆ ಮನ್ಪುನಾರು ದಾಯ ಪಂಡ ಅರ್ಡ ಅಂಚನ ಗುಣ ದಾಯ ಉಂಡು ಪಂಡ ಅವ್ರ ದೇವೇರ್ನ ಬಗ್ಗೆ ಮಸ್ತ್ ತಿರಿಯೊಂದೇರು ಅವ್ರ ವೇದನ್ ಮತ ಬಾರಿ ಸ್ಪಷ್ಟ ಅದು ವೇದನ್ ಮತ ಅವ್ರ ಅಧ್ಯಯನ ಮಂತನೇ ಇಜ್ಜಿಗಿಂಚ ಅಂಡ್ ಅರೆ ಕೇನು ನೆಟ್ ಬಾರಿ ಇಂಟ್ರೆಸ್ಟಿಗೆ ಕೇಂದೇ ಪೂರೆಲ್ಲ ತೆರಿಯೊಂದೇರಿಗೆ ಅಜದ್ ಪೂರ ಪಂಡ ಇತ್ತುಲೆ ಮಹಾಭಾರತಡ್ಲ ಸ್ಟಾರ್ಟಿಂಗ್ ವರ್ಣನೆ ಬರ್ಪುಂಡು ಪಂಡ ವೈಶಂಪಾಯನೇರು ಜನ್ಮೇಜಯಗ್ ಮಹಾಭಾರತ ಪನ್ನಗ ಸರ್ಪಯಾಗದಲ್ಪ ಈ ಸೂತ ಮುನಿ ಅಲ್ಪ ಇತ್ತರಿಗೆ ಸೂತ ಗೋಸ್ವಾಮಿ ಪೂರ ಪಡ ಅರೆಗೆ ಇತಿಹಾಸ ಪುರಾಣ ಪೂರ ವಿಷಯ ಅಲ್ಲ ಪಡ ಕೇನು ನೆಟ್ ಬಾರಿ ಇಂಟ್ರೆಸ್ಟ್ ತುಲೆ ಕೇನು ನಕ್ಲೆ ಎಂಚಲ ಉದ್ಧಾರ ಆಪೇರು ಪನ್ಪನ ಈಗ ತುಲೆ ನಮಕ್
ಒಂಜಿ ಶಾಸ್ತ್ರನ ರಾಮಾಯಣ ಆವಡು ಮಹಾಭಾರತ ಆವಡು ಭಾಗವತ ಆವಡು ಭಗವದ್ಗೀತಾ ನಮಕ್ ಓದುದ ಅರ್ಥ ಮಂತೊನೆರೆ ಸಾಧ್ಯ ಇಜ್ಜಿಂಡ ನಮ್ಮ ಕೇನ್ ದಾಂಡಲ ಅರ್ಥ ಮಂತೊನೆರೆ ನಮ್ಮ ಪ್ರಯತ್ನ ಮಂತೋಡು ಅಂಚದು ಕೇನು ನಾ ಮಸ್ತ್ ಬೆನಿಫಿಟ್ ಆಂಡ ತುಲೆ ಕೇನ್ನ ಪಂಡ ಒಲ್ಪರದಲ ಕೇನ್ನ ಎತ್ತು ಅದೇ ಒಂಜಿ ತೋಡು ಏನು ಒಲ್ಪ ಕೇನ್ನ ಸರಿಯಾಯಿನ ಮೂಲರ್ದು ಕೇನೋಡಿಗೆ ಒಂಜಿ ಸಂಸ್ಥೆ ಹಿಡ್ದು ಕೇನೋಡಿಗೆ ಪ್ರೈವೇಟ್ ಹತ್ತು ಅದೇ ಕೆಲವರು ಅಂಚೆನೆ ಮನ್ಪೇರು ಅಕ್ಲಿಗೆ ಮನಸ್ಸು ಒತ್ತಲೆಕ ನಮಕ್ ಆ ವಿಷಯ ತೆರಿಪಾವುಜರು ಮೈನೈಟ್ ದಾದ ಪನೊಂದುಲೆರ ಆ ವಿಷಯ ತೆರಿಪಾಜ ಅಂಚಂದ ಒಂಜಿ ಸಂಪ್ರದಾಯಡ್ ಬತ್ತದ ನಮ್ಮ ದೇವರನ ವಿಷಯಕ್ಕೆ ಏನೋಡು ದಾಯ ಪಂಡ ಸಂಪ್ರದಾಯಡ್ ಕೇಂಡ ದಾದಾಪುಣ ಪಂಡ ಸಂಪ್ರದಾಯದಕ್ಲ ವಿಷಯ ಪಂಡ ಅಲ್ಪದ ಮೈನ್ ವಿಷಯ ಅಕ್ಲು ಫೋಕಸ್ ಮನ್ಪೇರು ಪಂಡ ಮುಲ್ಪ ನೆಟ್ ಈ ಗ್ರಂಥಡ್ ದಾದ ವಿಷಯ ಉಂಡು ಐನ್ ಜನಕ್ಲೆಗ್ ಅಂಚೆನೆ ತೆರಿಪಾಯರೆ ಪ್ರಯತ್ನ ಮನ್ಪೇರು ಬೇತ ವಿಷಯನ ಪಾಡುಜರು ಅಂಚಂಡ ದಾದಾಪುಣ ಅಂಚ ಕೇಂಡ ನಮಕ್ ಪ್ರಯೋಜನ ತಿಕ್ಕುನು ಅದೇ ಈಜಿನ ಭಾಗವತಂ ಕ್ಲಾಸ್ ಅಂದು ಪೋಪುನೆ ಅಲ್ಪ ಊರ್ದ ಸುದ್ದಿ ಪಾತೆರುವೆ ರೈಟ್ ದಾದ ಪ್ರಯೋಜನ ಆಪುನು ನಮ್ಮ ಪಿದೈಗೆ ಏನಲ್ಲ ಅವಲ ಒಂಜಿ ಅಂಚದ ನಮ್ಮ ಸರಿಯಾಯಿನ ಮೂಲಡ್ ಬತ್ತು ಕೇನೋಡು ಅಂಚದ ಬೇರೆ ಪೂರ ತೆರಿನಾರು ಪಂಡ ಆತ್ ಕೇಂದೇರು ಪ್ರತಿಯೊಂದು ವಿಷಯ ಗೊತ್ತುಂಡಿಗಾರೆ ಗೊತ್ತಿಜನ ವಿಷಯನೇ ಹೆಜ್ಜಿಗೆ ಅಂಚದಾರು ನೈಮಿಷಾರಣ್ಯ ಬತ್ತ ಅನಾಗ ಆ ಋಷಿ ನಕಲು ಪ್ರಶ್ನೆ ಮನ್ಪೆ ಅಂಚತ್ತುಲಿ ಏನೈಕದುಂಬು ಈ ಭಾಗವತದ ಪರಿಚಯ ಮಾತೆರೆಗ್ಲ ಮನ್ಪೆ ಮಾತ ಇದು ಎತ್ತು ಜನ ಭಕ್ತರಿಗೆ ಏನೊಂದುಲ್ಲಾರು ನಿಕ್ಲೆಗ್ ಮಾತೆರೆಗ್ಲ ಭಾಗವತದ ಪರಿಚಯ ಅವಡೈನ ಫಸ್ಟ್ ಬಾಕಿ ವಿಷಯ ಬೊಕ್ಕ ಅದೇ ಬಾಕಿ ವಿಷಯ ಬೊಕ್ಕ ಉಲ ಎಂಚಿನೊಂಡು ಪನ್ಪುನೆಡ್ದಲ ಫಸ್ಟ್ ಪಿದೈದ ವಿಷಯ ನಮ್ಮ ಅರ್ಥ ಮಂತು ನೋಡಂಚದ ಭಾಗವತ ಪಂಡ ಇಂಚಿನ ಕೆಲವರ್ನ ಮಂಡೇಡು ಭಗವದ್ಗೀತೆಲ ಪಂಡ ಒಂಜೆ ಭಾಗವತ ಪಂಡಲ ಒಂಜೇನು ತುಲೆಂದು ರಡ್ಲ ಬೇತೆ ತಾಯಪಂಡ ಭಗವದ್ಗೀತಾ ನಮ್ಮ ಡೈರೆಕ್ಟ್ ಭಗವಂತಡಕ್ಕೇನುನ ಗ್ರಂಥ ಹಿಯರಿಂಗ್ ಫ್ರಮ್ ದ ಲಾರ್ಡ್ ಭಾಗವತಂ ಹಿಯರಿಂಗ್ ಅಬೌಟ್ ದ ಲಾರ್ಡ್ ಪಂಡು ದೇವೇರ್ನ ಬಗ್ಗೆ ಪನ್ಪುಂಡು ಭಗವದ್ಗೀತಾ ಕೃಷ್ಣ ಡೈರೆಕ್ಟ್ ಅರ್ಜುನಗ ಪನ್ನಾಡಿ ಭಾಗವತ ಪುರಾಣ ತುಲೆ ನೆಟ್ ಪದ್ರಾಡು ಬುಕ್ ಉಂಡು ಅಂಚದ್ ನೆತ್ತ ಒಂಜೊಂಜೆ ಬುಕ್ ಉಗುದಾದ ಪನ್ಪೇರು ಸ್ಕಂದ ಅಂತ ಪನ್ಪೇರು ಪ್ರಥಮ ಸ್ಕಂದ ದ್ವಿತೀಯ ಸ್ಕಂದ ಅಂಚದ ಪದ್ರಾಡು ಸ್ಕಂದ ಉಂಡು ದ್ವಾದಶ ಸ್ಕಂದ ದ್ವಾದಶ ಸ್ಕಂದ ಭಾಗವತ ಉಂಡು ಒಂಜೊಂಜೆ ಬುಕ್ಕು ಮಸ್ತ್ ಪಂಡ ಎತ್ತು ರಹಸ್ಯವಾಯಿನ ವಿಷಯ ತುಲೆ ಕಲಿಯುಗಡ್ ಸುಮಾರು ಉಂಡು ಅಣ್ಣ ನಮಕ್ ಕೇನೆರೆ ಕಲ್ಪೆರೆ ನಮಕ್ ಪುರ್ಸೊತ್ತಿಜ್ಜಿ ಕಲಿಯುಗ ಟೈಮ್ ಕಮ್ಮಿ ಮುಲ್ಪನೆ ಪನ್ಪೇರು ಬೇರೆ ಪ್ರಶ್ನೆ ಪಾಡ್ನಾಗ ನಾವೇ ಪ್ರಶ್ನೆ ಪಾಡ್ನೆ ತುಲೆ ಒಂದು ಶೌನಕಾದಿ ಋಷಿನ ಒಂದು ಸೂತ ಮುನಿಕ್ಲೆ ಪಂಡ ಸುಮಾರು ಧರ್ಮ ಗ್ರಂಥ ಉಂಡು ಐನು ಅಧ್ಯಯನ ಮಂತದ ಐನು ಅರ್ಥ ಮಂತನ್ನ ಪಂಡ ಈ ಕಲಿಯುಗದಕ್ಲಿಗೆ ಸಾಧ್ಯನೇ ಇಜ್ಜಿ ಅಂಚದ ಈ ರೇಂಕ್ಲೆಗ್ ಆಯ್ತಾ ಸಾರನ್ ಪಲ್ನೆ ಎಂದು ಪೂರ ಶಾಸ್ತ್ರನ ಪನೋಡುಂದು ಜಾರೆ ಗೊತ್ತು ನಾರು ಪೂರ ಪನೆರ್ಲ ಪನ್ವೇರು ಅಂಡ ಎಂಕ್ಲೆಗಿರ್ ದಾದ ಪನೋಡು ಆಯ್ತಾ ಸಾರನ್ ದೆತ್ತು ಪನೋಡು ಪನ್ಪೇರು ಅವು ನಮ್ಮ ನೆಕ್ಸ್ಟ್ ತುಪ್ಪ ಅವು ಎತ್ತನೇ ಪ್ರಶ್ನೆ 11ನೇ ಶ್ಲೋಕಡ್ ಬರ್ಪುಂಡು ಪಂಡ 11ನೇ ಶ್ಲೋಕಡ್ ಒಂದು ಅಧ್ಯಾಯದ ಪಂಡ ಒಂದು ಎಲ್ಲಿ ಅಧ್ಯಾಯವೇ 23 ಶ್ಲೋಕ ಒಪ್ಪನೆ ಅಂಚದ ಇನ್ನಿತ ಕ್ಲಾಸ್ ನಮ್ಮ ಕವರ್ ಮನ್ಪೊಡಿದೇನು ಒಂಜಿ ಅಧ್ಯಾಯನ ಇನ್ನಿತ ಕ್ಲಾಸ್ ನಮ್ಮ ಕವರ್ ಮನ್ಪೊಡ ಈಗ ದುಂಬು ನೆತ್ತ ಪರಿಚಯ ಮನ್ಪಾಯರೆ ಅನ್ ಮಾತೆರೆಗ್ಲ ಪ್ರಯತ್ನ ಮನ್ಪೆ ಮಾತೆರ್ಲ ತುಲೆ ನಮ್ಮ ಸೀನಿಯರ್ ಭಕ್ತರಿಗೆ ಮಾತೆರೆಗ್ಲ ಗೊತ್ತುಂಡು ದಾಯಪಂಡ ಕ್ಲಾಸ್ಡ್ ರಿಪೀಟ್ ಪನ್ಪಾನೆ ಅನ್ ಹೊಸ ಭಕ್ತರಿಗೆ ಪನ್ಪುನೆ ಅಂಚದ ಈತ ಭಗವದ್ಗೀತೆದ ಪರಿಚಯ ಹೆಚ್ಚಿನಕ್ಲೆಗುಂಡು ಭಗವದ್ಗೀತೆ ಮಹಾಭಾರತಡ್ ಬರ್ಪುಂಡು ಐತ ಭಾಗ ಭೀಷ್ಮ ಪರ್ವಡ್ ಬರ್ಪುಂಡು ಐಟ್ 18 ಅಧ್ಯಾಯ ಉಂಡು 700 ಶ್ಲೋಕ ಉಂಡು ಮಾತೆರೆಗ್ಲ ಗೊತ್ತುಂಡು ಈ ಭಾಗವತಂ ಪಂಡ ಒಂದು ಪುರಾಣಡ್ ಬರ್ಪುನ ಪುರಾಣ ಉಂಡು 18 ಮಹಾಪುರಾಣ ಉಂಡು ಆ 18 ಮಹಾಪುರಾಣಡ್ ಸುಮಾರು ಉಂಡು ಬೇತೆ ಪುದರುಂಡು ಐತ ಪದ್ಮ ಪುರಾಣ ಗರುಡ ಪುರಾಣ ಭಾಗವತ ಪುರಾಣ ಮತ್ಸ್ಯ ಪುರಾಣ ಕೂರ್ಮ ಪುರಾಣ ವರಹ ಪುರಾಣ ಬೇತೆ ಪುರಾಣ ಉಂಡು ಈ ಪುರಾಣಡ್ ಬರ್ಪುನನೆ ಭಾಗವತಂ ಅಂಚದ 18 ಮಹಾಪುರಾಣಡ್ ಒಂಜಾಯಿನ ಫಸ್ಟ್ ಪಂಡ ಸರ್ವಶ್ರೇಷ್ಠವಾಯಿನ ಪುರಾಣ ಶ್ರೀಮದ್ ಭಾಗವತಂ ನೆಟ್ 16 ಸ್ಕಂದ ಉಂಡು ಪಂಡ 16 ಬುಕ್ಕು ಇತ್ತೆ ಮಹಾಭಾರತಡ್ 18 ಪರ್ವಕ್ಕೆನ್ಬ ಅಂಚನೆ 18 ಪನ್ಪುನ ಉಂಡತೆ ವಿಜಯದ ಸಂಕೇತಗೆ ಅಂಚ ಜೀವನ ಡೇರೆಗ್ ವಿಜಯ ಬೋಡೈಕೆ ಭಾಗವತಂ ಪ್ರಾರ್ಥನೆ ಮನ್ಪುನಗನೆ ತಥೋ ಜಯ ಮುದೀರಯೇ ಜಯ ಪಂಡ ಜಯನ್ ಘೋಷಣೆ ಮನ್ಪುನಂಚಿನ ಗ್ರಂಥಂದು ಅಂಚ ನೆಟ್ 16 ಬುಕ್ ಉಂಡು ನಮಗೆ ಇದು ಇನ್ನಿತ ಕ್ಲಾಸ್ ಇಡ್ಲ ನಮ್ಮ 16 ಬುಕ್ ಉಂಡು ಎಂಚಿನ ಉಂಡು ಎಲ್ಲಿ ನಮ್ಮ ಕಲ್ಪವೇ
ಎಲ್ಲಿ ಅಣ್ಣಮ್ಮ ತುಯರೊಳ್ಳಿ ಪದ್ರಾಡ್ ನೆಟ್ ದಾದ ಮತ ವಿಷಯ ನಮಕ್ ಉಂಡು ನಮಕ್ ದಾದ ಮತ ತಿಕ್ಕುಂಡು ಅವೇ ನಮ ತೆರಿಯೋನೆರುಲ್ಲ ಅಂಚದ ಮಾತೆರೆಗ್ಲಿ ಇತ್ತು ಗೊತ್ತು ಬೋಡು ಪಂಡ ನೆಕ್ ಭಾಗವತ ಪಡ ಪುರಾಣ ಬೇತೆ ಬೇತೆ ಉಂಡು ಅಂಚದ ಮಸ್ತ್ ಜನಕ್ಕೆ ಪ್ರಶ್ನೆ ಬರೋ ನೆಕ್ ಭಾಗವತ ಅಂದೆ ಪುದರ್ ಬರ್ರೆ ದಾದ ಕಾರಣ ಭಾಗವತ ಅಂದೆ ಪುದರ್ ಬರ್ರೆ ದಾದ ಕಾರಣ ಅಂಚದ ನೆಕ್ ಭಾಗವತ ಅಂದೆ ಪುದರ್ ಬರ್ರೆ ಕಾರಣ ಇಂಚಿನ ಪಂಡ ಒಂದು ವಿಶೇಷವಾದ ನಮಕ್ ಭಗವಂತನ ಬಗ್ಗೆ ತಿರಿಪಾದ ಕುರ್ಪುಂಡು ಪಂಡ ಭಗವಂತನ ಪರಿಚಯನ ಭಾರಿ ಪೊರ್ಲಾದ ತೆರಿಪಾವನ ಗ್ರಂಥನೇ ಈ ಶ್ರೀಮದ್ ಭಾಗವತಂ ಅಂಚಂದು ಉಂಡತೆ ಭಗವಂತನ ಪರಿಚಯನು ಪಂಡ ಬೇತೆ ಪುರಾಣ ತೆರಿಪಾದ ಕೊರ್ಪುಜಿಂದ ಇಜ್ಜಿ ಆಂಡ ಭಾಗವತಂ ಭಾರಿ ಸ್ಪಷ್ಟ ಪಂಡ ಭಾಗವತ ಕೇಂಡ ಯಾವ್ಗೆ ಪಂಡ ಆ ವ್ಯಕ್ತಿ ಧ್ಯಾನ ಮನ್ಪುನ ಸ್ಟೇಜಿಗೆ ಎತ್ತುವೆ ತುಲೆ ದೇವೆರೆನ ಧ್ಯಾನ ಮನ್ಪುನ ಸ್ಟೇಜಿಗೆ ಆ ವ್ಯಕ್ತಿ ಪೋದು ರೀಚ್ ಆಪೆ ಪಂಡ ಅಂಚಿನ ಒಂಜಿ ಗ್ರಂಥ ಭಾಗವತಂ ಸರ್ವಶ್ರೇಷ್ಠವಾಯಿನ ಅಂಚದ 18ಮ ಪುರಾಣ ಉಂಡು ಕೇನ್ಬಾ ಐಟ್ ಪುರಾಣದ ರಾಜ ಓ ಪಂಡ ಈ ಶ್ರೀಮದ್ ಭಾಗವತಂ ನೆಟ್ ಒಟ್ಟು 16 ಸ್ಕಂದ ಉಂಡು ಎನೆ ಕಡೆ ಪಂಡ 16 ಬುಕ್ಕು ಸ್ಕಂದ ಪಂಡ 16 ಬುಕ್ಕು ಅಂಚಡ್ ಬುಕ್ಕ ನೆಟ್ ನಮಕ್ 335 ಅಧ್ಯಾಯ ಉಂಡವೆ ಅವಳು ಒಂಜಿ ಮಾತಲ್ಲಿ ನೆನಪುದಿಲ್ಲ ಏತ ಅಧ್ಯಾಯ 333 ಅಂಚದ 16 ಸ್ಕಂದ ಉಂಡು ಗೊತ್ತಾಂಡು 16 ಬುಕ್ಕು ಸ್ಕಂದ ಪಂಡ ಬೊಕ್ಕ 333 ಅಧ್ಯಾಯ ತುಲೆ ಭಗವದ್ಗೀತಡ್ 18ಮ ಅಧ್ಯಾಯ ಅಂಡ ಶ್ರೀಮದ್ ಭಾಗವತಡ್ 333 ಅಧ್ಯಾಯ 335 ಅಧ್ಯಾಯ ಅಂಚೆನೆ ನೆಟ್ 18,000 ಶ್ಲೋಕ ಉಂಟು ಏತ ಶ್ಲೋಕ 18,000 ತುಲೆ 700 ಶ್ಲೋಕ ಆಯ್ತು 18,000 ಶ್ಲೋಕ ಉಂಟು ಅಂಚಿನ ಒಂಜಿ ಗ್ರಂಥ ಅಂಚ ನೆಟ್ಟ ವಿಷಯನ ಪದ್ಮ ಪುರಾಣಡ್ ಪಂತೇರು ದಾದಪ್ಪಣ್ಣ ಪದ್ಮ ಪುರಾಣಡ್ ಬಾರಿ ಪೊರ್ಲುದ ವಿಷಯ ಪನ್ಪೇರು ತುಲೆ 16 ಬುಕ್ಕು ಮಾತ್ರೆಗಳ ಮುಲ್ಪ ತೋಜುಂಡತೆ ಒಂಜಿ ರಡ್ಡ್ ಮೂಜಿ ನಾಲು ಐನು ಆಜಿ ಏಳು ಎನ್ಮ ಒರುಂಬ 10 11 16 ಇಂಚ ಬುಕ್ ತೋಜುಂಡು ಅಂಡ ಪದ್ಮ ಪುರಾಣಡ್ ಈ ವಿಷಯನ ವರ್ಣನೆ ಮಂದೇರು ದಾದಪಂಡ ಒಂಜಿ ಸೆಕೆಂಡ್ ಏನು ಶೇರ್ ಮನ್ಪೆ ಹೊರ ಪೋಂಡತೆ ಲೇಚ್ ಇತ್ತ ಶೇರ್ ಮನ್ಪೆ ಹರೇ ಕೃಷ್ಣ ಇತ್ತ ತೋಜುಂಡತೆ ಮಾತೆರೆಗ್ಲ ಅಂಚತುಲೆ ಪದ್ಮ ಪುರಾಣಡು ಈ ಭಾಗವತಂಲ ಭಗವಂತಗ್ಲ ದಾಲ ವ್ಯತ್ಯಾಸ ಇಜ್ಜಿನ್ ಪಂತೇರು ಭಾಗವತ ಬೇತೆ ಅತ್ತಿಗೆ ಭಗವಂತ ಬೇತೆ ಅತ್ತಿಗೆ ಅಂಚದೊಂದು ಉದ್ದವ ಇದೆ ನಮ್ಮ ಉದ್ದವ ಗೀತೆ ಮತ್ತೆ ಕೇನ್ ಬತೆ ಉದ್ದವ ಅವತಾರ ಸಮಾಪ್ತಿ ಪಂಡ ಕೃಷ್ಣ ಅವತಾರ ಸಮಾಪ್ತಿ ಮನ್ಪುನಾಗ ಉದ್ದವ ಕೃಷ್ಣಡ ಕೇನ್ಬೇರಿಗೆ ಭಗವಂತ ಎಂಕ್ಲೀರೇನು ಎಂಚ ತೂಪುನೇನ್ ಇರ ಅವತಾರ ಸಮಾಪ್ತಿ ಮಂತನೀರೇನು ಎಂಚ ತೂಪುನೇನ್ ಐಕ್ ಉದ್ದವಗ ಕೃಷ್ಣ ಪನ್ಪೆರಿ ಆನ ಭಾಗವತಡಿ ಅಪ್ಪಲ ಉಲ್ಲೇನ್ ಈ ಭಾಗವತ ಪಂಡ ಸಾಕ್ಷಾತ್ ಕೃಷ್ಣ ಏವಹಿ ಭಾಗವತ ಬೇತೆತ್ ಕೃಷ್ಣ ಬೇತೆತ್ ಅಂಚ ತುಲೆ ನೆಟ್ಟ ಬಾರಿ ಪೊರ್ಲುದ ವರ್ಣನೇನು ಪದ್ಮ ಪುರಾಣಡು ಮನ್ಪೆರ್ ದಾದ ಪನ್ಪೆರ್ ಪಂಡ ಶ್ರೀಮದ್ ಭಾಗವತಂ ಸಾಕ್ಷಾತ್ ಶ್ರೀಕೃಷ್ಣನ ಗ್ರಂಥಾವತಾರ ಶ್ರೀಕೃಷ್ಣನ ಗ್ರಂಥಾವತಾರ ಅಂಚದ ಯಾನು ಒಂಜೊಂಜೆ ಲೈನ್ ಈ ಶ್ಲೋಕದ ಮುಲ್ಪ ವಿವರಿಸೋನ್ ಪೋಪೆವೆ ಫಸ್ಟ್ ಶ್ಲೋಕದ ಲೈನ್ ದಾದ ಪನ್ಪೆರ್ ಪಂಡ ಪಾದೋ ಯದಿಯೋ ಪ್ರಥಮ ದ್ವಿತೀಯೋ ಅಂಚದ ಪ್ರಥಮ ದ್ವಿತೀಯ ಪ್ರಥಮ ಪಂಡ ಫಸ್ಟ್ ದ ದ್ವಿತೀಯ ಪಂಡ ಸೆಕೆಂಡ್ ದ ಅಂಚದ ಒಂಜಿನೇ ಸ್ಕಂದ ಬೊಕ್ಕ ರಡ್ನೇ ಸ್ಕಂದ ಭಗವಂತನ ಪಾದಗೆ ಪಾದೋ ಒಂಜಿನೇ ಸ್ಕಂದ ಬೊಕ್ಕ ರಡ್ನೇ ಸ್ಕಂದ ಇಂಚಿನೊಂಡು ಭಗವಂತನ ಪಾದ ತೃತೀಯ ಬೊಕ್ಕ ನಾಲ್ನೇದ ಮೂಜಿನೇದ ಬೊಕ್ಕ ನಾಲ್ನೇದ ಮೂಜಿನೇ ಸ್ಕಂದ ನಾಲ್ನೇ ಸ್ಕಂದ ಭಗವಂತನ ತೋಳು ಪಂಡ ಭಗವಂತನ ಕಾರ್ ಪಂಡ ತೊಡೆತ್ತ ಭಾಗ
ಅವೇ ಅಂಚದು ಮೂಜಿನೇ ಬೊಕ್ಕ ನಾಲ್ನೇ ಸ್ಕಂದ ಭಗವಂತನ ಕಾರು ಅಂಚೆನೆ ಒಂಜಿನೇ ಎರಡನೇ ಸ್ಕಂದ ಭಗವಂತನ ಪಾದ ಅಂಡ ಮೂಜಿನೇ ನಾಲ್ನೇ ಸ್ಕಂದ ಭಗವಂತನ ಕಾರು ಐದನೇ ಸ್ಕಂದ ನಾಭಿ ಪಂಡ ಪೊಕ್ಕುಲು ಐದನೇ ಸ್ಕಂದ ಭಗವಂತನ ಪೊಕ್ಕುಲು ಅಂಚದ ಮುಲ್ಪ ನಾಭಿಸ್ತದ ಪಂಚಮ ಏವ ಷಷ್ಟೋ ಪನ್ಪೆರ್ ಐದನೇ ಸ್ಕಂದ ದೇವರನ ಬಂಜಿಗೆ ಆಜಿನೇ ಸ್ಕಂದ ಷಷ್ಟ ಔದಾದಗೆ ಭಗವಂತನ ತಿಗಲೆಗೆ ಆಜಿನೇ ಸ್ಕಂದ ಉಂಡತೆ ಅವು ಭಗವಂತನ ತಿಗಲೆ ಬೊಕ್ಕ ಏಳ್ನೇ ಬೊಕ್ಕ ಎನ್ಮನೆ ಸ್ಕಂದ ಭುಜಾಂತರಂ ದೋರ್ ಯುಗಲಂ ತಥಾನ್ಯೋ ಏಳ್ನೇ ಬೊಕ್ಕ ಎನ್ಮನೆ ಸ್ಕಂದ ಭಗವಂತನ ಭುಜ ಭುಜ ಐನ್ ಪನ್ಪೆರ್ ನೆಕ್ಸ್ಟ್ ಶ್ಲೋಕಡ್ ಕಂಠಸ್ತು ರಾಜನ್ ನವಮೋ ಯದಿಯೋ ಒರ್ಮನೆ ಸ್ಕಂದ ಭಗವಂತನ ಕಂಠ ಒರ್ಮನೆ ಸ್ಕಂದ ಭಗವಂತನ ಕಂಠ ಬೊಕ್ಕ ಪತ್ತನೇ ಸ್ಕಂದ ದೇವೇರ್ನ ಮೋನೆಗೆ ಅಂಚದ ಮುಲ್ಪ ಪನ್ಪೆರ್ ಮುಖಾಂತರಂ ಮುಖಾರವಿಂದಂ ದಶಮಾಫ್ರಫುಲ್ಲಂ ಅಂಚದ ಪತ್ತನೇ ಸ್ಕಂದ ಭಗವಂತನ ಮೋನೆ ಮುಲ್ಪ ತೋಲ್ ನಮ ಅಂಚನೆ ಏಕಾದಶ ಪಣ ಪತ್ತೊಂಜಿ ಲಲಾಟ ಪಟ್ಟಂ ಪಣ ಮುಂಡ ಪತ್ತೊಂಜಿನೇ ಸ್ಕಂದ ದೇವೇರ್ನ ಮುಂಡಗೆ ಶಿರೋಪಿತು ದ್ವಾದಶ ಏವ ಭಾತಿ ದ್ವಾದಶ ಅದೇ ಕೊಡೆ ದ್ವಾದಶಿ ಅಂಚದ ದ್ವಾದಶ ಪಣ ಪದ್ರಾಡ್ನೇ ಸ್ಕಂದ ಭಗವಂತನ ತರೆ ಭಾರಿ ಪೊಲ್ಲು ನೆಟ್ ಪನ್ಪೆರೆ ನಾನು ರಿಪೀಟ್ ಮನ್ಪೆ ಭಾರಿ ಪೊಲ್ಲುದ ವಿವರಣೆ ಈ ಭಾಗವದ್ಗೀತೆದಲ್ಲ ವರ್ಣನೆ ಬರ್ಪುಂಡು ಪದ್ಮಪುರಾಣ ಭಾಗವತದಲ್ಲ ಬರ್ಪುಂಡು ಇಂಚೆನೆ ಅಂಚದ ಭಗವದ್ಗೀತೆ ಭಾಗವತಮು ಸಾಕ್ಷಾತ್ ಕೃಷ್ಣನೇ ಕೃಷ್ಣ ಬೇತೆ ಅತ್ತು ಭಾಗವತಂ ಬೇತೆ ಅತ್ತು ಅಂಚದ ಒಂಜಿನೇ ಸ್ಕಂದ ಎರಡನೇ ಸ್ಕಂದ ಭಗವಂತನ ಪಾದ ಮೂಜಿನೇ ನಾಲ್ನೇ ಸ್ಕಂದ ಭಗವಂತನ ಕಾರು ಐದನೇ ಸ್ಕಂದ ಭಗವಂತನ ಪೊಕ್ಕುಲು ಆಜಿನೇ ಸ್ಕಂದ ಭಗವಂತನ ತಿಗಲೆ ಏಳನೇ ಎನ್ಮನೆ ಸ್ಕಂದ ಭಗವಂತನ ರಡ್ಡು ಭುಜ ಒರ್ಮನೆ ಸ್ಕಂದ ಭಗವಂತನ ನಾಲಿ ಪತ್ತನೇ ಸ್ಕಂದ ಭಗವಂತನ ಮೋನೆ ಪತ್ತೊಂಜನೇ ಸ್ಕಂದ ಭಗವಂತನ ಮುಂಡ ಪದ್ರಾಡ್ನೇ ಸ್ಕಂದ ಭಗವಂತನ ತರೆ ಓಕೆ ಮಾತಿರೆಗ್ಲ ಕ್ಲಿಯರ್ ಆಂಡತೆ ಅಂಚ ನೆಕ್ಸ್ಟ್ ಪನ್ಪೆರು ಇನ್ನು ವಾಯ್ಸ್ ಚೂರು ಒಂದು ಆತನವೇ ಶೀತ ಅದ ಅಂಚದ ವಾಯ್ಸ್ ನೂಪನ್ ಚೂರು ಸಹಕಾರ ಮನ್ಪ್ಲೆ ಎಲ್ಲೆಗಾನ ಸರಿಯಾವು ಅವೇ ಅಂಚದ ನೆಕ್ಸ್ಟ್ ದಾದ ಪನ್ಪೆರ್ ಪಂಡ ತಮಾದಿದೇವಂ ಕರುಣಾನಿಧಾನಂ ತಮಾಲವರ್ಣಂ ಸುಹಿತಾವತಾರಂ ಅಪಾರ ಸಂಸಾರ ಸಮುದ್ರ ಸೇತುಂ ಭಜಾಮಹೇ ಭಾಗವತ ಸ್ವರೂಪಂ ಅಂಚದ ಆ ಭಗವಂತ ಇತ್ತೆ ಭಾಗವತದ ರೂಪಡ ಅವತಾರ ಮಂತು ಬೈದರಿಗೆ ಅರ್ನ ಬಣ್ಣ ಉಂಡಿಗೆ ತಮಾಲ ಮರತ ವರ್ಣಗೆ ಅರ್ಧಾಯ ಬೈದರಿಗೆ ನಮನ್ ಸಂಸಾರ ಪನ್ಪುನ ಸಮುದ್ರ ಹಿಡ್ದು ಪಾರ್ ಮನ್ಪೆರೆ ಸೇತುವೆ ಅದು ಈ ಭಾಗವತ ಎಂಚಿನ ಉಂಡು ಸಂಸಾರನ ಪಾರ್ ಮನ್ಪೆರೆ ಉಪ್ಪುನ ಸೇತುವೆ ಅಂಚದ ಮುಲ್ಪ ಅಪಾರ ಸಂಸಾರ ಸಮುದ್ರ ಸೇತುಂ ಸಮುದ್ರ ಅದೇ ನಮೈತೆ ತೋಡುಗು ಬೊಕ್ಕ ಗುಯಲ್ಗ್ ಒಂದು ಸುದೆಕ್ ಮಾತ ಸೇತುವೆ ಕಟ್ಟುನ ನಮ್ಮ ತೂಪಣ ಸಮುದ್ರಗ್ ಸೇತುವೆ ಕಟ್ಟುನ ಇತ್ತದ ನೆಟ್ ನಮ್ಮ ಒಲ್ಲ ತೂಪುಜ ಅದೇ ದುಂಬುದ ಕಾಲಡ್ ತ್ರೇತಾಯುಗಟ್ಟು ಕಟ್ಟದಿತ್ತೇರು ಅದೇ ಸಮುದ್ರಗ್ ಸೇತುವೆ ಅಂಚದ ಈ ಸಂಸಾರ ಪನ್ಪುನ ಒಂಜಿ ಸಮುದ್ರ ಇತ್ತಲೇಕಗೆ ಈ ಭಾಗವತ ಮುಂಡ ತೈಕ್ ಸೇತುವೆಗೆ ಅಪಾರ ಸಂಸಾರ ಸಮುದ್ರ ಸೇತುಂ ಅಂಚಿನ ಭಾಗವತನ ಯಾನ ಭಜಿಸವೆ ಎಂದು ಮುಲ್ಪ ಪನ್ಪೇರು ಅಂಚದ ಇನ್ನು ನಮಗೆ ಗೊತ್ತಾಣ ಭಾಗವತ ಬೇತೆ ಅತ್ತು ಭಗವಂತ ಬೇತೆ ಅತ್ತು ಅಂಚದ ಒಂಜಿನೇ ಎರಡನೇ ಸ್ಕಂದ ಭಗವಂತನ ಪಾದ ಕಮಲ ನಮಗೆ ಗೊತ್ತಾಂಡು ನೆಟ್ಟು ನಮಗೆ ಪರಿಚಯ ಗೊತ್ತಾಪುಂಡು ಪಂಡ ಎಲ್ಲೆಡು ವಿವರಿಸವೇರು ಪಂಡ ಭಾಗವತ ವಾ ಟೈಮುಡು ಸ್ಟಾರ್ಟ್ ಆಂಡು ದಾಯಗೋಸ್ಕರ ಸ್ಟಾರ್ಟ್ ಆಂಡು ಇದೇನು ಏರಿಗೆ ಪಂಡೇರು ಇದೇನು ರಚನೆ ಮನ್ಪೆರೆ ವೇದವ್ಯಾಸರಿಗೆ ಸ್ಫೂರ್ತಿ ಎಂಚ ತಿಕ್ಕೊಂಡು ಈ ವಿಷಯ ಮತ ಬರ್ಪುಂಡು ಬೊಕ್ಕ ಕನಿಷ್ಠ ಸರ್ಗ ಪಂಡ ಪ್ರಥಮ ಸೃಷ್ಟಿ ಎಲ್ಲೆ ಮಟ್ಟದ ಸರ್ಗ ಸೃಷ್ಟಿದ ವರ್ಣನೆ ಎಲ್ಲ ಉಂಡು ನೆಟ್ಟು ಬೊಕ್ಕ ವಿಸರ್ಗ ಪಂಡ ದ್ವಿತೀಯ ಸೃಷ್ಟಿ ಬ್ರಹ್ಮಾಜಿ ಇಂಚ ಬಾಕಿದೇನು ಮತ ಸೃಷ್ಟಿ ಮಂತೇರು
ಬೊಕ ಪೋಷಣ ಭಕ್ತರೇನೆಂಚ ಭಗವಂತ ರಕ್ಷಣೆ ಮನ್ಪೆರ ಅವು ಮಾತ ವರ್ಣನೆ ಉಂಡು. ಮೂಜಿನೆ 4ನೇ ಸ್ಕಂದ ಭಗವಂತನ ತೊಡೆ ನಮ್ಮ ತುಯ್ಯ ಎಕಡೆ ಅಂಚ ನೆಟ್ ವಿಸರ್ಗ ಇತ್ತೆ ನಮ್ಮ ತೂವೊಂದುಪ್ಪುನನೆ ಅವು ನೆಟ್ ತುಲೆ ಸರ್ಗ ವಿಸರ್ಗ ಫಸ್ಟ್ ಡೇ ನಮ್ಮ ಕಲ್ತ ಪಂಡ ಭಗವಂತ ನ ಸೃಷ್ಟಿ ಭಗವಂತ ಇಂಚ ಮಹಾವಿಷ್ಣುನೆ ಇಂಚ ಬ್ರಹ್ಮಾಜಿನ ಸೃಷ್ಟಿ ಮಂತೇರು ಬ್ರಹ್ಮಾಜಿ ಇಂಚ ಬಾಕಿ ಸೃಷ್ಟಿನ ಮಂತೇರು 14 ಲೋಕ ನವಮತ ನಮ್ಮ ತುಪ್ಪ ಬ್ರಹ್ಮನ ಇಂಚ ಸೃಷ್ಟಿ ಆಂಡ್ ಬೊಕ್ಕ ಮನುನ ಹಿಡ್ದು ಸೃಷ್ಟಿ ಇಂಚ ಆಂಡತೆ ಇತವೇ ಕಲ್ತೊಂದುಲ್ಲ ನಮ್ಮ ಎಲ್ಲದ ಕ್ಲಾಸ್ ಕಲ್ಪ 22 ಅಧ್ಯಾಯ ಕಂಪ್ಲೀಟ್ ಮಂತೆ ಎಲ್ಲ ನಮ್ಮ 23ನೇ ಅಧ್ಯಾಯ ತುಪ್ಪ ಪಂಡ ಸ್ವಯಂಭೂ ಮನು ಪಂಡ ಬ್ರಹ್ಮಾಜಿ ಸುಮಾರು ಸೃಷ್ಟಿ ಮನ್ಪೇರು ಸೃಷ್ಟಿ ಮಂತ್ ಲಾಸ್ಟ್ ರಡ್ಡು ಒಂಜಿ ಕಂಡನಿ ಬೊಡಿದಿನ ಸೃಷ್ಟಿ ಮನ್ಪೇರು ಅವೇ ಸ್ವಯಂಭೂ ಮನು ಶತರೂಪಾನ್ ಅಂಚ ದಾಕ್ಲೆಗ್ 5 ಜೋಕ್ಲು ಉಪ್ಪೇರು ರಡ್ಡು ಆಂಜೋಕ್ಲು ಮೂಜಿ ಪೊಂಜೋಕ್ಲು ಐದು ಫಸ್ಟ್ ದಾರನ ಪಂಡ ದೇವಹೂತಿನ ಕತೆ ನಮ್ಮ ತೋಂದುಲ್ಲ ಐತ ವರ್ಣನೆ ಬರ್ಪುಂಡು ನಮಕ್ ఒక ವರಹಾವತಾರದ ಲೀಲೆ ಅವು ಮೂಜಿನೇ ಸ್ಕಂದಡ್ ನಮಗೆ ಗೊತ್ತಾಪುಂಡು ಮೂಜಿ ఒక 4ನೇ ಸ್ಕಂದಡ್ಲ ಸುಮಾರು ವಿಷಯ ಉಂಡು ಮೂಜಿ 4 ಪಂಡ ಅಕ್ಲ ವಂಶದ ಅಂಚ 4ನೇ ಸ್ಕಂದ ಮೂಜಿ 4 ఒక 5 ಬರ್ಪುಂಡು ಅಂತೆ ಪ್ರಿಯವ್ರತ ಮಹಾರಾಜರ್ನ ಸುಮಾರು ವಿಷಯ ಉಂಡು ಭಾಗವತ ಇಜ್ಜನ ವಿಷಯ ಇಜ್ಜಿ 5ನೇ ಸ್ಕಂದ ಭಗವಂತನ ಪೊಕ್ಕುಳು ಅಂಚದ ಐಟ್ ಸ್ಥಾನ ಪಂಡ ಬ್ರಹ್ಮಾಂಡದ ಕಾಸ್ಮಾಲಜಿ ಭೌಗೋಳಿಕತೆ ಜಗತ್ತೆಂಚ ಓಲೋಲೆ ಎಂಚಿನ ಉಂಡು ಕಾಸ್ಮಾಲಜಿದ ವರ್ಣನೆ ಬರ್ಪುಂಡು ಭೂಮಂಡಲದ ವಿವರಣೆ ಬ್ರಹ್ಮಾಂಡದ ರಚನೆ ಇಂಚಾಣ್ ಮಸ್ತ್ ವಿಷಯ ನಮಗೆ ಗೊತ್ತಾವಣು ಭರತ್ ಮಹಾರಾಜರ್ನ ಕತೆ ನಮ್ಮ ದೇಶಗ ಭಾರತ ಪಂಡದಾಯ ಪುದರ್ ಬತ್ತಂಡು ಆ ಪೂರ ವಿವರಣೆ 5ನೇ ಸ್ಕಂದ ನಮ್ಮ ತುಪ್ಪ ಬೊಕ 6ನೇ ಸ್ಕಂದ ಭಗವಂತನ ತಿಗಲೆ ಅಂಚದ ಐಟ್ ಪೋಷಣ ಧರ್ಮ ಬೊಕ್ಕ ಭಕ್ತರ್ನ ನಿಯಮಲೇನು ಉಲ್ಲಂಘಿಸವನ ಜನಕ್ಲೆಗ್ ಭಗವಂತನ ರಕ್ಷಣೆ ಪಂಡ ಏರು ಒಂದು ಧರ್ಮ ಪಾಲನೆ ಮನ್ಪೇರು ಅಂಚಿನಕ್ಲೇನು ಭಗವಂತ ಇಂಚ ರಕ್ಷಣೆ ಮನ್ಪೇರು ಅಜಾಮಿಲ ಇಂದ್ರನ ಕತೆ ಬರ್ಪುಂಡು ಚಿತ್ರಕೇತು ಮಹಾರಾಜರ್ನ ಕತೆ ಬರ್ಪುಂಡು 6ನೇ ಸ್ಕಂದಡ್ ಬೊಕ 7ನೇ ಭಗವಂತನ ತೋಳು 7ಲ ಎನ್ಮಲ ಅಂಚದ 7ನೇ ಸ್ಕಂದಡ್ ಊತಿ ಪಂಡ ಪಂಡ ಎಡ್ಡೆ ಬೊಕ್ಕ ಹಾಲುದ ಉಂದು ಪಂಡ ಎಂಚ ಪಂಡ ಅಶುಭ ಒಳವುದ ವಿವರಣೆ ಉಪ್ಪುಂಡು ಪಂಡ ಹಿರಣ್ಯ ಕಶಿಪುನ ಬೊಕ್ಕ ಮಂಗಲಕರ ಒಳವು ಅವೇ ಪ್ರಹ್ಲಾದ್ ಮಹಾರಾಜರ್ನ ಬೊಕ್ಕ ಶುದ್ಧ ಬೊಕ್ಕ ಮಿಶ್ರ ಭಕ್ತಿದ ವರ್ಣನೆಯನ್ನು ಅಲ್ಪ ಮನ್ಪೆರು ಬೊಕ್ಕ 8ನೇ ಸ್ಕಂದಲ ಭಗವಂತನ ತೋಳು ನೆಟ್ ಮನ್ವಂತರದ ಬೊಕ್ಕ ಮನು ನಕ್ಲ ರಾಜವಂಶ ಬೇತೆ ಮನ್ವಂತರ ಟೈಮುಡು ಭಗವಂತ ಇಂಚಿಂಜಿನ ಚಟುವಟಿಕೆ ಮನ್ಪೇರು ನೆಟ್ ಈ ಅಧ್ಯಾಯ ಲಾಸ್ಟ್ 24 ಅಧ್ಯಾಯ ಉಂಡು 8ನೇ ಸ್ಕಂದಡ್ ಲಾಸ್ಟ್ ಒಂಜಿ ಅಧ್ಯಾಯ ಮತ್ಸ್ಯ ಅವತಾರದ ಕತೆ ಪನ್ಪುಂಡು ಅಂಚೆ ಸುಮಾರು ಅವತಾರದ ಕತೆ ಮತ್ತ ಬರ್ಪುಂಡು ಅಂಚಿನ 1ನೇ ಸ್ಕಂದ ನೆಟ್ ಸರಿ ಅರ್ಧ ಸೂರ್ಯವಂಶ ಅರ್ಧ ಚಂದ್ರವಂಶದ ಕತೆ ಬರ್ಪುಂಡು 1ನೇ ಸ್ಕಂದ ಭಗವಂತನ ಗಂಟಲು ಈಶಾನು ಕತೆ ಬರ್ಪುಂಡು ಭಗವಂತನ ಭಕ್ತರಿಗೆ ಸಂಬಂಧಿಸಿದ ವಿಷಯಲೇನು ಮುಲ್ಪ ವಿವರಿಸದೇರ ವಿಶೇಷವಾದ ಸೂರ್ಯವಂಶ ಚಂದ್ರವಂಶದ ವಿವರಣೆ ಅಂಚ ನೆಟ್ಲಿ 24 ಅಧ್ಯಾಯ ಉಂಡು ಸುರುತ 16 ಅಧ್ಯಾಯ ನಮಕ್ ಸೂರ್ಯವಂಶದ ಕತೆ ತೆರಿಪಾಂಡ ಬೊಕ್ಕದ 16 ಅಧ್ಯಾಯ ಚಂದ್ರವಂಶದ ಕಥೆನ ತೆರಿಪಾಂಡು ಅಂಚ ಬರ್ಪುಂಡು ಬೊಕ್ಕ 10ನೇ ಸ್ಕಂದ ಭಗವಂತನ ಮೋನೆ ಅತೆ ಕಮಲದ ಮೋನೆ ಮುಖಾರವಿಂದಂ ದಶಮ ಪ್ರಫುಲ್ಲಮುನ್ ನಮಕ್ ಕೇಂಡೆ ಇತ್ತೆ ಅಂಚದ ಐಟ್ ನಮಕ್ ಭಗವಂತನ ಫುಲ್ಲು ಪಂಡ ಇಂದು 16 ಸ್ಕಂದಡ್ ಮಲ್ಲ ಸ್ಕಂದ ನೆಟ್ ಏತ್ ಪಂಡ ಸ್ವಲ್ಪ ಅಧ್ಯಾಯ ಉಂಡು ಈತ್ ಮಲ್ಲ ಸ್ಕಂದ ಬೇತ ಓಲೆ ಇಜ್ಜಿ ಬಾಕಿ ಪೂರ ಎಲ್ಲಿಯಾನೆ ಕಂಪೇರ್ ಮಂತನ 10ನೇ ಸ್ಕಂದ ಮಲ್ಲ ಸ್ಕಂದ ನೆಟ್ ಸ್ವಲ್ಪ ಅಧ್ಯಾಯ ಉಂಡು ಒಂಜಿ 2 ಅಧ್ಯಾಯ ಸ್ವಲ್ಪ ಅಧ್ಯಾಯ ಇದು ಫುಲ್ಲು ಪಂಡ ಈ ಭಾಗವತ ತೆರಿಪಾಯರೆ ಪಿದಡ್ನ ವಿಷಯನೇ ಭಗವಂತನ ಬಗ್ಗೆ ಅಂಚದ 10ನೇ ಸ್ಕಂದಡ್ ಅವು ನಮಗೆ ಗೊತ್ತಾಪುಂಡು ವೃಂದಾವನ ಮಧುರ ದ್ವಾರಕ ಹಸ್ತಿನಾಪುರಟ್ ಭಗವಂತ ಇಂಚಿಂಚಿನ ಲೀಲೆ ಮಂತೆರು ಬೊಕ್ಕ ಅರ್ನ ಸಂಪತ್ತಿ ಇಂಚಿನ ಇನ್ನು ಪೂರ ತೆರಿಪಾವೆರ ಬೊಕ್ಕ 11ನೇ ಸ್ಕಂದೆ ಭಗವಂತನ ಮುಂಡ ಐಕ್ ಲಲಾಟ ಪಟ್ಟಂ ಒಂದು ಪನ್ಪೇರು ಏಕಾದಶೋ ಯಸ್ಯ ಲಲಾಟ ಪಟ್ಟಂ 11ನೇ ಸ್ಕಂದ ಭಗವಂತನ ಲಲಾಟ ಪಟ್ಟ ಪಂಡ ಹನೆ ಮುಂಡ ಫೋರ್ ಹೆಡ್ ನೆಟ್
ಮುಕ್ತಿ. ಅಂಚದು 10 ವಿಷಯ ಉಂಡು. ಒಂದು ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ, ಮನ್ವಂತರ, ಈಶಾನುಕಥ, ನಿರಾಧ, ಮುಕ್ತಿರ್, ಆಶ್ರಯ ಅಂತ ಕೆಲವುಂಡು 10 ಟಾಪಿಕ್ದ ಬಗ್ಗೆ ಭಾಗವತಂ ನಮಗೆ ತೆರಿಪಾದ ಕೊರ್ಪುಂಡು. ಅಂಜನ್ ಮುಕ್ತಿ ಪಂಡ ಭಗವಂತನ ಪಾದ ಕಮಲದ ಆಶ್ರಯನ್ ಪಡೆಯುನ ವಿಮೋಚನೆಯನ್ನು ಮುಲ್ಪ ವಿವರಿಸದೇರ ನವಯೋಗೇಂದ್ರರ ಅಂಚನೆ ನಿಮಿ ಮಹಾರಾಜರ್ನ ಸಂವಾದ ಪಂಡ ಋಷಭ ಒಂದು ಭರತ್ ಮಹಾರಾಜರ್ನ ಅಣ್ಣನಕ್ಲು ನವಯೋಗೇಂದ್ರ ಅಂತ ಒರುಂಬ ಜನ ಯೋಗೇಂದ್ರ ಅಂಚದು ಹವಿ ಬೊಕ್ಕ ಬೆತ್ತಕ್ಲು ಅಂಚದ ಬೊಕ್ಕ ಒಂಜಿ ರಾಜ ನಿಮಿ ಮಹಾರಾಜರ ಆರ್ನ ನಡುಟು ಬಾರಿ ಪೊಲುದ ಸಂಭಾಷಣೆ ಪಂಡ ನೆಟ್ಟು ಒಟ್ಟು 33 ಅಧ್ಯಾಯ ಉಂಡು ಈ ಏತನೇ ಸ್ಕಂದ ಪಂಡ 11ನೇ ಸ್ಕಂದಡ್ ಅಂಚತುಲೆ ಮಸ್ತ್ ವಿವರವಾದ ನೆಟ್ಟು ವಿವರಿಸವರು ಮಸ್ತ್ ವಿಷಯನ ಮಸ್ತ್ ಡಿಟೇಲ್ ಆದ 31 ಅಧ್ಯಾಯದನ್ನ ನೆಟ್ಟು ಬರ್ಪುಂಡು. ಅಂಚದ್ ನಮ್ಮ ಅರ್ಥವಂತು ನೋಡು ಭಾಗವತಡ್ ಒಟ್ಟು ಉಂಡತೆ ಈ 16 ಸ್ಕಂದ ಅಂದ್ ನಮಕೇನ್ ಬಾ 16 ಸ್ಕಂದಡ್ 121 ಅಧ್ಯಾಯ ಖಾಲಿ ನಮಕ್ ಕೃಷ್ಣನ ಬಗ್ಗೆನೇ ತಿರಿಪಾದು ಕೊರ್ಪುಂಡು. ತುಲೆ ಮಸ್ತ್ ರಹಸ್ಯವಾಯಿನ ವಿಷಯನ ಶ್ರೀಮದ್ ಭಾಗವತ ನಮಕ್ ತೆರಿಪಾವಣ್ ಪಂಡ ಈ ಭಾಗವತ ತೆರಿಪಾರ ಪಿದಡ್ನ ವಿಷಯನೇದಾದ ಪಂಡ ಭಗವಂತನ ವಿಷಯ. ಅಂಚದ 11ನೇ ಸ್ಕಂದಡ್ 31 ಅಧ್ಯಾಯ ಉಂಡು. ಐಟ್ ಟೋಟಲ್ 10 ಬೊಕ 11 ನಮಕ್ ದಾದ ಪನ್ಪುಂಡ್ ಪಂಡ ಕೃಷ್ಣನ ಅವತಾರಡ್ದು ಅರ್ನ ಅವತಾರ ಸಮಾಪ್ತಿ ಪಂಡ ಖಾಲಿ ಭಾಗವತದ 335 ಅಧ್ಯಾಯಡ್ 121 ಅಧ್ಯಾಯ ಕೃಷ್ಣನ ಬಗ್ಗೆನೆ. ಅಂಚದ ಆತು ಪೊರ್ಲುದ ವರ್ಣನೆ ಭಾಗವತಡು ಅಂಚದ ಉದ್ದವಗೀತೆ ನಮಕೇಂದತೆ 23 ಅಧ್ಯಾಯ ಉದ್ದವಗೀತೆ ಬರ್ಪುಂಡು. ಅಂಚದ ಅವಲ ನೆಟ್ಟು ಬರ್ಪುಂಡು 11ನೇ ಸ್ಕಂದಡ್. ಬೊಕ್ಕ ಕೃಷ್ಣ ಯದುವಂಶ ಇಂಚನ್ ಕೃಷ್ಣ ಇಂಚ ಅವತಾರ ಸಮಾಪ್ತಿ ಮನ್ಪೇರ ಅವಲ ಗೊತ್ತಾಗ ನಮಕ್ ಕೃಷ್ಣ 106 ವರ್ಷ 6 ತಿಂಗಳು ಈ ಭೂಮಿದ ಮಿತ್ತಿತ್ತೇರು ಭಾಗವತ ವರ್ಣನೆ ಮನ್ಪುಂಡು. ಬೊಕ್ಕ ಅವತಾರ ಸಮಾಪ್ತಿ ಮನ್ಪೇರು. ಬೊಕ್ಕ ಯದು ನಕ್ಲೇನ ನಾಶ ಮನ್ಪೇರು ಎಂಚಾರೆ ಪಂಡ ಅವ್ ಋಷಿ ನಕ್ಲು ಶಾಪ ತಿಕ್ಲೆಕ ಮಂತದು. ಸಾಂಬ ಜಾಂಬವತಿ ನಮಗೆ ಅಂಚದ ಮಲ್ಲ ಸ್ಟೋರಿ ಉಂಡು. ಅಂಚದ ಅಕ್ಲು ಎಂಚ ನಾಶ ಪೇರು ಮನ್ಪುಂಡು. ಬೊಕ್ಕ 16ನೇ ಸ್ಕಂದ ಭಗವಂತನ ತರೆ ಶಿರೋಪಿತು ದ್ವಾದಶ ಏವ ಭಾತಿ ಅಂಚದ ನೆಟ್ ನಿರೋಧ ನೆತ್ತ ಸುಮಾರು ವಿಷಯ ನೆಟ್ಲ 13 ಅಧ್ಯಾಯ ಬರ್ಪುಂಡು 16ನೇ ಸ್ಕಂದಡ್ 13 ಅಧ್ಯಾಯಡ್ ತುಲೆ ಸುಮಾರು ಫಸ್ಟಡ್ ಕಲಿಯುಗದ ಅವಸ್ಥೆಯನ್ನು ಮಾತ ಪನ್ಪೇರು ಭಾರಿ ರಹಸ್ಯವಾಯಿನ ವಿಷಯನ್ ಪಂತೇರು. ಮಸ್ತ್ ಭಾಗವತಡು ಉಂಡತಿ ಇತ್ತು ವಿವರ ಉಂಡು ನಮ್ಮ ಪೂರಾ ತೆರೆಯರೆಗಿತ್ತು ನಾವು ಐಕೋಸ್ಕರ ಪಂಡ ಇಂಚಿನ ವಿಷಯ ಬರ್ಪುಂಡು ಮಾತೆಲ್ಲ ಅರ್ಥ ಬಂದು ಐಕೋಸ್ಕರ ಡೈಲಿ ಕ್ಲಾಸ್ ಬರೋಡು ಕೇನೋಡಪ್ಪ ನಮಕ್ ನೆಟ್ ಇಂಚಿನ ಉಂಡು ವಿಷಯ ಗೊತ್ತಾಪುಂಡು. ಅಂಚದ 16ನೇ ಸ್ಕಂದ 4ನೇ ಅಧ್ಯಾಯ ಈ 4 ಟೈಪ್ದ ಪ್ರಳಯ ಸಾರ್ವತ್ರಿಕ ವಿನಾಶ ಐನ್ ತೆರಿಪಾಂಡು. ಬೊಕ್ಕ ಪರೀಕ್ಷಿತಾಗ ಎಂಚಾರು ಬಿಡುಗಡೆ ಆಯರು. ಬೊಕ್ಕ ಮಾರ್ಕಂಡೇಯ ಋಷಿನ ಕೆಲವು ಸ್ಟೋರೀಸ್ ಬರ್ಪುಂಡು. ಅರ್ ಭಗವಂತನ ವಟಪತ್ರ ಶಾಯಿ ಅರ್ನ ಬಂಜಿದೊಲೈ ಪ್ರವೇಶ ಮಂತದು 7 ಸರಿ ಪೋದು ಬರ್ಪೇರು ಐತ ಸ್ಟೋರಿ ಮಾತ ಈ ಭಾಗವತಡ್ ಬರ್ಪುಂಡು. ಅಂಚ ನಮ್ಮ ಇನಿ ತುಯರ ಉಪ್ಪನ ಅಧ್ಯಯನೆ 1ನೇ ಸ್ಕಂದದ ಏತನೇ ಪಂಡ ಫಸ್ಟ್ ಅಧ್ಯಾಯ. ಈ ಅಧ್ಯಾಯದ ಪುದರ್ ಋಷಿ ನಕ್ಲ ಪ್ರಶ್ನೆ ಅಂದು ಅಂಚ ತುಲೆ ಭಾಗವತ ನಮಕ್ ಮೂಜೆಡ್ದು ಒರ್ಮ ಮುಟ್ಟ ದಾದೇನ್ ಕಲ್ಪವನ್ ಪಂಡ ಸೂರ್ಯನ ರೂಪಡ್ ಶ್ರೀಮದ್ ಭಾಗವತ ರಾಕ್ಷಸರ್ನ ತಪ್ಪು ಕಲ್ಪನೆ ನಾಶ ಮನ್ಪುಂಡು. ಬೊಕ್ಕ ಭಕ್ತರಿಗೆ ಸಂತೋಷನ್ ಕೊರ್ಪುಂಡು. ಭಾಗವತ ಮಾತೆರೆಗ್ಲ ಅರ್ಥ ಆಪುಜಿ ಭಕ್ತರಿಗೆ ಮಾತ್ರ ಪ್ರಾಮಾಣಿಕವಾದಿತ್ತು ನಕ್ಲೆ ಮಾತ್ರ ಭಾಗವತ ರಹಸ್ಯ ಗೊತ್ತಾಪುನೆ ಮಾತೆರೆಗ್ಲು ಗೊತ್ತಾವುಜಿ ವಿಷಯ. ಅಂಚ ಶ್ರೀಮದ್ ಭಾಗವತ ಮಾಧುರ್ಯ ರಸ ರಾಧಾರಸ ಅಂಚನೆ ಭಕ್ತಿ ರಸದ ರುಚಿಯಾಯಿನ ಫಲ ನಮಕ್ ಒದಗಿಸೌಂಡು. ಈ ರಸನ ಸಾಧಿಸವನಕ್ಲು ದೇವತೆ ನಕ್ಲು ಅಂಚಿನ ಉಪ್ಪುನ ಭಕ್ತರು ಮಾತ್ರ ರಾಕ್ಷಸರೇ ಗೊತ್ತಾಪುಜಿ ಆಸುರಿ ಗುಣತಕ್ಲಿಗೆ ಭಾಗವತ ಅರ್ಥ ಆಪುಜಿ ಅಂಡ ನೆತ ಅರ್ಥ ಎಂಚಿನ ಪಂಡ ನಮ್ಮ ಭಾಗವತ ಕೇಂಡ ಪರಂಪರೆ ಬತ್ತು ಕೇಂಡ
ನಮ್ಮ ಆಸುರಿ ಗುಣ ಪೋಪುಂಡು ನಮ್ಮಲ ಭಕ್ತೇರ ಪೈಕೋಸ್ಕರ ಪರಂಪರೆ ಬತ್ತಕ್ಕೆ ನೋಡು ಪನ್ಪುನೆ ಓಲ ಪೋದುಕೇಂಡ ನಮಕ್ ನೆತ್ತ ವಿಷಯನೇ ಅರ್ಥ ಆಪುಜಿ ಕಡೆ ಮುದ್ದೆಲೆಂಚಿನ ಅಂದೇ ಗೊತ್ತಾಪುಜಿ ಅದಕ್ಕೋಸ್ಕರ ಪರಂಪರೆ ಬತ್ತಕೇಂಡ ನಮ್ಮಲ ಹೃದಯ ಪರಿವರ್ತನೆ ಆಪುಂಡು ನಮ್ಮ ದುರ್ಗುಣ ಮಾತ ಪೋಪುಂಡು ಬೊಕ್ಕಾಲ 11-16ನೇ ಸ್ಕಂದಡೆ ಇಂಚ ವರ್ಣನೆ ಮಂದಿರ ಪಂಡ ತುಲೆ ಬಾರಿ ಸ್ಪಷ್ಟವಾಯಿನ ಪಾತ್ರ ಪಂತೇರು ಒಂದು ಮೋಹಿನಿ ಮೂರ್ತಿ ಇತ್ತು ನಂಚನಿಗೆ ಸಂಪ್ರದಾಯದ ಬರ್ಪುನ ಭಕ್ತರಿಗೆ ಮಾತ್ರ ಅಮೃತನ ಪಟ್ಟುನೇರು ಸಂಪ್ರದಾಯದ ಬರ್ಪುನಕ್ಲೆ ಮಾತ್ರ ಭಾಗವತ ಅರ್ಥಾಪನೆ ಭಕ್ತರ ಆ ಒಂದು ನಕ್ಲೆಗೆ ಆಕರ್ಷಿಸೋನ ಮೋಹಿನಿ ಮೂರ್ತಿ ದಂಚಿನ ಉಂಡು ಅಕ್ಲೇನ ಖಾಲಿ ಆಕರ್ಷಣೆ ಮನ್ಪುನೆ ಎತ್ತಂದೆ ಅಕ್ಲೆಗೆ ನೆತ್ತ ವಿಷಯ ಗೊತ್ತಾಪುಜಿ ಅಂಚದ ಒಂದು ಪುರಾಣದ ಶಿರೋಮಣಿ ಭಾಗವತ ಅಂಚದ ಶುಕದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜರಿಗೆ ಬೊಕ್ಕ ಸೂತ ಗೋಸ್ವಾಮಿ ಶೋನಕ್ಕೆ ಇಂಚಿನ ಋಷಿನಕ್ಲೆಗೆ ಭಾಗವತನ ವಿವರಿಸ್ಯಾರ ఆయన ಇಂಚ ಅನ್ಪಂಡದು ನಮ್ಮ ತೂಪ ಅಂಚ ತುಲೆ ನೆಟ್ಟು ಒಟ್ಟು 14 ಅಧ್ಯಾಯ ಉಂಡು ಒಂಜಿನ ಸ್ಕಂದಡ್ ಅಂಚದ ಇನಿ ನಮ್ಮ ಚರ್ಚೆ ಮನ್ಪುನೆ ಫಸ್ಟ್ ಅಧ್ಯಾಯದ ವಿಷಯ ಮುಲ್ಪ ಸ್ಪೀಡ್ ಪೋಪೆ ನಮಕಿನಿ ಕವರ್ ಮನ್ಪೊಡು ಅಂಡೆ ನೆಟ್ಟು ಏತು ವಿಷಯ ಉಂಡು ನಾನು ಸುರುಕ್ಕೆ ಮುಲ್ಪ ಪನ್ಪೇವೆ ಅಂಚದ ಈ ಅಧ್ಯಾಯದ ಪುದರ್ ಋಷಿನಕ್ಲ ಪ್ರಶ್ನೆ ಫಸ್ಟ್ ಮೂಜಿ ಶ್ಲೋಕಡ್ ದಾದ ಪನ್ಪೇರ್ ಪಂಡ ನಮಕ್ ಮುನ್ನುಡಿ ಪ್ರಿಲ್ಯೂಡ್ ಪಂಡ ಫಸ್ಟ್ ಶ್ಲೋಕ ಮಸ್ತ್ ಇಂಪಾರ್ಟೆಂಟ್ ಶ್ಲೋಕ ಅಂದು ಇಡೀ ಭಾಗವತದ ಸಾರಣ ಹೊಂದಿನ ಶ್ಲೋಕ ಪರಮ ಸತ್ಯದ ವ್ಯಾಖ್ಯಾನ ಬರ್ಪುಂಡು ಜನ್ಮಾದ್ಯಸ್ಯ ಅಂತ ಬೊಕ್ಕ 2ನೇ ಶ್ಲೋಕ ಭಾಗವತದ ಮಹಿಮೆ ಪನ್ಪುಂಡು ಭಾಗವತ ಪೂರಾ ಚೀಟಿಂಗ್ ಕೈತವ ಧರ್ಮನ ತ್ಯಾಗ ಮಂತು ಕೊಡ್ಪುಂಡು ವಾಸ್ತವ ಧರ್ಮದ ಬಗ್ಗೆ ಪನ್ಪುಂಡು ಅವೇ ಭಕ್ತಿ ಬೊಕ್ಕ ಭಾಗವತ ನಮಕ್ ಇನ್ವಿಟೇಷನ್ ಕೊರ್ಪುಂಡು ನಮಕ್ ಪಂಡ ಆಮಂತ್ರಣ ನಿಖಿಲ್ ಮಾತೆಲ್ಲ ಭಾಗವತನ ಆನಂದಿಸಲೆ ಆಸ್ವಾದಿಸಲೆ ಆಯ್ತು ಬೊಕ್ಕ ಮೂಜಿ ಶ್ಲೋಕಡ ಅವೇನು ಪಂಡ 4 ಎನ್ಮನೆ ಶ್ಲೋಕ ಮುಟ್ಟ ಸೂತ ಒಂದು ಋಷಿಮುನಿ ನಕಲು ಸೂತ ಗೋಸ್ವಾಮಿನ ಪುಗರ್ವೇರು ನೈಮಿಷಾರಣ್ಯ ಬರ್ಪೇರು ಭಗವಂತ ಭಕ್ತರೇನು ತೃಪ್ತಿ ಮಣಿಸ್ಯಾರೆ ಋಷಿ ನಕಲು ಮಾತ ಒಂಜಿ ಯಜ್ಞ ಮಂತೊಂದು ಇಪ್ಪೇರು ಅಂಚದ ಅರೆಗ್ ಬತ್ತದ ಅನ್ನಾಗ ಒಂಜಿ ಎತ್ತರದ ಆಸನ ಕೊರ್ಪೇರು ಆಸನ ಕೊರ್ದು ಅರೇನು ಮಸ್ತ್ ಪುಗರ್ವೇರು ಪಂಡ ಆಡ ಆತು ಗುಣ ಇತ್ತು ನಿಗೆ ಎಡ್ಡೆ ಅಂಚದ ಬೊಕ್ಕ ಒರ್ಮನೆ ಶ್ಲೋಕದ ಬತ್ತನ 23 ಶ್ಲೋಕ ಮುಟ್ಟ ಕಲಿಯುಗದ ಸ್ಥಿತಿನ ತೆರಿಪಾದ ಆಜಿ ಪ್ರಶ್ನೆಲೇನು ಕೇನ್ಬೇರು ಕಲಿಯುಗದ ಜನಕ್ಲ ಅವಸ್ಥೆ ಇಂಚಾರ ಅಕ್ಲ ಮಾತ ಕೇನೇರ ಉತ್ಸಾಹಿ ಆದುಪ್ಪೇರು ಅಂಚದ ಈ ವಿಷಯನ ಮುಲ್ಪ ಪನ್ಪೇರು ಅಂಚದ ಒಂದು ಭಾಗವತಡು ಬರ್ಪುನ ವಿಷಯ ಮಸ್ತುಂಡು ಅಂಚಂದು ಫಸ್ಟ್ ಶ್ಲೋಕವೇ ಭಾಗವತದ ಓಂ ನಮೋ ಭಗವತೆ ವಾಸುದೇವ ಪಂಡೇಂಡ ವಾಯ್ಸ್ ಇಜ್ಜಿ ಶ್ಲೋಕಂದು ಮನ್ಪೆರೆ ಅಂಚದೆ ಜಸ್ಟ್ ವಿಷಯನ ಪನೊಂದು ಪೋಪೆ ಪಂಡಂದು ಫಸ್ಟ್ ತೆರಿಪಾವನೆ ಸೃಷ್ಟಿ ಸ್ಥಿತಿ ಲಯ ಪೂರೇಕ್ಲ ಆದಿ ಕಾರಣ ಏನ ಭಗವಂತನ ಬಗ್ಗೆ ಜನ್ಮಾದಿ ಅಸ್ಯಯತಃ ಜನ್ಮ ಪಂಡ ಸೃಷ್ಟಿ ಆದಿ ಪಂಡ ಎಕ್ಸೆಟ್ರಾ ಇತ್ಯಾದಿ ಎಕ್ಸೆಟ್ರಾ ಇತ್ಯಾದಿ ಪಂಡವು ತುಳಿ ಒಂಜೊಂಜ ಪದ ಎಕ್ಸ್ಪ್ಲೇನ್ ಮನ್ಪೆರೆ ಪೊಂಡಲ್ಲ ಆತು ಪೊರ್ತು ಬಡವು ಹತ್ತು ವಿಷಯ ನೆಟ್ಟು ಅಂಚನೆ ಕವರ್ ಮನ್ಪೆರೆ ಆಪಜ ಜಸ್ಟ್ ಇಂಚಿನ ನೆತ್ತ ಬಗ್ಗೆ ಕ್ಲಾಸ್ ಮನ್ಪೆರೆ ಪಂಡು ಒಂಜಿ ಶ್ಲೋಕಡೆ ಒಂಜು ವಾರ ಪ್ರಭುಪಾದನ ಗುರು ಮೂಜಿ ತಿಂಗೋಲು ಕ್ಲಾಸ್ ಮಂತೇರು ಈ ಶ್ಲೋಕನ್ ಪತ್ತೊಂದು ಮೂಜಿ ತಿಂಗೋಲು ಯೋಚನೆ ಮನ್ಪಲ ಹತ್ತು ವಿಷಯ ಒಂಜೊಂಜ ಪದಡ್ಲ ಜನ್ಮ ಪಂಡ ಸೃಷ್ಟಿ ಆದಿ ಪಂಡ ಇತ್ಯಾದಿ ಪಂಡ ಬಾಕಿದ ರಡ್ಡು ಓ ಮತ ಸ್ಥಿತಿ ಬೊಕ್ಕಲಯ ಮೇಂಟೆನೆನ್ಸ್ ಆ್ಯಂಡ್ ಡಿಸ್ಟ್ರಾಕ್ಷನ್ ಅದೇ ಯಥೋ ಅನ್ವಯ ಅಂಚದ ಏರ್ನೆಡ್ದು ಜಗತ್ತು ಸೃಷ್ಟಿ ಆಂಡವು ಐಗೆ ಏರ್ ಕಾರಣ ಪಂಡ ಓಂ ನಮೋ ಭಗವತೆ ವಾಸುದೇವಾಯ ಅಂಚದ ಭಗವಂತ ಪೂರಲ ಗೊತ್ತುನಿಗೆ ಅನ್ವಯಾದ್ ಇತರತಶ್ಚ ಅರ್ಥೇಶು ಅಭಿಜ್ಞ ಅಂದ ಪನ್ಪೆರ ಇಂಚ ಪಂಡ ಭಗವಂತಗೆ ಈ ಜಗತ್ತಡಿ ಇಂಚಿನ ಆಪುಂಡು ಡೈರೆಕ್ಟ್ ಆದ್ಲ ಇಂಡೈರೆಕ್ಟ್ ಆದ್ಲ ಗೊತ್ತುಂಡಿಗೆ ಇತ ನಮಕ್ ತುಲೆ ಏರಾಳ ಕಿನ್ಕೆರೆ ಬತ್ತನ ಎದುರೋಡು ಕಿನ್ಕಾಡು ಬತ್ತದು ಪಿರಾವುಡು ಕಿನ್ಕಾಡು ನಮಗೆ ಗೊತ್ತಾಪುಂಡತೆ ಕಾನ್ಷಿಯಸ್ ನಮಗೆ ಗೊತ್ತಾಪುಂಡು ಪ್ರತಿಯೊಂದು ವಿಷಯಲ ಆತ್ ವಿಷಯನ್ ಪನ್ಪೇರು ನೆಟ್ಟು ಸುಮಾರು ಒಂದು ಸ್ವರಾಟ್ ಪಂಡ ಟೋಟಲಿ ಇಂಡಿಪೆಂಡೆಂಟ್ ಬೊಕ್ಕ ಭಗವಂತ ಸೃಷ್ಟಿದ ಆರಂಭ ತುಲೆ ಈ ಅಧ್ಯಾಯ ಹಿಂಗೆ ವಾಯ್ಸ್ಲ ಕರೆಕ್ಟ್ ಒಂದು ಇಜ್ಜಿ ಅಂಚದೆ ಮೈನ್ ಆಜಿ ಪ್ರಶ್ನೆದ ಬಗ್ಗೆ ಮಾತೆರೆಗಳು ಒಂಜಿ ಪಂಡದ ಕೊರ್ರೆ ಪ್ರಯತ್ನ ಮನ್ಪೇನು ಸ್ಕಿಪ್ ಮನ್ಪಾಯಿನಾತ್ ಅವೇ ಪನೆರ ವಾಯ್ಸ್ ಇಜ್ಜಿ ಇಂಕ ಪನೆರ ಒಂದು ಇಜ್ಜವೆ ಹರೇ ಕೃಷ್ಣ ಅಂಚದು ನಮ್ಮ ಮಾತೆಲ್ಲ ಒಂದು
ವೈದಿಕ ಸಾಹಿತ್ಯಡ್ ಒಂಜಿ ಪರ್ಂದನ ಫಲಗೆ ಮಾತೆರೆಗ್ಲ ಆಮಂತ್ರಣ ಮನ್ಪುಂಡು ಅಂಚದ ಇಂದು ಮುಲ್ಪ ಟೇಬಲ್ ಪಾಡ್ದುಂಡತೆ ಇಂದು ಆರ್ನ ಗುಣ ಈ ಸೂತ ಮುನಿ ಮುಲ್ಪ ಕುಳ್ಳುದೇರಿ ಎತ್ತರದ ಸೀಟದ ಅನಗ ಅನಗ ಪಣ ಪೂರ ದುರ್ಗುಣರ್ದು ಅರ್ ಮುಕ್ತರಾತೆರ್ ಆಖ್ಯಾತಾನಿ ಅದೀತಾನಿ ಪೊರ್ಲು ಅಧ್ಯಯನ ಮಂದೇರ್ ಪಣ ಪಂಡ ಪೊರ್ಲು ವಿಷಯನ್ ತೆರಿದೇರ್ ಪಣ ಅಧ್ಯಯನ ಮಂತನೆ ಪಂಡ ಅರ್ ಕೇಂದು ತೆರಿನ್ ಪಂಡ ಓದು ನೇರ್ದಲ ಜಾಸ್ತಿ ಯಾರಿಗೆ ನಾಲೆಜ್ ಉಂಡು ಪಂಡ ಅಂಚಿನ ಮೂಲರ್ದ ಅರ್ ಕೇಂದೇರ್ ಬೊಕ್ಕ ವಿವರಿಸದ್ಲ ಗೊತ್ತುಂಡು ಎಡ್ಡೆ ಎಕ್ಸ್ಪ್ಲೈನ್ ಮಂತುಲ ಗೊತ್ತುಂಡು ಐನ ಆಖ್ಯಾತಾನಿ ಅದೀತಾನಿ ಪನ್ಪೆರ್ ವೇದ ವಿಧಾಂ ಶ್ರೇಷ್ಠ ಪಣ ಹಿರಿಯ ವೇದಾಂತ್ಯಾರು ಸೀನಿಯರ್ ಆರ್ ಪೂರ ವಿಷಯ ತೆರಿನಾರ್ ಮಸ್ತ್ ಅನುಭವಲು ಉಂಡು ಸೌಮ್ಯ ಪಣ ಶುದ್ಧ ಭಾವಾರ್ನ ಬೊಕ್ಕ ಸರಳ ಸಿಂಪಲ್ ಆದ ಉಪ್ಪುನ ಜನ ಅದೇ ಬೊಕ್ಕ ಸ್ನಿಗ್ಧಸ್ಯ ಮಸ್ತ್ ವಿನಯರ್ದು ಕೂಡ್ನಾರ್ ಪಂಡ ಒಂಜಿ ವ್ಯಕ್ತಿಡ ಎತ್ತು ಜ್ಞಾನ ಉಂಡು ಆತ್ ವಿನಯ ಉಪ್ಪುಣಿಗೆ ಏಕೆ ಶಾಸ್ತ್ರ ಪನ್ಪುಂಡು ವಿದ್ಯಾ ದದಾತಿ ವಿನಯಂ ತೆರಿನಕ್ಲೆಗೆ ಅಪ್ಪಲ ಅಹಂಕಾರ ಉಪ್ಪುಜಿ ಅಂಚನ್ ಬೇಡ ಆತ್ ವಿನಯ ಇತ್ತು ಎತ್ ಪಂಡ ಮಹಾಭಾರತ ವರ್ಣನೆ ಮನ್ಪುಂಡು ಆರು ನೈಮಿಷಾರಣ್ಯ ಬತ್ತದ ಮಹಾಭಾರತ ಕಥೆ ಪಲ್ಲೆ ಪನ್ನಾಗ ಪಣ ಮಾತೆರ್ಲ ಪಣ ಮೇಕ್ಲು ಪೂರ ಬ್ರಾಹ್ಮಣೇರು ಬೇರು ಸೂತ ಜಾತಿದಾರು ಸೂತ ಜಾತಿ ಪಂಡ ರಥಗಿಡೆ ಪಣ ವೈಶ್ಯರ್ನ ಹಿಡ್ದಲ ತೀರ್ಥದ ಜಾತಿ ಸೂತ ಜಾತಿ ಪಂಡ ಬೇರು ಲಕ್ಕದು ಉಂಟು ಪಂಡ ಬೇರು ಅರೆಗೆ ಆಸನ ಕೊರ್ನಾಗೆ ಮಹಾಭಾರತ ಪನ್ಪುಂಡು ಐಟಾರು ಕುಳ್ಳೀಜರಿಗೆ ಉಂತೊಂಡೇರಿಗೆ ಮಾತೆರ್ಲ ಮುಲ್ಪ ಕುಳ್ಳು ನೇರ್ದು ಬೊಕ್ಕ ಆರು ಕುಳ್ಳುನೆ ಪಣ ಆತ್ ವಿನಯ ಹಿಡ್ದು ಕೂಡ್ನಾರು ಅಂಚದು ಇದೇನು ಪಂಡ ಆರ್ನ ಅರ್ಹತೆನ್ ಪನ್ಪೆರಿತೆ ಆರು ಮುಲ್ಪ ಫಸ್ಟ್ ಪ್ರಶ್ನೆಗೆ ಏನೇ ಪಂಡ ನಮ್ಮಂಚಿನಕ್ಲೆಗ್ ಸಾಮಾನ್ಯ ಜನಕ್ಲೆಗ್ ಅತ್ಯಂತ ಶ್ರೇಯಸ್ಕರವಾಯಿನ ಇಂಚಿನ ಅಂದು ಫಸ್ಟ್ ಪ್ರಶ್ನೆ ಅರ್ಕೇನ ಪ್ರಶ್ನೆ ತುಲೆ ನಮ್ಮ ಮಾತೆಲ್ಲ ಸಾಮಾನ್ಯ ಜನಕ್ಲು ಅರ ಅಂಚ ಪ್ರಶ್ನೆಗೇನು ಜರು ಪಂಡಿತರಿಗೆ ಶ್ರೇಷ್ಠವಾಯಿನ ಇಂಚಿನ ಪಲ್ಲೆ ಎಂದು ಸಾಮಾನ್ಯ ಜನಕ್ಲೆಗ್ ಇಂಚಿನ ಶ್ರೇಷ್ಠವಾಯಿನ ಅಂತ ಏನು ಬೇರೆ ಅಂಚದ ಬೊಕ್ಕ ಕಲಿಯುಗದ ಲಕ್ಷಣ ಪನ್ಪೆರ್ ತುಲೆ ಕಲಿಯುಗದಕ್ಲೆ ಇಂಚ ಅಂದ್ ಭಾಗವತ ಪನ್ಪುಣು ಪ್ರಾಯೇನ ಅಲ್ಪ ಆಯುಷ ಕಲಿಯುಗದಕ್ಲೆಗೆ ಆಯುಷ್ಯ ಕಮ್ಮಿಗೆ 100 ವರ್ಷ ಅಂತ ಪನ್ಪೇರು ಏತ್ ವರ್ಷ ಬದುಕೇರು ಜನಕ್ಕಳು ಅದೇ ಕಮ್ಮಿ ಆಯುಷ್ಯದಕ್ಲು ಅಂಚದ ಬೊಕ್ಕ ಸೋಮಾರಿನಕ್ಲು ಕಲೋ ಅಸ್ಮಿನ್ ಯುಗೇ ಜನ ಅಂಚದ ಅಕ್ಲು ಕಲಿಯುಗದ ಚಟುವಟಿಕೆಡೆ ತೊಡಗನಕ್ಲು ಬೊಕ್ಕ ಸೋಮಾರಿನಕ್ಲು ಮಂದ ಪಂಡ ಬುದ್ಧಿ ದಾಲ ಚುರುಕಿಜ್ಜಿ ಬೊಕ್ಕ ಸೋಮಾರಿನಕ್ಲು ಪಂಡ ದೇವೆರ್ನ ವಿಷಯಡ್ ಇಂಟ್ರೆಸ್ಟ್ ಇಜ್ಜಿ ಬೊಕ್ಕ ಅಕ್ಲು ತಪ್ಪು ಸಾಧಿಪತ್ತನಕ್ಲು ಅದೃಷ್ಟ ಅಂತೂ ದುಂಬೆ ಇಜ್ಜಿಗೆ ಮಂದ ಭಾಗ್ಯ ಅಂತ ಪನ್ಪೇರು ಅದೃಷ್ಟ ಅಂತೂ ದುಂಬೆ ಇಜ್ಜಿ ಬೊಕ್ಕ ಯಾಪ್ಪಲ ಟೆನ್ಷನ್ ಉಪ್ಪುನಕ್ಲಿಗೆ ಉಪದ್ರತಃ ಅಂತ ಪನ್ಪೇರು ಅಂಚದ ಈ ವಿಷಯ ಮಾತ ಮುಲ್ಪ ಪನೊಂದು ಬರ್ಪೇರು ಅಂಚದ ಭಗವಂತನ ಭಕ್ತರು ಯಾಪಲ ಸಾರ್ವಜನಿಕರ್ನ ಆಧ್ಯಾತ್ಮಿಕ ಸುಧಾರಣೆಗೆ ಚಿಂತನೆ ವ್ಯಕ್ತಪಡಿಸವೇರ ಅಂಚೆ ನೈಮಿಷಾರಣ್ಯದ ರಿಷ್ಣಕ್ಲ ಮುಲ್ಪ ಖಂಡಿಸೈನ ಸ್ಥಿತಿನ ಪರಿಗಣಿಸೊಂದುಲ್ಲೇರು ಈ ಬೊಕ್ಕ ಸುಖದೇವ್ ಗೋಸ್ವಾಮಿ ನೇರ್ದು ಸುಲಭವಾದ ಪರಿಹಾರ ನಾಡೊಂದುಲ್ಲೇರು ಮಾತಿರ್ಲ ಪಂಡ ನಮ್ಮ ಪೂರ ಕಷ್ಟದ ಪಿದೆ ಬರುಡು ಐಕೋಸ್ಕರನೇ ಈ ಚರ್ಚೆ ನಡಪುನೆ ಅಂಚ ತುಲೆ ಮುಲ್ಪ ಈ ವಿಷಯ ಮಾತೆಲ್ಲ ಕಲ್ತದಿ ಒಡವೆ ನಾನು ಮುಲ್ಪ ತುಳುಟ್ಟೆ ಪಾಡಿದೆ ಒಂಜಿ ಸ್ಲೈಡು ದಾಪಂಡ ಮಾತೆರೆಗ್ಲ ಗೊತ್ತು ಬೋಡು ಎತ್ತು ಜನ ಕ್ಲಾಸ್ ಉಳ್ಳಾರು ಮಾತೆಲ್ಲ ಸ್ಕ್ರೀನ್ಶಾಟ್ ಎತ್ತದಿ ಓಡಿದ್ದೇನೆ ತುಳುಟ್ಟೆ ಪಾಡ್ದನು ಬೊಕ್ಕ ತುಳುಟ್ ಅರ್ಥ ಆಗಿ ಅಕ್ಲು ಮೆಸೇಜ್ ಮನ್ಪ್ಲೇವೆ ಏನು ಅಕ್ಲಿಗೆ ಇಂಗ್ಲೀಷ್ ಕಡಪಾವಲಿ ಅಂಚದ ಮುಲ್ಪ ತುಳುಟ್ಟೆ ಪಾಡ್ದನು ಅದೇ ನಾವು ತುಳುಟು ಕ್ಲಾಸ್ ಮನ್ಪ ಪಂಡ ಅಂಚದ ಶ್ರೀಮದ್ ಭಾಗವತ ಸುರುತ ಸ್ಕಂದ ಸುರುತ ಅಧ್ಯಾಯದ ಪುದರೆ ಮುನಿನಕ್ಲೆನ ಪ್ರಶ್ನೆಲು ಒಂದು ತುಳುಟು ಎಂಜಿನ ಈ ಅಧ್ಯಾಯದ ಪುದರ ಮುನಿನಕ್ಲೆನ ಪ್ರಶ್ನೆಲು ಅಂಚದ ಇಂಚಿಂಜಿನ ಪ್ರಶ್ನೆಗೆ ಏನು ಬೇರೆ ತುಲೆ ಈತು ನೆನಪುದಿಲ್ಲ ಈ ಅಧ್ಯಾಯಡವೇ ಅಂಚ ತುಲೆ ಮುಲ್ಪ ಪೂರ ಪಾಡ್ತಾನೆ ಎಂಕು ಓದರ ಬರೋದು ಇಜ್ಜಿರಲ್ಲ ಓದುವರೆ ಹರೇ ಕೃಷ್ಣ ವಾಯ್ಸೇ ಬರ್ಪಿ ತುಳುಟುಂಡು ಏರೆಗೆ ಓದೋಲಿ ಕಾನ್ಫಿಡೆಂಟ್ ಎಡ್ಡೆಡು ಗಟ್ಟಿಡ್ ಮಾತೆರೆಗ್ಲ ಗೊತ್ತಾಪ್ಲಾಗ ಏರೆಗೆ ಓದೋಲಿ ಮೆಸೇಜ್ ಪಾಡ್ಲೆ ಈ ಪ್ರಶ್ನೆಯನ್ನ ಎಕ್ಸ್ಪ್ಲೇನ್ ಮನ್ಪುಡವೆ ಸೀನಿಯರ್ ಭಕ್ತರು ಉಳ್ಳರತ್ತೆ ಮಸ್ತ್ ಜನ ಗಟ್ಟಿಡ್ ಓದುದು ಮಾತೆರೆಗ್ಲ ಪುರ್ಲುಡು ಗೊತ್ತಾಗ್ಲೇಕ ಏರೆ ಪನೋಲಿ ಹರೇ ಕೃಷ್ಣ ಓಕೆ ಏರ್ ಪ್ರಮಿಳಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಪ್ರಮಿಳಾ ಮಾತಾಜಿ ಕೇನ್ ಮ್ಯಾನ್ ಹರೇ ಕೃಷ್ಣ ಮದ್ದೋಡು ಅಂತ ಬ್ಲಾಂಕ್ ಬರೋದುಂಡು ಪ್ರಭು
ಅಂದೆ. ಡಿಸ್ಟರ್ಬ್ ಉಂಡು. ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಬಿಸಿ ಹರೇ ಇಲ್ಲ? ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದುವೆ ಪ್ರಭು ಏನ್ ಮಾಡ್ತಾರೆ ಪ್ರಭು. ಓಕೆ, ಹರೇ ಕೃಷ್ಣ. ಇರ್ಪಲ್ಲೆ ಮಾತಾಜಿ ಗೊತ್ತುಂಡ ತೀರಿಗೆ. ಹರೇ ಓಕೆ, ಗೊತ್ತು ಹರೇ ಅದೇ ಕೃಷ್ಣ. ಗೊತ್ತು. ಮಾತಾಜಿ ಪನ್ಪೇರವೇ ಮಾತೆಲ್ಲ ಕೇಳಿ ಆಜಿ ಪ್ರಶ್ನೆ ನೆನಪುದಿಲ್ಲೇ. ಪ್ರಭು ಮಿತ್ತು ಅಂತ ಪೋನ್ ಪ್ರಭು. ಮಿತ್ ಅಂದೆ ಇತ್ತೆ ಮಾತಾಜಿ. ಮಿತ್ತದ ಲೈನ್ದ ಅಂತ ಬ್ಲಾಂಕ್ ವೈದು. ಓಕೆ. ಹರೇ ಕೃಷ್ಣ ಪ್ರಭು. ಶ್ರೀಮದ್ ಭಾಗವತ ಸುರೂತ ಸ್ಕಂದ ಸುರೂತ ಅಧ್ಯಾಯ మునిక్లేన ప్రశ్నలు. ఋషి మునిక్లేన ప్రశ్నలు. ನೈಮಿಷಾರಣ್ಯ ಪನ್ಪಿನ ಪುಣ್ಯಕ್ಷೇತ್ರಡು ಶೌನಕಾದಿ ಮುನಿಕುಲು ಒಟ್ಟು ಸೇರ್ದ 1000 ವರ್ಷದ ಯಜ್ಞ ಮನ್ಪುನಗ ಅಲ್ಪ ಬತ್ತಿನ ಸೂತ ಗೋಸ್ವಾಮಿಲೆಡ ಮನುಷ್ಯ ಜನ್ಮದ ಏಳಿಗೆಗಾದ ಆಜಿ ಮುಖ್ಯವಾಯಿನ ಪ್ರಶ್ನೆಲೆನ್ ಕೇಳುವೇರು. ಮಾತೆಲ್ಲ ಗೊತ್ತಾದಪ್ಪು. ನೈಮಿಷಾರಣ್ಯ ಪನ್ಪಿನ ಪುಣ್ಯಕ್ಷೇತ್ರಡು ಶೌನಕಾದಿ ಮುನಿನಕಲು ಮಾತ ಉಪ್ಪೇರು ಮಾತ ಋಷಿ ನಕಲೊಟ್ಟಿಗೆ ಸೇರ್ದ ಅಕುಲು ಯಜ್ಞ ಮಂತೊಂದು ಉಪ್ಪೇರು. 1000 ವರ್ಷದ ಯಜ್ಞ ಮನ್ಪುನಗ ಅಲ್ಪ ಬತ್ತಿನ ಸೂತ ಗೋಸ್ವಾಮಿಲು ಅರಡ ಅಕುಲು ಮನುಷ್ಯ ಜನ್ಮದ ಹೇಳಿಗೆಗಾದ ಬೋಡಾಯಿನ ಆಜಿ ಮುಖ್ಯ ಪ್ರಶ್ನೆ ನಕಲು ಕೇನ್ವೇರು. ಫಸ್ಟ್ ದಾದ ಜನಕುಲೆಗ್ ಪರಮವಾಯಿನ ಶ್ರೇಷ್ಠ ಅಲ್ಟಿಮೇಟ್ ಗಾಡ್ ದಾದ ಪಂದ್ ಕೇನ್ವೇರು. ಪರಮವಾಯಿನ ಶ್ರೇಷ್ಠ ದಾದ ಜನಕ್ಲೆಗ್ ಬೋಡಾಯಿನ ಪರಮವಾಯಿನ ಶ್ರೇಷ್ಠ ದಾದ ಪಂದ್ ಕೇನ್ವೇರು. ಅಪಗ ಉತ್ತರದಾದ ಕೊರ್ಪೇರ್ ಪಂಡ ಸೂತ ಗೋಸ್ವಾಮಿಲು ಈ ಕಲಿಯುಗೋಡು ಮನುಷ್ಯರ್ನ ಆಯಸ್ಸು ಕಮ್ಮಿ. ನಮ್ಮ ತೂತ ಪ್ರಾಯ ಶ್ಲೋಕಡ್ ಮಾತ ತೂತಾವು. ಆಯಸ್ಸು ಕಮ್ಮಿ, ಅಕ್ಲೆಗ್ ತಾಳ್ಮೆ ಕಮ್ಮಿ, ಅಂಚೆನೆ ಅಕುಲು ಮಸ್ತ್ ತೊಂದರೆಡು ಉಪ್ಪೇರು. ಅಂಚಾದ ಮಾತ ಜನಕ್ಲೆಗ್ ಸಾರಾಂಶ ರೂಪಡು ಒಂಜಿ ಪರಮವಾಯಿನ ಸುಖ ಬೊಕ್ಕ ಶಾಂತಿ ಕೊರ್ಪಿನ ಮಾರ್ಗ ಓವು ಪಂಡ್ ಕೇನ್ವೇರು. ಅರ್ಥಾಂಡನೇನ್ವೆ ಮಾತೆಗ್ಲ ಕ್ವಶನ್ ಐಟೇ ಉಂಡು. ಕಲಿಯುಗಡು ಮನುಷ್ಯರ್ನ ಆಯುಸ್ಸು ಕಮ್ಮಿ ಆದುಂಡು, ಅಕ್ಲೆಗ್ ತಾಳ್ಮೆ ಕಮ್ಮಿ ಉಂಡು, ಅಂಚೆನೆ ಅಕುಲು ಮಸ್ತ್ ತೊಂದರೆಡು ಉಪ್ಪೇರು. ಅಂಚಾದ ಮಾತ ಜನಕ್ಲೆಗ್ ಸಾರಾಂಶ ರೂಪಡು ಒಂಜಿ ಪರಮವಾಯಿನ ಸುಖ ಬೊಕ್ಕ ಶಾಂತಿ ಕೊರ್ಪಿನ ಮಾರ್ಗ ಓವು ಪಂಡದ್ ಶೌನಕಾದಿ ಮುನಿನಕುಲು ಮಾತ ಸೂತ ಗೋಸ್ವಾಮಿಡ ಫಸ್ಟ್ ದ ಪ್ರಶ್ನೆಯನ್ನು ಕೇನ್ವೇರು. ಅಂಚೆನೆ ಸೆಕೆಂಡ್ ದ ಪ್ರಶ್ನೆ ಮಾತ ಶಾಸ್ತ್ರಲೆದ ಸಾರಾಂಶ ದಾದ. ಶಾಸ್ತ್ರಲು ಮಸ್ತು ಇಲ್ಲ ಪಂಡದ್ ಅವು ನಮಕ್ ಶಾಸ್ತ್ರಲು ಮಸ್ತು ಇಲ್ಲ ಆಂಡ ಅವಿನ ನಮಕ್ ಓದರೆ ಮಸ್ತ್ ಸಮಯ ಬೋಡು. ಅಂಚಾದು ಓದು ನಕ್ಲೆಗ್ ಬೊಕ್ಕ ಕೇನು ನಕ್ಲೆಗ್ ಸುಲಭಡು ಅರ್ಥ ಆಪಿನಂಚಿನ ಮಾತ ಶಾಸ್ತ್ರಲೆದ ಸಾರ ದಾದ ಪಂಡದ್ ಮುನಿಕುಲು ಸೂತ ಗೋಸ್ವಾಮಿಡ ಕೇನ್ವೇರು. ಪ್ರಭು ಅಡ್ಡವತ್ತನ್ ಪ್ರಭು. ಓಕೆ ಕೇನ್ವೇರು ಮಾತ ಶಾಸ್ತ್ರಲೆದ ಸಾರಾಂಶ ದಾದ ಪಂಡ್ ಮಸ್ತ್ ನಮಕ್ ಶಾಸ್ತ್ರಲು ಮಸ್ತ್ ಉಂಡು ಪ್ರಭು ಪನೊಂದು ಪೇರು ಮಸ್ತ್ ಶಾಸ್ತ್ರ ಉಂಡು. ಅಂಡ್ ಅವೇನು ಓದೆರೆ ಮಾತ ನಮಕ್ ಮಸ್ತ್ ಸಮಯ ಬೋಡಾಪುಂಡು. ಅವನು ಓದೆರೆ ನಮಕ್ ಈ ಜನ್ಮನೇ ಯಾವಂದ ಮಸ್ತ್ ಜನ್ಮ ಬೋಡಾಪುಂಡು. ಅಂಚಾದ್ ಓದು ನಕ್ಲೆಗ್ ಬೊಕ್ಕ ಕೇನು ನಕ್ಲೆಗ್ ಅಂಚಿನ ಸುಲಭಡ ಅರ್ಥ ಆಪಿನಂಚಿನ ಶಾಸ್ತ್ರಲೆದ ಸಾರದಾದ ಪಂಡ್ ಮುನಿಕುಲು ಕೇನ್ವೇರು. ಮೂಜಿನೆ ಪ್ರಶ್ನೆ ಭಗವಂತ ದಾಯೆ ದೇವಕಿ ನಂದನ ಆದ್ ಅವತಾರ ಮಲ್ತೇರು. ವಾಸುದೇವನ ಮಗನಾದ ಕೃಷ್ಣ ಈ ಲೋಕಡು ದಾಯಿ ಅವತಾರ ಮಲ್ತೇರು. ಆಯನ ಅವತಾರದ ಉದ್ದೇಶ ಬೊಕ ರಹಸ್ಯದಾದ ಪಣದು ಕೇನ್ವೇರು. ನಮಗ್ ಗೊತ್ತುಂಡು ಭಗವಂತ ಕೃಷ್ಣ ಅದಿ ಲೋಕಡ ಅವತಾರ ದ್ವಾಪರ ಯುಗಡ್ ಮಲ್ಪೇರು. ಅರೆನ ಅವತಾರದ ಉದ್ದೇಶ ಬೊಕ ರಹಸ್ಯದಾದ ಪಂದು ಮೂಜಿನ ಪ್ರಶ್ನೆ ಡಕುಲ್ ಕೇನ್ವೇರು. 4ನೇ ಪ್ರಶ್ನೆ ಭಗವಂತನ ಅವತಾರ ಬೊಕ್ಕ ಲೀಲೆಲೇನ ತೆರಿಪಾಲೆ. ಸೃಷ್ಟಿ ಸ್ಥಿತಿ ಬೊಕ್ಕ ಲಯ ಮಲ್ಪೆರೆ ಭಗವಂತ ವಾ ರೀತಿದ ಅವತಾರನೆಲ್ಲ ದೆತೊನ್ವೇರು. ಅರೆನ ಪವಿತ್ರವಾಯಿನ ಕಾರ್ಯಲನ ಬಗ್ಗೆ ನಮಕ್ ಪಂಡದು ಕೊರ್ಲೆ ಪಂಡ್ ಶೌನಕಾದಿ ಋಷಿ ನಕುಲು ಮಾತ ಸೂತ ಗೋಸ್ವಾಮಿಡ ಪನ್ಪೇರು. ಸೃಷ್ಟಿ ಸ್ಥಿತಿ ಬೊಕ ಲಯ ಮಲ್ಪೆರೆ ಭಗವಂತ ವಾ ಅವತಾರಲ್ಲ ದೆತೊಂದು ಬರ್ಪೇರಾರು. ಅರೆನ ಪವಿತ್ರವಾಯಿನ ಕಾರ್ಯಲದ ಬಗ್ಗೆ ನಮಕ್ ಪಣದು ಕೊರ್ಲೆ ಪಂದ್ 4ನೇ ಪ್ರಶ್ನೆಡ್ ಅಕಲು ಪನ್ಪೇರು. 5ನೇ ಪ್ರಶ್ನೆ ಭಗವಂತನ ಗುಣಗಾನ ಬೊಕ್ಕ ಮಹಿಮೆ ದಾದ. ಭಗವಂತನ ಪುದರ್ ಪಂಡಿನ ಒಟ್ಟಿಗೆ ಮನುಷ್ಯನ ಪಾಪೊಲ್ಲ ನಾಶ ಆಪಗೆ ಅಂಚಿನ
కృష్ణన మహిమె బొక్క ఆయన గుణత ಬಗ್ಗೆ ನಮಕ್ ವಿವರವಾದ ಪನ್ಲೆ ಪಂಡಿಕೇನ್ ವೇರು ಭಗವಂತ ನಮ್ಮ ಪನ್ಪಂ ಹರೇ ಕೃಷ್ಣ ಮಹಾಮಂತ್ರ ಪನ್ಪ ಅಪ್ಪಗನೆ ನಮಕ್ ಗೊತ್ತಾಪುಂಡು ನಮ್ಮ ಏತ್ ನಮ್ಮ ಕಶ್ಮಲ ಮತ ನಮ್ಮ ಪೋಪುಂಡು ಪಂಡ ಅಂಚೆನೆ ಮೊಕ್ಕುಲಕ್ ಶೌನಕಾದಿ ಋಷಿ ನಕುಲಕ್ ಏನ್ ವೇರು ಸುತ ಗೋಸ್ವಾಮಿಡ ಭಗವಂತನ ಪುದರ್ ಪಂಡಿನ ಪೆಟ್ಟಿಗೆ ಮನುಷ್ಯನ ಪಾಪಲು ನಾಶ ಆಪಗೆ ಅಂಚೆನೆ ಕೃಷ್ಣನ ಮಹಿಮೆ ಬೊಕ್ಕ ಅರೆನ ಗುಣಲೆನ ಬಗ್ಗೆ ಎಂಕ್ಲೆಗ್ ವಿವರವಾದ ಪಂದ್ ಕೊರ್ಲೆ ಪಂದ್ ಐದನೇ ಪ್ರಶ್ನೆ ಪನ್ಪೇರು. ಆಜಿನ ಪ್ರಶ್ನೆ ಕೃಷ್ಣೆ ಈ ಲೋಕ ಬುಡ್ನಿ ಬೊಕ್ಕ ಧರ್ಮ ಏರಿನ ಶರಣು ಪೋಂಡು ಕೃಷ್ಣ ಅರ್ನ ಲೀಲೆನ್ ಮಾತ ಮುಗಿತು ದಾರು ಪೋಪೇರು ದ್ವಾರಕಗ್ ಪೋಪೇರು ಬೊಕ್ಕ ವೈಕುಂಠ ಪೋಪೇರು ಮುಗಿತು ಪೋನಾಗ ಈ ಭೂಲೋಕಡು ಧರ್ಮ ಅರಿನ್ ಬುಡ್ತಿ ಬೊಕ್ಕ ನಮ್ಮ ಏರೇನು ಆಶ್ರಯ ದೇತೋ ನೋಡು ಪಂಡ್ ಕಲಿಯುಗದ ಜನಕುಲ್ ಮತ ಅಜ್ಞಾನುಡು ಪೋಡು ಅಪಗಾಕ್ಲಿಗ್ ತಿಕ್ಕು ಜೇಡಲ ಅರ್ನ ಏರ್ನ ಆಶ್ರಯ ಡುಪೋಡು ಪಂದ್ ಅಕುಲುಕೇನೆ ಪ್ರಭು ಒಂಜಿ ಅಡ್ಡ ಬತ್ತನ್ ಪ್ರಭು ಪ್ಲೀಸ್. ಕಲಿಯುಗಡು ಅಜ್ಞಾನದ ಕತ್ತಲೆಡು ಉಪ್ಪುನ ಜನಕ್ಲೆಗ್ ದಾರಿ ದೀಪಿನ ಆಪಿನ ಏರು ಪಂಡ್ದು ಕಡೇತ ಪ್ರಶ್ನೆ ಕೇನ್ವೇರು. ಕಲಿಯುಗಡು ಮಸ್ತ್ ನಮ್ಮ ಸೆಕೆಂಡ್ ಕ್ವಶನ್ ಕೇಂದ ಅಕ್ಲಿಗ್ ಫಸ್ಟ್ ದಂಡೇಟ ಕೇಂದ ನಮ್ಮ ಗೊತ್ತಾಂಡ ಅಕ್ಲೆ ಆಯುಷ ಕಮ್ಮಿ ಅಕ್ಲೆ ತಾಳ್ಮೆ ಕಮ್ಮಿ ಅಕ್ಲೆ ಮಸ್ತ್ ತೊಂದರೆ ಡುಪ್ಪೇರು ಅಕ್ಲೆ ಅಜ್ಞಾನ ಉಪ್ಪುಂಡು ಅಂಚಿನ ಅಜ್ಞಾನ ಡುಪ್ಪುನ ಜನಕ್ಲೆಗ್ ದಾರಿ ದೀಪ ಆಪಿನಿ ಈರು ಪೋಯಿ ಬೊಕ್ಕ ಏರು ಪಂಡದು ಅಕ್ಲ ಪಡೇತ ಪ್ರಶ್ನೆ ಕೇನೇರು. ಹರೇ ಕೃಷ್ಣ ಪ್ರಭು ಧನ್ಯವಾದ ತಪ್ಪಿತ್ತನು ಶಮಿ ಪ್ರಭು. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು. ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಆನ್ ಪ್ರಭು ಆಜಿ ಕ್ವಶನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಕೇನೋಣತೆ ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತೆಲಿ ಆಜಿ ಪ್ರಶ್ನೆ ಅವೇ ಭಾಗವತಡ್ ಫಸ್ಟ್ ಅಧ್ಯಾಯ ಪಂಡ ನೆಕ್ ಇಡೀ ಭಾಗವತಡ್ ಆನ್ಸರ್ ಉಂಟು ಅಂಚದ ಮಸ್ತ್ ಇಂಪಾರ್ಟೆಂಟ್ ಆಯ್ನ ಪ್ರಶ್ನೆ ಅಂಚದ ಇಂಕ್ ವಾಯ್ಸಿಜಿ ಪನೆರಾಪುಜಿ ನೆಕ್ಸ್ಟ್ ನಮ್ಮ ತುಗ ಪಂಡ ಇದೇನು ನೆಕ್ಸ್ಟ್ ಫ್ರೈಡೇ ನಮ್ಮ ಸಮರೈಸ್ ಮನ್ಪುಗವೆ ಅಂಚದ ಇತ್ತೆ ಇನಿ. ಹರೇ ಕೃಷ್ಣ ಇತ್ತು ನಮ್ಮ ಜಪ ಸ್ಟಾರ್ಟ್ ಆಪುಂಡವೆ. ಹರೇ ಕೃಷ್ಣ ಏನು ಫಸ್ಟ್ ಅಧ್ಯಾಯದ ಲಿಂಕ್ ಪಾಡ್ದಂ ಪ್ರಭು ಐತ ಕ್ವಶನ್ ಪಾಡ್ದಂಡವೆ ಏನ್ ಮಾತಿಲ್ಲ ಅಟೆಂಡ್ ಮನ್ಪ್ಲೆ. ಹರೇ ಕೃಷ್ಣ ಮಾತಾಜಿ నేను ಹೋಸ್ಟ್ ಮನ್ಪವೇನು ಜಪ ಶೇರ್ ಮಂತ್ ಬಿಡ್ಲೆ ಬೈರು ಪ್ರಭು ಯಾನು ವರ್ಷ ಒಂದು ಲ್ಯಾಪ್ಟಾಪ್ ಜಾಯಿನ್ ಆನ ಟೈಮ್ ತಾಗು ಆಶಾ ಮಾತಾಜಿ ಉಳ್ಳಾರ ಲ್ಯಾಪ್ಟಾಪ್ ಉಡಿದ್ದಿ ಮೊಬೈಲ್ ಉಳ್ಳಾರೆ ಮಾತಾಜಿ ಓಕೆ. ಆಶಾ ಮಾತಾಜಿ ಮಲ್ಪಲೆ ಒಕ್ಕ ರೀಡಿಂಗ್ ಕಂಟಿನ್ಯೂಷನ್ ಇದು ಶೇರ್ ಮಲ್ಪರಜ್ಜಿ ಶ್ಲೋಕ ಉಂಡು ಮಾತಾಜಿ ಏನು ಶ್ಲೋಕ ಇದ್ದೇನಿ ಉಂಡು ಶ್ಲೋಕ ಉಂಡು ಶ್ಲೋಕ ಈರೆ ಶೇರ್ ಮಲ್ಪಡಾಪುಣತೆ ಪ್ರಭು ಒಂಜಿ ನಿಮಿಷ ಕಡಪುಂಡು ಜರಿಂಗೆ ಲ್ಯಾಪ್ಟಾಪ್ ಮಲ್ಪರೆ ಜಾಯಿನ್ ಆಡೆ ಲ್ಯಾಪ್ಟಾಪ್ ಮಲ್ಪರೆ ಓಕೆ ಮತ್ತೆ ನಾನು ಶೇರ್ ಮನ್ಪೆ ಉಡಂಜೆಟ್ ಮನ್ಪವೆ ಇತ್ತೆ ನಮ್ಮ ಜಪ ಮನ್ಪುಗವೆ ಬೊಕ್ಕ ಶೇರ್ ಮನ್ಪ. ಹರೇ ಕೃಷ್ಣ. कृष्ण हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम राम हरे हरे. हरे कृष्ण 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 हरे 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 राम राम हरे हरे. हरे कृष्ण 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 हरे 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 राम हरे हरे. हरे कृष्ण 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 हरे 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 राम हरे हरे.
हरे कृष्ण 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 हरे 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 राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम राम हरे 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 कृष्ण 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 हरे हरे राम ಸ್ಕೂಟಿ ಅಡ್ಡ कृष्ण ಉಂಟಾ कृष्ण कृष्ण हरे राम हरे राम राम हरे हरे कृष्ण हरे कृष्ण कृष्ण हरे ಬರ್ತದೆ हरे राम ಅವು हरे ಆ ರೀತಿ ಇಲ್ಲ ಅವೇನೆ ಬಿಡ್ತೀರಾ ಸರ್ कृष्ण हरे ಈ अवेने ಬಿಡ್ತೀರಾ राम हरे राम राम हरे कृष्ण 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 हरे राम हरे कृष्ण 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 हरे राम हरे कृष्ण ಅವೇನೆ कृष्ण ಬಿಡ್ತೀರಾ कृष्ण हरे हरे कृष्ण कृष्ण ಹಾ कृष्ण हरे ಕಲ್ಲು ಹೆಚ್ಚು ಹಾಕ್ಬೇಡ ಸರ್ हरे कृष्ण ಬಾಯ್ कृष्ण ಹಾಕೊಂಡು कृष्ण हरे राम हरे कृष्ण 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 हरे राम हरे 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 कृष्ण 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 हरे ಹಾ राम हरे कृष्ण 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 हरे हरे कृष्ण 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 हरे हरे कृष्ण 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 हरे ನಾಮ ಪಾಡಿ ಮಾತ್ರ ನೀನು ಬರ್ತಿತ್ತು हरे कृष्ण ಹಗುಲು ಮಾತ್ರ ಪಾಡಿ कृष्ण हरे ಬಕ್ಕ ತುಳಸಿ ಮಾಲ ಬರೋ ಅವು ಪಾಡಿ ಬರ್ತು ನೀನು ಬಂದಾರ हरे कृष्ण 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 हरे कृष्ण 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 हरे हरे कृष्ण 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 हरे हरे कृष्ण 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 हरे ಗಟ್ಟಿಗಾರ हरे कृष्ण ಅವ ದಾಲ ತಿಂತೀವಿ ಬಾಕಿ ತಪ್ಪುತ್ತೀವಿ ನಾನ್ ವೆಜ್ ಇದು हरे कृष्ण 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 हरे ಡಯಟ್ ಮಾಡ್ಕೊಳ ಕಲಿ ಆಸೆ ಮೀನ್ ಗೋರಿ ರಾವ್ದ ಕಲೆ ಆಗ ಮೀನ್ ಗೋರಿ ಜೋರ हरे कृष्ण 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 हरे हरे कृष्ण 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 हरे ಅವಳು ಕೆಲವರೆ ಏರ್ ಲೈಫ್ ಕುಡಿಯಲ್ಲ ಅಂಕಲ್ ಹೋದವಳು ಸೇರಿ ಅವರೇ ಬಿಡ್ತಾರೆ ಉಣಾತೆ ಇಸ್ಕಾನ್ ಕೂಡ ಕೂಡಿ ನಮ್ಮ कृष्ण कृष्ण हरे ಅವೇ ಮ್ಯಾಂಗ್ಳೂರ್ ಇಸ್ಕಾನ್ ಮಲ್ಲ ಟೆಂಪಲ್ ಉಂಟದಲ್ಲ ఒక ದಿನ ಕಾಂಡವಯ್ಯ ಉಣ ಸುಂದವರು ಕುಳಾಯಿ हरे कृष्ण कृष्ण हरे हरे राम राम हरे 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 कृष्ण 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 हरे 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 राम राम हरे 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 कृष्ण कृष्ण हरे 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 राम हरे 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 कृष्ण कृष्ण हरे 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 राम हरे 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 राम हरे कृष्ण कृष्ण हरे 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 राम हरे हरे कृष्ण हरे 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 राम हरे 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 राम हरे 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 कृष्ण हरे कृष्ण हरे 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 राम हरे हरे कृष्ण हरे 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 राम हरे कृष्ण कृष्ण हरे राम हरे 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 कृष्ण 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 हरे हरे राम हरे कृष्ण 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 हरे 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 राम हरे कृष्ण 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 हरे हरे कृष्ण हरे हरे राम हरे कृष्ण
कृष्ण कृष्ण हरे 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 राम हरे राम कृष्ण हरे राम हरे राम हरे 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 राम हरे हरे राम कृष्ण राम हरे राम हरे कृष्ण हरे कृष्ण हरे 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 कृष्ण हरे हरे राम हरे हरे राम हरे राम हरे राम हरे 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 राम हरे हरे राम कृष्ण राम हरे राम कृष्ण 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 हरे हरे कृष्ण हरे 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 कृष्ण राम हरे हरे कृष्ण राम राम हरे राम हरे 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 राम हरे कृष्ण राम हरे राम कृष्ण राम कृष्ण हरे कृष्ण हरे 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 कृष्ण हरे राम कृष्ण हरे राम हरे राम हरे 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 राम हरे कृष्ण राम हरे राम कृष्ण राम कृष्ण हरे कृष्ण हरे 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 राम हरे कृष्ण राम हरे राम हरे राम कृष्ण हरे 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 राम कृष्ण हरे हरे राम राम कृष्ण राम कृष्ण हरे कृष्ण हरे 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 कृष्ण राम हरे हरे कृष्ण राम हरे राम राम हरे 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 राम कृष्ण हरे हरे राम कृष्ण राम कृष्ण राम कृष्ण हरे 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 राम हरे हरे राम कृष्ण राम हरे राम कृष्ण हरे 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 कृष्ण कृष्ण हरे हरे कृष्ण राम कृष्ण राम कृष्ण राम हरे 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 राम हरे कृष्ण हरे राम राम कृष्ण राम हरे 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 कृष्ण हरे हरे राम कृष्ण हरे कृष्ण राम कृष्ण राम हरे राम हरे 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 राम हरे हरे राम कृष्ण राम हरे राम कृष्ण हरे 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 कृष्ण हरे हरे कृष्ण 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 हरे कृष्ण कृष्ण हरे 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 राम हरे राम हरे राम कृष्ण राम हरे 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 कृष्ण हरे कृष्ण हरे हरे कृष्ण कृष्ण हरे कृष्ण राम हरे 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 राम हरे राम 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 हरे 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 राम राम हरे राम कृष्ण हरे 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 कृष्ण हरे हरे कृष्ण कृष्ण हरे हरे कृष्ण हरे कृष्ण कृष्ण हरे 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 राम 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 हरे हरे राम हरे राम हरे राम हरे 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 कृष्ण हरे कृष्ण कृष्ण हरे कृष्ण हरे कृष्ण हरे हरे राम हरे हरे राम राम हरे राम राम हरे राम हरे राम हरे 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 कृष्ण हरे हरे कृष्ण 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 हरे 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 राम हरे हरे राम 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 हरे 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 कृष्ण कृष्ण हरे हरे कृष्ण 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 हरे कृष्ण हरे 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 राम हरे राम हरे राम राम हरे राम हरे राम हरे 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 कृष्ण हरे कृष्ण कृष्ण हरे कृष्ण कृष्ण हरे 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 कृष्ण हरे हरे राम हरे 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 राम राम हरे राम हरे राम हरे 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 कृष्ण हरे कृष्ण हरे कृष्ण कृष्ण हरे कृष्ण हरे 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 राम हरे राम 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 कृष्ण हरे कृष्ण कृष्ण हरे 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 राम हरे हरे राम राम कृष्ण राम हरे 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 कृष्ण हरे हरे राम कृष्ण राम हरे राम कृष्ण हरे कृष्ण हरे कृष्ण हरे 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 कृष्ण हरे हरे राम कृष्ण हरे हरे राम हरे राम हरे राम हरे 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 कृष्ण हरे हरे राम कृष्ण राम कृष्ण राम कृष्ण हरे 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 कृष्ण राम हरे हरे कृष्ण राम हरे राम राम हरे 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 कृष्ण राम हरे हरे राम कृष्ण हरे कृष्ण राम कृष्ण हरे 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 राम राम हरे हरे राम 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 हरे राम कृष्ण हरे 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 कृष्ण कृष्ण हरे हरे कृष्ण राम कृष्ण हरे कृष्ण राम हरे हरे राम हरे राम हरे राम हरे हरे राम 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 हरे राम हरे कृष्ण हरे कृष्ण कृष्ण हरे 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 कृष्ण हरे कृष्ण राम कृष्ण हरे 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 राम हरे राम 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 हरे 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 राम राम हरे राम कृष्ण हरे 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 कृष्ण हरे हरे कृष्ण कृष्ण हरे हरे कृष्ण कृष्ण हरे कृष्ण राम हरे 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 राम 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 हरे राम हरे राम हरे राम राम हरे 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 राम हरे 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 कृष्ण हरे हरे कृष्ण 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 हरे 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 राम हरे राम राम हरे 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 राम 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 हरे हरे कृष्ण कृष्ण हरे कृष्ण 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 हरे कृष्ण हरे 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 राम हरे राम हरे राम 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 हरे 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 राम राम हरे राम कृष्ण हरे हरे कृष्ण हरे कृष्ण 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 हरे 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 कृष्ण हरे हरे राम हरे राम हरे राम राम हरे 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 राम कृष्ण राम हरे राम हरे कृष्ण हरे कृष्ण कृष्ण हरे 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 कृष्ण हरे हरे राम राम हरे राम 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 हरे राम हरे 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 राम कृष्ण हरे राम कृष्ण राम हरे कृष्ण हरे 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 कृष्ण हरे राम कृष्ण राम राम कृष्ण राम हरे 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 कृष्ण राम हरे हरे कृष्ण राम कृष्ण राम कृष्ण राम हरे 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 राम हरे कृष्ण हरे राम राम कृष्ण राम हरे कृष्ण हरे 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 कृष्ण हरे हरे राम कृष्ण हरे कृष्ण राम कृष्ण राम हरे हरे राम हरे 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 राम हरे राम कृष्ण राम हरे राम कृष्ण हरे 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 कृष्ण हरे हरे कृष्ण हरे कृष्ण हरे कृष्ण राम कृष्ण हरे हरे राम हरे राम हरे राम हरे राम हरे हरे राम हरे राम कृष्ण राम हरे 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 कृष्ण हरे कृष्ण कृष्ण हरे 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 कृष्ण कृष्ण हरे कृष्ण राम हरे 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 राम हरे राम 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 हरे हरे राम हरे राम हरे राम हरे कृष्ण हरे 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 कृष्ण 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 हरे कृष्ण हरे कृष्ण हरे कृष्ण हरे 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 राम हरे हरे राम राम हरे राम 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 हरे हरे राम हरे 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 कृष्ण हरे हरे कृष्ण कृष्ण हरे कृष्ण 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 हरे कृष्ण हरे 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 राम राम हरे हरे राम 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 हरे 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 कृष्ण कृष्ण हरे हरे कृष्ण 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 हरे कृष्ण कृष्ण हरे 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 राम हरे हरे राम राम हरे राम 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 हरे राम हरे 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 कृष्ण हरे हरे कृष्ण कृष्ण हरे कृष्ण 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 हरे 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 राम हरे हरे राम 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 हरे राम राम हरे राम राम हरे हरे कृष्ण हरे हरे कृष्ण हरे कृष्ण 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 हरे हरे कृष्ण हरे 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 राम हरे राम राम हरे राम राम हरे 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 राम हरे राम कृष्ण राम हरे 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 कृष्ण कृष्ण हरे कृष्ण हरे कृष्ण हरे 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 राम हरे राम हरे राम हरे राम कृष्ण हरे 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 कृष्ण हरे हरे कृष्ण राम हरे राम कृष्ण राम कृष्ण हरे हरे कृष्ण हरे 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 कृष्ण हरे राम हरे कृष्ण राम राम कृष्ण राम हरे 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 राम कृष्ण हरे हरे राम कृष्ण राम कृष्ण राम कृष्ण हरे 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 राम हरे कृष्ण हरे राम राम कृष्ण राम हरे 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 हरे
Krishna Hare Krishna 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 Hare 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 Ram Hare Ram 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 Hare 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 Krishna Hare Krishna 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 Hare 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 Ram 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 Hare 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 Krishna Hare Krishna 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 Hare 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 Ram 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 Hare 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 Krishna Hare Krishna 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 Hare 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 Ram Ram Hare 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 Krishna Hare Krishna 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 Hare 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 Ram Ram Hare 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 Krishna Hare Krishna Krishna Hare 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 Ram Ram Hare 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 Krishna Hare Krishna Hare Ram Hare Ram Hare Hare Krishna Hare Krishna Krishna Hare 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 Ram Hare 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 Krishna Hare Krishna 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 Hare 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 Ram Hare 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 Krishna Hare Krishna 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 Hare 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 Ram
Hare 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 Krishna, Hare Hare Krishna, Krishna, Hare Krishna Krishna, Krishna, Hare 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 Hare, Hare Hare Ram, Rama, Hare Ram, Hare Ram Krishna, Ram, Hare Hare Hare, Krishna, Hare Hare Krishna, Krishna, Hare Krishna Krishna, Krishna, Hare Hare Hare, Hare, Hare Ram Rama, Ram, Hare Hare Ram, Hare, Ram Ram, Hare Hare Hare, Krishna, Hare Krishna Krishna, Hare Krishna Hare, Krishna, Hare Hare, Hare Hare Krishna, Rama, Hare Hare Hare, Rama, Hare Rama Ram, Rama, Hare Hare Ram, Hare, Ram Hare Ram, Krishna, Hare Hare Krishna, Krishna, Krishna Hare Krishna, Hare, Hare Hare, Hare Ram, Hare Hare Rama, Ram, Hare Rama, Rama Rama, Hare Hare, Hare Hare Krishna, Krishna Krishna, Hare Hare, Hare Hare, Rama Rama, Hare Hare. Hare Krishna, Ram Ram Ram, Hare Hare Ram, Hare Hare Krishna, Hare Krishna, Hare Krishna, ಲೈವ್ ಬಂದ್ ಮಾಡ್ತಾರೆ. Hare Krishna, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Hare Rama, Rama Rama, Hare Krishna, Hare Krishna, Hare Hare, Rama Rama, Hare Hare, Hare Krishna, Hare Krishna, Hare Hare, Rama Rama, Hare Krishna, Hare Rama. अहं श्रीमद्भागवत 3.20 ಸ್ವಾತಿ ಮಾತಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಯಾಂ ಪನುಡೆ ಮಾತಾಜಿ ಸ್ಟಾರ್ಟ್ ಮಾಡ್ಬಿಡತ್ತೆ. ಹರೇ ಕೃಷ್ಣ. ಹಾ ಮಾತಾಜಿ. ಹಾ ಯಶೋದ ಮಾತಾಜಿ ಪಲ್ಲೆ ಮಾತಾಜಿ. ಹಾ ಹರೇ ಕೃಷ್ಣ ಮಾತಾಜಿ. ತಥಾ ಸಾಚಹಂ ಪರಿಹೋಡು ಕಾಮಃ ಸಾಮಾನಶೀಲಂ ಗ್ರಹ ಮೇಧ ದೇನುಮಂ ಉಪಾಯೀವಾನ ಮೂಲ ಮೇಷಾ ಮೂಲಂ ದುರಾಶ್ರಯಃ ಕಾಮದೇ ದುಗ್ರಹೇ ಪಸ್ಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ವನಿತಾ ಮಾತಾಜಿ. ಹರೇ ಕೃಷ್ಣ. ವನಿತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.
ವನಿತಾ ಮಾತಾಜಿ, ಸುರೇಖಾ ಮಾತಾಜಿ ಮಾತಾಜಿ ಮ್ಯೂಟ್ ಮಲ್ಪಲೆ ಮಾತಾರೆಲ್ಲ. ಸುಕನ್ಯಾ ಮಾತಾಜಿ ಮ್ಯೂಟ್ ಆನ್ ಮಲ್ಪಲೆ. ಹಾ ವನಿತಾ ಮಾತಾಜಿ ಪಲ್ಲೆ ಮಾತಾಜಿ. ವನಿತಾ ಮಾತಾಜಿ ಪಲ್ಲೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಪನ್ಪೆ ಹರೇ ಕೃಷ್ಣ, ಹರೇ ತಥಾ ಕೃಷ್ಣ. ಸತ್ಯಹಂ ಪರಿವೋಡು ಕಾಮಃ ಸಮಾನಶೀಲಗಃ ಮೇದದೇನಂ ಉಪಯಿತ್ವಾನಮೂಲ ಶೇಷ ಮೂಲಂ ದುರಾಶಾಯ ಕಾಮದುಃಖ ಪೇ ಅಪಸ್ಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಭಾರತಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಥಾ ಸ ಚಾಹಂ ಪರಿವೋಡು ಕಾಮಃ ಸಮಾನಶೀಲಂ ಗೃಹಮೇಧೇನುಂ ಉಪೇಯೀವಾನಮೂಲಮಶೇಷಮೂಲಂ ದುರಾಶಯ ಕಾಮದುಃಖಂಗ್ರೀಪಸ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಶೈಲಜಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತಥಾ ಸ ಚಾಹಂ ಪರಿವೋಡು ಕಾಮಃ ಸಮಾನಶೀಲಾಂ ಗೃಹಮೇಧೇನುಂ ಉಪೇಯೀವಾನಮೂಲಮಶೇಷಮೂಲಂ ದುರಾಶಯ ಕಾಮದುಗ್ನೈ ಪಸ್ಯ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ವಸಂತಿ ಮಾತಾಜಿ ಹರೇ ಕೃಷ್ಣ. ವಸಂತಿ ಮಾತಾಜಿ ಹರೇ ಕೃಷ್ಣ. ಸರಿತಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಥಾ ಸ ಚಾಹಂ ಪರಿವೋಡು ಕಾಮಃ ಸಮಾನಶೀಲಂ ಗೃಹಮೇಧೇನುಂ ಉಪೇಯೀವಾನಂ ಮೂಲಶೇಷಮೂಲಂ ದುರಾಶಯಾಃ ಕಾಮದುಘೈಕ್ರಪಸ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಸುರೇಖಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಥಾ ಸ ಚಾಹಂ ಪರಿವೋಡು ಕಾಮಃ ಸಮಾನಶೀಲಂ ಗೃಹಮೇಧೇನುಂ ಉಪೇಯೀವಾನ ಮೂಲ ಅವಶೇಷಮೂಲಂ ದುರಾಶಯ ಕಾಮದುಗ್ನೈವಸ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಅನಿತಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತಥಾ ಸ ಚಾಹಂ ಪರಿವೋಡು ಕಾಮಃ ಸಮಾನಶೀಲಂ ಗೃಹಮೇಧೇನುಂ ಉಪೇಯೀವಾನಮೂಲಂ ಅಶೇಷಮೂಲಂ ದುರಾಶಯ ಕಾಮದುಗಾಂಗ್ರಿಪಸ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ವಸಂತಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಂ ಪರಿವೋಡು ಕಾಮ ಸಮಾನಶೀಲಂ ಗೃಹಮೇಧೇನ ಉಪೇಯನ್ಮೂಲ ಶೇಷಮೂಲಂ ದುರಾಶಯ ಕಾಮದುಗ್ನೈಪಸ್ಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಅನುಸೂಯ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಥಾ ಸ ಚಾಹಂ ಪರಿವೋಡು ಕಾಮ ಸಮಾನಶೀಲಂ ಗೃಹಮೇಧೇನುಂ ಉಪೇಯೀವಾನಂ ಮೂಲಂ ಶೇಷಮೂಲಂ ದುರಾಶಯ ಕಾಮದುಃಖಾಗ್ರೇಪಸ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಸುಗಂಧಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತಥಾ ಸ ಚಾಹಂ ಪರಿವೋಡು ಕಾಮ ಸಮಾನಶೀಲಂ ಗೃಹಮೇಧೇನುಂ ಉಪೇಯೀವಾನ ಮೂಲಮಶೇಷಮೂಲಂ ದುರಾಶಯ ಕಾಮದುಗ್ನೈಪಸ್ಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಸುಗುಣ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ತಥಾ ಸ ಕೃಷ್ಣ. ಚಾಹಂ ಪರಿವೋಡು ಕಾಮಃ ಸಮಾನಶೀಲಂ ಗೃಹಮೇಧೇನುಂ ಉಪೇಯೀವಾನಮೂಲಮಶೇಷಮೂಲಂ ದುರಾಶಯ ಕಾಮದುಗ್ನೈಪಸ್ಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಕುಸುಮ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ತಥಾ ಕೃಷ್ಣ. ಸತ್ಯಾಹಂ ಪರಿವೋಡು ಕಾಮ ಸಮಾನಶೀಲಂ ಗೃಹಮೇಧೇನುಂ ಉಪೇಯೀವಾನಮೂಲಮಶೇಷಮೂಲಂ ದುರಾಶಯ ಕಾಮದುಗ್ನೈಪಸ್ಯ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ ಧನ್ಯವಾದ ಮಾತಾಜಿ. ಸವಿತಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀಮದ್ ಭಾಗವತ ಅಮೂಜಿ ಪಾಯಿಂಟ್ 21.1 ತಥಾ ಸಚಾಹಂ ಪರಿವೋಡು ಕಾಮಃ ಸಮಾನಶೀಲಂ ಗೃಹಮೇಧೇನುಂ ಉಪೇಯಿವಾನಮೂಲಂ ಅಶೇಷಮೂಲಂ ದುರಾಶಯ ಕಾಮದುಗಾಂಗ್ರಪಸ್ಯ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಧನ್ಯವಾದ ಮಾತಾಜಿ. ಸುಗಂಧಿ ಮಾತಾಜಿ ಹರೇ ಕೃಷ್ಣ. ಹರೇ ಸುಗಂಧಿ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇನುಡೆ ಹರೇ ಮಾತಾಜಿ. ಕೇನುಡಿ ಕೇನುಡೆ ಕೇನುಡಿ ಮಾತಾಜಿ ಕೇನುಡಿ. ಸಾಜಾಹೋ ಪರಿ ಮೂಡು ಕಾಮ ಸಮಾನಶೀಲಂ ಗೃಹಮೇಧೇನುಂ ಉಪಯೇನ ವಾನ ಮೂಲ ಶೇಷ ಮೂಲಂ ದುರಾಶಯ ಕಾಮದೋ ಗಂಜೇತ ಸ್ಪೃಶ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಧನ್ಯವಾದ ಮಾತಾಜಿ. ಹೇಮಲತಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತಥಾ ಸಚಾಹಂ ಪರಿವೋಡು ಕಾಮಃ ಸಮಾನಶೀಲ ಗೃಹಮೇಧೇನಂ ಉಪಾಯಿವಾನ ಮೂಲಂ ಶೇಷ ಮೂಲಂ ದುರಾಶಯ ಕಾಮ ದುಃಖ. ಹರೇ ಕೃಷ್ಣ ಮಾತಾಜಿ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಧನ್ಯವಾದ ಮಾತಾಜಿ. ಪುಷ್ಪಕುಶ ಮಾತಾಜಿ ಹರೇ ಕೃಷ್ಣ. ಪುಷ್ಪಕುಶ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವು ಮ್ಯೂಟ್ ಆಯ್ತು ಪಕ್ಕ. ಹರೇ ಓಕೆ ಕೃಷ್ಣ. ಓಕೆ ಮಾತಾಜಿ ಧನ್ಯವಾದ ಮಾತಾಜಿ. ಹರೇ ತಥಾ ಚಾಹಂ ಪರಿವೋಡು ಕಾಮಃ ಸಮಾನಶೀಲಂ ಗೃಹಮೇಧೇನುಂ ಉಪೇಯುವಾನಮೂಲಮಾಶೇಷೇಣ ಮೂಲಂ ದುರಾಶಾಯಃ ಕಾಮದುಗಾಗ್ರೇಪಸ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಧನ್ಯವಾದ ಮಾತಾಜಿ. ಪ್ರೀತ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಥಾ ಸಚಾಹಂ ಪರಿವೋಡು ಕಾಮಃ ಸಮಾನಶೀಲಂ ಗೃಹಮೇಧೇನುಂ ಉಪೈವಾನ ಶೇಷ ಮೂಲಂ ದುರಾಶಯ ಕಾಮದುಃಖಪಸ್ಯ. ಹರೇ ಕೃಷ್ಣ ಮಾತಾಜಿ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಧನ್ಯವಾದ ಮಾತಾಜಿ. ಪ್ರಿಯಂಕ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತಥಾ ಸಚಾಹಂ ಪರಿವೋಡು ಕಾಮಃ ಸಮಾನಶೀಲಂ ಗೃಹಮೇಧೇನುಂ ಉಪಾಯಿವಾನ ಮೂಲಮಃ ಶೇಷ ಮೂಲಂ ದುರಾಶಾಯ ಕಾಮದುಃಖ. ಹರೇ ಕೃಷ್ಣ ಮಾತಾಜಿ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ ಧನ್ಯವಾದ ಮಾತಾಜಿ. ಸುಮತಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತಥಾ ಸಚಾಹಂ ಪರಿವೋಡು ಕಾಮ ಸಮಾನಶೀಲಂ ಗೃಹಮೇಧೇನುಂ ಉಪೇಯಿವಾನಂ ಮೂಲ ಅಶೇಷ ಮೂಲಂ ದುರಾಶಯ ಕಾಮದುಗಾಗ್ರಪಸ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಧನ್ಯವಾದ ಮಾತಾಜಿ. ಸುಗಂಧಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಥಾ ಸಚಾಹಂ ಪರಿಮೂಢ ಕಾಮ ಸಮಾನಶೀಲಂ ಗೃಹಮೇಧೇನುಂ ಉಪೈವಾನ ಮೂಲಮಶೇಷ ಮೂಲಂ ದುರಾಶಯಂ ಕಾಮ ದುಷ್ಪ್ರೇಕ್ಷಪಸ್ಯ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಧನ್ಯವಾದ ಮಾತಾಜಿ. ಜಯಶ್ರೀ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಥಾ ಸಚಾಹಂ ಪರಿವೋಡು ಕಾಮಃ ಸಮಾನಶೀಲಾಂ ಗೃಹಮೇಧೇನುಂ ಉಪೇಯಿವಾನ್ಮೂಲಮಶೇಷ ಮೂಲಂ ದುರಾಶಯ ಕಾಮದುಗಾಂಗ್ರಿಪಸ್ಯ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಧನ್ಯವಾದ ಮಾತಾಜಿ. ಯಶ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಥಾ ಸಚಾಹಂ ಪರಿವೋಡು ಕಾಮಃ ಸಮಾನಶೀಲಂ ಗೃಹಮೇಧೇನುಂ ಉಪೇಯಿವಾನ್ ಮೂಲಮಃ ಶೇಷ ಮೂಲಂ ದುರಾಶಯ ಕಾಮದುಗ್ರಾಂಗ್ರಿಪಸ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದ. ಮಾತಾಜಿ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಲತಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತಥಾ ಹರೇ ಕೃಷ್ಣ. ಸಚಾಹಂ ಪರಿವೋಡು ಕಾಮಃ ಸಮಾನಶೀಲಂ ಗೃಹಮೇಧೇನುಂ ಉಪಾಯಿವಾನ ಮೂಲಂ ಅಶೇಷ ಮೂಲಂ ದುರಾಶಯ ಕಾಮ ದುರ್ಗೈಪಶ್ಯ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಧನ್ಯವಾದ ಮಾತಾಜಿ.
ಚಿತ್ರಲೇಖಾ ಮಾತಾಜಿ ಹರೇ ಕೃಷ್ಣ ಹರೇ ಕೃಷ್ಣ तथा सा चाहं परिवोढुकामः समानशीलं ग्रहमेदधेनुम् उपेयिवानामूलमशेषेष मूलं शेषमूलं दुराशयः कामदुगाग्निपस्य हरे कृष्ण माताजी धन्यवाद ಹರೇ ಕೃಷ್ಣ ಮಾತಾಜಿ ಧನ್ಯವಾದ ಮಾತಾಜಿ ವೀಣಾ ಮಾತಾಜಿ ಹರೇ ಕೃಷ್ಣ हरे कृष्ण माताजी तथा हरे कृष्ण सचाहं परिवोढुकामः समानशीलं गृहमेदधेनुम् उपेयिवानमूलमशेषमूलं दुराशयः कामदुराग्रैः हरे कृष्ण माताजी धन्यवाद ಹರೇ ಕೃಷ್ಣ ಮಾತಾಜಿ ಧನ್ಯವಾದ ಮಾತಾಜಿ ವಿಶಾಲಾಕ್ಷಿ ಮಾತಾಜಿ ಹರೇ ಕೃಷ್ಣ हरे कृष्ण माताजी ಹರೇ ಕೃಷ್ಣ तथा सचहं परिवोढुकामः समानशीलं गृहमेदधेनुम् उपेयिवानामूलमशेषमूलं दुराशाय कामातुका च पश्यः हरे कृष्ण माताजी हरे कृष्ण धन्यवाद माताजी धन्यवाद माताजी सुंदर प्रभुजी हरे कृष्ण हरे कृष्ण माताजी हरे कृष्ण तथा हरे स चाहं परिवोढुकामः समानशीलं ग्रहमेदधेनुम् उपेयीवान मूलमशेषमूलं दुराशयः काम दुगाग्रे पश्यः हरे कृष्ण माताजी हरे कृष्ण प्रभुजी धन्यवाद प्रभुजी यशोदा माताजी हरे कृष्ण माताजी हरे कृष्ण तथा सत्याहं परिवोढुकामः समानशील ಒಂದು ಮಿನಿಟ್ ಮಾತಾಜಿ ಒಂದು ಮಿನಿಟ್ ಸಾರಿ तथा सचाहं परिवोढुकामः समानशीलं ग्रहमेदधेनुम् मूलम् अशेषमूलं दुराशयः कामदुगाग्रे पश्य हरे कृष्ण माताजी धन्यवाद माताजी हरे कृष्ण माताजी धन्यवाद माताजी प्रमिला माताजी हरे कृष्ण हरे कृष्ण माताजी हरे कृष्ण हरे कृष्ण परिवोढुकामा समानशीलां ग्रहमेदधेनुम् उपेयिवानमूलमशेषमूलं दुराशया कामदुगाग्रपस्य धन्यवाद माताजी हरे कृष्ण हरे कृष्ण माताजी धन्यवाद माताजी शांता माताजी हरे कृष्ण ಒಂದು ಮಿನಿಟ್ ಮಾತಾಜಿ ओके माताजी ಮಾತಾಜಿ ಒಂದು ಮಿನಿಟ್ ಸ್ಕ್ರೀನ್ हाँ ತೋಜೊಂದಿತ್ತು ಒಂದು ಮಿನಿಟ್ हाँ हाँ माताजी ಓಡಿಪೋಂಡು मित्त ಒಂದು ಮಿನಿಟ್ ಗೊತ್ತಿಲ್ಲ ಮಾತಾಜಿ ಸ್ಕ್ರೀನ್ ಒಂದು ಎರೆಗ್ಲ ಕೊರ್ಲೆ ಮಾತಾಜಿ ಆನಿತ್ತೆ ಸ್ಕ್ರೀನ್ ಒಂಚೂರು ನಾಂಡು ಓಕೆ ಮಾತಾಜಿ ಒಂದು ವೇಳೆ ಅಂಚೆ ಆಜಿ ಇದ್ದಂಡ ಬತ್ತನ್ ನೀವು ಮಾತಾಜಿ ಒಂದ್ಸಲ ಬತ್ತನ್ ಹಾ ಬತ್ತನ್ ಪಲ್ಲೆ 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 ಮಾತಾಜಿ ಬತ್ತನ್ ಮಾತಾಜಿ ಓಕೆ ಪನೋಡೆ ಪಲ್ಲೆ ಮಾತಾಜಿ ಹಾ ಪಲ್ಲೆ ಪಲ್ಲೆ तथा हरे कृष्ण तथा हरे कृष्ण सस्ताहं परिवोढुकामं समानशीलं ग्रहमेदधेनुम् उपेयीवानामूलामशेषमूलं दुराशया पश्य हरे कृष्ण माताजी हरे कृष्ण माताजी धन्यवाद माताजी सुरेश प्रभुजी हरे कृष्ण हरे कृष्ण माताजी हरे कृष्ण तथा स चाहं परिमूढकामः समानशीलं गृहमेदधेनुम् उपायिवानामुलवशेषमूलं दुराशाय कामादुरज्ञपस्य हरे कृष्ण माताजी हरे कृष्ण प्रभुजी धन्यवाद प्रभुजी पुष्पलता माताजी हरे कृष्ण हरे कृष्ण माताजी हरे तथा कृष्ण तथा स चाहं परिवोढुकामं समानशीलं ग्रहमेदधेनु उपैवानामूलम् अशेषमूलं दुराशया कामदुग्धाग्रपस्य हरे कृष्ण धन्यवाद माताजी हरे कृष्ण माताजी धन्यवाद माताजी ज्योति माताजी हरे कृष्ण हरे कृष्ण माताजी हरे तथा सचाहं परिमोढुकामः समानशीलं ग्रहमेदधेनुम् उपेय्वानामूलां शेषमूलं दुराशया कामादुगवृवपस्य हरे कृष्ण माताजी धन्यवाद हरे कृष्ण
हरे कृष्ण माताजी, धन्यवाद माताजी। राधिका माताजी, हरे कृष्ण। हरे कृष्ण माताजी। हरे कृष्ण। सचाहं परिवोढुकामः समानशीलं ग्रहमेदधेनुम् उपेयवानामूलामशेषमूलं दुराशयः कामादुगाग्रेपस्य। हरे कृष्ण माताजी, धन्यवाद। हरे कृष्ण माताजी, धन्यवाद माताजी। सरोजिनी माताजी, हरे हरे कृष्ण। कृष्ण हरे तथा कृष्ण। चाहं परिवोढुकामः समानशीलं ग्रहमेददेनुम् उपेयिवानां मूलमाशेषमूलं दुराशयः कामदुग्राज्ञेपस्य। हरे कृष्ण माताजी, धन्यवाद। हरे कृष्ण माताजी, धन्यवाद माताजी। गजलीला यशोमती माताजी, हरे कृष्ण। गजलीला यशोमती माताजी, हरे कृष्ण। हरे कृष्ण माताजी। हरे कृष्ण। तथा स चाहं परिवोढुकामः समानशीलां गृहमेतदेनम् उपेयिवानमूलमशेषमूलं दुराशया कामदु गाञ्जरैपस्यः। हरे कृष्ण माताजी, हरे कृष्ण। हरे कृष्ण माताजी, धन्यवाद माताजी। लावण्य माताजी, हरे कृष्ण। हरे कृष्ण माताजी। हरे कृष्ण। तथा स चाहं परिपूढकामः समानशीलं ग्रहमेददेनुम् उपैवानाशेषमूलं दुराशया कामदुगाग्रैपस्य। हरे कृष्ण माताजी। हरे कृष्ण माताजी, धन्यवाद माताजी। लता माताजी, हरे कृष्ण। हरे कृष्ण माताजी। हरे तथा कृष्ण। चाहं परिवोढकामं समानशीलं ग्रहमेददेनुम् उपायिवानामूलमहेशमूलं माया उपायिवानामूलेशमूलं दुरासाय कामादुग्रपश्य। हरे कृष्ण माताजी। हरे कृष्ण माताजी, धन्यवाद माताजी। वसंती माताजी, हरे कृष्ण। हरे कृष्ण माताजी। तथा हरे स कृष्ण। चाहं परिवोढकामं समानशीलं ग्रहमेददेनुम् उपेयिवानामूलमशेषमूलं दुराशामदुग्धेनिपस्यः। हरे कृष्ण माताजी। हरे कृष्ण माताजी, धन्यवाद माताजी। सुमति रमेश माताजी, हरे कृष्ण। हरे कृष्ण माताजी। हरे तथा कृष्ण। अहं परिवोढुकामः समानशीलं ग्रामेददेनुम् उपायिवानामूलम् अशेषमूलं दुराशय कामादुग्रहे पश्य। हरे कृष्ण माताजी। हरे कृष्ण माताजी, धन्यवाद माताजी। सुधा माताजी, हरे कृष्ण। हरे कृष्ण माताजी। हरे तथा कृष्ण। स चाहं परिवोढुकामः समानशीलं गृहमेधधेनुम् उपेयिवान्मूलमशेषमूलं दुराशयः दुगाङ्ग्रिपस्य। हरे कृष्ण, धन्यवाद माताजी। हरे कृष्ण माताजी, धन्यवाद माताजी। लक्ष्मी माताजी, हरे कृष्ण। हरे कृष्ण माताजी। हरे हरे कृष्ण। कृष्ण माताजी। तथा स चाहं परिमूढकामं समानशीलं ग्रहमेददेनुम् उपहीनवानां मूलमेषमूलां दुराशयं कामान् दुर्गस्य पश्यम् पश्यम्। हरे कृष्ण माताजी। हरे कृष्ण माताजी, धन्यवाद माताजी। धन्यवाद। हरे कृष्ण। धन्यवाद। हरे कृष्ण। उज्ज्वल माताजी, हरे कृष्ण। हरे कृष्ण माताजी। हरे कृष्ण। श्रीमद् भागवत 3.21.15 तथा स चाहं परिवोढुकामा समानशीलं गृहमेधेनुम् उपेयिवानमूलं शेषमूलं दुराशया कामदुघानघृपस्य. Translation: Similarly, I, with a mentality of attachment, desire
to marry a woman to take on a wife who was a similar nature, simply to secure a milch cow for my family life. Gruhameda Dhenum, this with a perverse desire, Durashaya, I approach the root of all roots, Ashaya Moolam, the Lord whose feet Anagrippa are like the wish-filling cow, Kama, Buddha, to ask for material comforts. Hare Krishna Mataji, Dhanyavad Mataji, Hare Krishna Prabhuji, Dhanyavad Prabhuji. हरे कृष्ण माताजी धन्यवाद माताजी आशा माताजी हरे कृष्ण हरे कृष्ण माताजी हरे कृष्ण तथा स चाहं परिवोढुकामः समानशीलां गृहमेधेनुम् उपेयिवान् मूलं शेषमूलं दुराशयः कामदुघग्रीपस्य ट्रांसलेशन तथा स चाहं Similarly, I, with a mentality of attachment, desired to marry a woman to take on a wife who was of similar nature, simply to secure a milk cow for my family life, Graha Medha Denum. Thus, with a perverse desire, Durashaya, I approached the root of हरे कृष्ण माताजी ಏನಂತ ಬಿಟ್ಟಾರೆ real हरे कृष्ण material comforts. धन्यवाद माताजी. हरे हरे कृष्ण कृष्ण माताजी माताजी. हरे कृष्ण धन्यवाद माताजी शेट्टी वनिता माताजी हरे कृष्ण हरे कृष्ण माताजी तथा हरे स कृष्ण चाहं परिवोढुकामः समानशीलं ग्रहमेधधेनुम् उपैवानामूलम् अशेषमूलं दुराशया कामद्रघेस्पस्य हरे कृष्ण माताजी धन्यवाद हरे कृष्ण माताजी धन्यवाद माताजी पवित्र माताजी हरे कृष्ण हरे कृष्ण माताजी हरे कृष्ण तथा स चाहं परिवोढुकामः समानशीलं गृहमेधेनुम् उपेयिवान् मूलम् अशेषामूलं दुराशया कामा दुःखान् ग्रहिपास्य. Similarly, I, with a mentality of attachment, desired to marry a woman to take her on a wife who was of similar nature, simply to secure a milch cow for my family, Graha Meda Denu. Thus, with a perverse desire, I approach the root of all roots, the Lord whose feet are like the wish-fulfilling cow to ask for material comforts. Hare Krishna Mataji, Hare Krishna Prabhuji. हरे कृष्ण माताजी धन्यवाद माताजी आशा माताजी हरे कृष्ण हरे कृष्ण माताजी हरे कृष्ण तथा स चाहं परिवोढुकामः समानशीलं गृहमेधधेनुम् उपेयिवानामूलमाशेषमूलं दुराशयं कामदुघाङ्ग्रे पश्य हरे कृष्ण माताजी हरे कृष्ण माताजी धन्यवाद माताजी हरे कृष्ण प्रभु तथा स चाहं परिवोढुकामः समानशीलं गृहमेधधेनुम् उपेयिवानामूलम् अशेषमूलं दुराशया कामदुघ्रङ्ग्य पश्य हरे कृष्ಣ ಧನ್ಯವಾದಗಳು ಕನ್ನಡ ಪ್ರಿಯರಂತ ಅದೇ ರೀತಿ ನಾನು ಸಹ ಭೌತಿಕ ಆಸಕ್ತಿಯಿಂದ ಸಮಾನ ಸ್ವಭಾವದವಳಾದ ಒಂದೇ ಸ್ತ್ರೀಯನ್ನು ಮದುವೆಯಾಗಲು ಬಯಸಿದೆ ಪರಿಯೋಡು ಕಾಮಹ ಕೇವಲ ನನ್ನ ಗೃಹಸ್ಥ ಜೀವನಕ್ಕೆ ಒಂದು ಹಾಲು ನೀಡುವ ಹಸು ಗೃಹಮೇಧಧೇನು ದೊರೆಯಲೆಂದು ಹೀಗೆ ದುರಾಸೆಯುಳ್ಳ ಮನಸ್ಸಿನಿಂದ ದುರಾಶಯ ನಾನು
ಎಲ್ಲಾ ಮೂಲಗಳಿಗೂ ಮೂಲವಾಗಿರುವ ಅಶೇಷ ಮೂಲಂ ಆ ಭಗವಂತನ ಪಾದಗಳನ್ನು ಆಶ್ರಯಿಸಿದೆ. ಆತನ ಪಾದಗಳು ಇಷ್ಟಾರ್ಥ ಪೂರೈಸುವ ಕಾಮಧೇನುವಿಗೆ ಕಾಮದಘ ಸಮಾನವಾಗಿದೆ. ಹರೇ ಕೃಷ್ಣ ಪ್ರಭುಜಿ ಎಲ್ಲ ಓದಿದ್ದಾರೆ. ಹರೇ ಕೃಷ್ಣ and ಪ್ರಭುಜಿ and ಮಾತಾಜಿ. ಹರೇ ಕೃಷ್ಣ. हरे कृष्ण प्रभु. Krishna Das Prabhu ji. We together. ಪ್ರಭುಜ್ಜರ್ ಅನ್ ಮಾತಾಜಿ. Share one pevende ಅಷ್ಟು. ಸೋಚರ್ ಲೆಫ್ಟ್ ಆಗ್ತೀರಾ? लैपटॉप को कर ले प्रभु. हरे कृष्ण प्रभु. वही कंट्रोल करिए. नेक को कर पाए प्रभु. हरे कृष्णा. हरे कृष्ण माता. कुड़ंजी को कर ले प्रभु. वो एक जी. एक कॉस्ट इज प्रभु. इतना कॉस्ट ಮಾಡ್ತಾರೆ. ರಡ್ಡೆಕ್ಲ ಕೊಡ್ತೀಯ. ಸೂಪರ್. ಅಧ್ಯಾಯ ಒಂದು. ಹರೇ ಕೃಷ್ಣ. ಸ್ವಾತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಧ್ಯಾಯ ಗರುಡ ಮಹಾಪುರಾಣದ ಬ್ರಹ್ಮಕಾಂಡ ಅಧ್ಯಾಯ 1. ಭಗವಾನ್ ಶ್ರೀಹರಿಯ ಮಹಿಮೆ ಮತ್ತು ಅವನ ಸರ್ವೇಶ್ವರತ್ವದ ಪ್ರತಿಪಾದನೆ. ಶ್ರೀಹರಿಗೆ ಶ್ರೀಮದ್ ಭಾಗವತ, ವಿಷ್ಣು ಮತ್ತು ಗರುಡ ಈ 3 ಪುರಾಣಗಳು ವಿಶೇಷ ಪ್ರಿಯವಾದವು. ಇವುಗಳ ನಿರೂಪಣೆ ಮತ್ತು ಗರುಡ ಪುರಾಣದ ಮಹಾತ್ಮೆ. ಪ್ರಾಚೀನ ಕಾಲದ ಮಾತಿದು. ಜಗತ್ತಿನ ನೇತ್ರ ಸ್ವರೂಪದ ಆ ಪರಮ ಬ್ರಹ್ಮ ಶ್ರೀಹರಿಯ ಸ್ತವನ ಮಾಡುತ್ತಾ ಎಲ್ಲಾ ಶಾಸ್ತ್ರಗಳ ತತ್ವಜ್ಞ ಶೌನಕ ಆದಿ ಬ್ರಹ್ಮವಾದಿ ಋಷಿಗಣವು ನೈಮಿಷ ಹೆಸರಿನ ಮಹಾಪುಣ್ಯ ಕ್ಷೇತ್ರದಲ್ಲಿ ಉತ್ತಮ ತಪಸ್ಸಿನಿಂದ ಸಂಲಗ್ನರಾಗಿದ್ದರು. ಅವರೆಲ್ಲರೂ ಜಿತೇಂದ್ರಿಯರು, ಹಸಿವು ಬಾಯಾರಿಕೆಗಳನ್ನು ಗೆದ್ದವರು, ಸತ್ಯಪರಾಯಣರು ಮತ್ತು ಸಂತರೂ ಆಗಿದ್ದರು. ಅವರು ವಿಶಿಷ್ಟ ಭಕ್ತಿಯೊಡನೆ ಸಮಸ್ತ ಪ್ರಪಂಚಕ್ಕೆ ಜ್ಞಾನವನ್ನು ಕೊಡುವ ಭಗವಾನ್ ವಿಷ್ಣುವಿನ ನಿರಂತರ ಪೂಜೆ ಮಾಡುತ್ತಿದ್ದರು. ಅಲ್ಲಿ ಕೆಲವರು ಯಜ್ಞಗಳ ಮೂಲಕ ಯಜ್ಞಪತಿಯ, ಕೆಲವರು ಜ್ಞಾನದ ಮೂಲಕ ಜ್ಞಾನಾತ್ಮಕ ಪರಬ್ರಹ್ಮನ, ಮತ್ತೆ ಕೆಲವರು ಪರಮ ಭಕ್ತಿಯಿಂದ ನಾರಾಯಣನ ಪೂಜೆಯಲ್ಲಿ ತೊಡಗಿದ್ದರು. ಒಂದು ಸಲ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಈ 4 ಪುರುಷಾರ್ಥಗಳ ಪ್ರಾಪ್ತಿಯ ಉಪಾಯವನ್ನು ತಿಳಿಯುವ ಇಚ್ಛೆಯಿಂದ ಈ ಒಂದು ಸ್ಥಾನದಲ್ಲಿ ಸೇರಿದ್ದರು. ಊರ್ಧ್ವರಥ ಆ ಮುನಿಗಣ ಮಹಾತ್ಮಗಣ ಸಂಖ್ಯದಲ್ಲಿ 26 ಸಹಸ್ರರು ಇದ್ದರು. ಹಾಗೂ ಅವರ ಪ್ರಾಶಿಷ್ಯರ ಸಂಖ್ಯೆಯಾದರೂ ಬಹಳವಾಗಿತ್ತು. ಜಗತ್ತಿಗೆ ಅನುಗ್ರಹ ಮಾಡುವವರು, ವೀತರಾಗ ಹಾಗೂ ಮಾತ್ಸರ್ಯ ರಹಿತರಾದ ಆ ಮಹಾ ತೇಜಸ್ವಿ ಮುನಿಗಳು ಪರಸ್ಪರ ವಿಚಾರ ಮಾಡತೊಡಗಿದರು. ಏನೆಂದರೆ, ಈ ಜಗತ್ತಿನಲ್ಲಿ ದುಃಖಿತ ವ್ಯಕ್ತಿಗಳಿಗೆ ಭಗವಾನ್ ಹರಿಯ ಬಗ್ಗೆ ಅಚಲ ಭಕ್ತಿಯು ಹೇಗಾಗುವುದು ಮತ್ತು ಹೇಗೆ ಆದಿ ದೈವಿಕ, ಆದಿ ಭೌತಿಕ ಮತ್ತು ಆಧ್ಯಾತ್ಮಿಕ ಸಂಪೂರ್ಣ ಕರ್ಮಗಳ ಸಿದ್ಧಿಗಳ ಆಗುವುದು. ಆ ಋಷಿಗಳ ಈ ಜಿಜ್ಞಾಸೆಯನ್ನು ತಿಳಿದು ಮಹಾಮುನಿ ಶೌನಕ ಕೈಜೋಡಿಸಿ ವಿನಯ ಪೂರ್ವಕ ಹೇಳಿದರು. ಶೌನಕರು ಹೇಳಿದರು, ಹೇ ಋಷಿಗಳೇ, ಪೌರಾಣಿಕರಲ್ಲಿ ಉತ್ತಮರಾದ ಸೂತ ಮಹಾರಾಜರು ಈ ಸಮಯದಲ್ಲಿ ಪವಿತ್ರ ಸಿದ್ಧಾಶ್ರಮದಲ್ಲಿ ವಿರಾಜಮಾನರಾಗಿದ್ದಾರೆ. ಅವರು ಭಗವಾನ್ ವೇದವ್ಯಾಸರ ಶಿಷ್ಯರು ಮತ್ತು ಯತಿಗಳ ಈಶ್ವರರು. ಅವರು ನಿಮ್ಮ ಜಿಜ್ಞಾಸಾ ವಿಷಯದ ಎಲ್ಲಾ ಮಾತುಗಳನ್ನು ಬಲ್ಲರು. ಆದ್ದರಿಂದ ಅವರ ಬಳಿ ಹೋಗಿ ನಾವು ಕೇಳೋಣ. ಶೌನಕ ಮುನಿಗಳು ಹೀಗೆ ಹೇಳಿದ ಮೇಲೆ ಎಲ್ಲರೂ ಆ ಪುಣ್ಯ ಸಿದ್ಧಾಶ್ರಮಕ್ಕೆ ಹೋದರು. ನೈಮಿಷಾರಣ್ಯವಾಸಿ ಆ ಋಷಿಗಳು ಸುಖಪೂರ್ವಕವಾಗಿ ಆಸನಗಳಲ್ಲಿ ಕುಳಿತು ಸೂತರನ್ನು ಕೇಳಿದರು. ಋಷಿಗಳು ಹೇಳಿದರು,
ಏ ಸುವ್ರತ, ಯಾವ ಉಪಾಯದಿಂದ ಭಗವಾನ್ ವಿಷ್ಣುವನ್ನು ಪ್ರಸನ್ನಗೊಳಿಸಬಹುದು ಮತ್ತು ಅವನ ಪೂಜೆಯನ್ನು ಹೇಗೆ ಮಾಡಬೇಕು ಇದನ್ನು ತಿಳಿಸಿ, ಮತ್ತು ಮುಕ್ತಿಯ ಸಾಧನಭೂತ ಯಾವುದು ಎಂಬುದನ್ನು ಮಾಡಿ ತಿಳಿಸಿ. ಸೂತರು ಹೇಳಿದರು, ಏ ಋಷಿಗಣರೇ, ಭಗವಾನ್ ವಿಷ್ಣು, ದೇವಿ ಲಕ್ಷ್ಮಿ, ವಾಯು, ಸರಸ್ವತಿ, ಶೇಷನಾಗ, ಗುರು ಶ್ರೇಷ್ಠ ಕೃಷ್ಣ ದೈಪಾಯನ ವ್ಯಾಸರಿಗೆ ನಮಸ್ಕಾರ ಮಾಡಿ ನಾನು ನನ್ನ ಬುದ್ಧಿಯನುಸಾರ ವರ್ಣನೆ ಮಾಡುವೆನು. ನೀವುಗಳು ಆ ಶ್ರೇಷ್ಠ ತತ್ವಸ್ವರೂಪ ಭಗವಾನ್ ಹರಿಯ ಬಗ್ಗೆ ಕೇಳಿ. ಋಷಿಗಳೇ, ನಾರಾಯಣನ ಸಮಾನ ಬೇರೆ ಯಾರೂ ಇಲ್ಲ, ಅಥವಾ ಹಿಂದೆ ಇರಲಿಲ್ಲ, ಭವಿಷ್ಯದಲ್ಲಿ ಇರುವುದಿಲ್ಲ. ಈ ಸತ್ಯವಾಕ್ಯದಿಂದ ನಿಮ್ಮೆಲ್ಲರ ಪ್ರಯೋಜನವನ್ನು ಸಿದ್ಧಪಡಿಸುವೆನು. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ. ಶೌನಕರು ಕೇಳಿದರು, ಏ ಮುನಿಶ್ರೇಷ್ಠ, ಸರ್ವಪ್ರಥಮ ಭಗವಾನ್ ವಿಷ್ಣುವಿಗೆ ಏಕೆ ನಮಸ್ಕರಿಸಬೇಕು? ಹೇ ವಿದ್ವಾನ್, ಏ ಸುವೃತ, ಇದನ್ನು ದಯಮಾಡಿ ತಿಳಿಸಿ. ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದ. ಯಶೋಧ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೊತ್ತುಂಟು ಮಾತಾಜಿ? ಅಲ್ಲೇ ತೂತರ ಹೇಳಿದರು ಅಲ್ಲೇ ನೆಟೆ ಕಲಿಯುಗದಲ್ಲಿ ಅತೆ ಓ ಮಾತಾಜಿ ಅಲ್ಲಿ ನೆಟೆ ಸೂತರು ಹೇಳಿದರು. ಆರೋ ಮಾರ್ಕ್ ತೋಜುಂಡು ಹೇಳಿದ. ಹಾ ಸೂತರು ಹೇಳಿದರು, ಏ ಶೌನಕ, ಎಲ್ಲಾ ವೇದಗಳಿಂದ ಏಕಮಾತ್ರ ತಿಳಿಯಲು ಯೋಗ್ಯನಾದವನು ಆ ಹರಿಯೇ. ವೇದಾದಿ ಶಾಸ್ತ್ರಗಳು ಮತ್ತು ಇತಿಹಾಸ ಹಾಗೂ ಪುರಾಣಗಳಲ್ಲಿ ಅವನದ್ದೇ ಮಹಿಮೆ ಹೇಳಲಾಗಿದೆ. ಅದರಿಂದ ಆ ವಿಷ್ಣುವು ಸರ್ವಪ್ರಥಮ ವಂದಿನಿಯನ್ನು. ಆ ವಿಷ್ಣುವೇ ಎಲ್ಲರಲ್ಲೂ ಜ್ಞಾನ ರೂಪದಿಂದ ಪ್ರಕಾಶಿತನಾಗಿದ್ದಾನೆ. ಅದರಿಂದ ಹರಿಯು ಪ್ರಮಾಣಕ್ಕೆ ಯೋಗ್ಯನು. ಅವನು ಎಲ್ಲರಲ್ಲೂ ಪ್ರಧಾನನು ಮತ್ತು ಎಲ್ಲರಿಗಿಂತ ಹೆಚ್ಚಿನವನು. ಆದುದರಿಂದಲೂ ಆ ಹರಿಯು ಪ್ರಥಮ ನಮಸ್ಕಾರ ಮಾಡಲು ಯೋಗ್ಯನು. ಭಗವಾನ್ ವಿಷ್ಣುವಿನ ಸಮಾನ ಯಾವ ದೇವತೆಯೂ ಇಲ್ಲ, ಮತ್ತು ವಾಯುವಿನ ಸಮಾನ ಯಾವ ಗುರುವೂ ಇಲ್ಲ. ವಿಷ್ಣುಪದಿಯ ಸಮಾನ ಯಾವ ತೀರ್ಥವೂ ಇಲ್ಲ, ಮತ್ತು ವಿಷ್ಣು ಭಕ್ತನ ಸಮಾನ ಯಾವ ಭಕ್ತನೂ ಇಲ್ಲ. ಕಲಿಯುಗದಲ್ಲಿ ಒಂಚೂರು ಮಿತ್ವಾಲ್ಪಿಗೆ ಮಾತಾಜಿ. ಕಲಿಯುಗದಲ್ಲಿ ಎಲ್ಲಾ ಪುರಾಣಗಳಲ್ಲಿ ಮೂರು ಪುರಾಣಗಳು ಭಗವಾನ್ ಹರಿಗೆ ಪ್ರಿಯವಾದವು ಮತ್ತು ಮುಖ್ಯ. ಆದ್ದರಿಂದ ಈ ಭಗವಂತ ಪುರಾಣ ಶ್ರೇಷ್ಠ ಎನ್ನಲಾಗಿದೆ. ಈ ಪುರಾಣದಲ್ಲಿ ಭಗವಾನ್ ವಿಷ್ಣುವಿನಿಂದಲೇ ಬ್ರಹ್ಮ ಮತ್ತು ಮಹೇಶ ಆದಿಗಳ ಸೃಷ್ಟಿ ತೋರಿಸಲಾಗಿದೆ. ಏ ವಿಪ್ರ, ಇದೇ ರೀತಿ ಇದರಲ್ಲಿ ಅನೇಕ ಪ್ರಕಾರದ ಅರ್ಥಗಳ ಮತ್ತು ತತ್ವಜ್ಞಾನದ ನಿರೂಪಣೆಯಾಗಿದೆ. ಈ ಎಲ್ಲ ವಿಶೇಷತೆಗಳ ಕಾರಣದಿಂದ ಈ ಭಾಗವತವು ಶ್ರೇಷ್ಠತಮ ಪುರಾಣ ಎನ್ನಲಾಗಿದೆ. ಇದೇ ರೀತಿ ವಿಷ್ಣು ಪುರಾಣ ಹರೇ ಕೃಷ್ಣ ತೋಜುಜಿ ಮಾತಾಜಿ. ವಿಷ್ಣು ಪುರಾಣ ಇದರಲ್ಲಿ ಯಾರಿಂದ ಕಲಿಯುಗದಲ್ಲಿ ಎಲ್ಲಾ ಪುರಾಣಗಳಲ್ಲಿ ಮೂರು ಪುರಾಣಗಳು ಭಗವಾನ್ ಹರಿಗೆ ಪ್ರಿಯವಾದವು ಮತ್ತು ಮುಖ್ಯವಾದವು. ಅವುಗಳಲ್ಲಿ ಕಲಿಕಾಲದಲ್ಲಿ ಮನುಷ್ಯ ಕಲ್ಯಾಣ ಮಾಡುವ ಶ್ರೀ ಭಾಗವತ ಮಹಾಪುರಾಣವು ಮುಖ್ಯ ಪುರಾಣವು. ಇದರಲ್ಲಿ ಯಾರಿಂದ ಸರ್ವಪ್ರಥಮ ಸೃಷ್ಟಿ ಆಯಿತೋ ಆ ಶ್ರೀ ಹರಿಯ ಪ್ರತಿಪಾದನವಾಗಿದೆ. ಆದ್ದರಿಂದ ಈ ಭಾಗವತ ಪುರಾಣ ಶ್ರೇಷ್ಠ ಎನ್ನಲಾಗಿದೆ. ಈ ಪುರಾಣದಲ್ಲಿ ಭಗವಾನ್ ವಿಷ್ಣುವಿನಿಂದಲೇ ಬ್ರಹ್ಮ ಮತ್ತು ಮಹೇಶ ಆದಿಗಳ ಸೃಷ್ಟಿ ತೋರಿಸಲಾಗಿದೆ. ಏ ವಿಪ್ರ, ಇದೇ ರೀತಿ ಇದರಲ್ಲಿ ಅನೇಕ ಪ್ರಕಾರದ ಅರ್ಥಗಳ ಮತ್ತು ತತ್ವಜ್ಞಾನದ ನಿರೂಪಣೆಯಾಗಿದೆ. ಈ ಎಲ್ಲಾ ವಿಶೇಷತೆಗಳ ಕಾರಣದಿಂದ ಈ ಭಾಗವತವು ಶ್ರೇಷ್ಠತಮ ಪುರಾಣ ಎನ್ನಲಾಗಿದೆ. ಇದೇ ರೀತಿ ವಿಷ್ಣು ಪುರಾಣ ಮತ್ತು ಗರುಡ ಪುರಾಣಗಳನ್ನು ಶ್ರೇಷ್ಠ ಎನ್ನಲಾಗಿದೆ. ಕಲಿಯುಗದಲ್ಲಿ ಈ ಮೂರು ಪುರಾಣಗಳು ಮನುಷ್ಯನಿಗೆ ಪ್ರಧಾನ ಎನ್ನಲಾಗಿದೆ. ಅವುಗಳಲ್ಲಿಯೂ ಗರುಡ ಪುರಾಣದ ವಿಶೇಷತೆ ಅಧಿಕವಾಗಿದೆ. ನಿಂತುಕೊಂಡಲೆ ಮಾತಾಜಿ. ಹರೇ ಕೃಷ್ಣ ಎನ್ನಲಾಗಿದೆ.
ಈ ಗರುಡ ಪುರಾಣವು 3 ಅಂಶಗಳಲ್ಲಿ ವಿಭಕ್ತವಾಗಿದೆ. ಇದರ ಪ್ರಥಮ ಅಂಶವನ್ನು ಕರ್ಮಕಾಂಡ, ಎರಡನೆಯದನ್ನು ಧರ್ಮಕಾಂಡ ಮತ್ತು ಮೂರನೆಯದನ್ನು ಬ್ರಹ್ಮಕಾಂಡ ಎನ್ನಲಾಗಿದೆ. ಆ 3 ಖಂಡಗಳಲ್ಲಿಯೂ ಈ ಅಂತಿಮ ಬ್ರಹ್ಮಕಾಂಡವು ಶ್ರೇಷ್ಠ. ವಿಪ್ರರೇ, ಈ ತೃತೀಯಾಂಶ ಅಂದರೆ ಬ್ರಹ್ಮಕಾಂಡದ ಶ್ರವಣದಿಂದ ಯಾವ ಪುಣ್ಯವಾಗುವುದೋ ಅದನ್ನು ಭಗವತ ಶ್ರವಣದಂತೆ ಪುಣ್ಯ ಫಲದಾಯಕ ಎನ್ನಲಾಗಿದೆ. ಇಷ್ಟೇ ಅಲ್ಲ, ಈ ಬ್ರಹ್ಮಕಾಂಡದ ಪಾರಾಯಣದಿಂದ ವೇದ ಪಾಠದಂತೆ ಫಲವು ದೊರಕುವುದು ಇದರಲ್ಲಿ ಸಂಶಯವಿಲ್ಲ. ವಿಪ್ರಗುಣೋ, ಇದರ ಪಠನ ಮಾಡುವ ಯಾವ ಫಲ ಹೇಳಿದೆಯೋ ಅದು ಕೇವಲ ಶ್ರವಣ ಮಾಡುವುದರಿಂದ ಸಿಗುವುದು. ಭಗವಾನ್ ಹರಿಯೇ ವಾಸ್ಯ ರೂಪದಿಂದ ಅವತರಿಸಿ ಭಾಗವತ, ವಿಷ್ಣು, ಗರುಡ ಆದಿ ಪುರಾಣಗಳನ್ನು ರಚಿಸಿದನು. ವಿಷ್ಣು ಧರ್ಮದ ಪ್ರತಿಪಾದನೆ ಮಾಡುವುದರಲ್ಲಿ ಗರುಡ ಪುರಾಣದ ಸಮಾನ ಯಾವ ಪುರಾಣವೂ ಇಲ್ಲ. ಒಂಚೂರು ಮಿತ್ ಮಲ್ಪ್ಲಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾ. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಇಜ್ಜರ್ ಮಾತಾಜಿ ಅವ ಎಕ್ಕಡ ಶ್ಲೋಕ ಗಾದಿಪ್ಪಾರ್ ಕೇನಿನ್ ಮಾತಾಜಿ ತೋಜೊಂದು ಇಜ್ಜರು ಇತ್ತೆ ರೀಡಿಂಗ್ ಗತ್ತರು ಎಕ್ಕಡ ಮೆಸೇಜ್ ಪಾಡಿಯರ ಅಂದ್ರಲ್ಲ ಶ್ಲೋಕ ಇಜ್ಜಿರ್ ಲೆಫ್ಟ್ ಆತಿರ್. ಅನಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲೆ ವೀಣಾ ಮಾತಾಜಿ ಮೆಸೇಜ್ ಸಮಾನಾಸ್ತಿ ವಿಷ್ಣು ಧರ್ಮ ಪ್ರದರ್ಶನೆ ಬೊಕ್ಕ ಮಿತ್ ಮಲ್ಪಲೆ. ಯಾವ ರೀತಿ ದೇವತೆಗಳಲ್ಲಿ ಜನಾರ್ದನ ಶ್ರೇಷ್ಠನೋ, ಆಯುಧಗಳಲ್ಲಿ ಸುದರ್ಶನವು ಶ್ರೇಷ್ಠವು, ಯಜ್ಞದಲ್ಲಿ ಅಶ್ವಮೇಧ ಶ್ರೇಷ್ಠವು, ನದಿಗಳಲ್ಲಿ ಗಂಗೆಯು ಶ್ರೇಷ್ಠವು, ಜಲಗಳಲ್ಲಿ ಕಮಲವು ಶ್ರೇಷ್ಠವು, ಅದೇ ರೀತಿ ಪುರಾಣಗಳಲ್ಲಿ ಈ ಗರುಡ ಪುರಾಣ ಹರಿಯ ತತ್ವ ನಿರೂಪಣೆಯಲ್ಲಿ ಮುಖ್ಯ ಎನ್ನಲಾಗಿದೆ. ಗರುಡ ಪುರಾಣದಲ್ಲಿ ಹರಿಯೇ ಪ್ರತಿಪಾದ್ಯನು, ಆದ್ದರಿಂದ ಹರಿಯೇ ನಮಸ್ಕಾರಕ್ಕೆ ಯೋಗ್ಯ ಮತ್ತು ಹರಿಯೇ ಶರಣ್ಯ ಮತ್ತು ಆ ಹರಿಯೇ ಎಲ್ಲ ರೀತಿಯಿಂದ ಸೇವೆಗೆ ಯೋಗ್ಯ. ಗರುಡಕ್ಯ ಪುರಾಣೇ ತು ಪ್ರತಿಪಾದ್ಯೋ ಹರಿ ಸ್ಮೃತಃ ಅಥೋ ಹರಿನಾರ್ಮಾಸ್ಕಾರ್ಯೋ ಗಮ್ಯೋ ಯೋಗ್ಯೋ ಹರಿ ಸ್ಮೃತಃ. ನನ್ನ ಮಿತ್ತುವಲ್ ಪುಣ್ ಮತ್ತಜಿ. ಗರುಡ ಪುರಾಣ ಗರುಡ ಮಹಾಪುರಾಣ ಅಧ್ಯಾಯ 2. ಭಗವಾನ್ ಗರುಡನಿಗೆ ಶ್ರೀಕೃಷ್ಣನಿಂದ ಭಗವಾನ್ ವಿಷ್ಣುವಿನ ಮಹಿಮೆಯನ್ನು ತಿಳಿಸುವುದು ಮತ್ತು ಪ್ರಳಯ ಕಾಲದ ಅಂತ್ಯದಲ್ಲಿ ಯೋಗ ನಿದ್ರೆಯಲ್ಲಿ ಶಯನಿ ಸ್ತುತಿಸಿರುವ ಆ ಭಗವಾನ್ ವಿಷ್ಣುವನ್ನು ಸೃಷ್ಟಿ ಹೇತು ಅನೇಕ ರೀತಿಯ ಸ್ತುತಿ ಮಾಡುತ್ತಾ ಎಚ್ಚೆತ್ತುದು. ಸೂತರು ಹೇಳಿದರು, ಶೌನಕರೇ, ಒಂದು ಸಲ ಗರುಡನು ಭಗವಾನ್ ವಿಷ್ಣು ಅಂದ್ರೆ ಕೃಷ್ಣನನ್ನು ಯಾವ ರೀತಿ ಅವನು ಸೃಷ್ಟಿ ಮಾಡಿದನು ಈ ವಿಷಯದಲ್ಲಿ ಪ್ರಶ್ನೆ ಮಾಡಿದನು. ಆಗ ಕೃಷ್ಣ ಹೇಳಿದನು, ಸುಪುತ್ರ, ಈ ಸೃಷ್ಟಿಯ ಮೂಲ ಕಾರಣವನ್ನು ಅವ್ಯಯ ವಿಷ್ಣು ಮತ್ತು ಅವನು ವ್ಯಾಪಕ ತತ್ವನು ಸರ್ವತ್ರ ವ್ಯಾಪನಾಗಿದ್ದಾನೆ. ಪೂರ್ಣವಾದ ಕಾರಣದಿಂದ ಅವನೇ ಅವತಾರವನ್ನು ಗ್ರಹಿಸುವವನು. ಅನೇಕ ರೂಪದ ಈ ದೃಶ್ಯವನ್ನು ಜಗತ್ತಿಗೆ ಏಕರೂಪ ಮಾಡಿ ಪ್ರಳಯ ಕಾಲದಲ್ಲಿ ತನ್ನಲ್ಲೇ ಅದನ್ನು ಲೀನ ಮಾಡಿ ಶಯನಿಸುತ್ತಾನೆ. ಅವನ ಗುಣರೂಪ ಅವಯದ ಮತ್ತು ವೈಭವಾದಿ ಐಶ್ವರ್ಯಗಳಲ್ಲಿ ಭೇದ ರೂಪಕ ಕಂಡಾಗಲೂ ಆ ಭೇದ ರೂಪದಲ್ಲಿ ಅವನ ದರ್ಶನ ಮಾಡಬೇಕು. ಏಕೆಂದರೆ ಭೇದ ರೂಪದಲ್ಲಿ ದರ್ಶನ ಮಾಡಿದರೆ ಶೀಘ್ರವಾಗಿ ಅಂಧಕಾರದ ಗರ್ತದಲ್ಲಿ ಪತನವಾಗುತ್ತದೆ. ಯಾವ ಸಮಯದಲ್ಲಿ ಪ್ರಳಯ ಕಾಲೀನ ಸಮುದ್ರದಲ್ಲಿ ವ್ಯಾಪಕವಾದ ಭಗವಾನನು ಎಲ್ಲ ಜೀವಿಗಳನ್ನು ತನ್ನ ಉದರದಲ್ಲಿ ಪ್ರವಿಷ್ಟಗೊಳಿಸಿ ಶಯನ ಮಾಡುವನು. ಬ್ರಹ್ಮ ಮತ್ತು ಇಂದ್ರ, ಮರುತ್ ಆದಿ ದೇವತೆಗಳನ್ನು, ಮುಕ್ತರನ್ನು ಮತ್ತು ಮುಕ್ತಿಗಾಗಿ ಸಚೇಷ್ಟ ಜನರನ್ನು ಕೂಡ ತನ್ನಲ್ಲಿ ಅವಸ್ಥಿತ ಮಾಡಿ ಕಲ್ಪ ಪರ್ಯಂತ ಸ್ಥಿತನಾಗುವನು. ಆ ಸಮಯದಲ್ಲಿ ಸರ್ವ ವೇದಾತ್ಮ ಕಾಲಕ್ಷ್ಮಿಯು ಭಕ್ತಿಯಿಂದ ಸಮನ್ವಿತರಾಗಿ ಭಗವಂತನ ಸ್ತುತಿ ಮಾಡುತ್ತಾಳೆ. ಆ ಸಮಯದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯರನ್ನು ಬಿಟ್ಟು ಬೇರಾರು ಇರುವುದಿಲ್ಲ. ಪರ್ಯಂಕ ರೂಪದಲ್ಲಿ ಅವಳೇ ದೇವಿ ಆಗುತ್ತಾಳೆ ಹಾಗೂ ವಾತ ರೂಪದಲ್ಲಿ ಲಕ್ಷ್ಮಿಯ ರೂಪದಲ್ಲೂ ವಿರಾಜಮಾನಳಾಗಿರುತ್ತಾಳೆ.
ಆ ದೇವಿಯು ಆ ಸಮಯದಲ್ಲಿ ಬಹಳ ರೂಪಗಳಾಗಿ ಶೋಭಿತಳಾಗುತ್ತಾಳೆ. ಹೇ ಶೌನಕ, ಗರುಡನಿಗೆ ಪುನಃ ಆ ಪರಮ ಪ್ರಭುವಿನ ಮಹಿಮೆಯನ್ನು ಹೇಳುತ್ತಾ ಶ್ರೀಕೃಷ್ಣನು ಹೇಳಿದನು, ಹೇ ವಿಷ್ಣು, ನೀವು ಎಲ್ಲರಿಗಿಂತಲೂ ಉತ್ಕೃಷ್ಟರು, ಎಲ್ಲ ದೇವತೆಗಳಲ್ಲಿ ಉತ್ತಮರಾದ ಕಾರಣ ನೀವು ಉತ್ಕೃಷ್ಟರು. ನಿಮ್ಮ ಸಮಾನ ಅಥವಾ ನಿಮ್ಮಿಂದ ಅಧಿಕ ದೊಡ್ಡವರಾರೂ ಇಲ್ಲ. ನೀವೇ ಏಕ ಮಾತ್ರ ಅದ್ವಿತೀಯ ಬ್ರಹ್ಮರು. ನಿಮ್ಮಲ್ಲೇ ಬ್ರಹ್ಮ ಶಬ್ದದ ಮುಖ್ಯ ಪ್ರಯೋಗವಿದೆ. ಅನ್ಯ ಬ್ರಹ್ಮ ರುದ್ರಾದಿಗಳು ಪ್ರಮುಖರು ಬ್ರಹ್ಮ ಎಂದು ಕರೆಯಲಾಗದೆ ಗುಣ ಆದಿಗಳ ಪೂರ್ಣತೆಯ ಅಭಾವದಿಂದ ಅವರನ್ನು ಬ್ರಹ್ಮ ಆಗುವುದಿಲ್ಲ. ಗುಣ ಮತ್ತು ಕಾಲದಿಂದ ದೇಶದ ಅನಂತವಾಗುತ್ತದೆ. ಆದರೆ ದೇಶ ಕಾಲಗಳಲ್ಲಿ ಗುಣ ಅಥವಾ ಕಾರ್ಯಗಳಿಂದ ಅನಂತವಾಗುವುದಿಲ್ಲ. ಮಿತ್ವಲ್ಪರೇ ಯಾವೇ ಹೇ ಪ್ರಭು, ಹೇ ವಿಷ್ಣು, ನಿಮ್ಮಲ್ಲಿ ಗುಣಗಳ ಅನಂತತೆ ಇದೆ. ನಿಮ್ಮನ್ನು ನಾನಾಗಲಿ ಬ್ರಹ್ಮ ರುದ್ರಗಳಾಗಲಿ ತಿಳಿಯಲಾಗುವುದಿಲ್ಲ. ಇಂದ್ರ, ಅಗ್ನಿ, ಯಮ ಆದಿ ದೇವತೆಗಳು ನಿಮ್ಮ ಗುಣಗಳನ್ನು ತಿಳಿಯುವುದರಲ್ಲಿ ಅಸಮರ್ಥರು. ದೇವರ್ಷಿ ನಾರದ ಆದಿ ಋಷಿಗಳು, ಗಂಧರ್ವ ಆದಿ ಯಾರೂ ನಿಮ್ಮನ್ನು ಪೂರ್ಣ ರೂಪದಲ್ಲಿ ತಿಳಿದಿಲ್ಲ. ಅಂದ ಮೇಲೆ ಸಾಮಾನ್ಯ ಜನರ ಮಾತೇನಿದೆ? ನಿಮ್ಮಿಂದಲೇ ದೇವತೆಗಳ ಸೃಷ್ಟಿಯಾಗಿದೆ. ನಿಮ್ಮ ಶಕ್ತಿಯಿಂದಲೇ ಬ್ರಹ್ಮ ಆದಿಗಳು ಸೃಷ್ಟಿ ಮಾಡುವುದರಲ್ಲಿ ಸಮರ್ಥರಾದರು. ಬ್ರಹ್ಮರಿಂದ ವೇದಾದಿಗಳ ಎಷ್ಟು ಅಕ್ಷರಗಳ ಪಾಠವಾಗುವುದೋ ಅವೆಲ್ಲ ಅರಿಯಾದ ನಿಮ್ಮ ನಾಮಗಳೇ ಆಗಿವೆ. ನಿಮಗೆ ಅವು ಅತಿ ಪ್ರಿಯ. ನನ್ನ ಸ್ವಾಮಿಯು ಅರಿಯಾದ ನೀವೇ, ಎಲ್ಲರ ಏಕಮಾತ್ರ ಸ್ವಾಮಿಯು ನೀವೇ. ವೇದಗಳಲ್ಲಿ ನಿಮ್ಮ ಸ್ತುತಿಯ ಗಾನ ಮಾಡಲಾಗಿದೆ. ಹೀಗೆ ತಿಳಿದು ಯಾರು ವೇದಗಳ ಪಾಠ ಮಾಡುವರೋ ಅವರು ದ್ವಿಜರಲ್ಲಿ ಉತ್ತಮರು. ಅವರ ವೇದ ಪಾಠಿ ಎನ್ನಲಾಗಿದೆ. ಇದರ ವಿರುದ್ಧ ಭಾವವನ್ನು ವೇದವಾದಿ ಎನ್ನುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಭಾರತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದುವ. ಶ್ರೀಕೃಷ್ಣನು ಗರುಡನಿಗೆ ವಿಷ್ಣುತ್ವವನ್ನು ಹೇಳುತ್ತಾ ಪುನಃ ಹೇಳಿದನು, ಹೇ ಮಹಾತ್ಮನ್, ಜಗತ್ತಿನಲ್ಲಿ ಅಜ್ಞಾನಿಯ ಜೀವಗಳಿಂದ ನೂರಾರು ಕೋಟ್ಯಾಂತರ ಮಹತ್ತರವಾದ ಅಪರಾಧಗಳು ಆಗುತ್ತಿರುತ್ತವೆ. ಆದರೆ ಆ ಹರಿಯು ಮಹಾದಯಾಲು ಕೃಪಾಲು ಆಗಿದ್ದಾನೆ. ಅವನ ಮೂರು ಸಲ ನಾಮ ಮಾತ್ರವನ್ನು ಹೇಳುವುದರಿಂದ ಅವರನ್ನು ಕ್ಷಮಿಸುತ್ತಾನೆ. ಮಹಾಪರಾಧ ಸಂತಿ ಲೋಕೆ ಮಹಾತ್ಮನ್ ಸಹಸ್ರಶಃ ಶತಃ ಕೋಟಿಶ್ಚ ಹರಿಶ್ಚ ತಾನ್ ಕ್ಷಮತೆ ಸರ್ವದೈವ ನಾಮತ್ರಯ ಸ್ಮರಣಾದ್ವೈ ಕೃಪಾಲು. ಕಲ್ಪಾಂತ್ಯದಲ್ಲಿ ಶಯನಿಸಿರುವ ಆ ವಿಷ್ಣುವನ್ನು ಈ ರೀತಿ ಸ್ತುತಿ ಮಾಡುತ್ತಾ ಎಚ್ಚರಿಸಬೇಕು. ದೇವತೆಗಳಿಂದ ತಿಳಿಯಲು ಯೋಗ್ಯನಾದ ಯಜ್ಞ ಸ್ವರೂಪ, ಹೇ ಗೋವಿಂದ, ನೀವು ಶೀಘ್ರವಾಗಿ ಪ್ರಸನ್ನರಾಗಿ ಮತ್ತು ಜಗತ್ತನ್ನು ರಕ್ಷಿಸಿ. ಹೇ ಕೇಶವ, ಈಗ ನೀವು ನಿಮ್ಮ ಯೋಗ ನಿದ್ರೆಯನ್ನು ಪರಿತ್ಯಜಿಸಿ ಏಳಿ. ಹೇ ಆನಂದ ಸ್ವರೂಪ, ನೀವು ಸೃಷ್ಟಿ ಮತ್ತು ಪ್ರಳಯಗಳಲ್ಲಿ ಸಮರ್ಥರು. ಹೇ ಪ್ರಭು, ಬ್ರಹ್ಮನ ಪ್ರಾದುರ್ಭಾವ ಮಾಡಿ ನೀವು ಅವನನ್ನು ಸೃಷ್ಟಿ ಮಾಡಲು ಪ್ರೇರೇಪಿಸಿ ಮತ್ತು ರುದ್ರನನ್ನು ಸೃಷ್ಟಿಯ ಸಂಹಾರಕ್ಕೆ ಪ್ರೇರೇಪಿಸಿ. ಹೇ ಹರೇ, ಹೇ ಮುರಾರೆ, ಕಲ್ಪಾದಿಯ ಅಂತ್ಯ ಮಾಡಲು ನೀವು ಏಳಿ. ಹೇ ಮಹಾತ್ಮನ್, ಯಾವ ದುಃಖ ಸ್ವರೂಪ ಅಂಧಕಾರವು ವ್ಯಾಪ್ತವಾಗಿದೆಯೋ ಅದನ್ನು ದೂರೀಕರಿಸಿ. ಹೇ ದೇವ, ಭಕ್ತರು ದುಃಖಿತರಾಗಿರುವುದನ್ನು ನೋಡಿ ನೀವು ದುಃಖಿತರಾಗುವಿರಿ. ಹೇ ನಾರಾಯಣ, ಹೇ ವಾಸುದೇವ, ಹೇ ಕೃಷ್ಣ, ಹೇ ಅಚ್ಯುತ ಮತ್ತು ಹೇ ಮಾಧವ, ನೀವು ಎದ್ದೇಳಿ. ಹೇ ವೈಕುಂಠ, ಹೇ ದಯಾಮೂರ್ತೆ, ಹೇ ಲಕ್ಷ್ಮೀಪತೆ, ನಿಮಗೆ ಮತ್ತೆ ಮತ್ತೆ ನಮಸ್ಕಾರ. ಹೇ ಸರಸ್ವತಿಯ ಈಶ, ಹೇ ರುದ್ರೇಶ, ಹೇ ಅಂಬಿಕೇಶ, ಹೇ ಚಂದ್ರೇಶ, ಹೇ ಶಚೀಪತೆ, ನೀವು ಬ್ರಾಹ್ಮಣರ ಮತ್ತು ಗೋವುಗಳ ಸ್ವಾಮಿ. ನಿಮ್ಮ ಹೆಸರು ಶಾಸ್ತ್ರಪ್ರಿಯ. ಹೇ ಋಗ್ವೇದ ಮತ್ತು ಯಜುರ್ವೇದ ಪ್ರಿಯ, ಹೇ ನಿಧಾನ ಮೂರ್ತಿ, ಹೇ ಸಾಮ ಮತ್ತು ಅಥರ್ವ ಪ್ರಿಯ, ಹೇ ಮುರಾರೆ, ನೀವು ಪುರಾಣ ಮೂರ್ತಿ ಎನ್ನಲಾಗಿದೆ. ಹೇ ವಿಚಿತ್ರ ಮೂರ್ತೆ, ನೀವು ಕಮಲಾಳ ಅಂದರೆ ಲಕ್ಷ್ಮೀಪತಿ, ನೀವು ಶೀಘ್ರವಾಗಿ ಹೇಳಿ. ಈ ಯೋಗ ನಿದ್ರೆಯನ್ನು ತ್ಯಜಿಸಿ ಜಗತ್ತಿನಲ್ಲಿ ವ್ಯಾಪ್ತವಾದ ಅಂಧಕಾರವನ್ನು ದೂರೀಕರಿಸಿ ಜಗತ್ತನ್ನು ರಕ್ಷಿಸಿ. ಈ ರೀತಿ ಸ್ತುತಿ ಮಾಡಿದರೆ ಅಜನ್ಮ ವಿಷ್ಣು ಯೋಗ ನಿದ್ರೆಯನ್ನು ತ್ಯಜಿಸಿ ಶೀಘ್ರವಾಗಿ ಎಚ್ಚರಗೊಂಡನು. ಹರೇ ಕೃಷ್ಣ ಮಾತಾಜಿ. ಅಧ್ಯಾಯ 3. ನಾರಾಯಣನಿಂದ ಸೃಷ್ಟಿಯ ಪ್ರಾದುರ್ಭಾವ ಮತ್ತು ತತ್ವಾಭಿಮಾನಿ ದೇವತೆಗಳ ಪ್ರಾಕಟ್ಯ.
ಶ್ರೀಕೃಷ್ಣನು ಹೇಳಿದರು, ಹೇ ವಿನತಾ ಸುತ ಗರುಡ, ಯೋಗ ನಿದ್ರೆಯಿಂದ ಎಚ್ಚೆತ್ತ ಮೇಲೆ ಭಗವಾನ್ ವಿಷ್ಣುವಿಗೆ ಸೃಷ್ಟಿ ಮಾಡುವ ಇಚ್ಛೆಯಾಯಿತು. ಇಚ್ಛಾಶಕ್ತಿಯು ಅವನಲ್ಲಿ ಸದಾ ವಿದ್ಯಮಾನವಾಗಿದ್ದರೂ ಆ ಸಮಯದಲ್ಲಿ ಅವನು ಅದೇ ಇಚ್ಛಾಶಕ್ತಿಯಿಂದ ಲೌಕಿಕ ಸ್ವರೂಪವನ್ನು ಧರಿಸಿದನು ಮತ್ತು ತನ್ನ ಆ ರೂಪದಿಂದ ಪ್ರಳಯ ಕಾಲೀನ ಅಂಧಕಾರವನ್ನು ನಷ್ಟಗೊಳಿಸಿದನು. ಮಹಾವಿಷ್ಣುವಿನ ಎಲ್ಲ ಅವತಾರಗಳು ಪೂರ್ಣ ಎನ್ನಲಾಗಿದೆ. ಅವನ ಪರಸ್ವರೂಪವು ಪೂರ್ಣ ಮತ್ತು ಪೂರ್ಣದಿಂದಲೇ ಪೂರ್ಣ ಉತ್ಪನ್ನವಾಯಿತು. ವಿಷ್ಣುವಿನ ಪರತ್ವ ಮತ್ತು ಅಪರತ್ವಗಳು ವ್ಯಕ್ತಿ ಮಾತ್ರದಿಂದ ಇವೆ. ದೇಶ ಮತ್ತು ಕಾಲಗಳ ಸಾಮರ್ಥ್ಯದಿಂದ ಪರತ್ವ ಮತ್ತು ಅಪರತ್ವವಿರುವುದಿಲ್ಲ. ಅವುಗಳ ಪೂರ್ಣ ರೂಪವಿದೆ. ಆ ಪೂರ್ಣದಿಂದಲೇ ಪೂರ್ಣದ ವಿಸ್ತಾರವಾಗುವುದು ಮತ್ತು ಅಂತ್ಯದಲ್ಲಿ ಆ ರೂಪವನ್ನು ಗ್ರಹಿಸಿ ಪುನಃ ಪೂರ್ಣವೇ ಉಳಿಯುವುದು. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೃಥ್ವಿಯ ರಕ್ಷಣೆ ಆದಿ ಯಾವ ಕಾರ್ಯಗಳಿವೆಯೋ ಅದು ಅವನ ಲೌಕಿಕ ವ್ಯವಹಾರ. ತನ್ನ ಗುಣಾಮಯಿ ಮಾಯೆಯಲ್ಲಿ ಭಗವಾನ್ ತನ್ನ ಶಕ್ತಿಯ ಆದಾನ ಮಾಡುವನು. ಆ ವೀರ್ಯ ಸ್ವರೂಪಿ ಭಗವಾನ್ ವಾಸುದೇವನು ಎಲ್ಲಾ ದೇಶ ಮತ್ತು ಎಲ್ಲ ಕಾಲಗಳಲ್ಲಿ ಸರ್ವತ್ರ ವಿದ್ಯಮಾನನಾಗಿರುತ್ತಾನೆ. ಈ ಕಾರಣದಿಂದ ಆ ಪುರುಷನು ಈಶ್ವರನೆಂದು ಹೇಳಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಶೈಲಜಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪುರುಷ ಈಶ್ವರನೆಂದು ಹೇಳಲಾಗಿದೆ. ಹೇ ವಿನತ ಪುತ್ರ, ತನ್ನ ಮಾಯೆಯಲ್ಲಿ ಪ್ರಭು ಹರಿಯು ಸ್ವಯಂ ವೀರ್ಯದ ಆದಾನ ಮಾಡುವನು. ವೀರ್ಯ ಸ್ವರೂಪವೇ ಭಗವಾನ್ ವಾಸುದೇವ ಮತ್ತು ಕಾಲಗಳಲ್ಲಿ ಎಲ್ಲ ಅರ್ಥಗಳಿಂದ ಯುಕ್ತನಾಗಿದ್ದಾನೆ. ಅವನ ಅಚಿಂತ್ಯ ವೀರ್ಯ ಮತ್ತು ಚಿಂತ್ಯ ವೀರ್ಯಗಳ ಭೇದದಿಂದ ಎರಡು ರೂಪಗಳಿವೆ, ಒಂದು ಸ್ತ್ರೀ ರೂಪ ಮತ್ತೊಂದು ಪುರುಷ ರೂಪ. ಹೇ ಖಗೇಂದ್ರ, ಎರಡೂ ಸ್ವರೂಪಗಳು ವೀರ್ಯವಾನ್ ಆಗಿವೆ. ಇವುಗಳಲ್ಲಿ ಅಭೇದದ ಚಿಂತನೆ ಮಾಡಬೇಕು. ದೇವಿ ಲಕ್ಷ್ಮಿಯು ಪರಮಾತ್ಮನಿಂದ ಎಂದೂ ವಿಮುಕ್ತಳಲ್ಲ. ಅವಳು ಸದಾ ಅವನ ಸೇವೆಯಲ್ಲಿ ಅನುರಕ್ತಳಾಗಿರುತ್ತಾಳೆ. ನಾರಾಯಣ ನಾಮದಿಂದ ಪ್ರಸಿದ್ಧನಾದ ಹರಿಯು ಪೂರ್ಣ ಸ್ವತಂತ್ರನಾಗಿದ್ದರೂ ಲಕ್ಷ್ಮಿಯ ವಿನಃ ಅವನು ಏಕಾಂಗಿಯಾಗಿ ಹೇಗೆ ಇದ್ದಾನೋ? ಮುಕುಂದ ಹರಿಯ ಚರಣಾರವಿಂದಗಳಲ್ಲಿ ಪರಮ ಆದರದಿಂದ ಶುಶ್ರೂಷೆ ಮಾಡುತ್ತಾ ಆ ಲಕ್ಷ್ಮಿ ಸದಾ ವಿರಾಜಮಾನಳಾಗಿರುತ್ತಾಳೆ. ಹರಿಯ ವಿನಃ ದೇವಿ ಶ್ರೀಯು ಯಾವುದೇ ದೇಶ ಮತ್ತು ಕಾಲದಲ್ಲಿ ಪ್ರತ್ಯೇಕವಾಗಿರುವುದಿಲ್ಲ. ಮಾಯೆಯಲ್ಲಿ ಆ ವೀರ್ಯವಾನ್ ಪರಮಾತ್ಮನು ತನ್ನ ಶಕ್ತಿ ಆದಾನ ಮಾಡುವನು. ಪುರುಷ ಹೆಸರಿನ ವಿಭು ಆ ಹರಿಯು ಮೂರೂ ಗುಣಗಳನ್ನು ಸೃಷ್ಟಿಸಿದ್ದಾನೆ. ಶ್ರೀಕೃಷ್ಣನು ಹೇಳಿದರು, ಯಾವ ರೀತಿ ಭಗವಾನ್ ಹರಿಯು ಪ್ರಕೃತಿಯ ಗುಣಗಳನ್ನು ಸೃಷ್ಟಿಸಿದನೋ ಅದೇ ರೀತಿ ಲಕ್ಷ್ಮಿಯು ಮೂರು ರೂಪಗಳನ್ನು ಧರಿಸಿದಳು. ಅವು ಯಾವುವೆಂದರೆ ಶ್ರೀ, ಭೂ ಮತ್ತು ದುರ್ಗಾ. ಇವುಗಳಿಂದ ಸತ್ವಾಭಿಮಾನಿ ರೂಪವನ್ನು ಶ್ರೀದೇವಿ ಎಂದು, ರಜೋಗುಣಾಭಿಮಾನಿ ರೂಪವನ್ನು ಭೂದೇವಿ ಎಂದು ಮತ್ತು ತಪೋಭಿಮಾನಿ ರೂಪವನ್ನು ದುರ್ಗಾದೇವಿ ಎಂದು ಹೇಳಲಾಗಿದೆ. ಮೂರೂ ರೂಪಗಳಲ್ಲಿ ಅಂತರವೆಂದು ತಿಳಿಯಬಾರದು. ಹೇ ಖಗೇಶ್ವರ, ಗುಣಗಳ ಸಂಬಂಧದಿಂದಲೇ ದುರ್ಗಾ ಆದಿ ಮೂರು ರೂಪಗಳಿವೆ. ಇವುಗಳಲ್ಲಿ ವ್ಯತ್ಯಾಸವಿಲ್ಲ. ಇವುಗಳಲ್ಲಿ ಯಾರು ವ್ಯತ್ಯಾಸವನ್ನು ತಿಳಿಯುತ್ತಾರೋ ಅವರು ಪರಮ ಅಂಧ ತಮಸ್ ನರಕಕ್ಕೆ ಹೋಗುತ್ತಾರೆ. ಸಾಕ್ಷಾತ್ ಪರಮಾತ್ಮ ಪುರುಷ ಹರಿಯು ಮೂರು ಗುಣಗಳನ್ನು ಧರಿಸಿದನು. ಅವು ಬ್ರಹ್ಮ, ವಿಷ್ಣು ಮತ್ತು ಮಹೇಶ ಎನ್ನಲಾಗಿದೆ. ಲೋಕಗಳ ವೃದ್ಧಿ ಅಂದರೆ ಪಾಲನೆಯನ್ನು ಮಾಡಲು ಸ್ವಯಂ ಸಾಕ್ಷಾತ್ ಹರಿಯು ಸತ್ವಗುಣದಿಂದ ವಿಷ್ಣು ಹೆಸರಿನವನಾದನು. ಸೃಷ್ಟಿ ಮಾಡಲು ಸಾಕ್ಷಾತ್ ಹರಿಯು ರಜೋಗುಣದ ಅಧಿಕತೆಯಿಂದ ಬ್ರಹ್ಮನಲ್ಲಿ ಪ್ರವೇಶ ಮಾಡಿದನು ಮತ್ತು ಸಂಹಾರ ಮಾಡಲು ಆ ಹರಿಯು ತಮೋ ಗುಣದಿಂದ ಸಂಪನ್ನನಾಗಿ ರುದ್ರನಲ್ಲಿ ಪ್ರವಿಷ್ಟನಾದನು. ಆ ಅವ್ಯಯ ಹರಿಯು ತ್ರಿಗುಣಗಳಲ್ಲಿ ಅವಿಷ್ಟನಾಗಿ ಯಾವಾಗ ಸೃಷ್ಟಿ ಕಾರ್ಯೋನ್ಮುಖನಾಗುವನೋ ಆಗ ಅವನಲ್ಲಿ ಕ್ಷೋಭೆ ಉತ್ಪನ್ನವಾಗುವುದು. ಫಲಸ್ವರೂಪದಿಂದ ಮೂರೂ ಗುಣಗಳಿಂದ ಮಹತ್ತತ್ವದ ಪ್ರಾದುರ್ಭಾವ ಆಗುತ್ತದೆ. ಪುನಃ ಆ ಮಹಾನನಿಂದ ಬ್ರಹ್ಮ ಮತ್ತು ವಾಯುಗಳ ಪ್ರಾಕಟ್ಯವಾಯಿತು. ಈ ಮಹತ್ತತ್ವವು ರಜ ಪ್ರಧಾನ. ಈ ಸೃಷ್ಟಿಯನ್ನು ಗುಣವೈಷಮ್ಯ ಹೆಸರಿನ ಸೃಷ್ಟಿ ಎಂದು ತಿಳಿಯಬೇಕು. ಈ ರೀತಿಯ ವಿಶಿಷ್ಟ ಮಹತ್ತತ್ವದಲ್ಲಿ ಲಕ್ಷ್ಮಿಯೊಡನೆ ಸ್ವಯಂ ಹರಿಯು ಪ್ರವಿಷ್ಟನಾದನು. ಹೇ ಮಹಾಭಾಗ, ನಂತರ ಅವನು ಆ ಮಹತ್ತತ್ವವನ್ನು ಕ್ಷುಬ್ಧಗೊಳಿಸಿದನು. ಕ್ಷೋಭದ ಕಾರಣದಿಂದ ಅವನಿಂದ ಜ್ಞಾನ ದ್ರವ್ಯ ಕ್ರಿಯಾತ್ಮಕವಾದ ಅಹಂ ತತ್ವ ಉತ್ಪನ್ನವಾಯಿತು. ಈ ಅಹಂ ತತ್ವದಿಂದ ತತ್ವಾಭಿಮಾನಿ ದೇವಶೇಷ ಉತ್ಪನ್ನನಾದನು ಮತ್ತು ಗರುಡ ಮತ್ತು ಹರ ಉತ್ಪನ್ನರಾದರು. ಹೇ ಖಗ, ಈ ಅಹಂ ತತ್ವದಲ್ಲಿ ಸಾಕ್ಷಾತ್ ಹರಿಯು ಪ್ರವಿಷ್ಟನಾದನು. ಲಕ್ಷ್ಮಿಯೊಡನೆ ಭಗವಾನ್ ಹರಿಯು ಸ್ವಯಂ ಆ ಅಹಂ ತತ್ವವನ್ನು ಸಂಕ್ಷುಬ್ಧಗೊಳಿಸಿದನು. ವೈಕಾರಿಕ ತಾಮಸ ಮತ್ತು ತೈಜಸ ಭೇದದಿಂದ ಅಹಂ
ಮೂರು ವಿಧವಾಗಿವೆ. ಆ ಅಹಂನ ನಿಯಾಮಕ ರುದ್ರನು ಮೂರು ರೀತಿ ಆದನು. ವೈಕಾರಿಕ ಅಹಂನಲ್ಲಿ ಸ್ಥಿತನಾದ ರುದ್ರನು ಲೋಕದಲ್ಲಿ ಎನ್ನಲಾಗಿದೆ. ತಾಮಸದಲ್ಲಿ ಸ್ಥಿತನಾದ ರುದ್ರನು ಲೋಕದಲ್ಲಿ ವೈಕಾರಿಕ ತಾಮಸ ಎನ್ನಲಾಗಿದೆ. ತೈಜನ ಅಹಂ ತತ್ವದಲ್ಲಿ ಲಕ್ಷ್ಮಿಯೊಡನೆ ಸ್ವಯಂ ಹರಿಯು ಪ್ರವಿಷ್ಟನಾಗಿ ಅದನ್ನು ಸಂಕ್ಷುಬ್ಧಗೊಳಿಸಿದನು. ಇದರಿಂದ ಅವನು 10 ವಿಧನಾದನು. ಅದೇ ಶ್ರೋತ್ರ, ಚಕ್ಷು, ಸ್ಪರ್ಶ, ರಸನ ಮತ್ತು ಘ್ರಾಣ ಮತ್ತು ವಾಕ್, ಪಾಣಿ, ಪಾದ, ವಾಯು ಮತ್ತು ಉಪಸ್ಥ. ಈ ಕರ್ಮೇಂದ್ರಿಯಗಳ ಮತ್ತು ಜ್ಞಾನೇಂದ್ರಿಯಗಳ ರೂಪದಲ್ಲಿ 10 ರೀತಿ ಎನ್ನಲಾಗಿದೆ. ವೈಕಾರಿಕ ಅಹಂ ತತ್ವದಲ್ಲಿ ಪ್ರವಿಷ್ಟನಾಗಿ ಹರಿಯು ಅದನ್ನು ಸಂಕ್ಷುಬ್ಧ ಮಾಡಿದನು. ಆ ಮಹತ್ತತ್ವದಿಂದ 11 ಇಂದ್ರಿಯಗಳ 11 ಅಭಿಮಾನಿ ಇಂದ್ರ ಮತ್ತು ಕಾಮದೇವರು ಪ್ರಕಟವಾದರು. ಅನಂತರ ಅವು ಇಂದ್ರಿಯಗಳ ಅಭಿಮಾನಿ ದೇವತೆಗಳ ಪ್ರಾದುರ್ಭಾವ ಆಯಿತು. ಈ ರೀತಿ 8 ವಸುಗಳು ಆದಿಗಳ ಪ್ರಾಕಟ್ಯವಾಯಿತು. ದ್ರೋಣ, ಪ್ರಾಣ, ಧ್ರುವ, ಆದಿ ಇವರೇ 8 ವಸು ದೇವತೆಗಳು. ರುದ್ರರ ಸಂಖ್ಯೆ 10 ಎಂದು ತಿಳಿಯಬೇಕು. ಮೂಲ ರುದ್ರನನ್ನು ಭವ ಎನ್ನಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಧನ್ಯವಾದ. ಸರಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಓದುವೆ ಉದರ್ ಬರೆದಿದ್ದೆ. ಹಾ, ಸುರೇಖಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸುರೇಖಾ ಮಾತಾಜಿ. ಹೇ ಪಕ್ಷಿ. ಹೌದು. ಹೇ ಪಕ್ಷಿ ಶ್ರೇಷ್ಠ, ರೈವಂತೆಯ, ಭೀಮ, ವಾಮದೇವ, ವೃಷಾಕಪಿ, ಅಜ, ಸಮಪಾದ, ಅಹಿರ್ಬುದ್ಯ, ಬಹುರೂಪ ಮತ್ತು ಮಹಾನ್, ಈ 9 ಮತ್ತು ಭವ ಒಟ್ಟು 10 ರುದ್ರರು ಎನ್ನಲಾಗಿದೆ. ಈಗ ಆದಿತ್ಯರನ್ನು ಕೇಳು. ಉರುಕ್ರಮ, ಶಕ್ರ, ವಿವಸ್ವಾನ್, ವರುಣ, ಪರ್ಜನ್ಯ, ಅಶಿವಾಹು, ಸವಿತಾ, ಆರ್ಯಮ, ಧಾತ, ಪೂಷ, ತ್ವಷ್ಟ ಮತ್ತು ಭಗ, ಈ 12 ಆದಿತ್ಯರು. ಪ್ರಭವ ಮತ್ತು ಅತಿವಹ ಆದಿ 49 ಮರುದ್ಗಣ ಎನ್ನಲಾಗಿದೆ. ಈ ಖಗೇಶ್ವರ, ಹೇ ಖಗೇಶ್ವರ, 10 ವಿಶ್ವೇ ದೇವರುಗಳು. ಅವರ ಹೆಸರುಗಳು ಪುರೂರವ, ಆದ್ರವ, ದುರಿಲೋಚನ, ಕ್ರತು, ದಕ್ಷ, ಸತ್ಯ, ವಸು, ಕಾಮ ಮತ್ತು ಕಾಲ. ಇಂದ್ರಿಯಗಳ ಅಭಿಮಾನಿ ದೇವತೆಗಳಂತೆ ಸ್ಪರ್ಶ, ರೂಪ, ರಸ ಆದಿ ತತ್ವಗಳ ಅಭಿಮಾನಿಗಳು ಅಪಾನ, ವ್ಯಾನ, ಉದಾನ ಆದಿ ವಾಯುದೇವಗಳ ಉತ್ಪತ್ತಿಯಾಯಿತು. ಅದೇ ರೀತಿ ಚವನರನ್ನು ಮಹರ್ಷಿ ಭೃಗುವಿನ ಮತ್ತು ಉತತ್ಯರನ್ನು ಬೃಹಸ್ಪತಿಯ ಪುತ್ರರೆಂದು ಹೇಳಲಾಗಿದೆ. ರೈವತ, ಚಾಕ್ಷುಷ, ಸ್ವಾರೋಚಿಷ, ಉತ್ತಮ, ಬ್ರಹ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ, ದಕ್ಷ ಸಾವರ್ಣಿ ಮತ್ತು ಧರ್ಮ ಸಾವರ್ಣಿ ಇತ್ಯಾದಿಗಳು ಮನು ಎನ್ನಲಾಗಿದೆ. ಇದೇ ರೀತಿ ಪಿತೃಗಳ 7 ಗಣಗಳು ಪ್ರಾದುರ್ಭೂತವಾದುವು ಮತ್ತು ಇವರಿಂದ ವರುಣ ಆದಿಗಳ ಪತ್ನಿ ರೂಪದಲ್ಲಿ ಗಂಗಾದಿಗಳ ಆವಿರ್ಭಾವವಾಯಿತು. ಈ ರೀತಿ ಪರಮಾತ್ಮ ಶ್ರೀಹರಿಯಿಂದ ಎಲ್ಲಾ ದೇವತೆಗಳ ಪ್ರಾದುರ್ಭಾವವಾಯಿತು ಮತ್ತು ಆ ನಾರಾಯಣ ಲಕ್ಷ್ಮಿಯ ಜೊತೆ ಅವರಲ್ಲಿ ಪ್ರವಿಷ್ಟನಾದನು. ಗರುಡ ಮಹಾಪುರಾಣ ಅಧ್ಯಾಯ 4. ದೇವತೆಗಳಿಂದ ನಾರಾಯಣ ಸ್ತುತಿ. ಶ್ರೀಕೃಷ್ಣನು ಹೇಳಿದನು, ಏ ಖಗೇಶ್ವರ, ತಮ್ಮ ತಮ್ಮ ತತ್ವಗಳಲ್ಲಿ ಸ್ಥಿತರಾದ ಆಯಾಯ ತತ್ವಗಳ ಅಭಿಮಾನಿಗಳ ದೇವತೆಗಳು ನಾರಾಯಣ ಹರಿಯ ಅನೇಕ ರೀತಿಯಾಗಿ ಬೇರೆ ಬೇರೆ ಸ್ತುತಿ ಮಾಡಿದರು. ಶ್ರೀಯು ಹೇಳಿದರು, ಹೇ ನಾಥ, ನಾನು ನಿಮ್ಮ ಚರಣಾರವಿಂದಗಳಲ್ಲಿ ನತಮಸ್ತಕಳಾಗಿದ್ದೇನೆ. ನಿಮ್ಮ ರಣಗಳಲ್ಲದೆ ನನಗೆ ಬೇರೇನೂ ತಿಳಿಯದು. ಹೇ ದೇವದೇವ, ಹೇ ಈಶ್ವರ, ನಿಮ್ಮಲ್ಲಿ ಅನಂತ ಗುಣಗಳು ವಿದ್ಯಮಾನವಾಗಿವೆ. ಹೇ ದಾಮೋದರ, ಹೇ ಯೋಗೇಂದ್ರ, ನೀವು ನಿಮ್ಮ ಶರೀರದಲ್ಲಿ ಸ್ಥಾನ ಕೊಟ್ಟು ನನ್ನನ್ನು ರಕ್ಷಿಸಿ ಸ್ತುತಿ ಮಾಡಲು ನನಗೆ ನಿಮಗಿಂತ ಅಧಿಕವಾದ ಪ್ರಿಯರು ಯಾರೂ ಇಲ್ಲ. ಬ್ರಹ್ಮನು ಹೇಳಿದರು, ಹೇ ಲಕ್ಷ್ಮೀಪತೆ, ಹೇ ಜಗದಾಧಾರ ಸ್ವರೂಪ ವಿಶ್ವಮೂರ್ತಿ, ಎಲ್ಲಿ ನಿಮ್ಮಂತ ಜ್ಞಾನದ ಮಹಾಸಾಗರ ಮತ್ತು ಎಲ್ಲಿ ನನ್ನಂತಹ ಅಜ್ಞಾನಿ. ನಿಮ್ಮಲ್ಲಿ ಅಸೀಮ ಶಕ್ತಿ ಇದೆ, ನಾನು ಅಲ್ಪಜ್ಞ ಮತ್ತು ನನ್ನ ಶಕ್ತಿಯು ಅಲ್ಪ. ಹೇ ಪ್ರಭು, ಹೇ ಮುರಾರೇ, ನೀವು ಸದಾ ನನ್ನನ್ನು ಅಹಂಕಾರ ಮತ್ತು ಮಮತಾಭಾವಗಳಿಂದ ದೂರವಾಗಿಡಿ. ಹೇ ರಮೇಶ, ನನ್ನ ಇಂದ್ರಿಯಗಳು ಸದಾ ಅಪನ್ಮಾರ್ಗದಲ್ಲಿ ಪ್ರವೃತ್ತವಾಗುತ್ತದೆ. ಅವು ಸದಾ ನಿಮ್ಮ ಚರಣ ಕಮಲದಲ್ಲಿರುವಂತೆ ಮಾಡುವ ಕೃಪೆ ಮಾಡಿ. ನಿಮ್ಮ ಸ್ತುತಿ ಮಾಡುವ ಸಾಮರ್ಥ್ಯ ನನ್ನಲ್ಲಿಲ್ಲ. ಆದ್ದರಿಂದ ನೀವು
ಪ್ರಸನ್ನರಾಗಿ ಸ್ತುತಿಯ ನಂತರ ವಿಧಾತ ಬ್ರಹ್ಮನು ಕೈ ಜೋಡಿಸಿ ಅವನ ಮುಂದೆ ನಿಂತುಕೊಂಡನು. ದೇವದೇವ ಬ್ರಹ್ಮನಂತಹ ವಾಯುದೇವನು ಭಗವನ್ ನಾರಾಯಣನ ಪ್ರೇಮದಿಂದ ವಿಹ್ವಲನಾಗಿ ಕೈ ಜೋಡಿಸಿ ಗದ್ಗದ ವಾಣಿಯಿಂದ ಅವನ ಸ್ತುತಿ ಮಾಡಲಾರಂಭಿಸಿದನು. ವಾಯು ಹೇಳಿದರು, ಹೇ ಪ್ರಭು, ಎಲ್ಲಿ ದೇವಗಣಗಳು ನಿಮ್ಮ ಸೇವಕರು ಮತ್ತು ನಿಮ್ಮ ಚರಣಾರವಿಂದಗಳ ಸಾನ್ನಿಧ್ಯವು ಪರಮ ದುರ್ಲಭ. ಹೇ ರಮೇಶ, ಹೇ ನಾಥ, ಲೋಕದಲ್ಲಿ ಯಾರು ನಿಮ್ಮ ಭಕ್ತಿಯಿಂದ ವಿಮುಖರಾಗಿರುವರೋ, ಯಾರು ಪಾಪ ಕರ್ಮವನ್ನು ಮಾಡುವವರಾಗಿರುವರೋ ಮತ್ತು ಯಾರು ಅತ್ಯಂತ ದುಃಖಿಗಳು, ಅಂತಹ ವ್ಯಕ್ತಿಗಳ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿಯೇ ನಿಮ್ಮ ಆಚರಣೆಯಾಗುವುದು. ಹೇ ವಾಸುದೇವ, ನೀವು ನಿಮ್ಮ ಅವತಾರಗಳ ಮೂಲಕ ಗೋವು, ಬ್ರಾಹ್ಮಣರು ಮತ್ತು ದೇವತೆಗಳು ಆದಿಗಳ ಕ್ಷೇಮ ಮತ್ತು ಕಲ್ಯಾಣಕ್ಕಾಗಿ ನಾನಾ ರೀತಿಯ ಲೀಲೆಗಳನ್ನು ಮಾಡುತ್ತೀರಿ. ನಿಮ್ಮ ಅವತಾರಗಳ ಬೇರೆ ಯಾವ ಪ್ರಯೋಜನವೂ ಇಲ್ಲ. ಹೇ ಪುಣ್ಯಶ್ರೇಷ್ಠ, ನಿಮ್ಮ ಯಾವ ಚರಿತಾಮೃತವಿದೆಯೋ ಅದರ ಗುಣಾನುವಾದ ಮಾಡುವುದರಿಂದ ನನ್ನ ಮನಸ್ಸು ತೃಪ್ತವಾಗುವುದಿಲ್ಲ. ಆದ್ದರಿಂದ ಹೇ ಮುಕುಂದ, ಒಬ್ಬ ಅವಿಚಲ ಭಕ್ತಿಯ ಭಕ್ತನಂತೆ ನನಗೆ ಭಕ್ತಿಯನ್ನು ಕೊಡಿ. ಆದ್ದರಿಂದ ನನ್ನ ಮನಸ್ಸು ನಿಮ್ಮ ಪಾದಾರವಿಂದರಲ್ಲಿ ತೊಡಗಿದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಸರಿತಾ ಮಾತಾಜಿ ಓದುವರೆ? ಆಗ್ಬಾರ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಹೇ ಪ್ರಭು, ಹೇ ಪ್ರಭು, ನನ್ನ ನಿದ್ರೆಯು ನಿಮ್ಮ ವಂದನಾ ರೂಪವಾಗಲಿ, ನನ್ನ ಸಂಪೂರ್ಣ ಆಚರಣೆಯು ನಿಮ್ಮ ಪ್ರದಕ್ಷಿಣೆಯಾಗಲಿ ಮತ್ತು ನನ್ನ ವ್ಯವಹಾರ ನಿಮ್ಮ ಸ್ತುತಿಯಾಗಲಿ. ಹೀಗೆ ತಿಳಿದು ನಾನು ನಿಮ್ಮ ಚರಣಗಳಲ್ಲಿ ಸ್ವಯಂ ಸಮರ್ಪಿಸುತ್ತೇನೆ. ಹೇ ದೇವ, ಎಷ್ಟು ಪದಾರ್ಥಗಳಿವೆಯೋ ಅವುಗಳನ್ನು ನೋಡಿ ಇದು ಹಿರಿಯರದೇ ಪ್ರತಿಮೆ. ಹೀಗೆ ತಿಳಿದು ಹೇ ದೇವದೇವ, ನಾನು ಅವುಗಳಲ್ಲಿ ಸ್ಥಿತವಾದ ಹರಿರೂಪವೆಂದು ತಿಳಿದು ನಿಮ್ಮ ಭಜನೆ ಮಾಡುವಂತಾಗಲಿ. ಹೀಗೆ ನೀವು ಕೃಪೆ ಮಾಡಿ. ಹರಿಯಾದ ನೀವು ಪ್ರಸನ್ನರಾದರೆ ಲೋಕದಲ್ಲಿ ಯಾವ ವಸ್ತು ದುರ್ಲಭವಾಗುವುದು, ಅಂದರೆ ಎಲ್ಲವೂ ಪ್ರಾಪ್ತವಾಗುವು. ಈ ರೀತಿ ಸ್ತುತಿ ಮಾಡಿ ಮಹಾತ್ಮ ವಾಯುದೇವನು ಹರಿಯ ಎದುರು ಕೈಯೊಡಿಸಿ ಸ್ಥಿತನಾದನು. ಸರಸ್ವತಿ ಹೇಳಿದರು, ಹೇ ಮುರಾರೆ, ಹೇ ಹರೇ, ಹೇ ಭಗವಾನ್, ಯಾರು ನಿಮ್ಮ ಸ್ತುತಿ ಅಥವಾ ಕೀರ್ತನದಿಂದ ಸಂತುಷ್ಟನಾಗದ ಯಾವ ರಸಜ್ಞನಿದ್ದಾನೆ? ಅಂದರೆ ಯಾರೂ ಇಲ್ಲ. ನಿಮ್ಮ ಸ್ತುತಿ ಪ್ರಶಂಸೆ ಮಾಡಲಾಗದ ಬುದ್ಧಿಯು ಯಾರಲ್ಲೂ ಇಲ್ಲ. ಹೇ ದೇವದೇವ, ನಿಮ್ಮ ಗುಣಾನುವಾದದ ಕೀರ್ತನೆ ಕಿವಿಗೆ ಬೀಳುತ್ತಲೇ ಹಾಗೆಯೇ ಅದು ಸಾಂಸಾರಿಕ ದೇಹಾನುರಕ್ತಿಯನ್ನು ನಷ್ಟಗೊಳಿಸುವುದು. ಇಷ್ಟೇ ಅಲ್ಲ, ಯಾವ ಮನೆ, ಪತ್ನಿ, ಪುತ್ರ, ಪಶು, ಧನ, ಸಂಪತ್ತಿಯ ವ್ಯಾಮೋಹ ಆಸಕ್ತಿ ಇರುವುದೋ ಅದು ದೂರವಾಗುವುದು. ಹೇ ಅನಂತ ದೇವ, ವೇದಗಳಿಂದ ಪ್ರತಿಪಾದಿತವಾದ ಯಾವ ನಿಮ್ಮ ಸ್ವರೂಪವಿದೆಯೋ ಅದನ್ನು ಲಕ್ಷ್ಮಿಯು ತಿಳಿದಿಲ್ಲ, ಚತುರ್ಮುಖ ಬ್ರಹ್ಮನು ತಿಳಿದಿಲ್ಲ, ವಾಸುದೇವನು ತಿಳಿದಿಲ್ಲ. ಹಾಗಿರುವಾಗ ನಾನು ನಿಮ್ಮ ಸ್ತುತಿ ಮಾಡಲು ಶಕ್ತಿ ಎಲ್ಲಿದೆ? ಆದ್ದರಿಂದ ಹೇ ಹರೇ, ನೀವು ನನ್ನನ್ನು ರಕ್ಷಿಸಿ. ಹೇ ಖಗೇಶ್ವರ, ಈ ರೀತಿ ಸ್ತುತಿ ಮಾಡಿ ದೇವಿ ಸರಸ್ವತಿಯು ಮೌನವಾದಳು. ನಂತರ ಭಾರತಿಯು ಹರಿಯ ಸ್ತುತಿ ಮಾಡಲು ಆರಂಭಿಸಿದಳು. ಭಾರತೀಯರು ಹೇಳಿದರು, ಹೇ ಬ್ರಹ್ಮ, ಹೇ ಲಕ್ಷ್ಮೀಶ, ಹೇ ಹರಿ, ಹೇ ಮುರಾರಿ, ಯಾರು ನಿಮ್ಮ ಗುಣಗಳಲ್ಲಿ ನಿತ್ಯ ಶ್ರದ್ಧೆಯನ್ನು ಹೊಂದಿರುವನೋ ಅವನು ಆ ಗುಣಗಳ ಗಾನ ಮಾಡುತ್ತಾ ಸಾಂಸಾರಿಕ ಆಸತ್ ವಿಷಯಗಳಲ್ಲಿ ಪ್ರವೃತ್ತವಾದ ತನ್ನ ಬುದ್ಧಿಯಲ್ಲಿ ಜಗತ್ತಿನ ಬಗ್ಗೆ ವಿರಾಗವನ್ನು ಉತ್ಪನ್ನ ಮಾಡುತ್ತಾನೆ ಮತ್ತು ಅವನಿಗೆ ನಿಮ್ಮಲ್ಲಿ ದೃಢ ಭಕ್ತಿ ಉಂಟಾಗುತ್ತದೆ. ಮತ್ತು ಆ ಭಕ್ತಿಯ ಬಲದಿಂದ ಹೇ ದೇವದೇವ, ನಿಮ್ಮ ಪ್ರಸನ್ನತೆಯು ಉಂಟಾಗುವುದು. ಹರಿಯು ಪ್ರಸನ್ನವಾಗುವುದರಿಂದ ಭಗವಾನನ ಭಕ್ತನಿಗೆ ಪ್ರತ್ಯಕ್ಷ ದರ್ಶನವಾಗುವುದು. ಆದ್ದರಿಂದ ಹೇ ಪ್ರಭು, ನಿಮ್ಮ ಗುಣಗಳ ಕೀರ್ತನೆಯಲ್ಲಿ ನನ್ನ ರತಿಯುಂಟಾಗಲಿ. ಯಾವಾಗ ಈ ಅನುರಕ್ತಿಯು ಪುರುಷನಲ್ಲಿ ಉಂಟಾಗುವುದೋ ಆಗ ಆ ಪ್ರೀತಿಯು ಸಮಸ್ತ ಸಾಂಸಾರಿಕ ದುಃಖಗಳನ್ನು ನಷ್ಟಗೊಳಿಸುವುದು ಮತ್ತು ಪರಮಾನಂದ ಸ್ವರೂಪ ಫಲದ ಪ್ರಾಪ್ತಿಯಾಗುವುದು. ಹರಿಯ ಗುಣಗಳ ಯಾರು ಸ್ತುತಿ ಮಾಡುವುದಿಲ್ಲವೋ ಅವರಿಗೆ ಪಾಪ ಉಂಟಾಗುವುದು ಮತ್ತು ಅವನ ಪುಣ್ಯವು ಕ್ಷೀಣವಾಗುವುದು. ಹರೇ ಕೃಷ್ಣ ಮಾತಾಜಿ. ಹೇ ಖಗೇಶ್ವರ, ಈ ರೀತಿ ಸ್ತುತಿ ಮಾಡಿ ಭಾರತಿಯು ಮೌನಳಾದರು. ನಂತರ ಶೇಷನು ಕೈಜೋಡಿಸಿ ಸ್ತುತಿ ಮಾಡುತ್ತಾ ಕೇಶವನಿಗೆ ಹೇಳಿದನು, ಹೇ ವಾಸುದೇವ, ನಾನು ನಿಮ್ಮ ಚರಣಗಳ ಪ್ರಭಾವವನ್ನು ತಿಳಿದಿಲ್ಲ. ಇದನ್ನು ಇಂದ್ರನಾಗಲಿ ಗರುಡನಾಗಲಿ ತಿಳಿದಿಲ್ಲ. ನಾನಾದರೂ ಅತ್ಯಂತ ಶೂನ್ಯನು. ಆದ್ದರಿಂದ ನೀವು ಶರಣವನ್ನು ಕೊಟ್ಟು ರಕ್ಷಿಸಿ. ಹೇ ಖಗೇಶ್ವರ, ಈ ರೀತಿ ಸ್ತುತಿ ಮಾಡಿ ಶೇಷನು ಮೌನವಂತ. ನಂತರ ಪಕ್ಷಿರಾಜ ಗರುಡನು ಸ್ತುತಿ ಮಾಡಲು ಆರಂಭಿಸಿದ. ಗರುಡ ಹೇಳಿದನು, ಹೇ ಪ್ರಭು, ನಿಮ್ಮ ಚರಣಗಳ ಸ್ತುತಿಯನ್ನು ನಾನು ಏನು ಮಾಡಬಲ್ಲೆ? ನನ್ನ ಮನಸ್ಸಾದರೂ ನಿಮ್ಮ ಚರಣ ಕಮಲಗಳಲ್ಲಿ ಸಮರ್ಪಿತವಾಗಿದೆ. ನಾನಾದರೂ ಪಕ್ಷಿಯೋನಿಯಲ್ಲಿ ಉತ್ಪನ್ನನಾಗಿದ್ದೇನೆ. ಈ ಬಾಯಿಯಿಂದ ನಿಮ್ಮ ಸ್ತುತಿಯು ಹೇಗೆ ಸಂಭವ? ನಿಮ್ಮ ಅನಂತ ಗುಣಗಳ
ಪ್ರಶಂಸೆ ಮಾಡುವ ಶಕ್ತಿ ನನ್ನಲ್ಲಿ ಎಲ್ಲಿದೆ? ಈ ರೀತಿ ವಿನಯಪೂರ್ವಕವಾಗಿ ಸ್ತುತಿ ಮಾಡಿ ಗರುಡನು ಮೌನವಾದನು. ನಂತರ ರುದ್ರನು ಸ್ತುತಿ ಮಾಡಲಾರಂಭಿಸಿದನು. ರುದ್ರ ಹೇಳಿದರು, ಹೇ ಭಗವಾನ್, ಹೇ ಭಗವಾನ್, ನಿಮ್ಮ ಯಾವ ರೀತಿ ಸ್ತುತಿಯಾಗಬೇಕೋ ಅದನ್ನು ನಾನು ತಿಳಿದಿಲ್ಲ. ನಿಮ್ಮ ಕಲ್ಯಾಣಕಾರಿ ಚರಣಗಳ ಮೂಲದಲ್ಲಿ ನನ್ನ ಭಕ್ತಿ ಇರಲಿ. ಈಶಾ, ನಿಮ್ಮಲ್ಲಿ ಸ್ಥಾನವನ್ನು ಕೊಟ್ಟು ನನ್ನನ್ನು ರಕ್ಷಿಸಿ. ಈ ರೀತಿ ಸ್ತುತಿಸಿ ರುದ್ರದೇವನು ಶಾಂತನಾದನು. ಹೇ ಪಕ್ಷಿ ಶ್ರೇಷ್ಠ, ತದನಂತರ ವಾರುಣಿ, ಸೌಪರ್ಣಿ ಮತ್ತು ಪಾರ್ವತಿ ಆದಿದೇವಿಯರು ಹರಿಯ ಸ್ತುತಿಯನ್ನು ಅತಿ ಭಾವ ಭಕ್ತಿಯಿಂದ ಮಾಡಿ ಅವನ ಶರಣವನ್ನು ಪಡೆದರು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಅನಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀಕೃಷ್ಣ ಹೇಳಿದರು, ಹೇ ಗಗೇಶ್ವರ. ನಂತರ ಇದನ್ನು ಅವನ ಸ್ತುತಿ ಮಾಡುತ್ತಾ ಹೇಳಿದನು, ಹೇ ದೇವದೇವ, ನಿಮ್ಮ ಸ್ವರೂಪವನ್ನು ಹೃದಯದಲ್ಲಿ ತಿಳಿದು ಕೂಡ ಯಾವ ಮೂಢನು ಸ್ಥಾವನಕ್ಕೆ ಉಪಯುಕ್ತನಾಗುವನೋ? ಹೇ ಚಕ್ರಪಾಣಿ, ತಿಳಿಯದೆಯೂ ಕೂಡ ನಿನ್ನ ಸ್ತುತಿ ಮಾಡುವುದು ನಿಮ್ಮ ಅನಾದರವೇ ಆಗಿದೆ. ಏಕೆಂದರೆ ನಿಮ್ಮ ಯಥಾರ್ಥ ಸ್ವರೂಪವನ್ನು ಗುಣಗಳನ್ನು ವಾಣಿಯ ಮೂಲಕ ವ್ಯಕ್ತ ಮಾಡುವ ಸಂಭವವಿಲ್ಲ. ಆದರೂ ನಿಮ್ಮ ಸ್ತುತಿ ಮಾಡುವುದರಲ್ಲಿ ನಿಮ್ಮ ನಾಮದ ಉಚ್ಚಾರಣೆ ಆಗುವುದು. ಆದ್ದರಿಂದ ಈ ಪುಣ್ಯ ಫಲವು ಆಗುವುದು. ಹೀಗೆ ತಿಳಿದು ನಿಮ್ಮ ಸ್ತುತಿ ಮಾಡಲಾಗುವುದು. ಹೇ ಪ್ರಭು, ಯಾವಾಗ ರುದ್ರಾದಿ ದೇವತೆಗಳು ನಿಮ್ಮ ಸ್ತುತಿ ಮಾಡುವ ಶಕ್ತಿಯನ್ನು ಹೊಂದಿರಲಿಲ್ಲವೋ ನನ್ನಲ್ಲಿ ಆ ಸಾಮರ್ಥ್ಯವೆಲ್ಲಿದೆ? ಈ ರೀತಿ ದೇವಾದಿದೇವ ಹರಿಯ ಸ್ತುತಿ ಮಾಡಿ ತಲೆಬಾಗಿ ಕೈ ಜೋಡಿಸಿ ಇಂದ್ರನು ಮೌನವಾದನು. ದೇವಿ ಶಚಿಯು ಸ್ತುತಿ ಮಾಡುತ್ತಾ ಹೇಳಿದರು, ಹೇ ದೇವ, ವಜ್ರ, ಅಂಕುಶ, ಧ್ವಜ ಮತ್ತು ಕಮಲಗಳ ಚಿಹ್ನೆಯಿಂದ ಕೂಡಿದ ನಿಮ್ಮ ಚರಣ ಕಮಲಗಳನ್ನು ಸದಾ ಚಿಂತಿಸುತ್ತೇನೆ. ಹೇ ಈಶಾ, ನಿಮ್ಮ ಚರಣಗಳನ್ನು ನಾನು ಸದಾ ಸ್ಮರಣೆ ಮಾಡುತ್ತೇನೆ. ಹೇ ಕೃಪಾಲು, ಹೇ ಭಕ್ತವತ್ಸಲ, ನೀವು ನನ್ನನ್ನು ರಕ್ಷಿಸಿ. ಈ ರೀತಿ ಶಶಿದೇವಿಯು ಸ್ತುತಿಸಿ ಸುಮ್ಮನಾದಳು. ಇದರ ನಂತರ ರತಿಯು ಸ್ತುತಿ ಮಾಡಲು ಆರಂಭಿಸಿದಳು. ರತಿಯು ಹೇಳಿದರು, ಹೇ ನರರೂಪವನ್ನು ಧರಿಸುವ ಹರೇ, ನೀವು ನಿಮ್ಮ ಸೇವಕರಲ್ಲಿ ಅನುಕಂಪೆಯನ್ನು ಮಾಡಲು ಈ ಅವತಾರವನ್ನು ಧರಿಸಿದ್ದೀರಿ. ನಾನು ನಿಮ್ಮ ಆಮುಖಾರವಿಂದದ ಸದಾ ಚಿಂತನೆ ಮಾಡುತ್ತೇನೆ. ಹೇ ದೇವ, ಯಾರು ಕುಂಚಿತ ಕೇಶರಾಶಿಯಿಂದ ಸುಶೋಭಿತವಾಗಿದ್ದಾನೋ ಮತ್ತು ಬ್ರಹ್ಮ, ರುದ್ರ, ಲಕ್ಷ್ಮಿ ಆದಿಗಳಿಂದ ಸ್ತುತ್ಯನೋ, ನಾನು ಆ ನಿಮ್ಮ ಶ್ರೀನಿಕೇತನ ಮುಖ ಕಮಲದ ಧ್ಯಾನ ಮಾಡುತ್ತೇನೆ. ನೀವು ನನ್ನನ್ನು ರಕ್ಷಿಸಿ. ಈ ರೀತಿ ಅತಿಶಯ ಆಧಾರದಿಂದ ರತಿಯು ಸ್ತುತಿ ಮಾಡಿ ಭಗವಾನನ ಸಮೀಪದಲ್ಲಿ ಸ್ಥಿತಳಾದಳು. ರತಿಯ ನಂತರ ದಕ್ಷನು ಸ್ತುತಿ ಮಾಡಿದನು. ದಕ್ಷ ಹೇಳಿದರು, ಭಗವಾನನ ಚರಣೋದಕ ರೂಪದ ಯಾವ ತೀರ್ಥವಿದೆಯೋ ಅದನ್ನು ನಾನು ಸದಾ ಚಿಂತಿಸುತ್ತೇನೆ. ಆ ಚರಣ ಜಲವು ಬ್ರಹ್ಮನಿಂದ ಚೆನ್ನಾಗಿ ಸೇವಿತವಾಗಿದೆ. ಆ ಬ್ರಹ್ಮ ಆದಿ ಸಕಲ ದೇವತೆಗಳಿಂದ ವಂದನೀಯವಾಗಿದೆ. ಅದೇ ಪವಿತ್ರತಮ ಚರಣೋದಕವು ಗಂಗಾರೂಪಿ ನದಿಗಳಲ್ಲಿ ಶ್ರೇಷ್ಠ ತೀರ್ಥವಾಗಿದೆ. ಆ ಪವಿತ್ರ ಪದರಜ ಮಿಶ್ರಿತ ಗಂಗೆಯನ್ನು ತನ್ನ ಜಟಾಕಲಾಪದಲ್ಲಿ ಧರಿಸಿದ್ದರಿಂದ ಆ ಶಿವನು ಶಿವನಾದನು. ಹೇ ಕರುಣೇಶ, ಹೇ ವಿಷ್ಣು, ಈ ಕೃಪಾವತಾರನಾದ ನಿಮ್ಮ ಸ್ತುತಿ ಮಾಡಲು ನನ್ನಲ್ಲಿ ಶಕ್ತಿ ಇಲ್ಲ. ಹೇ ನಿಧಾನ ಮೂರ್ತಿ, ನೀವು ಎಲ್ಲಾ ರೀತಿಯಿಂದ ನನ್ನನ್ನು ರಕ್ಷಿಸಿ. ಈ ರೀತಿ ಸ್ತುತಿ ಮಾಡಿ ದಕ್ಷನು ಸುಮ್ಮನಾದನು. ನಂತರ ಬೃಹಸ್ಪತಿಯು ಸ್ತುತಿ ಮಾಡಿದನು. ಬೃಹಸ್ಪತಿ ಹೇಳಿದರು, ಹೇ ಈಶಾ, ನಾನು ನಿಮ್ಮ ಮುಖ ಕಮಲದ ಸತತವಾಗಿ ಚಿಂತನೆ ಮಾಡುತ್ತೇನೆ. ನೀವು ನನ್ನನ್ನು ಸಾಂಸ್ಕಾರಿಕ ವಿಷಯಗಳಿಂದ ವಿರಕ್ತಗೊಳಿಸಿ ಸ್ತ್ರೀ, ಪುತ್ರ, ಮಿತ್ರ ಮತ್ತು ಪಶು ಆದಿ ಇವೆಲ್ಲ ನಾಶವಾಗ್ತದೆ. ಇವುಗಳ ಬಗ್ಗೆ ನನ್ನ ಯಾವ ಆಸಕ್ತಿ ಇದೆಯೋ ಅದನ್ನು ನೀವು ನಷ್ಟಗೊಳಿಸಿ. ಹೇ ದೇವ, ಈ ಸಂಸಾರ ಚಕ್ರದಲ್ಲಿ ಅಲೆಯುತ್ತಾ ನನಗೆ ಈ ಸಂಸಾರ ದುಃಖದಿಂದ ಪರಿವ್ಯಾಪ್ತವಾಗಿದೆ ಎಂದು ಅನುಭವವಾಗಿದೆ. ಇದರಿಂದ ಮುಕ್ತಿ ಪಡೆಯಲು ನಾನು ನಿಮ್ಮ ಶರಣಕ್ಕೆ ಬಂದಿದ್ದೇನೆ. ಹೇ ದೇವಾದಿದೇವ, ನನ್ನನ್ನು ರಕ್ಷಿಸಿ. ಈ ರೀತಿ ಸ್ತುತಿ ಮಾಡಿ ಬೃಹಸ್ಪತಿಯು ಮೌನವಾದನು. ನಂತರ ಅನಿರುದ್ಧನು ಸ್ತುತಿ ಮಾಡಿದನು. ಅನಿರುದ್ಧ ಹೇಳಿದರು, ಹೇ ಹರೇ, ನಿಮ್ಮ ರಸಮಯಿ ಕಥೆಯ ಆಸ್ವಾದದ ಪರಿತ್ಯಾಗ ಮಾಡಿ ಯಾರು ಸ್ತ್ರೀಯರ ವಿಷ್ಟ ಆದಿಗಳಿಂದ ಪರಿಪೂರ್ಣವಾದ ಶರೀರ ರಸದ ಆನಂದದಲ್ಲಿ ನಿಮಗ್ನನಾಗಿರುವನೋ ಅವನು ಮಂದ ಬುದ್ಧಿ ಹಂದಿಯಂತೆ. ಹೇ ಮುರಾರೆ, ಮಜ್ಜ, ಅಸ್ಥಿ, ಪಿತ್ತ, ಕಫ, ರಕ್ತ ಮತ್ತು ಮಲಗಳಿಂದ ಪರಿವ್ಯಾಪ್ತವಾದ ಮತ್ತು ಚರ್ಮ ಆದಿಗಳಿಂದ ಆವೇಷ್ಟಿತಳಾದ ಸ್ತ್ರೀಯ ಮುಖದಲ್ಲಿ ಆಸಕ್ತನಾದ ವ್ಯಕ್ತಿಯ ಪತನವಾಗುತ್ತದೆ. ಹೇ ವಿಭು,
ನನ್ನಂತಹ ಪಾಪಮತಿಗೆ ನಿಮ್ಮ ಮಾಯೆಯಿಂದ ಬಲವಿದೆ. ಈ ಅತ್ಯಂತ ದುಃಖ ರೂಪ ಮತ್ತು ಲೇಷ ಮಾತ್ರ ಸುಖದಿಂದಲೂ ರಹಿತವಾದ ಸಂಸಾರ ಚಕ್ರದಲ್ಲಿ ಅಲಿಯುತ್ತಾ ನಾನು ಮಲ ನಿಸಾಹರಣ ಮಾಡುವ 9 ಛಿದ್ರಗಳಿಂದ ಕೂಡಿದ ಈ ಶರೀರದಲ್ಲಿ ಆಸಕ್ತನಾಗಿ ಅತ್ಯಂತ ಮೂಢ ಬುದ್ಧಿಯವನಾಗಿದ್ದೇನೆ. ಹೇ ದೇವ, ನಿಮ್ಮ ಸತ್ಯತಾಮೃತವನ್ನು ಬಿಟ್ಟು ನಾನು ಮನೆಯಲ್ಲಿರುತ್ತಾ ಪರಿವಾರದ ಪಾಲನೆಯಲ್ಲಿ ಅನುರಕ್ತನಾಗಿದ್ದೇನೆ ಮತ್ತು ದಾನ ಆದಿ ಶುಭ ಕರ್ಮಗಳಿಂದ ವಿರತನಾಗಿದ್ದೇನೆ. ಹೇ ದೇವ, ನಿಮಗೆ ನಮಸ್ಕಾರ. ನೀವು ನನ್ನ ಈ ಸಂಸಾರ ಮಲದಿಂದ ದೂರಗೊಳಿಸಿ ಮತ್ತು ದಿವ್ಯ ಕಥಾಮೃತವನ್ನು ಪಡೆಯುವ ಶಕ್ತಿ ಕೊಡಿ. ನಾನು ನಿಮ್ಮ ಸದ್ಗುಣಗಳ ಸ್ತವನ ಮಾಡಲು ಸಮರ್ಥನಲ್ಲ. ಹೇ ಖಗೇಶ್ವರ, ಅನಿರುದ್ಧನು ಈ ರೀತಿ ಸ್ತುತಿ ಮಾಡಿ ಸುಮ್ಮನಾದನು. ನಂತರ ಸ್ವಯಂಭೂವ ಮನುವು ಸ್ತುತಿ ಮಾಡಿದನು. ಸ್ವಯಂಭೂವ ಮನುವು ಹೇಳಿದರು, ಹೇ ದೇವ, ನಿಮ್ಮ ಸ್ತುತಿ ಮಾಡಲು ಪ್ರಯತ್ನಶೀಲನಾದ ಮಾತ್ರಕ್ಕೆ ಗರ್ಭದ ದುಃಖವಾಗುವುದಿಲ್ಲ, ಅಂದರೆ ಅವನ ಪುನರ್ಜನ್ಮವಿಲ್ಲ. ಹೇ ಪ್ರಭು, ನಿಮ್ಮ ಈ ಕೃಪೆಯಿಂದ ನಾನು ಪರಮ ಪೂಜ್ಯ ಪದವನ್ನು ಪಡೆದಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ವಸಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಮೀಳಾ ಮಾತಾಜಿ. ಪ್ರಮೀಳಾ ಮಾತಾಜಿ ಇನ್ನು ಶುರು ಮಲ್ಪನೆ 2 ಗಂಟೆಗೆ ಬಿಸಿ ಇಲ್ಲ, ಕಾಲ್ ಮಲ್ಪೇನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇನ್ನು ಶುರು ಮಲ್ಪರೆ 2 ಮಾತಾಜಿ. ಓಕೆ, ಹರೇ ಕೃಷ್ಣ. ಕಾಲ್ ಮಲ್ಪೆ ಒಂದು ನಿಮಿಷ. ವಸಂತಿ ಮಾತಾಜಿ ಓದ್ಲೆ. ವಸಂತಿ ಮಾತಾಜಿ ಮ್ಯೂಟ್ ಯಾರೇ? ಹರೇ ಕೃಷ್ಣ ಮಾತಾಜಿ. ನಂತರ ಸ್ತುತಿ ಮಾಡುತ್ತಾ ವರುಣ ಹೇಳಿದನು, ಹೇ ಪ್ರಭು, ನಿಮ್ಮ ಇಚ್ಛೆಯಿಂದ ರಚಿತವಾದ ದೇಹರೂಪಿ ಮನೆಯಲ್ಲಿ ಪುತ್ರ, ಸ್ತ್ರೀ, ಧನ, ದ್ರವ್ಯ ಇದು ನನ್ನದು ಮತ್ತು ನಾನು ಇದರದ್ದೇ ಇತ್ಯಾದಿಗಳಲ್ಲಿ ಅಲ್ಪಬುದ್ಧಿಯ ಕಾರಣದಿಂದ ಮೂರ್ಖ ಜನರು ಸಂಸಾರ ರೂಪಿ ದುಃಖದಲ್ಲಿ ಮಗ್ನರಾಗುತ್ತಾರೆ. ಆದ್ದರಿಂದ ನನ್ನ ಈ ರೀತಿಯ ಕುಬುದ್ಧಿಯನ್ನು ವಿನಾಶಗೊಳಿಸಿ ನೀವು ನಿಮ್ಮ ಚರಣಗಳ ದಾಸತ್ವವನ್ನು ನನಗೆ ಕೊಡಿ. ಈ ರೀತಿ ಸ್ತುತಿ ಮಾಡಿ ಕೈ ಜೋಡಿಸಿ ಅಲ್ಲೇ ಸ್ಥಿತನಾದನು. ನಂತರ ದೇವರ್ಷಿ ನಾರದರು ಹರಿಯ ಸ್ತುತಿ ಮಾಡಿದರು. ನಾರದರು ಹೇಳಿದರು, ಹೇ ವಿಷ್ಣು, ನನಗೆ ನಿಮ್ಮ ಪಾದಗಳ ಶ್ರವಣ ಮತ್ತು ಕೀರ್ತನೆಯಲ್ಲದೆ ಬೇರೆ ಯಾವುದೇ ಸ್ವಾದಯುಕ್ತ ತತ್ವವಿಲ್ಲ. ಆದ್ದರಿಂದ ನನ್ನನ್ನು ಪವಿತ್ರಗೊಳಿಸಿ ನನ್ನ ನಾಲಿಗೆಯ ಅಗ್ರಭಾಗದಲ್ಲಿ ನಿಮ್ಮ ನಾಮಗಳು ಸದಾ ವಿದ್ಯಮಾನವಾಗಿರಲಿ. ಯಾರ ನಾಲಿಗೆಯಲ್ಲಿ ಹರಿನಾಮವಿರುವುದಿಲ್ಲವೋ ಅವನು ಮನುಷ್ಯ ರೂಪದ ಕತ್ತೆಯೇ. ಹೇ ದೇವ, ನಾನು ನಿಮ್ಮ ಸ್ವರೂಪವನ್ನು ತಿಳಿದಿಲ್ಲ, ನನ್ನಲ್ಲಿ ಕೃಪೆ ಮಾಡಿ. ಈ ರೀತಿ ನಾರದರು ಸ್ತುತಿ ಮಾಡಿ ದೇವಾದಿದೇವನ ಎದುರು ಸ್ಥಿತರಾದರು. ನಂತರ ಮಹಾತ್ಮ ಭೃಗು ಸ್ತುತಿ ಮಾಡಿದರು. ಭೃಗು ಹೇಳಿದರು, ಗರುಡನಂತಹ ಆಸನದಲ್ಲಿ ಆಸೀನರಾಗಿರುವ ಹೇ ದೇವ, ನಿಮಗೆ ಮತ್ಯಾವ ಆಸನ ಬಾಕಿ ಇದೆ? ಕೌಸ್ತುಭದಂತಹ ಆಭೂಷಣವನ್ನು ಧರಿಸಿರುವ ನಿಮಗೆ ಮತ್ಯಾವ ಆ ಆಭೂಷಣವಿದೆ? ಲಕ್ಷ್ಮಿಯೇ ಯಾರ ಪತ್ನಿಯೋ ಅವನಿಗೆ ಮತ್ಯಾವ ಪ್ರಾಪ್ತ್ಯವಿದೆ? ಹೇ ವಾಗೀಶ, ನೀವು ವಾಣಿಯ ಈಶ, ಮತ್ತೆ ನಿಮ್ಮ ವಿಷಯದಲ್ಲಿ ಹೇಳುವುದೇನಿದೆ? ಈ ರೀತಿ ಭಗವಾನ್ ಹರಿಯ ಸ್ತುತಿ ಮಾಡಿ ಭೃಗು ಮೌನರಾದರು. ನಂತರ ಅಗ್ನಿಯು ದೇವೋತ್ತಮನ ಸ್ತುತಿ ಮಾಡಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಅಡೆಮುಟ ಬರ್ತಾರೆ. ಅಜ್ಜ ಅಗ್ನಿ ಹೇಳಿದರು, ಯಾರ ತೇಜದಿಂದ ತಾನು ತೇಜಸ್ವಿಯಾಗಿ ಅಜ್ಜಸಿಕ್ಕ ಹವ್ಯವನ್ನು ಮಾಡುವೆನೋ, ಯಾರ ತೇಜದಿಂದ ನಾನು ಉದರದಲ್ಲಿ ಪ್ರವಿಷ್ಟನಾಗಿ ಪೂರ್ಣಶಕ್ತಿ ಸಂಪನ್ನನಾಗಿ ಅನ್ನದ ಪರಿಪಾಕವನ್ನು ಮಾಡುವೆನೋ, ಆ ಹರಿಯ ಸದ್ಗುಣಗಳನ್ನು ಹೇಗೆ ತಿಳಿಯಲಿ? ಪ್ರಸೂತಿ ಹೇಳಿದರು, ಯಾರ ನಾಮಗಳಿಂದ ಅರ್ಥದ ವಿಚಾರ ಯಾವುದರಲ್ಲಿ ಮುನಿಗಣರು ಮೋಹಮಗ್ನರಾಗಿರುವರೋ ಮತ್ತು ಸದಾ ಯಾರಿಂದ ದೇವಗಣ ಭಯಭೀತರಾಗಿರುವರೋ, ಮಾಂಧಾತ, ಧ್ರುವ, ನಾರದ, ಭೃಗು, ವೈವಸ್ವ ಆದಿಗಳು ಯಾರ ಪ್ರೇಮದಿಂದ ಸ್ತುತಿ ಮಾಡುವರೋ ಅಂತಹ ಹಿತಚಿಂತಕ ವಿಷ್ಣುವಾದ ನಿನಗೆ ಪ್ರಣಾಮ ಮಾಡುತ್ತೇನೆ. ಹೇ ಋಗೇಶ್ವರ, ಪ್ರಸೂತಿಯು ಈ ರೀತಿ ಸ್ತುತಿ ಮಾಡಿ ಮೌನ ಧರಿಸಿದನು. ನಂತರ
ಬ್ರಹ್ಮಾನಂದನ ವಶಿಷ್ಠರು ವಿನಯದಿಂದ ಅನಾವರತರಾಗಿ ಸ್ತುತಿ ಮಾಡಲು ಆರಂಭಿಸಿದರು. ವಶಿಷ್ಠರು ಹೇಳಿದರು, ವಿಧಾತ ಪುರುಷನಿಗೆ ನಮಸ್ಕಾರ. ಅಸತ್ ಸ್ವರೂಪವನ್ನು ನಷ್ಟಗೊಳಿಸುವ ದೇವನಿಗೆ ಪುನಃ ಪುನಃ ನಮಸ್ಕಾರ. ಹೇ ನಾಥ, ನಾನು ನಿಮ್ಮ ಚರಣಕಮಲಗಳಲ್ಲಿ ಸದಾ ನತಮಸ್ತಕನಾಗಿದ್ದೇನೆ. ಹೇ ಭಗವಾನ್, ಹೇ ವಾಸುದೇವ, ನನ್ನನ್ನು ಸದಾ ರಕ್ಷಿಸು. ಈ ರೀತಿ ಸ್ತುತಿ ಮಾಡಿ ವಶಿಷ್ಠರು ಮೌನರಾದರು. ಇದರ ನಂತರ ಬ್ರಹ್ಮನ ಪುತ್ರರಾದ ಮಹರ್ಷಿ ಮರೀಚಿ ಮತ್ತು ಅತ್ರಿಗಳು ಅತಿಶಯ ಭಕ್ತಿಯಿಂದ ಸ್ತುತಿ ಮಾಡುತ್ತಾ ನಾರಾಯಣನನ್ನು ಪ್ರಸನ್ನಗೊಳಿಸಿದರು. ನಂತರ ಸ್ತವನ ಮಾಡುತ್ತಾ ಮಹರ್ಷಿ ಅಂಗೀರರು ಹೇಳಿದರು, ಹೇ ನಾಥ, ನಾನು ನಿಮ್ಮ ಅನಂತ ಬಾಹುಗಳು, ಅನಂತ ಚಕ್ಷುಗಳಲ್ಲಿ ಮತ್ತು ಅನಂತ ಮಸ್ತಕ ಸಂಪನ್ನಗಳಿಂದ ಕೂಡಿದ ವಿರಾಟ ಸ್ವರೂಪವನ್ನು ನೋಡಲು ಅಸಮರ್ಥನು. ನಿಮ್ಮ ಈ ಸ್ವರೂಪ ಸಾವಿರಾರು ಮುಕುಟಗಳಿಂದ ಅಲಂಕೃತವಾಗಿದೆ. ಅತಿಶಯ ಮೌಲ್ಯದ ಅನೇಕ ಅಲಂಕಾರಗಳಿಂದ ಶೋಭಿತವಾದ ಈ ಅನಂತ ಸಾರಸ್ವರೂಪದ ಸ್ತುತಿ ಮಾಡುವುದರಲ್ಲೂ ಅಸಮರ್ಥನು. ಹೇ ವಾಗೇಶ್ವರ, ಈ ರೀತಿ ಅಂಗೀರ ಋಷಿಗಳು ಸ್ತುತಿ ಮಾಡಿ ಮೌನ ಧರಿಸಿದರು. ನಂತರ ಪುಲಸ್ತ್ಯರು ಸ್ತುತಿ ಮಾಡಿದರು. ಪುಲಸ್ತ್ಯ ಹೇಳಿದರು, ಹೇ ಭಗವಾನ್, ನೀವು ನಿಮ್ಮ ಉಪಾಸಕರಿಗೆ ಯಾವ ರೀತಿ ಮಂಗಳಾಕಾರಿ ಸ್ವರೂಪವನ್ನು ಧರಿಸಿರುವರೋ ಅದೇ ಭುವನ ಮಂಗಳ ಸ್ವರೂಪವನ್ನು ನನಗೂ ಮಾಡಿಸಿ. ಈ ರೂಪದ ನಿಮಗೆ ನಮಸ್ಕಾರ. ನೀವು ನರಕದಿಂದ ಸುರಕ್ಷಿತರಾಗಿದ್ದೀರಿ. ಹೇ ದೇವ, ನಾನು ನಿಮ್ಮ ಗುಣಗಳ ವರ್ಣನೆ ಮಾಡಲು ಅಸಮರ್ಥನು. ಹೇ ಭಗವಾನ್, ನನ್ನನ್ನು ರಕ್ಷಿಸಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಸುಗುಣ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲಿ. ಈ ರೀತಿ ಸ್ತುತಿ ಮಾಡಿ ಪುಲಸ್ತರು ಮಾನರಾದರು. ನಂತರ ಪುಲಹರು ಸ್ತುತಿ ಮಾಡಿದರು. ಪುಲಹರು ಹೇಳಿದರು, ಹೇ ಭಗವಾನ್, ಮಹಾಪುರುಷರ ಕಥವೇನೆಂದರೆ ನಿಷ್ಕಾಮ ಮತ್ತು ರೂಪರಹಿತ ಭಗವಾನಿಗೆ ಸಮರ್ಪಿಸಿದ ಸ್ನಾನ, ಉತ್ತಮ ವಸ್ತ್ರ, ಹಾಲು, ಫಲ, ಪುಷ್ಪ, ಭೋಜ್ಯ ಪದಾರ್ಥ ಮತ್ತು ಆರಾಧನೆ ಆದಿಗಳು ಎಲ್ಲ ವ್ಯರ್ಥವಾದರೆ ಹಾಗೆ ಮತ್ತೆ ನಾನು ನಿಮ್ಮಂತಹ ನಿಷ್ಕಾಮ ಪುರುಷರಿಗೆ ಇವೆಲ್ಲವನ್ನು ಅರ್ಪಿಸದೆ ನಾನು ನಿಷ್ಕಾಮ ಬುದ್ಧಿಯಿಂದ ನಿಮಗೆ ಪ್ರಣಾಮವನ್ನು ಅರ್ಪಿಸ್ತೇನೆ. ಹೇ ವೈಕುಂಠನಾಥ, ನಿಮ್ಮ ಸ್ವರೂಪದ ಸ್ತವದ ಮಾಡುವ ಶಕ್ತಿ ನನ್ನಲ್ಲಿಲ್ಲ. ಈ ರೀತಿ ಸ್ತುತಿ ಮಾಡಿ ಪುಲಹರು ಮೌನರಾದರು. ನಂತರ ಕ್ರತುವು ಸ್ತುತಿ ಮಾಡಿದನು. ಕ್ರತು ಹೇಳಿದರು, ಹೇ ಭಗವಾನ್, ಪ್ರಾಣಗಳು ಹೋಗುವ ಸಮಯದಲ್ಲಿ ನಿಮ್ಮ ನಾಮಗಳೇ ಸಂಸಾರಜನ್ಯ ದುಃಖಗಳ ವಿನಾಶಕವು. ಯಾರು ಅನೇಕ ಜನ್ಮಗಳ ಪಾಪವನ್ನು ಸಹ ಸಾವಿನಷ್ಟ ಮಾಡಿ ನಿರ್ಮಲ ಮುಕ್ತಿಯನ್ನು ಕೊಡುವನೋ ನಾನು ನಿಮ್ಮ ಶರಣದಲ್ಲಿದ್ದೇನೆ. ಹೇ ವಿಷ್ಣು, ಯಾರು ನಿಮ್ಮ ಭಕ್ತಿಯನ್ನು ಮಾಡಲು ಅಸಮರ್ಥರೋ ಮತ್ತು ಕೇವಲ ನಿಮ್ಮ ನಾಮ ಮಾತನ್ನು ತೆಗೆದುಕೊಳ್ಳುವರೋ ಅವರು ಕೂಡ ಮಿತ್ತುಮಲ್ಪಲೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಮಿತ್ತುಮಲ್ಪಲೆ. ಹರೇ ಕೃಷ್ಣ ಮಾತಾಜಿ, ಮಿತ್ತುಮಲ್ಪಲೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇ ವಿಷ್ಣು, ಯಾರು ನಿಮ್ಮ ಭಕ್ತಿಯನ್ನು ಮಾಡಲು ಅಸಮರ್ಥರೋ ಮತ್ತು ಕೇವಲ ನಿಮ್ಮ ನಾಮ ಮಾತ್ರವನ್ನು ತೆಗೆದುಕೊಳ್ಳುವರೋ ಅವರು ಕೂಡ ಮುಕ್ತಿಯನ್ನು ಪಡೆಯುವರು. ಮತ್ತೆ ಯಾರು ಭಕ್ತಿಪೂರ್ವಕವಾಗಿ ನಿಮ್ಮ ಸ್ಮರಣೆಯನ್ನು ಮಾಡುವರೋ ಅವರ ಬಗ್ಗೆ ಹೇಳುವುದೇನಿದೆ. ಮಿತ್ತು ಮಲ್ಪಲೇವೆ. ಹರೇ ಕೃಷ್ಣ ಮಾತಾಜಿ. ಹೇ ಭಕ್ತ ವಿವಾಸ ವಿಷ್ಣು ನಾಮ ಮಾತ್ರೇ ಕಜಲ್ಪಕ ತೇಪಿ ಮುಕ್ತಿಂ ಪ್ರಯಾಂತಾಶು ಕಿಮು ತದ್ಯಾಯಿನಿಹ ಸದಹ. ಹೀಗೆ ಸ್ತುತಿ ಮಾಡಿ ಕ್ರತುವು ಮೌನವಾದನು. ಆಗ ವ್ಯವಸ್ಥಿತ ಮನುವು ಸ್ತುತಿಯಿಂದ ನಾರಾಯಣನನ್ನು ಪ್ರಸನ್ನಗೊಳಿಸಿದನು. ವಿಶ್ವಾಮಿತ್ರರು ಸ್ತುತಿ ಮಾಡುತ್ತಾ ಹೇಳಿದರು, ಹೇ ಭಗವಾನ್, ನಾನು ನಿಮ್ಮ ಚರಣ ಕಮಲಗಳ ಧ್ಯಾನವನ್ನಾಗಲಿ ನಿತ್ಯ ಸಂಧ್ಯೋಪನ್ಯಾಸವನ್ನಾಗಲಿ ಮಾಡಲಿಲ್ಲ. ಜ್ಞಾನರೂಪಿ ದ್ವಾರದ ಬಾಗಿಲನ್ನು ತೆರೆಯುವುದರಲ್ಲಿ ಧರ್ಮದ ಉಪಾರ್ಜನೆಯನ್ನು ಮಾಡಲಿಲ್ಲ. ಅಂತಃಕರಣದಲ್ಲಿ ವ್ಯಾಪ್ತವಾದ ಮಲದ ವಿನಾಶ ಮಾಡುವುದರಲ್ಲಿ ಅತ್ಯಂತ ಕುಶಲರಾದ ನಿಮ್ಮ ಕಥೆಯನ್ನು ನಾನು ಕಿವಿಯಿಂದ ಕೇಳಲಿಲ್ಲ. ಆದ್ದರಿಂದ ಹೇ ದೇವ, ನನ್ನಂತಹ ಅನಾಥನನ್ನು ಸದಾ ರಕ್ಷಿಸಿ.
न ध्यायते चरणाम्बुजे भगवतो सन्ध्यापि नानुपिष्टत् ज्ञानद्वारा कपाटपाठन् पटधर्मोऽपि नो पार्यत् अन्तर्याम फल विकातकरे पठ्ये श्रता ते कतः नो देव श्रवणे पाहि भगवन् तुल्यं ಸದಾ. ಹರೇ ಕೃಷ್ಣ ಮಾತಾಜಿ. ಈ ರೀತಿ ಸ್ತುತಿ ಮಾಡಿ ಮಹಾಮುನಿಯಾಗಿ ವಿಶ್ವಾಮಿತ್ರರು ಕೈ ಜೋಡಿಸಿ ನಿಂತುಕೊಂಡರು. ಹೇ ಖಗೇಶ್ವರ, ಕೃತ್ವಿನಂತ ಮಿತ್ರನು ಜಗತ್ತಿನ ಕಾರಣನಾದ ನಾರಾಯಣನ ಸ್ತುತಿ ಮಾಡಿದನು. ಮಿತ್ರರು ಹೇಳಿದರು, ಸಂಸಾರದ ಬಂಧನವನ್ನು ಮುಕ್ತಗೊಳಿಸುವವರು ಮತ್ತು ಕಲ್ಯಾಣದ ನಿಧಾನರು ನಾನು ಅಜ್ಞಾನಿ. ನಾನು ನಿಮ್ಮ ಚರಣಾರವಿಂದಕ್ಕೆ ಪ್ರಣಾಮ ಮಾಡುತ್ತೇನೆ. ನಿಮ್ಮ ಯಥಾರ್ಥ ಸ್ವರೂಪವನ್ನು ನಾನಾಗಲಿ, ಅಗ್ನಿಯಾಗಲಿ, ಬ್ರಹ್ಮ ವಿಷ್ಣು ಮಹೇಶ್ವರರಾಗಲಿ, ಮುನೀಂದ್ರರಾಗಲಿ ತಿಳಿದಿಲ್ಲ. ಪರಮ ಭಾಗವತರು ನಿಮ್ಮ ಸ್ವರೂಪವನ್ನು ತಿಳಿಯಲಾಗಿಲ್ಲ. ಅಂದ ಮೇಲೆ ಬೇರೆಯವರ ಮಾತೇನು? ಹೇ ಪರಾತ್ಪರ ಸ್ವಾಮಿ, ನೀವು ನನ್ನನ್ನು ಸದಾ ರಕ್ಷಿಸಿ. ಹೇ ಖಗ, ಈ ರೀತಿ ಹರಿಯ ಸ್ತುತಿ ಮಾಡಿ ಮಿತ್ರನು ಮೌನವಾದನು. ನಂತರ ತಾರನು ಹೇಳಿದನು, ಹೇ ವಿಷ್ಣು, ಅನ್ಯನ್ಯ ಭಾವದಿಂದ ಯಾರು ನಿಮ್ಮ ಕರ್ಮಗಳನ್ನು ತ್ಯಜಿಸುವರು ಮತ್ತು ತಮ್ಮ ಸಜ್ಜನರನ್ನು ಮತ್ತು ಬಾಂಧವರನ್ನು ಪರಿತ್ಯಾಗ ಮಾಡುವರು, ನಿಮ್ಮ ಕಥೆಯನ್ನು ಕೇಳಿ ಯಾರು ಬೇರೆಯವರಿಗೆ ಹೇಳುತ್ತಾರೋ, ಈ ರೀತಿಯ ಸಾಧುಗುಣವು ಎಲ್ಲರ ಬಗ್ಗೆ ಆಸಕ್ತಿಯಿಂದ ರಹಿತವರಾಗುವರು. ಪ್ರಭು, ಯಾವ ರೀತಿ ಅಸಾಧು ಗಣರನ್ನು ರಕ್ಷಿಸುವರೋ ಹಾಗೆ ನನ್ನನ್ನು ಸದಾ ರಕ್ಷಿಸಿ. ಹರೇ ಕೃಷ್ಣ ಪ್ರಭು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ. ಕೃಷ್ಣ ಧನ್ಯವಾದ ಮಾತಾಜಿ. ಹೇಮಲತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಿರಾವೃತ್ತಿ ಹೇಳಿದರು. ನಿರಾವೃತ್ತಿಯು ಹೇಳಿದರು, ಯೋಗ ಪೂರ್ವಕ ನಿಮಗೆ ಅರ್ಪಿಸಿದ ಜನರು ಭಕ್ತಿಯಿಂದ ಪರಮಗತಿಯನ್ನು ಪಡೆಯುತ್ತಾರೆ. ಭಕ್ತರು ಶ್ರದ್ಧಾಭಾವದಿಂದ ಮಾಡಿದ ಸೇವೆಯಿಂದ ಸಾಂಸಾರಿಕ ವಿಷಯಗಳಲ್ಲಿ ಅನಾಸಕ್ತಿ ಮತ್ತು ಚಿತ್ತದ ನಿಗ್ರಹ ಮಾಡುವುದರಿಂದ ವಿಷ್ಣುವಿನ ಪರಮಪಾದವನ್ನು ಪಡೆಯುತ್ತಾರೆ. ಆದ್ದರಿಂದ ಹೇ ಪ್ರಭು, ದಯಪೂರ್ವಕವಾಗಿ ಅವರಂತೆಯೇ ನನ್ನನ್ನು ರಕ್ಷಿಸು. ತದನಂತರ ಭಗವಾನ್ನ ಪಾರ್ಷದನಾದ ವಾಯುಪುತ್ರ ಮಹಾನ್ ವಿಶ್ವಕ್ಷೇನನು ಹರಿಯ ಶ್ರುತಿ ಮಾಡಿದನು. ವಿಶ್ವಕ್ಷೇನರು ಹೇಳಿದರು, ಪೂರ್ಣಾನಂದ ಸ್ವರೂಪ ಭಗವಾನ್ ಕೃಷ್ಣನು ಮೋಕ್ಷವನ್ನು ಕೊಡುವವನಾದರೆ, ನನ್ನ ಅಪರೋಕ್ಷ ಸಾಧನ ರೂಪ ಪರಮ ಭಕ್ತಿಯಾದರೆ ಮತ್ತು ಗುರುವಿನಿಂದ ಹಿಡಿದು ಬ್ರಹ್ಮಾಂಡದ ಸಾಧುಗಳ ಬಗ್ಗೆ ನನ್ನ ನಿಷ್ಕಪಟ ಭಕ್ತಿ ಇದ್ದರೆ, ಜೊತೆಗೆ ತುಳಸಿ ಆದಿಗಳ ಬಗ್ಗೆ ನನ್ನ ಪ್ರೀತಿ ಇದ್ದರೆ ಮತ್ತು ಸದಾ ಇವುಗಳ ಸ್ಮರಣೆ ಇದ್ದರೆ ನಿಜವಾಗಿ ನನಗೆ ನಿಮ್ಮ ಆಶೀರ್ವಾದ ಸಿಗುವುದು. ಈ ರೀತಿ ಶ್ರುತಿ ಮಾಡಿ ಮಹಾಭಾಗ ವಿಶ್ವಕ್ಷೇನರು ಸುಮ್ಮನಾದರು. ಒಂದು ನಿಮಿಷ. ಹೇ ಪಕ್ಷಿರಾಜ, ಈ ರೀತಿ ಬ್ರಹ್ಮ ಆದಿ ದೇವತೆಗಳು ಮತ್ತು ಲಕ್ಷ್ಮಿ ಆದಿದೇವಿಯರು ಭಗವಾನ್ ಹರಿಯ ಬೇರೆ ಬೇರೆ ಸ್ತುತಿ ಮಾಡಿದರು ಮತ್ತು ಅವರು ಕೈ ಜೋಡಿಸಿ ಮೌನರಾಗಿ ಅವರು ಎದುರು ಸ್ಥಿತರಾದರು. ಭಗವಾನ್ ಅವರೆಲ್ಲರಲ್ಲೂ ಪ್ರವಿಷ್ಟರಾಗಿ ಅವರಿಗೆ ತನ್ನ ಶರೀರದಲ್ಲಿ ಆಶ್ರಯ ಕೊಟ್ಟರು. ಮಿತ್ವಲ್ಪೆ ಮಾತಾಜಿ. ಅಧ್ಯಾಯ 5. ನಾರಾಯಣನಿಂದ ಪ್ರಕರ್ತ ಮತ್ತು ವೈಕೃತ ಸೃಷ್ಟಿಯ ವಿಸ್ತಾರ. ಗರುಡರು ಹೇಳಿದರು, ಹೇ ಪ್ರಭು, ದೇವತೆಗಳಿಂದ ಈ ರೀತಿ ಶ್ರುತಿ ಮಾಡಲಾದ ಭಗವಾನ್ ವಿಷ್ಣು ಅವರಿಗೆ ಆಶ್ರಯವನ್ನು ಕೊಟ್ಟು ಸ್ವಯಂ ಅವರಲ್ಲಿ ಹೇಗೆ ಪ್ರವಿಷ್ಟನಾದನು ಮತ್ತು ಯಾವ ರೀತಿ ಸೃಷ್ಟಿಯಾಯಿತು. ಹೇ ಕೃಪಾಳು, ಇದನ್ನು ವಿವರವಾಗಿ ತಿಳಿಸು. ಶ್ರೀಕೃಷ್ಣನು ಹೇಳಿದರು, ಆ ಭಗವಾನ್ ಮಹಾಪ್ರಭು ಈ ಸಂಬಂಧರಹಿತ ತತ್ವಗಳಲ್ಲಿ ಪ್ರವಿಷ್ಟನಾದವನು. ಇದರಿಂದ ಅವನಲ್ಲಿ ಕ್ಷೋಭೆ ಉತ್ಪನ್ನವಾಯಿತು. ಎಲ್ಲಕ್ಕಿಂತ ಮೊದಲು ಭಗವಾನನು ಹಿರಣ್ಯಾತ್ಮಿಕ ಬ್ರಹ್ಮಾಂಡದ ಸೃಷ್ಟಿ ಮಾಡಿದರು. ಅದು 50 ಕೋಟಿ ಯೋಜನೆಗಳ 4 ಕಡೆ ವಿಸ್ತೃತವಾಗಿತ್ತು ಮತ್ತು ಅದರಲ್ಲಿ ಅವಸ್ಥಿತವಾದ ಅತ್ಯಂತ ಸೂಕ್ಷ್ಮವಾಗೂ ಅಷ್ಟೇ ವಿಸ್ತಾರದಲ್ಲಿ ಹರಡಿತು. ಅಷ್ಟರಲ್ಲಿ ಹಿರಣ್ಮಯನು ಅಂಡದ ವಿಸ್ತಾರವಿತ್ತು. ಅದರಲ್ಲೂ 50 ಕೋಟಿ ಭೂತಲವಿತ್ತು. ಅದು 7 ಆವರಣಗಳಿಂದ 4 ಕಡೆ ಪರಿಧಿಯಿಂದ ಸುತ್ತುವರಿದಿತ್ತು. ಮೊದಲ ಆವರಣದ ಹೆಸರು ಕದಂಬ, 2ನೇ ಆವರಣ ಅಗ್ನಿದೇವನದು, 3ನೇದು ಮಹಾತ್ಮಹರನದು, 4ನೇದು ಆವರಣ ಆಕಾಶ, 5ನೇಯದು ಅಹಂಕಾರ, 6ನೇಯದು ಮಹತ್ತತ್ವಕ ಮತ್ತು 7ನೇಯದು ತ್ರಿಗುಣಾತ್ಮಕ. ಇದರ ನಂತರ ಅವ್ಯಾಕೃತ ಆಕಾಶವಿದೆ. ಇದರ ವಿಸ್ತಾರದ ಮೇಲೆ ಎಲ್ಲಿಯೂ ಇಲ್ಲ. ಇದೇ ಮಂಡಳದ ಮಧ್ಯೆ ಅವ್ಯಾಯ ಹರಿಯು ವಿರಾಜಮಾನರಾಗಿದ್ದಾರೆ. ಈ 8 ಆವರಣ ಆಕಾಶದ್ದಾಗಿದೆ. ಅದರ ಮಧ್ಯೆ ವಿರಾಜ ನದಿ ಇದೆ. ಇದರ ಪರಿಧಿಯು 5 ಯೋಜನೆ ವಿಸ್ತಾರವಿದೆ. ಇದು ಅತಿಶಯ ಪುಣ್ಯಾವತಿ ನದಿಯಾಗಿದೆ. ವಿರಾಜ ನದಿಯಾಗಿ ಸರಿಯಾಗಿ ಸ್ನಾನ ಮಾಡಿ ಲಿಂಗ ದೇಹದ ಪರಿತ್ಯಾಗ ಮಾಡಿದರೆ
ಹರಿಯ ಮೋಕ್ಷ ಪದದ ಪ್ರಾಪ್ತಿಯಾಗುವುದು. ಪ್ರಾರಬ್ಧ ಕರ್ಮಗಳ ಕ್ಷಯವಾದ ಮೇಲೆ ವಿರಾಜ ನದಿಯಲ್ಲಿ ಸ್ನಾನ ಮಾಡುವ ಸಂಭವವಿದೆ. ಈ ಖಗೇಶ್ವರ ಪ್ರಳಯದಲ್ಲಿಯೂ ಕೂಡ ಈ ವಿರಾಜ ನದಿಯು ಲಯವಾಗುವುದಿಲ್ಲ. ಅದನ್ನು ಲಕ್ಷ್ಮೀ ಸ್ವರೂಪವೆಂದು ತಿಳಿಯಬೇಕು. ಏಕೆಂದರೆ ಅದು ವ್ಯಕ್ತಿಗಳ ಲಿಂಗ ಶರೀರಗಳ ನಾಶ ಮಾಡುವಳು. ವಿರಾಜ ನದಿಯ ನಂತರ ವ್ಯಾಕೃತ ಆಕಾಶವಿದೆ, ಇದು ನಿಸಿಂಹ. ಅದರ ಅಭಿಮಾನಿ ದೇವತೆಯು ಲಕ್ಷ್ಮೀ ಸೃಷ್ಟಿಯ ಸಮಯದಲ್ಲಿ ಆ ಬ್ರಹ್ಮಾಂಡದ ಅಭಿಮಾನಿ ದೇವತೆಯಾದ ಬ್ರಹ್ಮನಾಗಿದ್ದು ಅವನು ವಿರಾಟ್ ಹೆಸರಿನಿಂದ ಕರೆಯಲಾಗಿದೆ. ಈ ರೀತಿ ಬ್ರಹ್ಮಾಂಡ ಆದಿಗಳ ಸರ್ಜನ ಮಾಡಿ ಅವ್ಯಾಯಾತ್ಮ ಭಗವಾನ್ ಹರಿಯು ಆಯಾಯ ತತ್ವಾಭಿಮಾನಿ ದೇವತೆಗಳ ಜೊತೆ ಆ ಬ್ರಹ್ಮಾಂಡದ ಮೇಲೆ ಕೆಳಗೆ ಸಮುದ್ರ ಸರ್ವತ್ರ ವ್ಯಾಪ್ತವಾಗಿ ನಿತ್ಯ ಸ್ಥಿತನಾಗಿರುತ್ತಾನೆ. ಹೇ ಪಕ್ಷಿರಾಜ, ಇದು ಪ್ರಕೃತ ಸೃಷ್ಟಿ. ಅವಕ್ತ ಅದಿಗಳಿಂದ ಹಿಡಿದು ಪ್ರತಿಯವರೆಗೆ ಯಾವುದೇ ತತ್ವ ಈ ಅಂಡರೂಪ ಜಗತ್ತಿನಲ್ಲಿ ಭಾವಿಯ ರೂಪದಿಂದ ಉತ್ಪನ್ನವಾಗಿವೆಯೋ ಅವೆಲ್ಲ ಪ್ರಕೃತ ಸೃಷ್ಟ ಎನ್ನಲಾಗಿದೆ. ಅದು ಬ್ರಹ್ಮಾಂಡ ಮತ್ತು ಬ್ರಹ್ಮಾಂಡಂತ ತರುವ ಸೃಷ್ಟಿಯ ವ್ಯಕ್ರಸ್ತ ಸೃಷ್ಟಿ ಎನ್ನಲಾಗಿದೆ. ಅಂಡದ ಯಾರನ್ನು ಪುರುಷ ಎನ್ನಲಾಗಿದೆ ಆ ಹರಿಯಾದರೂ ಸಾಕ್ಷಾತ್ ಪುರುಷೋತ್ತಮನೇ ಆಗಿದ್ದಾನೆ. ಆ ವಿಷ್ಣು ಆ ಹಿರಣ್ಮಯ ಅಂಡದ ಮಧ್ಯೆ ವಿದ್ಯಮಾನವಾಗಿರುವ ಜಲರಾಶಿಯಲ್ಲಿ 1000 ವರ್ಷಗಳವರೆಗೆ ಶಯನಿದ್ದನು. ಆ ಸಮಯದಲ್ಲಿ ಲಕ್ಷ್ಮಿ ಜಲರೂಪದಲ್ಲಿ ಇದ್ದಳು, ಕ್ಷಯ ರೂಪದಲ್ಲಿ ವಿದ್ಯಾ ಇದ್ದಳು, ತರಂಗ ರೂಪದಲ್ಲಿ ವಾಯು ಇದ್ದಿತು ಮತ್ತು ತಮ್ಮವೇ ನಿದ್ರಾ ರೂಪದಲ್ಲಿತ್ತು. ಇದುವಿನ ಅಲ್ಲಿ ಮತ್ಯಾರೂ ಇರಲಿಲ್ಲ. ಅದೇ ಉದಾಕದ ಮಧ್ಯದಲ್ಲಿ ನಾರಾಯಣನು ಯೋಗ ಸ್ಥಿತಿಯಲ್ಲಿ ಸ್ಥಿತವಾಗಿದ್ದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಗಂಡಿ ಬಂಗಾರ ಮಾತಾಜಿ. ಹರೇ ಕೃಷ್ಣ. ಹಾ ಹೇ ಪಕ್ಷಿ ಶ್ರೇಷ್ಠ, ಆ ಸಮಯದಲ್ಲಿ ಹೇ ಪಕ್ಷಿ ಶ್ರೇಷ್ಠ, ಆ ಸಮಯದಲ್ಲಿ ಲಕ್ಷ್ಮಿಯು ಆ ಜಲಗರ್ಭದಲ್ಲಿ ಶಯನ ಮಾಡುತ್ತಿದ್ದ ಹರಿಯ ಸ್ತುತಿ ಮಾಡಿದಳು. ಹರಿಯ ಪ್ರಕೃತಿಯು ಆ ಸಮಯದಲ್ಲಿ ಲಕ್ಷ್ಮಿ ಮತ್ತು ಧರ ಅಂದರೆ ಭೂದೇವಿ ಈ ಎರಡರ ರೂಪಗಳನ್ನು ಧರಿಸಿದನು ಮತ್ತು ಶೇಷನು ವೇದದ ರೂಪವನ್ನು ಧರಿಸಿ ಜಲದ ಮಧ್ಯೆ ಮಲಗಿರುವ ಹರಿಯ ಸ್ತುತಿ ಮಾಡುವನು. ಸ್ತುತಿಯಿಂದ ಪ್ರಸನ್ನನಾದ ನಿತ್ಯ ಪ್ರಬುದ್ಧ ಆ ಮಹಾವಿಷ್ಣು ನಿದ್ರೆಯನ್ನು ತ್ಯಜಿಸಿ ಪ್ರಬುದ್ಧನಾದನು. ಆ ಸಮಯದಲ್ಲಿ ಇವನ ನಾಭಿಯಿಂದ ಸಂಪೂರ್ಣ ಜಗತ್ತಿನ ಆಶ್ರಯಭೂತ ಹಿರಣ್ಮಯ ಪದ್ಮವು ಪ್ರಾರಬ್ಧವಾಯಿತು. ಇದನ್ನು ಪ್ರಕೃತ ಸೃಷ್ಟಿಯ ರೂಪದಲ್ಲಿ ತಿಳಿಯಬೇಕು. ಆ ಸೃಷ್ಟಿಯ ಅಭಿಮಾನಿ ದೇವಿಯು ಭೂದೇವಿ ಆಗಿದ್ದಳು. ಆ ಪದ್ಮವು ಅಸಂಖ್ಯ ಸೂರ್ಯನಂತೆ ಪ್ರಕಾಶಮಾನವಾಗಿತ್ತು. ಚಿದಾನಂದಮಯ ವಿಷ್ಣುವು ಅದರಿಂದ ಭಿನ್ನನು. ಆ ಪದ್ಮವನ್ನು ಭಗವಂತನ ಕಿರೀಟ ಆದಿ ಆಭೂಷಣಗಳೆಂದು ತಿಳಿಯಬೇಕು. ಹರಿಯ ಕಿರೀಟಗಳು 2 ವಿಧವಾಗಿದೆ, ಒಂದು ಸ್ವರೂಪಭೂತ, ಮತ್ತೊಂದು ಸ್ವರೂಪ ಭಿನ್ನ. ಆ ಪದ್ಮದಿಂದ ಎಲ್ಲಾ ಲೋಕಗಳ ವಿಧಾಯಕನಾದ ಬ್ರಹ್ಮಾಂಡದ ಸೃಷ್ಟಿಯಾಯಿತು. ಆ ಹಿರಣ್ಮಯ ಪದ್ಮದಿಂದ ಚತುರ್ಮುಖ ಬ್ರಹ್ಮನು ಪ್ರಾದುರ್ಭೂತನಾದನು. ಯಾರು ತನ್ನನ್ನು ಸೃಷ್ಟಿಸಿದನೋ ಆ ಪ್ರಭು ಯಾರು? ಹೀಗೆ ಜಿಜ್ಞಾಸಾವಶನಾದ ಬ್ರಹ್ಮನು ಆ ಪದ್ಮದ ನಾಳದಲ್ಲಿ ಪ್ರವಿಷ್ಟನಾದನು. ಆದರೆ ಅಜ್ಞಾನ ವಶದಿಂದ ಯಾವಾಗ ಅವನು ನಾರಾಯಣನ ಬಗ್ಗೆ ಸ್ವಲ್ಪವೂ ತಿಳಿಯಲಾಗಲಿಲ್ಲವೋ ಆಗ ಆ ಸಮಯದಲ್ಲಿ ಅವನಿಗೆ ತಪ ಈ ರೀತಿ 2 ಶಬ್ದಗಳು ಕೇಳಿಸಿದವು. ಆ ಶಬ್ದದಲ್ಲಿ ಅಭಿಪ್ರಾಯವನ್ನು ಸರಿಯಾಗಿ ತಿಳಿದು ವಿಷ್ಣುವಿನಲ್ಲಿ ಏಕಮಾತ್ರ ನಿಷ್ಠೆಯನ್ನು ಹೊಂದಿರುವ ಬ್ರಹ್ಮನು ಹರಿಯ ಬಗ್ಗೆ ಪ್ರೀತಿಯನ್ನು ಪಡೆಯುವ ಇಚ್ಛೆಯಿಂದ ದಿವ್ಯ 1000 ವರ್ಷಗಳವರೆಗೆ ತಪಸ್ಸು ಮಾಡಿದನು. ಹೇ ಖಗೇಂದ್ರ, ಭಗವಾನನು ಚತುರ್ಭುಜಧಾರಿ ಆಗಿದ್ದನು. ಕಮಲದಂತೆ ಅವನ ನೇತ್ರಗಳಿದ್ದವು. ವಕ್ಷಸ್ಥಳವು ಶ್ರೀವಸ್ತದಿಂದ ಒಂಚೂರು ಮಿತ್ ಮಲ್ಪಲೆ ಮಾತಾಜಿ. ಮಾತಾಜಿ ಚತುರ್ಮುಖ ಬ್ರಹ್ಮ ಪ್ರಬುದ್ಧನಾದನು. ಯಾರು ನನ್ನ ಸೃಷ್ಟಿಸಿದನು ಆ ಪ್ರಭು ಯಾರು? ಹೀಗೆ ಜಿಜ್ಞಾಸು ವಶನಾದ ಬ್ರಹ್ಮನು ಆ ಪದ್ಮದ ನಾಳದಲ್ಲಿ ಪ್ರವಿಷ್ಟನಾದನು. ಆದರೆ ಅಜ್ಞಾನ ವಶದಿಂದ ಯಾವಾಗ ಅವನು ನಾರಾಯಣನ ಬಗ್ಗೆ ಸ್ವಲ್ಪವೂ ತಿಳಿಯಲಾಗಲಿಲ್ಲವೋ ಆಗ ಆ ಸಮಯದಲ್ಲಿ ಅವನಿಗೆ ತಪ ಈ ರೀತಿ 2 ಶಬ್ದಗಳು ಕೇಳಿಸಿದವು.
ಆ ಶಬ್ದಗಳ ಅಭಿಪ್ರಾಯವನ್ನು ಸರಿಯಾಗಿ ತಿಳಿದು ವಿಷ್ಣುವಿನಲ್ಲಿ ಏಕಾಗ್ರ ನಿಷ್ಠೆಯಿಂದ ಹೊಂದಿರುವ ಬ್ರಹ್ಮನು ಹರಿಯ ಬಗ್ಗೆ ಪ್ರೀತಿಯನ್ನು ಪಡೆಯುವ ಇಚ್ಛೆಯಿಂದ ದಿವ್ಯ ಸಹಸ್ರ ವರ್ಷಗಳವರೆಗೆ ತಪಸ್ಸು ಮಾಡಿದನು. ಹೇ ಖಗೇಂದ್ರ, ತಪಸ್ಸಿನಿಂದ ಪ್ರಸನ್ನನಾಗಿ ಹರಿಯು ಭಕ್ತಶ್ರೇಷ್ಠ ಬ್ರಹ್ಮನಿಗೆ ದಿವ್ಯವರವನ್ನು ಪ್ರದಾನ ಮಾಡಲು ಪ್ರಕಟವಾದನು. ಭಗವಾನನು ಚತುರ್ಭುಜಧಾರಿಯಾಗಿದ್ದನು. ಕಮಲದಂತೆ ಅವನ ನೇತ್ರಗಳಿದ್ದವು. ವಕ್ಷಸ್ಥಳವು ಶ್ರೀವಸ್ತ್ರದಿಂದ ಸುಶೋಭಿತವಾಗಿತ್ತು ಮತ್ತು ಕಾಸ್ತುಭಮಣಿಯ ಮಾಲೆಯಿಂದ ಅಲಂಕೃತನಾಗಿದ್ದನು. ಅವನು ಅತ್ಯಂತ ಪ್ರಸನ್ನ ಮುದ್ರೆಯಲ್ಲಿದ್ದನು. ಅವನ ನೇತ್ರಗಳು ಕರುಣೆಯಿಂದ ಆರ್ದ್ರವಾಗಿದ್ದವು. ಹೀಗೆ ಆ ನಾರಾಯಣನ ದರ್ಶನ ಮಿತ್ಮಲ್ಪರೆ ಮಾತಾಜಿ ದರ್ಶನ ಬ್ರಹ್ಮನಿಗೆ ಆಯಿತು. ಬ್ರಹ್ಮನ ವಶದಲ್ಲಿರುವ ಅತ್ಯಂತ ದಯಾಳು ಪರಬ್ರಹ್ಮ ಸ್ವರೂಪ ನಾರಾಯಣನನ್ನು ತನ್ನ ಎದುರು ಕಂಡು ಬ್ರಹ್ಮನ ಅತಿಯಾದ ಶ್ರದ್ಧಾಭಕ್ತಿಯಿಂದ ಅವನ ಪೂಜೆಯನ್ನು ಮಾಡಿದನು ಮತ್ತು ಅವನ ಪಾದತೀರ್ಥವನ್ನು ಮಸ್ತಕದಲ್ಲಿ ಧರಿಸಿದನು. ತದನಂತರ ಭಕ್ತಿಮಾನದಲ್ಲಿ ಶ್ರೇಷ್ಠ ಮತ್ತು ಮಹಾಭಾಗವತರಲ್ಲಿ ಪ್ರಧಾನವಾದ ಬ್ರಹ್ಮನು ಆ ಹರಿಯನ್ನು ಅನೇಕ ರೀತಿಯಿಂದ ಸ್ತುತಿಸಿದನು ಮತ್ತು ಅವನ ಎದುರು ಅವನು ಕೈಜೋಡಿಸಿ ನಿಂತುಕೊಂಡನು. ಶ್ರೀಕೃಷ್ಣ ಹೇಳಿದನು, ಬ್ರಹ್ಮನಿಂದ ಸ್ತುತಿ ಮಾಡಿದ ಮೇಲೆ ದಯಾಸಾಗರನಾದ ಭಗವಾನ್ ಮಧುಸೂದನನು ಮೇಘದಂತೆ ಗಂಭೀರ ವಾಣಿಯಲ್ಲಿ ಹೇಳಿದನು, ಹೇ ಬ್ರಹ್ಮನ್, ನನ್ನ ಪ್ರಸಾದದಿಂದ ಈ ದೇವತೆಗಳ ಸೃಷ್ಟಿಯನ್ನು ಪೂರ್ವ ಕಾಲದಲ್ಲಿ ನಿನ್ನಿಂದ ಆಗಿದ್ದಂತೆ ಮಾಡು. ಈ ಸೃಷ್ಟಿ ಕಾರ್ಯದಿಂದ ನಿನಗೇನು ಪ್ರಯೋಜನವಿಲ್ಲದಿದ್ದರೂ ನನ್ನ ಪ್ರಸನ್ನತೆಗಾಗಿ ನೀನು ಹೀಗೆ ಮಾಡು. ಹರಿಯು ಹೀಗೆ ಹೇಳಿದ ಮೇಲೆ ಬ್ರಹ್ಮನು ಆ ಹರಿಯ ಸ್ತುತಿ ಮಾಡಿ ಅವನ ಪ್ರಸನ್ನತೆಗಾಗಿ ಮನಸ್ಸಿನಲ್ಲಿ ಸೃಷ್ಟಿ ಮಾಡುವ ನಿರ್ಣಯವನ್ನು ಮಾಡಿದನು. ಆಗ ಮಹಾತತ್ವಾತ್ಮಕ ಬ್ರಹ್ಮನು ಸರ್ವಪ್ರಥಮವಾಗಿ ಜೀವಿಗಳ ಅಭಿಮಾನಿ ದೇವತೆಯಾದ ವಾಯುದೇವನ ಸೃಷ್ಟಿ ಮಾಡಿದನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಮಾತಾಜಿ, ಹರೇ ಕೃಷ್ಣ. ಸವಿತಾ ಮಾತಾಜಿನ ಹ್ಯಾಂಡ್ ಡೌನ್ ಆತನು. ಸುಗುಣ ಮಾತಾಜಿನ ನೆಕ್ಸ್ಟ್ ಈರಿತ್ತಾರೆ. ಸವಿತಾ ಮಾತಾಜಿ ಇತ್ತಾರೆ ಅಲ್ತೋಕ, ಹೇಮಾ ಮಾತಾಜಿ, ಸುಗಂಧ ಮಂಗರ, ಜಯಶ್ರೀ ಪೂಜಾರಿ, ಲತಾ ಮಾತಾಜಿ ಅಲ್ತೊಕ್ಕ, ಪ್ರಜಲೀಲಾ ಮಾತಾಜಿ ಅಲ್ತೊಕ್ಕ, ಎಸ್ ಏರ್ಪಡ್ತೀನಿ ಅನ್ನಟ್ಟು ಬರೆದಿತ್ತೆ ಪುರಾಕಲ್. ಹರೇ ಕೃಷ್ಣ. ಸವಿತಾ ಮಾತಾಜಿ ಓದ್ಲೆ ಮಾತಾಜಿ ಇರ್ನ ಸುರುಟಿತ್ತು. ಸುಗುಣ ಮಾತಾಜಿ ನೆಕ್ಸ್ಟ್ ಇತ್ತು. ಕೇನು ಜಯ ಮಾತಾಜಿ, ಸವಿತಾ ಮಾತಾಜಿ ಓದ್ವರೆ. ಸವಿತಾ ಮಾತಾಜಿ ಅನ್ಮಿಟ್ ಉಳ್ಳಾರು ಎಂಕೇನೊಂದಿಜ್ಜಿ ಚೂರ್ಲ ಎಂಕೇನೊಂದಿಜ್ಜಿ. ಹಾ ಇತ್ತೆ ಆವಾಜ್ ಬರ್ಬೋದು ಮಾತಾಜಿ. ಹಾ ಓದ್ಲೆ. ಹೇ ಖಗೇಶ್ವರ ಮೆಸೇಜ್ ಮಲ್ದಿನ್ ಮಾತಾಜಿ ಎನ್ನ ಹ್ಯಾಂಡ್ ಡೌನ್ ಆತನಂದ ಅಂದ ಅವ್ ಯಾನ್ ತೂದು ಜೊಂತೆ ಅವು ವೀಕ್ಲಿ ಕ್ಲಾಸ್ ಸ್ಟಾರ್ಟ್ ಮಲ್ಪುನ ಒಂಚೂರು ಬಿಸಿ ಇತ್ತು ಕಾಲ್ಡ್ ಅಂಚ ಐನಿ ಮಲ್ಪ ಪ್ರಮಿಳ ಮಾತಾಜಿ ಮಲ್ಪಡ ಅವು ನಿಖಲ್ ಪುರ ಎಕ್ಸ್ಪರ್ಟ್ ನಗಲ್ ನಿಖಲ್ ಇದಾರೆ ಖಾಲಿ ಓಲ್ಡ್ ನೀವು ತಗಲಿ ಪುರ ಕೀರ್ತನೆ ಗುಡಂಜಿ ವಾರ ದೀಪೆ ಟ್ಯೂಸ್ಡೇ ಬೊಕ್ಕ ಫ್ರೈಡೇ ಅಪುರ ಬೇರೆಗೆ ಪೂರ ಹೊಸ ಶ್ಲೋಕ ಬರದ್ ನಿಖಲ್ ಪೂರ ಎಕ್ಸ್ಪರ್ಟ್ ಎಂಕಲೆ ಕಲ್ಪ ಬರತ್ತೆ. ನಿಖಲ್ ಪೂರ ಸೇರ್ದಾರ್ ಪೂರ ಎಕ್ಸ್ಪರ್ಟ್ ನಾಗ ಶೈಲಜಾ ಮಾತಾಜಿ, ಭಾರತಿ ಮಾತಾಜಿ, ಜಯಶ್ರೀ ಮಾತಾಜಿ ಅಂದ ಮಾತೆಲ್ಲ ಓದ್ದಾರ. ನಿಖಲ್ ಪೂರ ಎಕ್ಸ್ಪರ್ಟ್ ನಗಲಿ ಶೆಟ್ಟಿ ವಾಣಿತ ಮಾತಾಜಿ ನಿಖಲ್ ಪೂರ ಎಕ್ಸ್ಪರ್ಟ್ ಉಳ್ಳಾರ. ಒಂದು ಖಾಲಿ ಹೊಸದಿತ್ತೆ ಪುಷ್ಪ ಕೆ ಶೆಟ್ಟಿ ಮಾತಾಜಿ, ಉಜ್ವಲ ಮಾತಾಜಿ ಚೇರಿ ಪೂರ ಇಂಟ್ರೆಸ್ಟ್ ನಂಚೆ ಓಪನ್ ಒಂಜಿ ಶ್ಲೋಕ ಇತ್ತೆ ಇನಿ ಧರ್ಮಕ್ಷೇತ್ರದ ಪಾಡಿಯರ್ ಮಾತಾಜಿ ಬೊಕ್ಕ ಎಲ್ಲಂಜಿ ಶುಕ್ರವಾರ ಕೂಡ ಒಂಜಿತ್ತೆ ಎಲ್ಲ ಪಾಡಿಯಡ ಅದ ಮುಟ್ಟ ಅವೇನ್ ಪ್ರಾಕ್ಟೀಸ್ ಮಲ್ಪೇರು ಆಡಿಯೋ ಪಾಡಿಯರು ಬೊಕ್ಕ ಅವೇನ್ ಬಯಟ್ಲ ಮಲ್ಪೊಲಿ ಬೊಕ್ಕ ಒಂಜಿ ಭಜನ ಅಂಚ ಅಗ್ಲಿಗೆ ಒಂದು ಪ್ರಾಕ್ಟೀಸ್ ಆಪಣದ ಎಂಗೇಜ್ ಅದು ಅಂಚ ಪ್ರಮೀಳ ಮಾತಾಜಿ ಟೀಚರ್ ಪೂರ ಇಂಟ್ರೆಸ್ಟ್ ಉಂಡು. ಅನುಸೂಯ ಮಾತಾಜಿ ಜಾಯ್ನ್ ಆರಂಡೆ. ಅನುಸೂಯ ಶೆಟ್ಟಿ ಮಾತಾಜಿ ನಾನು ಅನ್ಮಿಟ್ ಮಲ್ಪ ಅರೇನ್ ಮಾಡೋಣ ಆಡ್ ಮಲ್ಪಗ. ಅನುಸೂಯ ಶೆಟ್ಟಿ ಮಾತಾಜಿ ಇದೀಗ ಶ್ಲೋಕ ಮಿಂದಾಲ ಕಲ್ಪಾರಂಡೆ ಮಾತಾಜಿ ನಾನು ಅನ್ಮಿಟ್ ಮಲ್ತಜಿ. ಅನುಸೂಯ ಶೆಟ್ಟಿ ಓದ್ಲೆ ಮಾತಾಜಿ. ಹೇ ಖಗೇಶ್ವರ, ನನ್ನ ಕೃಪೆಯಿಂದಲೇ ಬ್ರಹ್ಮನು ಈ ಸೃಷ್ಟಿ ಕಾರ್ಯದಲ್ಲಿ ಸಮರ್ಥನಾದನು. ಬೈದುಜಿ ಮಾತಾಜಿ.
ಅವು ಮುಗಿನ್ ತೋಜ ಮಾತಾಜಿ ಪೋಂದಿಜ್ಜಿ ಹಾ ಗಂಟೆ ಹೊಟ್ಟ ಕಾಲ್ ಮಲ್ಪೆ ಪ್ರಭುದು ಒಂಜಿ ಸ್ಕ್ರೀನ್ ಮುಗಿಡ ಅಂದವ್ಲು. ಹಾ ಹಾ ಪಾಡುವೆರಿತ್ತೆ ಪಾಡುವೆ. ಮುಂದೆನೆ ಪ್ರಭು ಕಂಟ್ರೋಲ್ ಉಂಟು ಗೊತ್ತಿಜ್ಜಿ ಓದೋಳೆ ಒಂಜಿ ಮಿನಿಟ್ ಕಂಟ್ರೋಲ್ ತಿಕ್ಕೊಂದಿಜ್ಜಿ ಪ್ರಭು ಕಂಟ್ರೋಲ್ ಉಂಡ ಪ್ರಭು ನೆಟ ಸ್ಕ್ರೋಲ್ ಆರೆ ಕಂಟ್ರೋಲ್ ಕೊರಿಯರೆ ಸ್ಕ್ರೀನ್ ಫೋನಾಗ ಕಂಟ್ರೋಲ್ ಪೋಣ ಅಂದಕ್ಕೆ ಒಂದೇ ನಿಮಿಷ ಮಾತಾಜಿ ಕಂಟ್ರೋಲ್ ಪೋಂಡ್ ಪ್ರಭು ಒಂದೇ ನಿಮಿಷ ಸ್ಕ್ರೋಲ್ ಕಂಟ್ರೋಲ್ ಕೊರಿಯರೆ ಒಂತೆ ಕಿನ್ಯಾಣ ಒಂಚೂರು ಎಕ್ಸ್ಪಾಂಡ್ ಮಲ್ಪರೆ ಚೂರು ಮಲ್ಲ ಮಲ್ಪಲೆ ಪ್ರಭು ನೆಟ್ಟಿಲ 26 ಪೇಜ್ ಅದೇ ಮಲ್ಲ ಮಲ್ತಾರೆ ಪ್ರಭು ಆಂಡೆ ಹಾ ಯಾವ ಕಂಟ್ರೋಲ್ ಪಾಡ್ಯಾರೆ ಕಂಟ್ರೋಲ್ ಇಜ್ಜಿ ಫೋನ್ ಜಿಜ್ಜಿ ಒಂಜಿ ಮಿನಿಟ್ ಹಾ ಫೋನ್ ಕವಿತೆ ಮಾತಾಡಿ ಓದ್ಲಿ ಮಾತಾಡಿ ಅಧ್ಯಾಯ 6 ನಾರಾಯಣನ ಪೂರ್ಣತೆ ವರ್ಣನೆ ಮತ್ತು ಪದಾರ್ಥಗಳ ಸಾರದ ನಿರ್ಣಯ. ಶ್ರೀಕೃಷ್ಣ ಹೇಳಿದರು, ಹೇ ಪಕ್ಷಿರಾಜ, ಮೂಲ ಸ್ವರೂಪ ಪೂರ್ಣ ಗುರು ಸಂಪನ್ನ ಸರ್ವತಾ ಸ್ವತಂತ್ರ ಪುರಾತನ ಪೂರ್ಣ ಶರೀರದವನಾದ ಆನಂದ ಸ್ವರೂಪ ಭಗವಾನನು ಅನಂತನು. ಅವನ ಸಮಾನ ಬೇರೆ ಯಾರೂ ಇಲ್ಲ. ಅವನ ಚರಣ ಆದಿ ಎಲ್ಲ ಅಂಗಗಳು ತಮ್ಮಲ್ಲಿ ಪೂರ್ಣವಾಗಿವೆ. ಅವನ ಒಂದೊಂದು ರೋಮದಲ್ಲೂ ಅವನ ಸಮಗ್ರ ಬಲದಷ್ಟೇ ಬಲವಿದೆ. ಈ ರೀತಿ ಅವನು ಎಲ್ಲಾ ರೀತಿಯಿಂದ ಪೂರ್ಣನು. ಆದ್ದರಿಂದ ಅವನೇ ಎಲ್ಲರ ಕರ್ತ, ಅವನೇ ಎಲ್ಲರ ಹರ್ತ ಮತ್ತು ಅವನೇ ಈ ಸೃಷ್ಟಿಯ ಸಾರದ ಅಂಶದ ಭೋಕ್ತನು. ಹೇ ಪಕ್ಷೀಂದ್ರ, ಆ ಹರಿಯು ಸಾರಹೀನವಾದ ಅಥವಾ ಅಸಾರವಾದ ಅಂಶದ ಭೋಗವನ್ನು ಮಾಡುವುದಿಲ್ಲ. ಸಮಸ್ತ ದ್ರವ್ಯ ಪದಾರ್ಥಗಳ ಸಾರ ಭಾಗವನ್ನು ಗ್ರಹಿಸುತ್ತಾನೆ. ಅವನು ಸದಾ ಭಕ್ತರಲ್ಲಿ ದಯಾಳು ಮತ್ತು ಭಕ್ತರ ಹಿತ ಚಿಂತಕನು. ಭಕ್ತರಿಂದ ನಿವೇದಿತವಾದ ಭಕ್ಷ್ಯ ಭೋಜ್ಯ ಆದಿ ಪದಾರ್ಥಗಳ ಮತ್ತು ಉಪಚಾರಗಳ ಸಾರ ಭಾಗವನ್ನು ಅವನು ಅತಿ ಆದರದಿಂದ ಗ್ರಹಿಸುತ್ತಾನೆ. ಸಮಯದಿಂದ ದೂಷಿತವಾದ ಹಾಗೂ ಭಾವದುಷ್ಟ ಪದಾರ್ಥಗಳನ್ನು ನಾರಾಯಣನು ಗ್ರಹಿಸುವುದಿಲ್ಲ. ದ್ರಾಕ್ಷ ಆದಿ ಯಾವ ಫಲಗಳು ಅವನಿಗೆ ಅರ್ಪಿತವಾಗುವೋ ಅವು ಕೂಡ ಕಾಲ ಆದಿಗಳ ಪ್ರಭಾವದಿಂದ ದೋಷಯುಕ್ತವಾಗುತ್ತವೆ. ಆದ್ದರಿಂದ ಹೇ ಪಕ್ಷಿ ಶ್ರೇಷ್ಠ, ಈಗ ನೀನು ದ್ರವ್ಯಗಳ ಸಾರ ವಿಷಯವನ್ನು ಕೇಳು. ನೇರಳೆ, ಜಾಮೂನ್ ಆದಿ ಫಲಗಳು ಅತಿಶಯವಾಗಿ ಪಕ್ವವಾದ ಮೇಲೆ 4 ದಿನಗಳಲ್ಲಿ ಸಾರಹೀನವಾಗುತ್ತವೆ. 1 ತಿಂಗಳ ನಂತರ ಹಲಸಿನ ಹಣ್ಣು ಅಸಾರವಾಗುತ್ತದೆ. 6 ತಿಂಗಳ ನಂತರ ಖರ್ಜೂರವು ಕಹಿ ಪದಾರ್ಥದಂತೆ ಆಗುವುದು. ಪವಿತ್ರ ತೆಂಗಿನಕಾಯಿ ಒಡೆದ ನಂತರ 1 ಹಗಲು ರಾತ್ರಿಯಲ್ಲಿ ಅಸಾರವಾಗುತ್ತದೆ. ಒಣಗಿದ ತೆಂಗಿನಕಾಯಿ, ಕೊಬ್ಬರಿ ಮತ್ತು ಖರ್ಜೂರಗಳಲ್ಲಿ ಈ ದೋಷವಿಲ್ಲ. ಹೇ ಪಕ್ಷಿರಾಜ, 1 ವರ್ಷದ ನಂತರ ಅಡಿಕೆ, 1 ಗಳಿಗೆ 24 ನಿಮಿಷ ನಂತರ ತಾಂಬೂಲ, 3 ಗಂಟೆಯ ನಂತರ ಬೇಯಿಸಿದ ಅನ್ನ ಮತ್ತು ಸಾರು, ಸೂಪ್ ಆದಿಗಳು ಅಸಾರವಾಗುತ್ತದೆ. 3 ಪಕ್ಷಗಳ ನಂತರ ಎಣ್ಣೆಯಲ್ಲಿ ಬೇಯಿಸಿದ ಪದಾರ್ಥ ಮತ್ತು 12 ಗಂಟೆಯ ನಂತರ ತುಪ್ಪದಲ್ಲಿ ಬೇಯಿಸಿದ ಪದಾರ್ಥಗಳು ಅಸಾರವಾಗುತ್ತವೆ. 9 ಗಂಟೆಯ ನಂತರ ಕಾಯಿ ಪಲ್ಯವು ನಿಸ್ಸಾರವಾಗುತ್ತದೆ. ಗಜನಿಂಬೆ, ಶೃಂಗವೇರ, ನೆಲ್ಲಿಕಾಯಿ, ಕಪೂರ ಮತ್ತು ಮಾವು 1 ವರ್ಷದ ನಂತರ ನಿಸ್ಸಾರವಾಗುವ. ಆದರೆ ಹೇ ದ್ವಿಜ, ತುಳಸಿಯು ಸದಾ ಸಾರಯುಕ್ತವಾಗಿರುವುದು. ಏಕಾದಶಿಯಿಂದ ಒದ್ದೆಯಾಗಿರಲಿ, ಒಣಗಿರಲಿ ಅಥವಾ ಜಲದಲ್ಲಿರಲಿ, ಅದು ಸದಾ ಸಾರಮಾನವಾಗಿರುತ್ತದೆ. ತುಳಸಿ ಸರ್ವದಾ ಸಾರ. ಏಕದಾಶ್ಯಂ ಅಪಿ ದ್ವಿಜ ಆರ್ದ್ರವಾಪ್ಯತವಾ ಶುಷ್ಕ ಸಾರ್ದ್ರ ಸಾರವತಿ ಸ್ಮೃತ.
ಸಾರಯುತ ತುಳಸಿಯನ್ನು ಗ್ರಹಿಸಬೇಕು. ಏಕಾದಶಿ ದಿನ ಅನ್ನವು ನಿಸ್ಸಾರವಾಗುತ್ತದೆ. ಹೇ ಖಗೇಶ್ವರ, ಏಕಾದಶಿ ದಿನದಂದು ಮನುಷ್ಯರಿಗೆ ಹರಿಯ ತೀರ್ಥವು ಚರಣಾಮೃತ ಸಾರವಾಗಿರುತ್ತದೆ. ಹೇ ಗರುಡ, ಆಷಾಢ ಮಾಸದಲ್ಲಿ ತರಕಾರಿ, ಭಾದ್ರ ಮಾಸದಲ್ಲಿ ಮೊಸರು, ಆಶ್ವಯುಜ ಮಾಸದಲ್ಲಿ ಹಾಲು ನಿಸ್ಸಾರವಾಗುತ್ತದೆ. ಇದೇ ರೀತಿ ಹರಿಯ ನಾಮೋಚ್ಚಾರಣೆಯ ವಿಹೀನ ಬಾಯಿ ಮತ್ತು ಹರಿಗೆ ನೈವೇದ್ಯದ ರೂಪದಲ್ಲಿ ಅರ್ಪಿತ ಮಾಡದೆ ತಯಾರಿಸಿದ ಸಮಸ್ತ ಭೋಜನವು ನಿಸ್ಸಾರವಾಗುತ್ತದೆ. ಹರಿನಾಮ ವಿಹೀನಂತು ಮುಖಂ ನಿಸಾರ ಮುಚ್ಚತೆ, ಹರಿ ನೈವೇದ್ಯ ವಿಹೀನಸ್ತು ಪಾಕೋ ನಿಸಾರ ಉಚ್ಚತೆ. 3 ದಿನಗಳಲ್ಲಿ ಅಗಸೆ ಪುಷ್ಪ, 1 ಪ್ರಹರದಲ್ಲಿ ಮಲ್ಲಿಕ, ಅರ್ಧ ಪ್ರಹರದಲ್ಲಿ ಚಮೇಲಿಗಳು ಸಾರಹೀನವಾಗುತ್ತವೆ. 3 ವರ್ಷದವರೆಗೆ ಕೇಸರ, 10 ವರ್ಷದವರೆಗೆ ಕಸ್ತೂರಿ ಮತ್ತು 1 ವರ್ಷದವರೆಗೆ ಕಪೂರಗಳು ಸಾರಮಾನವಾಗಿರುತ್ತದೆ ಎಂದು ಹೇಳಲಾಗಿದೆ. ಆದರೆ ಚಂದನವನ್ನು ಸದಾ ಸಾರಮಾನ ಎಂದು ಎನ್ನಲಾಗಿದೆ. ಸಸಾರ ಮಿಂತಿ ಸಂಪ್ರೋಕ್ತಂ ಚಂದನಂ ಸರ್ವದಾ ಸ್ಮೃತಂ. ಅಧ್ಯಾಯ 7 ಪರಮಾತ್ಮ ಹರಿ ಮತ್ತು ದೇವಿ ಮಹಾಲಕ್ಷ್ಮಿಯರ ವಿಭಿನ್ನ ಅವತಾರಗಳ ವರ್ಣನೆ. ಹೇ ಪಕ್ಷಿ ಶ್ರೇಷ್ಠ, ಹರಿಯು ಪೂರ್ಣ ಹರಿಯು ಪೂರ್ಣಾನಂದ ಸ್ವರೂಪನು. ಅವನ ಸಮಾನ ಯಾವುದೇ ದೇಶ ಅಥವಾ ಕುಲದಲ್ಲಿ ಯಾರೂ ಇಲ್ಲ. ಆ ಹರಿಯೇ ಲೋಕ ಕಲ್ಯಾಣಕ್ಕಾಗಿ ಸಂಪೂರ್ಣ ಸದ್ಗುಣಗಳ ಸಾಗರದ ರೂಪದಲ್ಲಿ ಅವತಾರವನ್ನು ಗ್ರಹಿಸಿದನು. ಆ ವಿಷ್ಣುವೇ ಸಮಸ್ತ ಅವತಾರವನ್ನು ಗ್ರಹಿಸಿದನು. ಆ ವಿಷ್ಣುವೇ ಸಮಸ್ತ ಅವತಾರಗಳ ಬೀಜಭೂತನು. ಅವನೇ ವಾಸುದೇವ ಎಂದು ಕರೆಯಲಾಗಿದೆ. ಆ ವಾಸುದೇವನೇ ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ರೂಪದಲ್ಲಿ ಪ್ರಕಟನಾಗಿದ್ದಾನೆ. ಆ ವಿಷ್ಣುವೇ ಸ್ಥೂಲ ದೇಹದಿಂದ ಬ್ರಹ್ಮಾದಿ ದೇವತೆಗಳ ಸೃಷ್ಟಿ ಮಾಡಿದನು. ಆ ವಿಷ್ಣುವೇ ಸನತ್ ಕುಮಾರ ಆದಿಗಳ ರೂಪದಲ್ಲಿ ಶರೀರವನ್ನು ಧರಿಸಿದನು ಮತ್ತು ತಪಸ್ಯ, ಬ್ರಹ್ಮಚರ್ಯ ಮತ್ತು ಇಂದ್ರಿಯಗಳ ನಿಗ್ರಹಗಳ ಶಿಕ್ಷಣವನ್ನು ಕೊಟ್ಟನು. ಅವನೇ ಪೃಥ್ವಿಯ ಮತ್ತು ದೈತ್ಯರಾಜ ಹಿರಣ್ಯಾಕ್ಷರ ಉದ್ಧಾರ ಹೇತು ಹಾಗೂ ಭೂಮಿಯ ಸ್ಥಾಪನೆ ಮತ್ತು ಸಜ್ಜನರ ರಕ್ಷಣೆಗೆ ವರಾಹನ ಅವತಾರ ಧರಿಸಿದನು. ಪಂಚರಾತ್ಮದ ಶಿಕ್ಷಣ ಕೊಡಲು ಅವನ ಸ್ವರೂಪವನ್ನು ಧರಿಸಿದನು. ಬದ್ರಿಕಾಶ್ರಮದಲ್ಲಿ ಅವನೇ ನಾರಾಯಣ ಹೆಸರಿನಿಂದ ಅವತರಿಸಿದನು. ಆ ಹರಿಯೇ ಕಪಿಲ ಮುನಿಯ ರೂಪದಲ್ಲಿ ಅವತರಿಸಿದನು ಮತ್ತು ಅವರೇ ಕಾಲ ಕವಲಿತ 24 ತತ್ವದ ಸಾಂಖ್ಯಶಾಸ್ತ್ರವನ್ನು ಆಸುರಿಯಾಗಿ ಉಪದೇಶಿಸಿದರು. ಆ ನಾರಾಯಣನೇ ಅತ್ರಿಯ ಪತ್ನಿ ದೇವಿ ಅನುಸೂಯಳಿಂದ ದತ್ತಾತ್ರೇಯ ರೂಪದಲ್ಲಿ ಪ್ರಕಟವಾದನು ಮತ್ತು ಅವನೇ ರಾಜ ಅಲರ್ಕನಿಗೆ ಅನ್ವೀಕ್ಷಿಕಿ ಹೆಸರಿನ ತರ್ಕವಿದ್ಯೆಯ ಉಪದೇಶ ಮಾಡಿದನು. ಅದೇ ಸಚ್ಚಿದಾನಂದ ಹರಿಯು ಸೂರ್ಯ ವಂಶದಲ್ಲಿ ಆಕೃತಿಯ ಗರ್ಭದಲ್ಲಿ ಪ್ರಾದುರ್ಭಾವವಾದನು ಮತ್ತು ಅವನೇ ಸ್ವಯಂಭುವ ಮನ್ವಂತರದಲ್ಲಿ ದೇವತೆಗಳೊಡನೆ ಪ್ರಜೆಗಳ ಪಾಲನೆ ಮಾಡಿದನು. ಆ ವಿಷ್ಣುವೇ ಅಗ್ನಿದ್ರ ಪುತ್ರಿ ಮೇರ ದೇವಿಯ ಗರ್ಭದಲ್ಲಿ ನಾಭಿಯ ರೂಪದಲ್ಲಿ ಉರುಕ್ರಮ ಹೆಸರಿನಿಂದ ಅವತರಿಸಿದನು. ಆ ಹರಿಯೇ ದೇವತೆಗಳು ಮತ್ತು ಅಸುರರ ಮೂಲಕ ಸಮುದ್ರ ಮಥನದ ಕಾಲದಲ್ಲಿ ಮಂದಾರಚಲ ಪರ್ವತವನ್ನು ತನ್ನ ಬೆನ್ನಲ್ಲಿ ಧರಿಸಲು ಕೂರ್ಮ ರೂಪ ಧರಿಸಿದನು. ಪುನಃ ಆ ಹರಿಯು ಹರಿತ ಮಣಿಯಂತೆ ದ್ವಿತೀಯ ಮಹಾತ್ಮ ಧನ್ವಂತರಿಯ ರೂಪದಲ್ಲಿ ಕೈಯಲ್ಲಿ ಅಮೃತ ಕಲಶವನ್ನು ಧರಿಸಿ ಅಪತ್ಯ ಜನಿತ ದೋಷಗಳನ್ನು ದೂರೀಕರಿಸಲು ಅವತರಿಸಿದನು. ವಿಷ್ಣುವೇ ದಿತಿರ್ ಪುತ್ರರಾದ ಅಸುರರನ್ನು ಮೋಹಗೊಳಿಸಲು ಮೋಹಿನಿಯ ರೂಪವನ್ನು ಧರಿಸಿದನು ಮತ್ತು ಪುನಃ ನರಸಿಂಹ ರೂಪದಲ್ಲಿ ಅವತರಿತನಾಗಿ ಅವನೇ ಹಿರಣ್ಯಕಶಿಪುವನ್ನು ತನ್ನ ಊರುಗಳಿಂದ ವಿದೀರ್ಣಗೊಳಿಸಿದನು. ನಂತರ ಅದಿತಿ ಮತ್ತು ಕಶ್ಯಪರಿಂದ ವಾಮನ ಪ್ರದಾನ ಮಾಡುವ ಇಚ್ಛೆಯಿಂದ ಮತ್ತು ಬಲಿಯ ದಾನಶೀಲತೆ ವಿಸ್ತಾರ ಮಾಡಲು ಅವನು ಈ ರೂಪವನ್ನು ಮಾತಾಜಿ ಸ್ಕ್ರೋಲ್ ಅವನಿಜ್ಜಿ ಹರೇ ಕೃಷ್ಣ ಅವಡೆ ಪೋಣ್ ಮಾತಾಜಿ ರೂಪವನ್ನು ಈ ರೂಪವನ್ನು ಧರಿಸಿದನು. ಪುನಃ ಅವನು ಜಮದಗ್ನಿಯ ಪುತ್ರ ಪರಶುರಾಮನ ರೂಪದಲ್ಲಿ ವಿಖ್ಯಾತನಾಗಿ ಬ್ರಹ್ಮದ್ವೇಷಿ ಫುಲ್ ಸ್ಟಾಪ್ ಮುಟ್ಟಮಲ್ ಕೂಡ ವಿಹೀನಗೊಳಿಸಿದನು. ಹರೇ ಕೃಷ್ಣ ಮತ್ತೆ ಧನ್ಯವಾದ. ಹರೇ ಕೃಷ್ಣ. ಜಯಶ್ರೀ ಮಾತಾಜಿ ನಂತರ ಆ ಹರಿಯು ಹರೇ ಕೃಷ್ಣ ಮಾತಾಜಿ. ನಂತರ ಆ ಹರಿಯು ಸೂರ್ಯ ವಂಶದಲ್ಲಿ ರಘುಕುಲದಲ್ಲಿ ಕೌಸಲ್ಯೆಯಿಂದ ಶ್ರೀರಾಮನ ರೂಪದಲ್ಲಿ ಅವತರಿಸಿದನು.
ಸಮುದ್ರ ಸೇತುವೆ ಮತ್ತು ರಾವಣಾದಿಗಳ ವಧೆಯಾದಿ ಕಾರ್ಯವನ್ನು ಅವನೇ ಮಾಡಿದನು. ನಂತರ ದ್ವಾಪರದಲ್ಲಿ ಆ ವಿಷ್ಣುವು ವ್ಯಾಸರೂಪದಲ್ಲಿ ಅವತರಿಸಿ ವೇದ ಸಂಹಿತೆಯನ್ನು 4 ಭಾಗಗಳಾಗಿ ವಿಭಕ್ತ ಮಾಡಿ ತನ್ನ ಪೈಲ ಸುಮಂತು ಆದಿ ಶಿಷ್ಯರಿಗೆ ಋಗಾದಿ ವೇದಗಳನ್ನು ಕಲಿಸಿದನು. ಅವನು ಪರಾಶರರಿಂದ ಸತ್ಯವತಿಯಲ್ಲಿ ಪ್ರಾದುರ್ಭಾವವಾದನು. ನಂತರ ಆ ಹರಿಯೇ ವಾಸುದೇವನ ಪುತ್ರ ರೂಪದಲ್ಲಿ ದೇವಕಿಯಿಂದ ಕೃಷ್ಣ ರೂಪದಲ್ಲಿ ಅವತರಿಸಿದನು. ಅವನೇ ಕಂಸ ಆದಿಗಳ ವಧೆ ಮಾಡಿದನು ಮತ್ತು ಪಾಂಡವರನ್ನು ರಕ್ಷಿಸಿದನು. ನಂತರ ಕಲಿಯುಗದ ಪ್ರವೃತ್ತಿಯಾದಾಗ ಅವನೇ ಅಸುರರನ್ನು ಮೋಹಗೊಳಿಸಲು ಕೀಕಟ ದೇಶದಲ್ಲಿ ಬುದ್ಧ ಹೆಸರಿನಿಂದ ಪ್ರಾದುರ್ಭೂತನಾದನು. ಇದಾದ ಮೇಲೆ ಕಲಿಯುಗದ ಮಧ್ಯ ಸಂಧಿಯಲ್ಲಿ ಆ ಹರಿಯು ವಿಷ್ಣುಗುಪ್ತನ ಮನೆಯ ದಸ್ಯಪ್ರಾಯ ರಾಜರ ವಧೆ ಮಾಡಲು ಕಲ್ಕಿ ಹೆಸರಿನಿಂದ ಅವತರಿಸಿದನು. ಈ ರೀತಿ ಸಂಕರ್ಷಣಾದಿ ಎಲ್ಲಾ ಅವತಾರಗಳು ಹರಿಯದ್ದೇ. ಹರಿಯ ಅಸಂಖ್ಯ ಅವತಾರಗಳಿವೆ, ಅವುಗಳನ್ನು ಸ್ವಯಂ ನಾರಾಯಣನೇ ಬಲ್ಲನು. ಈ ಎಲ್ಲ ಅವತಾರಗಳಲ್ಲಿ ಬಲದ ದೃಷ್ಟಿಯಿಂದ, ರೂಪದ ದೃಷ್ಟಿಯಿಂದ ಮತ್ತು ಗುಣಗಳ ದೃಷ್ಟಿಯಿಂದ ಯಾವುದೇ ರೀತಿಯ ಭೇದ ಮಾಡಲಾಗುವುದಿಲ್ಲ. ಅನಂತ ರೂಪದ ವಿಷ್ಣುವು ಅನಂತ ಗುಣಗಳಿಂದ ಸಂಪನ್ನನಾಗಿದ್ದಾನೆ. ಶ್ರೀಕೃಷ್ಣರು ಹೇಳಿದರು, ಹೇ ಖಗೇಶ್ವರ, ಯಾವ ರೀತಿ ಹರಿಯ ಅನಂತ ನಾಮ ರೂಪಾತ್ಮಕ ಅವತಾರಗಳಿವೆಯೋ ಅದೇ ರೀತಿ ಹರಿಪ್ರಿಯಳು ಕೂಡ ವಿಭಿನ್ನ ಅವತಾರಗಳ ರೂಪದಲ್ಲಿದ್ದಾಳೆ. ಆ ಲಕ್ಷ್ಮಿಯು ಜ್ಞಾನ ಸ್ವರೂಪಳು. ಅವಳು ಏಕಮಾತ್ರ ಹರಿಯ ಚರಣಗಳ ಆಶ್ರಯ ಪಡೆದು ನಿತ್ಯ ಅವನ ಜೊತೆ ಇರುತ್ತಾಳೆ. ಅವಳೇ ಪುರುಷನ ಪತ್ನಿ ಮತ್ತು ಪ್ರಕೃತಿಯ ಅಭಿಮಾನಿ ದೇವಿಯು. ಯಾವಾಗ ಬ್ರಹ್ಮಾಂಡದ ಸುಜನದ ಇಚ್ಛೆಯನ್ನು ಹರಿಯು ಮಾಡಿದನೋ ಆಗ ಗುಣಗಳ ಸೃಷ್ಟಿ ಮಾಡಲು ಅವಳು ಪ್ರಕೃತಿ ಹೆಸರಿನಿಂದ ಪ್ರಾದುರ್ಭೂತವಾಗಿದ್ದಳು. ವಾಸುದೇವನ ಪತ್ನಿ ಮಾಯಾ, ಸಂಕರ್ಷಣನ ಪತ್ನಿ ಜಯ, ಅನಿರುದ್ಧನ ಪತ್ನಿ ಶಾಂತ ಮತ್ತು ಪ್ರದ್ಯುಮ್ನನ ಪತ್ನಿ ಕೃತಿಗಳ ರೂಪಗಳಲ್ಲಿ ಅವಳ ಅವತಾರವಾಯಿತು. ವಿಷ್ಣುವಿನ ಪತ್ನಿ ಸತ್ವಾಭಿಮಾನಿನಿ ಶ್ರೀದೇವಿ, ತಮೋಗುಣದ ಅಭಿಮಾನಿ ದೇವಿ ದುರ್ಗಾ ಮತ್ತು ರಜೋಗುಣದ ಅಭಿಮಾನಿನಿ ವರಾಹನ ಪತ್ನಿ ದೇವಿ ಭೂದೇವಿ ಮತ್ತು ಭಗವಾನ್ ವೇದದ ಅಭಿಮಾನಿನಿ ದೇವಿ ಅನ್ನಪೂರ್ಣ ಆದಿ ಎಲ್ಲರೂ ಈ ದೇವಿಯ ಅವತಾರಗಳು. ಜೊತೆಗೆ ಯಜ್ಞಪತ್ನಿ ದಕ್ಷಿಣೆ, ವಿದೇಹ ರಾಜಪುತ್ರಿ ಸೀತಾ ಮತ್ತು ರುಕ್ಮಿಣಿ, ಸತ್ಯಭಾಮ ಆದಿ ರೂಪಗಳಲ್ಲಿ ಭಗವತಿ ಲಕ್ಷ್ಮಿಯ ಪ್ರಾಕಟ್ಯವಾಯಿತು. ಈ ರೀತಿ ಬೇರೆ ಬೇರೆ ದೇವಿ ಲಕ್ಷ್ಮಿಯ ಅನಂತ ಅವತಾರಗಳಾಗಿವೆ. ಇದೇ ರೀತಿ ಪಾಂಡವರ ಪತ್ನಿ ದ್ರೌಪದಿಯು ಶಚಿ ಆದಿ ದೇವಿಗಳ ರೂಪಗಳಲ್ಲಿ ಉತ್ಪನ್ನವಾಗಿದ್ದರು. ಅಧ್ಯಾಯ 8. ಭಗವಾನ್ ಶೇಷ ಮತ್ತು ಭಗವಾನ್ ರುದ್ರರ ವಿವಿಧ ಅವತಾರಗಳು. ಶ್ರೀಕೃಷ್ಣ ಹೇಳಿದರು, ಭಗವಾನ್ ಶೇಷನು ಅನಂತ ಶಕ್ತಿ ಸಂಪನ್ನನಾಗಿದ್ದಾನೆ. ಅವನ ಆವಿರ್ಭಾವವು ಭಗವಾನ್ ಹರಿ ಮತ್ತು ರಮಾದೇವಿಯ ಶಯನಕ್ಕೆ ಆಗಿದೆ. ಯೋಗ ನಿದ್ರೆಯಲ್ಲಿ ಲಕ್ಷ್ಮಿಯೊಡನೆ ಭಗವಾನ್ ನಾರಾಯಣನು ಶೇಷಶಯ್ಯೆಯಲ್ಲಿ ಶಯನಿಸುತ್ತಾನೆ. ನಾನು ಸದಾ ಹರಿಯ ದಾಸನಾಗಿರುವೆನು ಮತ್ತು ಸದಾ ಅವನ ಪೂಜೆ ಮಾಡುವೆನು. ನಾನು ಪ್ರತಿ ಜನ್ಮದಲ್ಲಿ ಹರಿಗೆ ನಮಸ್ಕರಿಸುತ್ತೇನೆ. ಈ ಇಚ್ಛೆಯಿಂದ ಗರುಡನು ಹರಿಯ ಶಯನ ಸ್ಥಾನದ ಸಮೀಪದಲ್ಲಿ ಆಶ್ರಯವನ್ನು ಪಡೆದನು. ವಿನತಾ ಪುತ್ರ ಕಾಲ ಹೆಸರಿನ ಗರುಡನು ಭಗವಾನ್ ಹರಿಯ ವಾಹನ ರೂಪದಲ್ಲಿ ಆವಿರ್ಭಾವವಾದನು. ಶೇಷನು ಭಗವಾನ್ ನಾರಾಯಣನ ಭಕ್ತನು. ಅವನಲ್ಲಿ ವಿಷ್ಣು, ವಾಯು ಮತ್ತು ಅನಂತ ಈ 3 ದೇವತೆಗಳ ಅಂಶವು ಸದಾ ವಿದ್ಯಮಾನವಾಗಿದೆ. ಹೇ ಖಗ, ದಶರಥ ಪುತ್ರನ ರೂಪದಲ್ಲಿ ದೇವಿ ಸುಮಿತ್ರೆಯ ಅಂಶದಿಂದ ಯಾವ ಲಕ್ಷ್ಮಣನು ಜನ್ಮ ಪಡೆದನೋ ಅವನು ಶೇಷನ ಅಂಶವೇ. ಆದ್ದರಿಂದ ಶೇಷಾವತಾರ ಎನ್ನಲಾಗಿದೆ. ಭಗವಾನ್ ಶ್ರೀರಾಮ ಮತ್ತು ದೇವಿ ಸೀತಾ ಇವರ ಸೇವೆ ಮಾಡಲು ಪೃಥ್ವಿಯಲ್ಲಿ ಅವನ ಅವತಾರವಾಗಿದೆ. ಆ ಶೇಷನೇ ವಸುದೇವನ ಪುತ್ರನ ರೂಪದಲ್ಲಿ ದೇವಿ ರೋಹಿಣಿಯಿಂದ ಬಲಭದ್ರ ಹೆಸರಿನಿಂದ ಅವತರಿಸಿದನು. ಗರುಡನ ಯಾವುದೇ ಅವತಾರ ಪೃಥ್ವಿಯಲ್ಲಿ ಆಗಿಲ್ಲ. ಇದು ಭಗವಾನನ ಆಜ್ಞೆ. ಭಗವಾನ್ ರುದ್ರನು ಕೂಡ ಅನೇಕ ರೂಪಗಳನ್ನು ಧರಿಸಿದ್ದಾನೆ. ವಾಮದೇವ, ಈಶಾನ, ಅಘೋರ ಮತ್ತು ಸದ್ಯೋಜಾತ ಆದಿಗಳು ಇವನ ಅನೇಕ ಅವತಾರಗಳು. ಇದೇ ರೀತಿ ಆವೇಶ ಅವತಾರ, ದುರ್ವಾಸ ಮತ್ತು ದ್ರೋಣಪುತ್ರ ಅಶ್ವತ್ಥಾಮಾದಿಗಳು ರುದ್ರನ ಅಂಶಾವತಾರಗಳು. ಅಧ್ಯಾಯ 9. ಶ್ರೀಕೃಷ್ಣ ಪತ್ನಿ ದೇವಿ ನೀಲ, ನಗ್ನಜಿತಿಯ ಕತೆ. ಶ್ರೀಕೃಷ್ಣರು ಹೇಳಿದರು, ಹೇ ಪಕ್ಷಿರಾಜ, ಕೃಷ್ಣ ಪತ್ನಿ ನಾಗ್ನಜಿತಿಯು
ಪೂರ್ವ ಜನ್ಮದಲ್ಲಿ ಪಿತೃಗಳಲ್ಲಿ ಶ್ರೇಷ್ಠ ಕವ್ಯವಾಹನನ ಪುತ್ರಿಯಾಗಿದ್ದಳು. ಆ ಕನ್ಯೆಯು ಪತಿರೂಪದಲ್ಲಿ ಭಗವಾನ್ ಕೃಷ್ಣನ ಅನನ್ಯ ಚಿಂತನೆ ಮಾಡುತ್ತಿದ್ದಳು. ಯಾವಾಗ ಅವಳು ವಿವಾಹಕ್ಕೆ ಯೋಗ್ಯಳಾದಳು ಆಗ ಅವಳ ತಂದೆಯು ಅವಳ ವಿವಾಹಕ್ಕಾಗಿ ಬಹಳ ಪ್ರಯತ್ನ ಮಾಡಿದನು. ಆದರೆ ಆ ಕನ್ಯೆಯು ಕೃಷ್ಣನಲ್ಲದೆ ಬೇರೆ ಯಾರನ್ನೂ ವರ್ಣ ಮಾಡದ ತನ್ನ ನಿರ್ಧಾರವನ್ನು ತಿಳಿಸಿದಳು. ಆಗ ತಂದೆಯು ಅವಳಿಗೆ ಹೇಳಿದನು, ಬೇರೆ ಯಾರನ್ನು ಪತಿರೂಪದಲ್ಲಿ ಏಕೆ ಗ್ರಹಿಸುವುದಿಲ್ಲ? ಆಗ ಅವಳು ತನ್ನ ತಂದೆಗೆ ಹೇಳಿದಳು, ಹೇ ತಾತ, ಸರ್ವಗುಣ ಸಂಪನ್ನನಾದ ಹರಿಯ ವಿನಃ ಬೇರೆ ಯಾರೂ ನನ್ನ ಪತಿಯಾಗಲು ಸಾಧ್ಯವಿಲ್ಲ. ಹೇ ತಾತ, ಸರ್ವಗುಣ ಸಂಪನ್ನನಾದ ಹರಿಯ ವಿನಃ ಬೇರೆ ಯಾರೂ ನನ್ನ ಪತಿಯಾಗಲು ಸಾಧ್ಯವಿಲ್ಲ. ಹೇ ತಾತ, ನನಗೆ ಹೀಗೆ ಅನ್ನಿಸುತ್ತದೆ ಏಕೆಂದರೆ ಈ ಜನ್ಮದಲ್ಲಿ ನನಗೆ ಸೌಭಾಗ್ಯದ ಪ್ರಾಪ್ತಿಯೇ ಇಲ್ಲ. ಏಕೆಂದರೆ ನನ್ನ ಏಕಮಾತ್ರ ಭರ್ತ ಆ ಭಗವಾನ್ ಹರಿಯೇ ಆಗಿದ್ದಾನೆ, ಮತ್ತಾರೂ ಅಲ್ಲ. ಈ ಜಗತ್ತಿನಲ್ಲಿ ಎಲ್ಲ ಸ್ತ್ರೀಯರು ಸದಾ ಸೌಭಾಗ್ಯವತಿಯರೆಂದು ತಿಳಿಯಲಾಗಿದೆ, ಆದರೆ ಅವರನ್ನು ವಿಧವೆಯರೆಂದೇ ತಿಳಿಯಬೇಕು. ಏಕೆಂದರೆ ಅನಾದಿ ನಿತ್ಯ ಸಂಪೂರ್ಣ ಜಗತ್ತಿನ ಏಕಮಾತ್ರ ಸಾರಸ್ವರೂಪ ಪರಮಸುಂದರ ಮೋಕ್ಷದಾತ ಮತ್ತು ಎಲ್ಲಾ ಇಚ್ಛೆಗಳನ್ನು ಪೂರ್ತಿ ಮಾಡುವ ಭಗವಾನನನ್ನು ಯಾರು ಪತಿರೂಪದಲ್ಲಿ ತಿಳಿಯುವುದಿಲ್ಲವೋ ಅವರು ಸದಾ ವಿಧವೆಯರಂತೆ. ಯಾವ ಸ್ತ್ರೀಯರ ಪತಿಗಳು ವಿಷ್ಣು ಭಕ್ತರಾಗಿರುವರೋ ಆ ಸ್ತ್ರೀಯರ ಜನ್ಮ ಸಫಲ. ಅನೇಕ ಜನ್ಮಗಳಲ್ಲಿ ಸಂಚಿತವಾದ ಪುಣ್ಯಗಳಿಂದಲೇ ವಿಷ್ಣು ಭಕ್ತ ಪತಿಯು ಪ್ರಾಪ್ತವಾಗುವುದು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ ಮಾತಾಜಿ ಕಂಟಿನ್ಯೂ ಮಾಡ್ತಿದ್ದಾರೆ. ಹರೇ ಕೃಷ್ಣ. ಮುಲ್ತುದಲ್ಲಿ ಕಲಿಯುಗದಲ್ಲಿ ವಿಷ್ಣು ಭಕ್ತರು ಒಂದು ಮಿನಿಟ್. ಕಲಿಯುಗದಲ್ಲಿ ವಿಷ್ಣು ಭಕ್ತರು ದುರ್ಲಭ. ಹರಿಭಕ್ತಿ ಅಂತೂ ಸದಾ ದುರ್ಲಭವಾಗಿದೆ. ಕಲಿಯುಗದಲ್ಲಿ ಹರಿಯ ಕಥೆ ದುರ್ಲಭ. ಕಲಿಯುಗದಲ್ಲಿ ಶೇಷಚಲದಲ್ಲಿ ವಿರಾಜಮಾನನಾದ ಭಗವಾನ್ ವಿಷ್ಣುವಿನ ದರ್ಶನ ದುರ್ಲಭ. ವಿಷ್ಣುಪತಿ ಕಾಲಿಂದಿ ನದಿ ತೀರದಲ್ಲಿ ವಿರಾಜಮಾನನಾದ ಭಗವಾನ್ ರಂಗನಾಥನ ದರ್ಶನ ಮಾಡುವುದು ಬಹಳ ದುರ್ಲಭ. ಕಾಂಚಿ ಕ್ಷೇತ್ರದಲ್ಲಿ ಹೋಗಿ ಭಗವಾನ ವರದ ರಾಜನ ಸೇವೆ ಮಾಡುವುದು ಮತ್ತು ದರ್ಶನ ಪಡೆಯುವುದು ಸುಲಭವಲ್ಲ. ರಾಮಸೇತುವಿನ ದರ್ಶನ ಸರಳವಲ್ಲ. ಶ್ರೇಷ್ಠ ಜನರು ಹೇಳುವುದೇನೆಂದರೆ ಅಭಿಮಾ ನದಿಯ ದಡದಲ್ಲಿರುವ ವಿಷ್ಣುವಿನ ದರ್ಶನ ಪಡೆಯುವುದು ಸುಲಭವಲ್ಲ ಮತ್ತು ರೇವಾ ನದಿ ತೀರದಲ್ಲಿರುವ ವಿಷ್ಣುವಿನ ಹಾಗೂ ಗಯಾ ಕ್ಷೇತ್ರದಲ್ಲಿ ವಿಷ್ಣುಪಾದದ ದರ್ಶನಗಳು ಸುಲಭವಲ್ಲ. ಮೃತ್ಯುಲೋಕದಲ್ಲಿರುವ ಜನರಿಗೆ ಬದರಿವನದಲ್ಲಿ ಭಗವಾನ್ ವಿಷ್ಣುವಿನ ದರ್ಶನ ಪಡೆಯುವುದು ಸುಲಭವಲ್ಲ. ಶ್ರೀ ಲಕ್ಷ್ಮೀನಾರಾಯಣ ನಿವಾಸ ಭೂಮಿಯಾದ ಶೇಷಚಲದಲ್ಲಿರುವ ತಪಸ್ಸಿಗಳು ದುರ್ಲಭ. ಪ್ರಯಾಗ ಹೆಸರಿನ ತೀರ್ಥದಲ್ಲಿ ಸದಾ ನಿವಾಸ ಮಾಡುವ ಭಗವಾನ್ ಮಾಧವನ ದರ್ಶನ ಮಾಡುವುದು ಮಾನವರಿಗೆ ಸುಲಭವಲ್ಲ. ಆದ್ದರಿಂದ ಹೇ ತಾತ, ಕೃಷ್ಣನಲ್ಲದೆ ಬೇರೆಯವರನ್ನು ಪತಿರೂಪದಲ್ಲಿ ವರಿಸಲು ನನಗೆ ಇಷ್ಟವಿಲ್ಲ. ತನ್ನ ತಂದೆಗೆ ಈ ರೀತಿ ಹೇಳಿ ಆ ಕುಮಾರಿಯು ಶೇಷಚಲ ಪರ್ವತದ ಕಡೆ ಹೊರಟು ಹೋದಳು. ಗರುಡ ಮಹಾಪುರಾಣ. ಕಪಿಲ ಹೆಸರಿನ ಮಹಾತೀರ್ಥಕ್ಕೆ ತಲುಪಿ ಅವಳು ಅಲ್ಲಿ ವಿರಾಜಮಾನನಾದ ಭಗವಾನ್ ಶ್ರೀನಿವಾಸನ ದರ್ಶನ ಮಾಡಿ ಅವನಿಗೆ ಪ್ರಣಾಮ ಮಾಡಿದಳು. 3 ದಿನಗಳು ಸಮ್ಯಕ್ ರೂಪದಿಂದ ಅವನ ಸೇವೆ ಮಾಡಿ ಅವಳು ಪಾಪ ವಿನಾಶನ ಹೆಸರಿನ ತೀರ್ಥಕ್ಕೆ ಹೋದಳು. ವಿವಾಹದ ಇಚ್ಛೆಯಿಂದ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಆ ತೀರ್ಥದ ಉತ್ತರ ದಿಕ್ಕಿನಲ್ಲಿ 2 ಕೋಶದ ವಿಸ್ತಾರದಲ್ಲಿ ಹರಡಿರುವ ಗುಫಾರೂಪಿ ಏಕಾಂತ ಸ್ಥಾನದಲ್ಲಿ ಹೋಗಿ ಭಗವಾನ್ ನಾರಾಯಣನ ಜ್ಞಾನದಲ್ಲಿ ತಪಶ್ಚರ್ಯೆಯಲ್ಲಿ ಸ್ಥಿತಳಾದಳು ಮತ್ತು ಅವಳು ಅನೇಕ ರೀತಿಯಲ್ಲಿ ಅವನ ಸ್ತುತಿ ಮಾಡಿದಳು. ಆ ಕುಮಾರಿಯ ಸ್ತುತಿ ಮಾಡುತ್ತಾ ಹೇಳಿದಳು, ಹೇ ದೇವ, ನೀವೇ ನನ್ನ ತಾಯಿ, ತಂದೆ, ಪತಿ, ಸಖ, ಪುತ್ರ, ಗುರು, ಶ್ರೇಷ್ಠ ಸ್ವಜನ, ಮಿತ್ರ ಮತ್ತು ಪ್ರಾಣವಲ್ಲಭ. ಹೇ ಪ್ರಭು, ಈ ಎಲ್ಲರೂ ಜಗತ್ತಿನ ಪಿತಾ ಆದಿ ಸ್ವಜನರ ನಿಮಿತ್ತ ಮಾತ್ರದಿಂದ ನನ್ನವರಾಗಿದ್ದಾರೆ. ಆದರೆ ನೀವು ನಿಮಿತ್ತ ರಹಿತವಾಗಿ ಸದಾ ನನ್ನ ಎಲ್ಲವೂ ಆಗಿದ್ದೀರಿ. ಆದ್ದರಿಂದ ಹೇ ಮುರಾರಿಯೇ, ನಾನು ನಿಮ್ಮ ಭಾರ್ಯ ಆಗಲು ಇಚ್ಛಿಸುತ್ತೇನೆ. ಈ ಕಾರಣದಿಂದ ನಾನು ಈ ಕೌಮಾರ್ಯ ವ್ರತವನ್ನು ಹೊಂದಿದ್ದೇನೆ. ಹೇ ಶ್ರೀನಿವಾಸ, ನಿಮಗೆ ನನ್ನ ನಮಸ್ಕಾರ. ನೀವು ನನ್ನಲ್ಲಿ ಪ್ರಸನ್ನರಾಗಿ ಅವಳ ಪರಾಭಕ್ತಿಯಿಂದ ಪ್ರಸನ್ನನಾಗಿ ಕರುಣಾಸಾಗರ ಭಗವಾನ್ ಶ್ರೀನಿವಾಸನು ಪ್ರಕಟವಾಗಿ ಹೇಳಿದನು, ಹೇ ಕುಮಾರಿಕೆ, ಹೇ ಸುಭಗೆ, ಕೃಷ್ಣಾವತಾರದಲ್ಲಿ ನಾನು ನಿನ್ನ ಪತಿಯಾಗಿರುವೆನು ಎಂದು ಈ ವರವನ್ನು ಕೊಟ್ಟು ಭಗವಾನನನ್ನು ಅಲ್ಲಿ ಅಂತರ್ಧಾನವಾದನು.
ನಂತರ ಕವ್ಯವಾಹಕಿ ಪುತ್ರಿಯು ಕೂಡ ಯೌಗಿಕ ರೀತಿಯಿಂದ ಅಲ್ಲೇ ತನ್ನ ಶರೀರವನ್ನು ತ್ಯಜಿಸಿ ಕುಂಭಕನ ಮನೆಯಲ್ಲಿ ನೀಲ ಹೆಸರಿನಿಂದ ಉತ್ಪನ್ನಲಾದಳು. ಹೇ ಪಕ್ಷಿರಾಜ, ದಿತಿಯಿಂದ ಉತ್ಪನ್ನರಾದ ದೈತ್ಯರನ್ನು ವಧಿಸಿ ನಾನು ನೀಲ ಹೆಸರಿನ ಲಕ್ಷ್ಮಿಯನ್ನು ಪಡೆದೆನು. ನಂತರ ನಗ್ನಿತ್ ಹೆಸರಿನವನೇ ಪೂರ್ವದಲ್ಲಿ ಕಾವ್ಯವಾಹನನಾಗಿದ್ದನು ಮತ್ತು ಅವನ ಪುತ್ರಿ ಕುಮಾರಿಯು ಕೂಡ ನೀಲ ಹೆಸರಿನಿಂದ ವಿಖ್ಯಾತಳಾಗಿದ್ದಳು. ಅವಳು ಸ್ವಯಂವರದಲ್ಲಿ ನಾನು ದೇವತೆಗಳನ್ನು ಮನುಷ್ಯರನ್ನು ಗೆದ್ದು ಅವರಿಂದ ಜಯಿಸಲಾಗದ 7 ದುರ್ದಂತ ವೃಷಭಗಳೊಡನೆ ಅನೇಕ ರಾಜರುಗಳನ್ನು ಗೆದ್ದು ಮಂಡಿತಳಾಗಿದ್ದ ನೀಳಲನ್ನು ಭಾರ್ಯ ರೂಪದಲ್ಲಿ ಪಡೆದೆನು. ಹರೇ ಕೃಷ್ಣ ಮಾತಾ. ಧನ್ಯವಾದಗಳು. ಸರೋಜಿನಿ ಮಾತಾಜಿ. ಹರೇ ಕೃಷ್ಣ. ಸರೋಜಿನಿ ಮಾತಾಜಿ ಅನ್ಮ್ಯೂಟ್ ಆಪುಜಿ. ಸರೋಜಿನಿ ಮಾತಾಜಿ ಓದ್ಲಿ. ಪತ್ನೇ ಅಧ್ಯಾಯ. ಅಧ್ಯಾಯ 10. ಭದ್ರ ಮತ್ತು ಮಿತ್ರನಿಂದ ಶ್ರೀಕೃಷ್ಣ ಭಾರ್ಯೆಯರಾಗುವ ಕತೆ. ಭಗವಾನ್ ಕೃಷ್ಣ ಹೇಳಿದರು, ಹೇ ಪಕ್ಷಿರಾಜ, ಪೂರ್ವ ಜನ್ಮದಲ್ಲಿ ವಿಷ್ಣು ಪತ್ನಿಯೇ ನಲನ ಪುತ್ರಿಯ ರೂಪದಲ್ಲಿ ಭದ್ರಾ ಹೆಸರಿನಿಂದ ಶರೀರ ಧರಿಸಿದಳು. ಯಾವ ಪರಮ ವಿಷ್ಣು ಭಕ್ತಳಾಗಿದ್ದಳು. ಅವಳು ಎಲ್ಲಾ ರೀತಿಯ ಭದ್ರಗುಣಗಳಿಂದ ಸಂಪನ್ನ. ಈ ಕಾರಣದಿಂದ ಅವಳ ಹೆಸರು ಭದ್ರಾ ಎಂದಾಯಿತು. ಆ ಕನ್ಯೆಯು ಭಗವಾನ್ ಕೃಷ್ಣನನ್ನು ಪತಿರೂಪದಲ್ಲಿ ಪಡೆಯಲು ಸದಾ ಅವನಿಗೆ ಪ್ರಣಾಮ, ನಿವೇದನ ಮತ್ತು ಅವನ ಪ್ರದಕ್ಷಿಣೆ ಮಾಡುತ್ತಿದ್ದಳು. ಕನ್ಯಾಭಾವದಲ್ಲಿದ್ದು ತನ್ನ ಭದ್ರಾ ಹೆಸರಿನ ಪುತ್ರಿಯ ಅಂತಹ ಕಠಿಣ ತಪಸ್ಸನ್ನು ನೋಡಿ ತಂದೆ ನಲನು ಹೇಳಿದನು, ಹೇ ನಂದಿನಿ ಪುತ್ರಿ ಭದ್ರೆ, ಏತಕ್ಕಾಗಿ ನೀನು ನಿನ್ನ ಶರೀರಕ್ಕೆ ಕಷ್ಟವನ್ನು ಕೊಡುತ್ತಿದ್ದೀಯೆ? ಹೀಗೆ ಕರುಣಾ ನಿಧಾನ ಭಗವಾನ್ ವಿಷ್ಣುವೇ ಸದಾ ನನ್ನ ಸ್ವಾಮಿಯಾಗಿದ್ದಾನೆ. ನಾನು ಹರಿಯ ದಾಸರ ದಾಸಿ. ಹೇ ವಿಷ್ಣು, ನಾನು ನಿಮ್ಮ ಚರಣಗಳಿಗೆ ಪ್ರಣಾಮ ಮಾಡುತ್ತೇನೆ, ನನ್ನನ್ನು ರಕ್ಷಿಸಿ. ಹೀಗೆ ಹೇಳುತ್ತಾ ಭದ್ರಾಳು ದಂಡವತ್ ರೂಪದಲ್ಲಿ ಭೂಮಿಯಲ್ಲಿ ಬಿದ್ದು ತನ್ನ ಸ್ವಾಮಿ ನಾರಾಯಣನಿಗೆ ಪ್ರಣಾಮ ಮಾಡಿದಳು. ಪುನಃ ಭದ್ರ ಹೇಳಿದರು, ಹೇ ತಾತ, ಭಗವಾನ್ ವಿಷ್ಣುವಿಗೆ ನಿತ್ಯ ನಿರಂತರ ಪ್ರಣಾಮ ಮಾಡಬೇಕು. ಯಾವ ರೀತಿ ವಂದನೆ ಮಾಡುವುದರಿಂದ ಆ ದೇವರು ಪ್ರಸನ್ನವಾಗುವನೋ ಅದೇ ರೀತಿ ಪೂಜೆ ಮಾಡುವುದರಿಂದ ಅವನು ಪ್ರಸನ್ನನಾಗುವುದಿಲ್ಲ. ಹೇ ತಾತ, ನಾಮ ಸ್ಮರಣೆ ಅಥವಾ ಪ್ರಣಾಮ, ನಿವೇದನೆ ಮತ್ತು ವಂದನೆ ಮಾಡುವುದರಿಂದ ಯಾವ ರೀತಿ ಪಾಪಗಳಿಂದ ಮುಕ್ತಿ ಆಗುವುದು, ಆ ರೀತಿ ಅನ್ಯ ಸಾಧನೆಗಳಿಂದ ಆಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹೇ ತಾತ, ಭಗವಾನ್ ವಿಷ್ಣುವಿಗೆ ಮಕ್ಕಳಂದ ಎಕ್ಸ್ಪ್ರೆಸ್ ಪನ್ವೆಲ್ಡ್ ಬುಡ್ ಪುಂತೋ ಜೋಡು ಎಲ್ಲ ಫೆಬ್ರವರಿ ಊರ್ಗ್ ಒಪ್ಪಿನಾಗಲಿಗ ಇಂಕೇನು ಉಳಿತೆ ಲೋಕಮಾನ್ಯ ತಿಲಕಡ್ ಬುಡ್ ಪೂಜಾನು ಲೋಕಮಾನ್ಯ ತಿಲಕ ತಾನೇ ಸ್ಟಾಪ್ ಇಜ್ಜಿದು ಜೋಡು ಪನ್ವೆಲ್ಗೆ ಬರ್ತದ. ಪನ್ವೆಲ್ಡ್ ಉಂತು ನಂದು ಗೊತ್ತುಜಿ ತೂಕ ಬರ್ಪಿ ತಿಂಗಳಿಗೆ ನಮ್ಮ ಎಲ್ಲ ಯಾತ್ರೆಗೆ ಒಪ್ಪಿನಾಗಲು ಮ್ಯಾಂಗ್ಳೂರ್ ಒಪ್ಪಿನಾಗಲು. ಹೀಗೆ ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ಲಿ ಮಾತಾಜಿ. ಹೇ ತಾತ, ಭಗವಾನ್ ವಿಷ್ಣುವಿಗೆ ಪ್ರಣಾಮ, ನಿವೇದನವನ್ನು ಮಾಡಿದ ವಿನ ಯಾವ ಜನರು ಶರೀರದ ಪೋಷಣೆ ಮಾಡುವರು ಅವರ ಶರೀರ ಪೋಷಣೆ ವ್ಯರ್ಥ. ಈ ಜನರು ನರಕದಲ್ಲಿ ಅತಿ ದುಃಖವನ್ನು ಅನುಭವಿಸಬೇಕಾಗುವುದು. ಯಾರು ದೇವ ಶ್ರೇಷ್ಠ ಭಗವಾನ್ ವಿಷ್ಣುವಿಗೆ ಪ್ರದಕ್ಷಿಣೆ ಮಾಡುವುದಿಲ್ಲವೋ ಅವರಿಗೆ ಯಮರಾಜನು ಅತ್ಯಂತ ತ್ರಾಸನ್ನು ಕೊಡುವನು. ಯಾರ ನಾಲಿಗೆಯು ಹರಿಕೃಷ್ಣ ಈ ರೀತಿ ಭಗವಾನನ ಮಂಗಳಮಯ ನಾಮಗಳ ನಿತ್ಯ ಕೀರ್ತನೆ ಮಾಡುವುದಿಲ್ಲವೋ ಜ್ಞಾನಿ ಜನರಿಂದ ಅಂತ ನಾಲಿಗೆ ವ್ಯರ್ಥ ಎನ್ನಲಾಗಿದೆ. ಗರುಡ ಮಹಾಪ್ರಭು. ಹೇ ತಾತ, ಕಾಶಿಯಲ್ಲಿ ನಿವಾಸ ಮಾಡಿದ್ದರಿಂದ ಅಥವಾ ಪ್ರಯಾಗದಲ್ಲಿ ಮೃತನಾಗುವುದರಿಂದ ಏನು ಲಾಭ? ಅಥವಾ ಯುದ್ಧಗಳಲ್ಲಿ ವೀರಗತಿಯನ್ನು ಪಡೆಯುವುದರಿಂದ ಅಥವಾ ಯಜ್ಞಾದಿಗಳ ಅನುಷ್ಠಾನ ಮಾಡುವುದರಿಂದ ಯಾವ ಶರೀರದ ಭಗವಾನ್ ವಿಷ್ಣುವಿಗೆ ನಮನ
ತೋರಿಸಿ ಮಾತಾಜಿ ನಟೆಯಿಂದ ಬರ್ತಂದು. ಹಾ ಏನು ಲಾಭ? ಸಮಸ್ತ ತೀರ್ಥಗಳಲ್ಲಿ ಭ್ರಮಣ ಮಾಡುವುದರಿಂದ ಅಥವಾ ಶಾಸ್ತ್ರಗಳ ಅಧ್ಯಯನದಿಂದ ಯಾವ ಪ್ರಯೋಜನದ ಸಿದ್ಧಿಯಾಗುವುದು? ಯಾರ ನಾಲಿಗೆಯ ಅಗ್ರಭಾಗದಲ್ಲಿ ಹರಿನಾಮವಿರುವುದಿಲ್ಲವೋ, ಯಾರ ಶರೀರದಿಂದ ಭಗವಾನ್ ವಿಷ್ಣುವಿಗೆ ನಮನ ಮಾಡಲಾಗುವುದಿಲ್ಲವೋ, ಯಾರ ಪಾದಗಳು ಭಗವಾನ್ ವಿಷ್ಣುವಿನ ಪ್ರದಕ್ಷಿಣೆ ಮಾಡಲಾಗುವುದಿಲ್ಲವೋ ಆ ಜನರು ಏನು ಮಾಡಿದರು ವ್ಯರ್ಥ. ಹೀಗೆ ಭಗವಾನ್ ಜನರ ಹೇಳಿಕೆ, ಮಹಾನ್ ಜನರ ಹೇಳಿಕೆ. ಕಾಶಿ ನಿವಾಸೇನ ಚ ಕಿಂ ಪ್ರಯೋಜನಂ, ಕಿಂ ವಾ ಪ್ರಯಾಗೆ ಮರಣೇನ ತಾತ, ಕಿಂ ವಾರಣಾಗ್ರೆ ಮರಣೇನ ಸೌಖ್ಯಂ, ಕಿಂ ವಾ ಮಕಾದೇ ಸಮನುಷ್ಠಿತೇನ ಸಮಸ್ತ ತೀರ್ಥೇಷ್ಟನೇನ ಕಿಂಕಿಮದೀತ ಶಾಸ್ತ್ರೇಣ ಸುತೀಕ್ಷ್ಣ ಬುದ್ಧ. येषां जिह्वाग्रे हरिनामे वा नास्ति, येषां गातिर्नमनं नापि विष्णो, येषां पद्म्यां नास्ति हरे प्रदक्षिणं, तेषां सर्वव्यर्थ ಮಾಹುರ್ಮಹಂತಹ. ಆದ್ದರಿಂದ ಏತಾತ ಭಗವಾನ್ ವಿಷ್ಣುವಿಗೆ ನಮನ ಮಾಡುವುದು ಮತ್ತು ಅವನನ್ನು ನಿರಂತರ ಸ್ಮರಿಸುವುದು ವ್ಯಕ್ತಿಯ ವಾಸ್ತವಿಕ ಕಾರ್ಯ. ನಿಜವಾಗಿ ಈ ಮನುಷ್ಯ ಜನ್ಮ ಅತ್ಯಂತ ದುರ್ಲಭವಾಗಿಯೂ ವ್ಯಕ್ತಿಯ ವಾಸ್ತವಿಕ ಕಾರ್ಯ. ನಿಜವಾಗಿ ಈ ಮನುಷ್ಯ ಜನ್ಮ ಅತ್ಯಂತ ದುರ್ಲಭ, ಆದರೆ ದುರ್ಲಭವಾಗಿಯೂ ಅಷ್ಟೇ ನಶ್ವರ. ಯಾವ ರೀತಿ ಜಲದಲ್ಲಿ ಇರುವ ಗುಳ್ಳೆಗಳಂತೆಯೇ ಹೇ ತಾತ ಈ ನಶ್ವರ ಶರೀರದ ಯಾವ ನಂಬಿಕೆಯೂ ಇಲ್ಲ. ಆದ್ದರಿಂದ ಯಾವ ಸಮಯವಿದೆಯೋ ಆಗ ಭಗವಾನನಿಗೆ ನಮಸ್ಕಾರ ವಂದನೆ ಆದಿ ಮಾಡುತ್ತಿರಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾ. ಧನ್ಯವಾದ ಮಾತಾಜಿ. ಚಿತ್ರಲೇಖ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇ ಪಿತಾಜಿ, ನೀವು ಹೀಗೆ ಮಾಡಿ. ಹೇ ಪಿತಾಜಿ ಅದರಿಂದ ಹೇ ತಾತ ಅವತ್ತೆ ಆಯ್ತಾ, ಲಾಸ್ಟ್ ಸೆಂಟೆನ್ಸ್ ನಾ ಸ್ಟಾಪ್ ಮಾಡ್ತೀನಿ. ಅವನ್ನೆಲ್ಲ ಉಂಟು ಬಂದು ಹೇ ಪಿತಾಜಿ ನೀವು ಹೀಗೆ ಮಾಡಿ. ನೆಟ್ಟಿದ್ಲೆ ಹೇ ಪಕ್ಷಿರಾಜ. ಹೇ ಪಕ್ಷಿರಾಜ, ಪುತ್ರಿಯ ಈ ನಿರ್ಮಲ ವಚನಗಳನ್ನು ಕೇಳಿ ಶ್ರದ್ಧಾ ಸಮನ್ವಿತನಾದ ತಂದೆ ನಳನು ಭಗವಾನ್ ವಿಷ್ಣುವಿಗೆ ನಮಸ್ಕಾರ ಮಾಡಿದನು ಮತ್ತು ಯಥಾಶಕ್ತಿ ಅವನ ಪ್ರದಕ್ಷಿಣೆ ಮಾಡಿದನು. ನಂತರ ಪುನಃ ಆ ಭದ್ರಾಳು ಭಗವಾನನನ್ನು ಪಡೆಯುವ ಇಚ್ಛೆಯಿಂದ ಅವನ ಧ್ಯಾನದಲ್ಲಿ ನಿರ್ಮಗ್ನಳಾದಳು. ಈ ಮಧ್ಯೆ ಅವಳ ನಶ್ವರ ಶರೀರ ಯಾವಾಗ ಶಾಂತವಾಯಿತು ಅದು ಅವಳಿಗೆ ತಿಳಿಯಲಿಲ್ಲ. ಶ್ರೀಕೃಷ್ಣರು ಹೇಳಿದರು, ಹೇ ಪಕ್ಷಿ ಶ್ರೇಷ್ಠ, ಪುನಃ ನನ್ನ ತಂದೆ ವಸುದೇವನ ಸೋದರಿಯ ಉದರದಿಂದ ಕೈಕೇಯಿ ಹೆಸರಿನಿಂದ ಆ ಭದ್ರಾ ಹೆಸರಿನ ಕನ್ಯೆಯು ಜನಿಸಿದಳು. ಭದ್ರ ಗುಣಗಳಿಂದ ಕೂಡಿದ್ದರ ಕಾರಣದಿಂದ ಅವಳು ಆ ಜನ್ಮದಲ್ಲೂ ಭದ್ರ ಹೆಸರಿನಿಂದ ಪ್ರಸಿದ್ಧಳಾದಳು ಮತ್ತು ಅವಳನ್ನು ನಾನು ಪಡೆದೆನು. ಶ್ರೀಕೃಷ್ಣರು ಗರುಡನಿಗೆ ಹೇಳಿದರು, ಹೇ ಗರುಡ, ಯಾವ ರೀತಿ ಮಿತ್ರವಿಂದಳ ವಿವಾಹವಾಯಿತೋ ಈಗ ನಾನು ಅದನ್ನು ಹೇಳುತ್ತೇನೆ. ಮಿತ್ರವಿಂದಳು ಸದಾ ಹರಿಯ ಪ್ರಿಯಳಾಗಿದ್ದಳು. ಪೂರ್ವ ಜನ್ಮದಲ್ಲಿ ಹರಿಯನ್ನು ಮಿತ್ರ ರೂಪದಲ್ಲಿ ಪಡೆಯುವ ಇಚ್ಛೆಯಿಂದ ಆ ದೇವಿಯು ಸದಾ ಅವನ ವಿಷಯದಲ್ಲಿ ಚಿಂತನೆ ಮಾಡುತ್ತಿದ್ದಳು. ಏನೆಂದರೆ ಯಾವ ಉಪಾಯದಿಂದ ಭಗವಾನ್ ವಿಷ್ಣುವನ್ನು ಪಡೆಯಬಹುದು ಎಂದು ಅವಳಿಗೆ ಅವನನ್ನು ಹರೇ ಕೃಷ್ಣ ಮಾತಾಜಿ ಅವನನ್ನು ಪಡೆಯುವ ಅನೇಕ ಉಪಾಯಗಳಿದ್ದರೂ ಶ್ರೇಷ್ಠತಮ ಉಪಾಯ ಯಾವುದಾಗಬಹುದು? ಅವಳು ಹೀಗೆ ಯೋಚಿಸಿ ತೊಡಗಿದಳು. ಅವಳ ಈ ನಿರ್ಧಾರಕ್ಕೆ ಬಂದಳು. ಅಂದರೆ ಎಲ್ಲಾ ಸಾಧನೆಗಳಲ್ಲಿ ಶ್ರೇಷ್ಠ ಸಾಧನ ಸಾತ್ವಿಕ ಪುರಾಣಗಳಲ್ಲಿ ವರ್ಣಿತವಾದ ಭಗವಾನನ ಕಥೆಗಳ ಶ್ರವಣ ಮಾಡುವುದು ಎಂದು. ಯಾವ ವ್ಯಕ್ತಿಯು ಭಗವಾನ್ ವಿಷ್ಣುವಿನ ಕಥೆಯ ಶ್ರವಣ ಮಾಡುವುದಿಲ್ಲವೋ ಅವನ ಜನ್ಮ ವ್ಯರ್ಥ. ಯಾರು ಭಗವಾನ್ ವಿಷ್ಣುವಿನ ಗುಣಾನುವಾದದ ಕೀರ್ತನೆ ಮಾಡುವ ಭಾಗವತ ಪುರಾಣವನ್ನು ಕೇಳಿಲ್ಲವೋ ಅವನ ಜೀವನ ವ್ಯರ್ಥ. ಆದ್ದರಿಂದ ಸದಾ ಹರಿಕಥೆಯ ಶ್ರವಣ ಮಾಡಬೇಕು. ಹೇ ತಾತ, ಎಲ್ಲಿ ಭಗವಾನ್ ವಿಷ್ಣುವಿನ ಸಂಬಂಧಿತ ಕಥಾರೂಪಿ ಮಹಾನದಿಯು ಪ್ರವಹಿಸುವುದಿಲ್ಲವೋ ಮತ್ತು ಎಲ್ಲಿ ನಾರಾಯಣನ ಚರಣಾಂಬುಜಗಳ ಆಶ್ರಯವಿಲ್ಲವೋ ಮತ್ತು ಎಲ್ಲಿ ಬಾಯಲ್ಲಿ ಭಗವಾನ್ ವಿಷ್ಣುವಿನ ನಾಮಸ್ಮರಣೆಯಾಗುವುದಿಲ್ಲವೋ ಅಲ್ಲಿ ಯಾವುದೇ ರೀತಿಯ ಕ್ಷಣ ಮಾತ್ರವೂ ಇರಬಾರದು. ಯಾವ ಗ್ರಾಮದಲ್ಲಿ ಇರುವುದಿಲ್ಲವೋ ನೆಟ್ವರ್ಕ್ ಪ್ರಾಬ್ಲಮ್ ಉಂಟು ಮಾತಾಜಿ.
ಭಾಗವತದ ರಸವನ್ನು ತಿಳಿದವರು ಇರುವುದಿಲ್ಲವೋ, ನಿಷ್ಕರ್ಷ ಇರುವುದಿಲ್ಲವೋ, ಅಥವಾ ಅಲ್ಲಿ ಕ್ಷಣ ಮಾತ್ರವು ಯಾವುದೇ ರೀತಿಯಿಂದ ಇರಬಾರದು, ಅಥವಾ ಮನುಷ್ಯನ ಜೀವನದಲ್ಲಿ ಯಾವ ದಿನ ಮಾತಾಜಿ ನೆಟ್ವರ್ಕ್ ಪ್ರಾಬ್ಲಮ್ ಉಂಟಾ ಎನ್ನ ಮೊಬೈಲ್ ದನ ಗೊತ್ತುಜಿ ಕೇನುಜಿ ಲೆಫ್ಟ್ ಟೈರ್ ರುಜಲೀಲಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಅದ ನೆಟ್ವರ್ಕ್ ಪ್ರಾಬ್ಲಮ್ ಉಂಟು ಲೆಫ್ಟ್ ಟೈರ್ ಚಿತ್ರಲೇಖ ಮಾತಾಜಿ ರುಜಲೀಲಾ ಮಾತಾಜಿ ಸುಗಂಧಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಐಡು ಪರೆಗ್ರಾಫ್ ಹೇ ತಾತ ಹರೇ ಕೃಷ್ಣ ಮಾತಾಜಿ ಒಂಜಿ ಮಿನಿಟ್ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಈತ ಏನು ಓದೋದು? ರುಜಲೀಲ ಮಾತಾಜಿ ಓದಡೆ ಯಾರು ಅನ್ಮ್ಯೂಟ್ ಮಲ್ತನ ಕೂಡ ಮ್ಯೂಟ್ ಮಲ್ತನ ಕೂಡ ಅನ್ಮ್ಯೂಟ್ ಮಲ್ಪ ಟೈಮ್ ತಗೊಂಡದೆ ಹಾ ರುಜಲೀಲ ಮಾತಾಜಿ ಓದ್ಲೆ ಹೇ ತಾತ ಓದ್ರಿ ಒಂದ್ ನಿಮಿಷ. ಸರಿ. ಹೇ ತಾತ ಎಲ್ಲಿ ಭಗವಾನ್ ವಿಷ್ಣುವಿನ ಸಂಬಂಧಿತ ಕಥಾರೂಪಿ ಮಹಾನದಿಯು ಪ್ರವರಿಸುವುದಿಲ್ಲವೋ, ಮತ್ತು ಎಲ್ಲಿ ನಾರಾಯಣನ ಚರಣಾಂಬುಜಗಳ ಆಶ್ರಯವಿಲ್ಲವೋ, ಮತ್ತು ಎಲ್ಲಿ ಬಾಯಲ್ಲಿ ಭಗವಾನ್ ವಿಷ್ಣುವಿನ ನಾಮಸ್ಮರಣೆಯಾಗುವುದಿಲ್ಲವೋ, ಅಲ್ಲಿ ಯಾವುದೇ ರೀತಿಯಿಂದ ಕ್ಷಣ ಮಾತ್ರವೂ ಇರಬಾರದು. ಯಾವ ಗ್ರಾಮದಲ್ಲಿ ಭಾಗವತ ಶಾಸ್ತ್ರದ ಚರ್ಚೆ ಇರುವುದಿಲ್ಲವೋ, ಮತ್ತು ಎಲ್ಲಿ ಭಾಗವತದ ರಸವನ್ನು ತಿಳಿದವರು ಇರುವುದಿಲ್ಲವೋ, ಜೊತೆಗೆ ಯಾವ ಮನೆಯಲ್ಲಿ ಭಗವಾನ್ ವಿಷ್ಣುವಿನಿಂದ ಹೇಳಲಾದ ಗೀತೆಯ ಅರ್ಥಗಳ ನಿಷ್ಕರ್ಷೆ ಇರುವುದಿಲ್ಲವೋ, ಅಥವಾ ಯಾವ ಗ್ರಾಮದಲ್ಲಿ ಭಗವಾನನ ಸಹಸ್ರ ನಾಮಾವಳಿಯ ಚರ್ಚೆ ಇರುವುದಿಲ್ಲವೋ, ಅಥವಾ ಎಲ್ಲ ಎರಡೂ ಗೀತಾ ಮತ್ತು ವಿಷ್ಣು ಸಹಸ್ರನಾಮಗಳ ರಸಗಳ ಜ್ಞಾನ ಹೊಂದಿರುವವರು ಇಲ್ಲವೋ, ಅಲ್ಲಿ ಕ್ಷಣ ಮಾತ್ರವು ಯಾವುದೇ ರೀತಿಯಿಂದ ಇರಬಾರದು. ಅಥವಾ ಮನುಷ್ಯನ ಜೀವನದಲ್ಲಿ ಯಾವ ದಿನ ಭಗವಾನ್ ವಿಷ್ಣುವಿನ ದಿವ್ಯ ಕಥೆಯ ರೀತಿಯಿಂದ ಇರಬಾರದು, ಅಥವಾ ಜೀವನದಲ್ಲಿ ಯಾವ ದಿನ ವಿಷ್ಣುವಿನ ದಿವ್ಯ ಕಥೆಯ ಶ್ರವಣವಾಗುವುದಿಲ್ಲವೋ, ಆ ದಿನ ವ್ಯಕ್ತಿಯ ಆಯಸ್ಸು ವ್ಯರ್ಥವಾಗುವುದು. ಮಿತ್ಮಲ್ಪ್ಲೆ ಮಾತಾಜಿ. ಒಂದು ಶ್ಲೋಕ ಓದೋಡೆ. ಎಸ್, ಶ್ಲೋಕ ಓದೋಡೆ. ಯಸ್ಮಿನ್ ಗ್ರಾಮೆ ಭಾಗವತಂ ನಾಶ ವರ್ತತೆ ಭಾಗವತಾರ ಸಂಜ್ಞಾ, ಯಸ್ಮಿನ್ ಗೃಹೇ ನಾಸ್ತಿ ಗೀತಾರ್ಥ ಸಾರೋ ಯಸ್ಮಿನ್ ಗ್ರಾಮೇ ನಾಮ ಸಹಸ್ರಕಂ ವಾ, ತಯೋ ರಸ ಜಾನಯತ್ ನ ಸಂತಿ ತತ್ರ ನ ಸಂವೇತ ಕ್ಷಣ ಮಾತ್ರಂ ಕಥಂಚಿತ್, ಯಸ್ಮಿನ್ ದಿನೇ ದಿವ್ಯ ಕಥಾ ಚ ವಿಷ್ಣೋರ್ನಾಮಸ್ತಿ ಜಂತೋಸ್ತ್ಯ ಚಾಯು ವೈರುತೈ ರಸಾಪಾರಕಿ ವಿದ್ವಾನ್ ಸ್ವರ್ಣಾದಿಗಳಿಂದ ನಿರ್ಮಿತ ಆಭೂಷಣಗಳಿಂದ ವಿಭೂಷಿತ ಕಿವಿಗಳನ್ನು ಸುಂದರ ಎನ್ನುವುದಿಲ್ಲ. ಭಗವಾನ್ ವಿಷ್ಣುವಿನ ಮಂಗಳಮಯಿ ಕಥೆಗಳಿಂದ ಪೂರಿತವಾದ ಕಿವಿಗಳನ್ನೇ ಸುಂದರ ಎನ್ನುತ್ತಾರೆ. ಈ ಕಾರಣದಿಂದ ಯಾವ ಜನರು ಸದಾ ಭಾಗವತದ ಅರ್ಥತತ್ವದ ಶ್ರವಣ ಮಾಡುವರೋ ಮತ್ತು ನಿರಂತರ ಅದರ ವಾಚನ ಮಾಡುವರೋ ಅವರ ಜನ್ಮ ಸಫಲವಾಗುತ್ತದೆ. ಇದೇ ಶ್ರೇಷ್ಠ ಜನರ ಹೇಳಿಕೆ. ಜಗತ್ತಿನಲ್ಲಿ ಹರಿಯ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅವನೇ ನಿತ್ಯ ಶಾಶ್ವತ ಅಂತರ್ಯಾಮಿ ಹೀಗೆ ತಿಳಿದು ಯಾರಿಂದ ಸದಾ ಚೆನ್ನಾಗಿ ಪ್ರಭುವಿನ ಚಿಂತನೆ ಮಾಡಲಾಗುವುದೋ ಅವರ ಯೋಗಕ್ಷೇಮದ ಹೊರೆಯನ್ನು ಸ್ವಯಂ ವಿಷ್ಣುವೇ ವಹಿಸುತ್ತಾನೆ. ಇಂತಹ ಭಕ್ತರ ಎಂದೂ ಅಶುಭವಾಗುವುದಿಲ್ಲ. ಪಿಸ್ತಲ್ಪ್ಲೆ ಮಾತಾಜಿ. ಗರುಡ ಮಹಾಪುರಾಣ. ಭಗವಾನ್ ಹರಿಯು ಶುಭ ಅಶುಭ ಫಲವನ್ನು ಕರ್ಮಾನುಸಾರವೇ ಕೊಡುತ್ತಾನೆ. ಆದ್ದರಿಂದ ಧನ ಪ್ರಾಪ್ತಿಗೆ ಯಾವುದೇ ಯತ್ನ ಮಾಡಬಾರದು. ಯತ್ನವಾದರೂ ಹರಿತತ್ವದ ಪ್ರಾಪ್ತಿಗೆ ಮಾಡುವುದು ಉಚಿತ. ಈ ಕಾರಣದಿಂದ ಹೇ ತಾತ, ನಾನೂ ಕೂಡ ಸದಾ ಭಗವಾನನ ಸತ್ಯಕಥೆಯ ಶ್ರವಣ ಮಾಡುತ್ತೇನೆ. ಪೂರ್ವ ಕಾಲದಲ್ಲಿ ನಾನು ಭಗವಾನನ ಕಥೆಯ ಶ್ರವಣ ಮಾಡಿದ್ದೆ ಮತ್ತು ಶರೀರದ ಪರಿತ್ಯಾಗ ಮಾಡಿ ನಿಮ್ಮ ಪುತ್ರಿಯ ರೂಪದಲ್ಲಿ ಭೂಲೋಕದಲ್ಲಿ ನಾನು ಜನ್ಮ ಪಡೆದಿದ್ದೇನೆ.
ಶ್ರೀಕೃಷ್ಣನು ಹೇಳಿದನು, ಹೇ ಪಕ್ಷೀನ್, ಆ ವಿಂದಾಳು ಭೂಲೋಕದಲ್ಲಿರಲು ವಾಸುದೇವನ ಸೋದರಿಯ ಉದರದಲ್ಲಿ ಸುಮಿತ್ರ ಹೆಸರಿನಿಂದ ಜನಿಸಿದಳು. ಭಾಗವತ ಕಥೆಯ ಶ್ರವಣದಿಂದಲೇ ಆ ಭಗವಾನ್ ವಿಷ್ಣುವನ್ನು ಮಿತ್ರನ ರೂಪದಲ್ಲಿ ಪಡೆದಳು. ಈ ಕಾರಣದಿಂದ ಅವಳ ಮಿತ್ರವಿಂದ ಹೆಸರು ಬಂದಿದೆ. ಏ ಖಗರಾಜ, ಸ್ವಯಂವರದಲ್ಲಿ ಅನೇಕ ರಾಜರುಗಳ ನಡುವೆ ಭಾಮಿನಿ ಈ ಮಿತ್ರವಿಂದಾಳು ನನ್ನ ಕತ್ತಿಗೆ ಜಯಮಾಲೆಯನ್ನು ಹಾಕಿದಳು ಮತ್ತು ನಾನು ಸಮಸ್ತ ರಾಜರುಗಳನ್ನು ಪರಾಸ್ತಗೊಳಿಸಿ ಮಿತ್ರವಿಂದಾಳನ್ನು ಕರೆದುಕೊಂಡು ನನ್ನ ಪಟ್ಟಣಕ್ಕೆ ಬಂದೆನು. ಮಿತ್ಮರ್ಪ್ಲೆ ಮಾತಾಜಿ ತೋಜಿಜೋ 4 ಲೈನ್ಲ ತೋಜಿಜಿ ಫುಲ್ ಬರ್ರಾತು ಮಾತಾಜಿ ಮಿತ್ಮರ್ಪ್ಲೆ ನನ್ಲ ಮಲ್ಕೊಣೋ ಇತ್ತು ತೋಜು ಗರುಡ ಪುರಾಣ ಅಧ್ಯಾಯ 11. ಸೂರ್ಯಪುತ್ರಿ ಕಾಲಿಂದಿಯ ಕತೆ. ಶ್ರೀಕೃಷ್ಣನು ಹೇಳಿದನು, ಹೇ ಖಗೇಶ್ವರ, ಈಗ ನಾನು ಕಾಲಿಂದಿಯ ಉತ್ಪತ್ತಿಯ ವಿಷಯದಲ್ಲಿ ಹೇಳುತ್ತೇನೆ, ಕೇಳು. ಯುವಸ್ವಾಮಿ ಹೆಸರಿನ ಸೂರ್ಯನ ಕಾಲಿಂದಿ ಹೆಸರಿನ ಒಬ್ಬಳು ಪುತ್ರಿ ಇದ್ದಳು. ಹೇ ಪಕ್ಷಿರಾಜ, ಆ ಕಾಲಿಂದಿಯನ್ನು ಯಮುನಾ ಮತ್ತು ಯಮಾನುಜ ಹೆಸರಿನಿಂದಲೂ ಹೇಳಲಾಗಿದೆ. ಭಗವಾನ್ ಕೃಷ್ಣನ ಪತ್ನಿಯಾದ ಇಚ್ಛೆಯಿಂದ ಅವಳು ವಿಶಿಷ್ಟ ತಪ ಮಾಡಿದ್ದಳು. ಪೂರ್ವ ಜನ್ಮದಲ್ಲಿ ಅರ್ಜಿತವಾದ ಪಾಪಗಳ ಅನುಪಾತ ಅರ್ಥಾತ್ ಅವುಗಳ ಶಮನ ಮಾಡುವುದು ಸಹಜ. ಮಿತ್ಮರ್ಪ್ಲೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಮಿತ್ಮರ್ಪ್ಲೆ ಯಾವ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸುಗಂಧಿ ಮಾತಾಜಿ ಓದ್ಲಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇ ಪಕ್ಷಿರಾಜ, ಈಗ ನೀನು ಅನುತಾಪದ ವಿಷಯವನ್ನು ಕೇಳು. ಪೂರ್ವ ಜನ್ಮದಲ್ಲಿ ಯಾರು ಭಗವಾನ್ ಮುಕುಂದನ ದಿವ್ಯ ಮಂತ್ರಗಳ ಜಪ ಮಾಡಿಲ್ಲವೋ, ಹರಿನಾಮ ವ್ರತದ ಸ್ಮರಣೆ ಮಾಡಿಲ್ಲವೋ, ಭಗವಾನ್ನ ಪಾದಾರವಿಂದಗಳ ವಂದನೆ ಮಾಡಿಲ್ಲವೋ, ಹರಿಯ ನೈವೇದ್ಯವನ್ನು ಗ್ರಹಿಸಿಲ್ಲವೋ, ಸುಂದರ ಗಂಧದಿಂದ ಯುಕ್ತವಾದ ಪುಷ್ಪಗಳನ್ನು ಮುರಾರಿಗೆ ಅರ್ಪಿಸಲಿಲ್ಲವೋ, ಭಗವಾನ್ ಭಕ್ತಿ ಮಾಡಲಿಲ್ಲವೋ, ಹೀಗೆ ಯೋಚಿಸುತ್ತಾ ಮನಸ್ಸಿನಲ್ಲಿ ಯಾವ ಪಶ್ಚಾತ್ತಾಪವಾಗುವುದೋ, ದುಃಖವಾಗುವುದೋ, ಆಗ ಅವನು ಹೇಳುತ್ತಾನೆ, ಏ ಮುಕುಂದ, ನಾನು ಈ ಪುತ್ರ ಮಿತ್ರ ಕಲಾತ್ರದಿಗಳಿಂದ ಯುಕ್ತನಾಗಿ ಜಗತ್ತಿನಲ್ಲಿ ಅತ್ಯಂತ ಸಂತೃಪ್ತನಾಗುತ್ತಿದ್ದೇನೆ. ಹೇ ಭಗವಾನ್, ಯಾವಾಗ ನಾನು ನಿನ್ನ ಮುಖಾರವಿಂದದ ದರ್ಶನ ಮಾಡಬಲ್ಲೆ? ನನ್ನಿಂದ ನಿಮ್ಮ ಸೇವೆ ಪೂಜೆ ಆಗಿಲ್ಲ, ನನ್ನ ಉದ್ಧಾರ ಹೇಗೆ ಆಗುವುದು? ಏ ಹರಿಯೇ, ನಾನು ಮಹಾಪಾಪಿಯಾಗಿದ್ದೇನೆ, ಯಾವಾಗ ನನಗೆ ನಿಮ್ಮ ದರ್ಶನವಾಗುವುದೋ? ಹೇ ಪ್ರಭು, ನಾನು ಅನಂತ ಜನ್ಮದಲ್ಲಿ ಸಂಸಾರ ಸಂಬಂಧಗಳಿಂದ ಅಣುಮಾತ್ರವೂ ಸುಖವನ್ನು ಪಡೆಯಲಿಲ್ಲ ಮತ್ತು ನಾನು ನಿಮ್ಮ ಸೇವೆಯನ್ನಾಗಲಿ ನಿಮ್ಮ ಭಕ್ತ ಜನರ ಸಂಗತಿಯನ್ನಾಗಲಿ ಮಾಡಲಿಲ್ಲ. ಹೇ ಮುರಾರಿ, ನನ್ನ ಶರೀರವು ಕಷ್ಟದಿಂದ ಬೆಂದು ಹೋಗುತ್ತಿದೆ. ಇಂತಹ ಅಗತಿಕದಿಂದ ನಾನು ಈಗ ಮುಕುಂದರಾದ ನಿಮ್ಮ ಶರಣವನ್ನು ಬಿಟ್ಟು ಬೇರೆ ಯಾವ ಶರಣಕ್ಕೆ ಹೋಗಲಿ? ಹೇ ಭಗವಾನ್, ನನ್ನ ಮೇಲೆ ದಯ ಮಾಡಿ ನನ್ನನ್ನು ರಕ್ಷಿಸಿ. ಶ್ರೀಕೃಷ್ಣ ಹೇಳಿದರು, ಹೇ ಪಕ್ಷಿರಾಜ, ಈ ರೀತಿ ಪಶ್ಚಾತ್ತಾಪ ಪಡುವುದೇ ಅನುತಾಪ. ಇದರ ಹೆಸರೇ ತಪ. ಹೇ ಪಕ್ಷಿರಾಜ, ಸೂರ್ಯಪುತ್ರಿ ಆ ಕಾಲದಿಂದಿಯೂ ಇದೇ ರೀತಿ ಅನುತಾಪ ಮಾಡುತ್ತಾ ಯಮುನಾ ನದಿಯ ತೀರದಲ್ಲಿ ತಪಸ್ಸು ಮಾಡಿದಳು ಮತ್ತು ಹರಿಯ ಧ್ಯಾನದಲ್ಲಿ ನಿಮಗ್ನಳಾದಳು. ನಂತರ ಹೇ ಪಕ್ಷಿರಾಜ, ಒಂದು ದಿನ ನಾನು ಅರ್ಜುನನ ಜೊತೆ ಯಮುನಾ ತೀರಕ್ಕೆ ಹೋದೆನು. ತಪ ಮಾಡುತ್ತಿರುವ ಅವಳನ್ನು ಅಲ್ಲಿ ನೋಡಿ ನಾನು ನನ್ನ ಮಿತ್ರ ಅರ್ಜುನನಿಗೆ ಹೇಳಿದನು, ಹೇ ಪಾರ್ಥ, ನೀನು ಗರುಡ ಪುರಾಣ ನೀನು ಶೀಘ್ರವಾಗಿ ಆ ಕನ್ಯೆ ಸಮೀಪಕ್ಕೆ ಹೋಗಿ ಕೇಳು, ಅವಳು ಯಾವ ಕಾರಣದಿಂದ ತಪಸ್ಸು ಮಾಡುತ್ತಿದ್ದಾಳೆ. ನಾನು ಹೀಗೆ ಹೇಳಿದ ಮೇಲೆ ಅರ್ಜುನನು ಹಾಗೆಯೇ ಮಾಡಿದನು ಮತ್ತು ಕಾಲಿಂದಿಯ ಎಂಬ ವೃತ್ತಾಂತದಲ್ಲಿ ತಿಳಿಸಿದನು. ನಂತರ ನಾನು ಶುಭ ಮುಹೂರ್ತ ಬಂದ ಮೇಲೆ ಸಂಯುಕ್ತ ರೀತಿಯಿಂದ ಅಲ್ಲಿಗೆ ಹೋಗಿ ಆ ಕಾಲಿಂದಿಯ ಪಾಣಿಗ್ರಹಣ ಮಾಡಿದೆನು. ಹೇ ಪಕ್ಷಿ ಶ್ರೇಷ್ಠ, ಪೂರ್ಣನಂದನಾದ ನನಗೆ ಯಾವ ಸುಖದ ಅಭಿಲಾಷೆ ಇದೆ, ಆದರೂ ಅವಳಿಗೆ ಅನುಗ್ರಹ ಮಾಡುವ ದೃಷ್ಟಿಯಿಂದ ಆ ಕಾಲಂದಿಯ ಪಾಣಿಗ್ರಹಣ ಮಾಡಿದ್ದೇನೆ.
ಗರುಡ ಪುರಾಣ ಅಧ್ಯಾಯ 12. ಲಕ್ಷ್ಮಣಿಗಳಿಂದ ಭಗವಾನ್ ಶ್ರೀಕೃಷ್ಣನನ್ನು ಪಡೆಯುವ ಕಥೆ. ಶ್ರೀಕೃಷ್ಣನು ಹೇಳಿದನು, ಹೇ ಪಕ್ಷಿರಾಜ, ಈ ಯಾವ ಲಕ್ಷಣ ಇದ್ದಾಳೋ ಅವಳು ಪೂರ್ವ ಸೃಷ್ಟಿಯಲ್ಲಿ ವೇದಗಳ ಪಾರಂಗತ ಅಗ್ನಿದೇವನ ಪುತ್ರಿಯಾಗಿದ್ದಳು. ಎಲ್ಲಾ ರೀತಿಯ ಶುಭ ಲಕ್ಷಣಗಳಿಂದ ಸಂಪನ್ನಳಾಗಿದ್ದ ಕಾರಣದಿಂದ ಸುಲಕ್ಷಣ ಈ ಹೆಸರಿನಿಂದ ಪ್ರಸಿದ್ಧಳಾಗಿದ್ದಳು. ಯಾವ ರೀತಿ ಲಕ್ಷ್ಮಿಯು ಎಲ್ಲಾ ಲಕ್ಷಣಗಳಿಂದ ಪೂರ್ಣಳಾಗಿದ್ದಾಳೋ, ಯಾವ ರೀತಿ ಭಗವಾನ್ ವಿಷ್ಣು ಎಲ್ಲಾ ಲಕ್ಷಣಗಳಿಂದ ಪರಿಪೂರ್ಣನಾಗಿದ್ದಾನೋ, ಅದೇ ರೀತಿ ಲಕ್ಷಣಗಳು ಎಲ್ಲಾ ಗುಣಗಳಿಂದ ಪೂರ್ಣವಾಗಿದ್ದಳು. ಆ ಸಲಕ್ಷಣ ಶ್ರೀಕೃಷ್ಣನು ಪತಿ ರೂಪದಲ್ಲಿ ಪಡೆಯುವಳು. ಹರೇ ಕೃಷ್ಣ. ಪಡೆಯುವಳು ನಿತ್ಯ ವಿವಿಧ ಉಪಚಾರಗಳಿಂದ ಅವನ ಪೂಜೆ ಮಾಡುತ್ತಿದ್ದಳು. ಒಂದು ಸಲ ಅವಳು ತನ್ನ ತಂದೆಗೆ ಹೇಳಿದಳು, ಹೇ ತಾತ, ಆ ಹರಿಯು ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಎಲ್ಲರಲ್ಲಿಯೂ ಸ್ಥಿತನಾಗಿದ್ದಾನೆ ಮತ್ತು ಸರ್ವಂತಯಾಮಿ ಆಗಿದ್ದಾನೆ. ದಾನ ಆದಿ ಯಾವುದೇ ಶುಭ ಕಾರ್ಯವು ಮಾಡಲಾಗುವುದೋ ಅದನ್ನು ಅವನ ಉದ್ದೇಶದಿಂದ ಮಾಡಬೇಕು. ಅವನ ಸಂತುಷ್ಟಿಗೆ ಅವನಿಗೆ ಭಕ್ತಿಪೂರ್ವಕ ವಿವಿಧ ಉಪಚಾರಗಳನ್ನು ಅರ್ಪಿಸಬೇಕು. ಭಕ್ತಿಪೂರ್ವಕ ಸಮರ್ಪಿತ ಮಾಡಲಾದ ಎಲ್ಲಾ ಪನಾದಿಗಳನ್ನು ಆ ಮುಕುಂದನು ನಿಜವಾಗಿ ಸ್ವೀಕರಿಸುತ್ತಾನೆ. ಹರೇ ಕೃಷ್ಣ. ಮತ್ತೆ ಧನ್ಯವಾದ. ಧನ್ಯವಾದ. ಹರೇ ಕೃಷ್ಣ. ಯಶೋಧ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲೆ ಒಂಜಿ ಮಿನಿಟ್ ಅವು ಎನ್ನ ಒಂಚೂರು ನಾನು 1 ಮಿನಿಟ್ ಕೊರ್ತುಪೆ. 1 ಮಿನಿಟ್. ಕೈ ಕಾಗದು ಬಂದಾನು. ಗೃಹಸ್ಥನ ಅಲ್ತದೆ. ಗೃಹಸ್ಥನ ಸರ್ವಪ್ರಥಮ ಭೋಜ್ಯ ಪದಾರ್ಥಗಳ ಸಮರ್ಪಣೆಯನ್ನು ಭಗವಾನ್ ಹರಿಗೆ ಅವಶ್ಯವಾಗಿ ಮಾಡಬೇಕು. ಯಾವ ಗೃಹಸ್ಥನು ಹೀಗೆ ಮಾಡುವನೋ ಅವನು ಧನ್ಯ. ಹಾಗಿಲ್ಲದಿದ್ದರೆ ಅವನ ಜೀವನ ವ್ಯರ್ಥ. ಮಾಧವ ಹೆಸರಿನಿಂದ ಅಭಿಹಿತನಾದ ಆ ಭಗವಾನ್ ಹರಿಯು ಈ ರೀತಿಯಿಂದ ನಮ್ಮ ಮೂಲಕ ಸಮರ್ಪಿತವಾದ ಅನ್ನಾದಿಗಳನ್ನು ಗ್ರಹಿಸುತ್ತಾನೆ. ಹೀಗೆ ತಿಳಿದು ಅವನಿಗೆ ಪದಾರ್ಥಗಳನ್ನು ಅರ್ಪಿಸಬೇಕು. ಈ ರೀತಿಯಿಂದ ಕೊಡಲಾದ ಅನ್ನಾದಿಗಳ ನೈವೇದ್ಯದಿಂದ ಭಗವಾನ್ ವಿಷ್ಣುವು ಅತ್ಯಂತ ಸಂತುಷ್ಟವನಾಗುವನು. ಭಾವದಿಂದ ಕೊಡಲಾದ ಪದಾರ್ಥಗಳನ್ನು ಅವನು ಗ್ರಹಿಸುವುದಿಲ್ಲ. ಭಾವದಿಂದ ಕೊಡಲಾದ ಪದಾರ್ಥಗಳನ್ನು ಅವನು ಗ್ರಹಿಸುವುದಿಲ್ಲ. ಅವನಿಗೆ ಅವೆಲ್ಲ ವ್ಯರ್ಥ. ಹೇ ಸುಪರ್ಣ ವಾಸುದೇವ, ಹರಿಯು ನಮ್ಮ ಮನೆಯಲ್ಲಿ ಸದಾ ನಿವಾಸ ಮಾಡುತ್ತಾ ಪ್ರಸನ್ನನಾಗಿರುತ್ತಾನೆ. ಹೀಗೆ ತಿಳಿದು ನಮ್ಮ ಮನೆಯನ್ನು ದೇವಾಲಯವೆಂದು ತಿಳಿದು ಸರ್ವದಾ ಅಲಂಕೃತವಾಗಿರಬೇಕು. ಹೇ ತಾತ, ಅನಂತ ರೂಪಿಯಾದ ಶ್ರೀ ಹರಿಯು ಅನಂತ ರೂಪಗಳಿಂದ ಎಲ್ಲರಲ್ಲೂ ಸ್ಥಿತವನಾಗಿರುತ್ತಾನೆ. ಶ್ರೀಕೃಷ್ಣ ಹೇಳಿದರು, ಹೇ ಪಕ್ಷಿರಾಜ, ತನ್ನ ತಂದೆಗೆ ಈ ರೀತಿ ಹೇಳಿ ಅವಳು ಆ ಭಗವಾನನನ್ನು ಪತಿರೂಪದಲ್ಲಿ ವರಿಸಲು ಅನನ್ಯ ಮನಸ್ಸಿನಿಂದ ಅವನ ಸಪರ್ಯದಲ್ಲಿ ತೊಡಗಿದಳು. ಮತ್ತು ತನ್ನ ಈ ಸೇವೆಯಿಂದ ಭಗವಾನ್ ಹರಿಯೇ ನನ್ನ ಪತಿಯಾಗಲಿ ಎಂದು ಚಿಂತಿಸುತ್ತಾ ಆ ಲಕ್ಷ್ಮಣಾಳು ತನ್ನ ಶರೀರವನ್ನು ಪರಿತ್ಯಾಗ ಮಾಡಿದಳು ಮತ್ತು ಪುನಃ ಮದ್ರ ದೇಶದ ರಾಜಪುತ್ರಿಯ ರೂಪದಲ್ಲಿ ಜನಿಸಿದಳು. ಹೇ ಪಕ್ಷಿ ಶ್ರೇಷ್ಠ, ನಂತರ ಆ ಲಕ್ಷ್ಮಣಳ ಸ್ವಯಂವರದಲ್ಲಿ ಲಕ್ಷದ ಭೇದನ ಮಾಡಿ ನಾನೇ ಅಲ್ಲಿ ಉಪಸ್ಥಿತ ರಾಜರುಗಳ ಅಹಂಕಾರವನ್ನು ಮರ್ದನ ಮಾಡಿ ಅವಳ ಪಾಣಿಗ್ರಹಣವನ್ನು ಮಾಡಿದೆನು ಮತ್ತು ನನ್ನ ಪಟ್ಟಣಕ್ಕೆ ಬಂದು ಆ ದೇವಿಯೊಡನೆ ನಾನು ನಿವಾಸಿಸಿದೆನು. ಜನ ಮುಂದೆ ಮಾತಾಜಿ ಬಂದ್ ಮಲ್ಪಕ ನಮ್ಮ ಎಲ್ಲರಿಗೂ ಸುರುಟು ಅಂತ ಓದಪ್ಪ. ಹರೇ ಕೃಷ್ಣ. 11 ಗಂಟೆ ಆಡು. ಹರೇ ಕೃಷ್ಣ. ಎಲ್ಲರಿಗೂ ಸುರುಟು ಓದಪ್ಪ. 2 ಮಿನಿಟ್ ಬರೀತೀನಿ. 19 20 30 35 ಶುರು ಮಾಡಿದಾರೆ. 31 2 ಮಿನಿಟ್ ಆಡು. ನಾನು 2 ಮಿನಿಟ್ ಬರೀತೀನಿ. ಎಲ್ಲಿ ಓದಪ್ಪ. ಹರೇ ಕೃಷ್ಣ. ಮಾತ್ರೆಗಳ ಧನ್ಯವಾದ. 13ನೇ ಅಧ್ಯಾಯ ಎಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತ್ರೆಗಳವೇ. ಹರೇ ಕೃಷ್ಣ. 2 ಗಂಟೆಗೆ ಶ್ಲೋಕ ಕಲ್ಪವನ ಕ್ಲಾಸ್ ಉಂಟು. ಟೀಚರ್ ಪ್ರಮೀಳಾ ಮಾತಾಜಿ. ಹೇರೇಗ್ ಬೇರೆ ಜಾಯ್ನ್ ಆರಂಡ ಜಾಯ್ನ್ ಬುಕ್
ಬಿತ್ತು ಡಿವೋಟಿಸ್ ಪೂರ ಎಕ್ಸ್ಪರ್ಟ್ ಉಳ್ಳೇರು ಇಂಚ ಏರಿಗೆ ಪೂರ ಬರ್ ಪೂಜೆ ಹರೇ ಕೃಷ್ಣ. ರಥ ಮಾತಾಜಿಗ ರಥ ಮಾತಾಜಿಗ ಜಾಯ್ನ್ ಆಗಲೆ ಹಾವು ಮಾತಾಜಿ ಓಕೆ. ಗಾದೆ ಮಾತಾಜಿ ಸುಗಂಧಿ ಮಾತಾಜಿಗೆ ಜಾಯಿನ್ ಮಲ್ದೆ ಅನಿತ್ತೆ ಲತಾ ಮಾತಾಜಿ ಉಳ್ಳಾರತೆ ಗ್ರೂಪ್ ಹಾ ಅರೆಗೆ ಪ್ರಬಲ ಮಾತಾಜಿಗೆ ಹೆಲ್ಪರ್ ಬೋಡಿತ್ತನ ಹೆಲ್ಪ್ ಮಲ್ಪಲೆ ಅದು ಲಿಂಕು ಲಿಂಕ್ ಹೊಸತು ಲಿಂಕ್ ಮರಣಿದ ಪಾಡ್ದಾರೆ ಹೊಸದು ಲಿಂಕ್ ಕೊಡ್ತಿರತ್ತೆ ಪ್ರಭುಜಿ ಮಧ್ಯಾಹ್ನ ಶ್ಲೋಕ ಆತ ನಾವು ಗ್ರೂಪ್ ಇದ್ದಾರ ಮಾತಾಜಿ ಒಳ್ಳೆಗೆ ಮಾತಾಜಿ ಇದ್ದಾರ ನೀವು ಲಿಂಕ್ ಹೊಸತು ಲಿಂಕ್ ರಾಧಾ ಗೋವಿಂದ ನೆಟ್ ಮಾಡ್ಲೇತೆ ರಾಧಾ ಗೋವಿಂದ ನೆಟ್ ಲಕ್ಷ್ಮೀ ಮಾತಾಡಿ ಫ್ರೀ ಇಲ್ಲ 2 ಗಂಟೆಗೆ ಇಲ್ಲ ಅಪ್ಪಣ್ಣ ಇದೇ ಶ್ಲೋಕ ಬರ್ಪುಜತೆ ಜಾಯ್ನ್ ಆಪಾರ ಜಾಯ್ನ್ ಆತು ಜರ ಅಂದಿತ್ತು ಜಾಯ್ನ್ ಆತಾರೆ ಎಂಕ್ ಶ್ಲೋಕ ಒಂದೇ ಗೊತ್ತಿತ್ತು ಲಿಂಕೆ ಗೊತ್ತಿತ್ತು ನಿಂಗೆ ಕಾಂಡೆ ಮಧ್ಯಾಹ್ನ ಭಯ ಮೂಜಿ ಮೂಜಿ ಪೊಡ್ತು ಪಾಡೊಂದಿತ್ತು ನೈಕ್ ಜಾಯ್ನ್ ಆತು ಜರ್ನಿಗಳು ಓಲ್ಡ್ ಒಂದೇ ಲಿಂಕ್ ಒಟ್ಟಿ ಗ್ರೂಪ್ ಮಲ್ದನ್ ಗ್ರೂಪ್ ಓ ಗ್ರೂಪ್ ಅವು ರಾಧಾ ಗೋವಿಂದನ ನೆಟ್ ಪಾಡ್ಲಿಗೆ ರಾಧಾ ಗೋವಿಂದ ಇಜ್ಜೆ ಪಾಡ್ರೆ ಈಗ ಪೂರ ಅಲ್ಲಿ ನಿಮ್ದೇಟಿ ಒಂದು ಬೇತೇನೆ ಪಾಡ್ದು ಆಯ್ತಾ ಮಾತಾ ಮಲ್ದಜಿ ಮಾತಾಜಿ ಅವು ಯಾನಿರಿಗೆ ಆಡ್ ಮಲ್ಪೆ ಅವು ಚಾಟ್ ಬಾಕ್ಸ್ ಪಾಡುದಿತ್ತು ಕೋಡಿಡಿಂಚಿ ಎರೆಗಲ ಪೊಸದ್ದುಗಳು ಜಾಯ್ನ್ ಆನಗಲೆಗ್ ಕನ್ನಡ ಮಾತಾಜಿ ಶ್ಲೋಕ ಪನ್ಪಿನಗಲಿ ಪನೋಲೆತೆ ಕಲ್ಪೊಲಿ ಅಂಚ ಅಂಚ ಕೆಲವು ಜನ ಜಾಯ್ನ್ ಆಗ್ತದೆ ಆಡ್ ಮಲ್ತೆ ಫಸ್ಟ್ ದ ಶ್ಲೋಕ ಮಂತ್ರಿಗಳು ಬರ್ಪುಂಡು ಅಲ್ಲಿ ಇತ್ತೆ ಬರ್ತುಂಡ್ಲೆ ವೀಕ್ಲಿ ಕ್ಲಾಸ್ ಯಾನಿದ್ದೆ ಆಡ್ ಮಲ್ತೇರಿ ತುಲೆ ಇತ್ತೆ ಫಾರ್ವರ್ಡ್ ಅಂತ ಮೇಡಮ್ ಮಾತಾಡಿ ಪಾಡ್ದೇರು ಫಸ್ಟ್ ದ ಶ್ಲೋಕ ಪಾಡ್ದೇರು ಬೊಕ್ಕ 2 ಗಂಟೆ ಚಾಲ ಆಪುಂಡು ಲಿಂಕ್ ಐಟೆ ಪಾಡ್ವೆ ಹರೇ ಕೃಷ್ಣ ಹರೇ ಕೃಷ್ಣ ಮಾತ್ರೆಗಳ ಸೊಲ್ಮೇಲು ಹರೇ ಕೃಷ್ಣ ಮಾತ್ರ ಮೀಟಿಂಗ್ ಬಂದ್ ಮಲ್ಪಕ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಮಾತೆಗಳು ಸೊಲ್ಮೇಲವೇ ಮೀಟಿಂಗ್ ಎಂಡ್ ಮಲ್ಪಕ ಪ್ರಭು ಇಲ್ಲಿ ಇರ್ತದೆ ಹೋಸ್ಟ್ ನಿಖಲ್ ಪುರ ಲೆಫ್ಟ್ ಅಲ್ಲಿ ನಮ್ಮ ಮನೆ ಲೆಫ್ಟ್ ಅವಡ ಪ್ರಭುಜಿ ಹೋಸ್ಟ್ ಉಳ್ಳಿರ ಹೋಸ್ಟ್ ದಾಗಲಿ ಮಾತ್ರ ಎಂಡ್ ಮಲ್ಪರ ಅಪ್ಪಣ ನಮ್ಮ ಲೆಫ್ಟ್ ಆಕ ಹರೇ ಕೃಷ್ಣ
ಬಂದೆ ಬರ್ಬರ್ದಿ ಸಾಕಾಂಡು ಮರೇದೆ ಬರ್ಲೆ ಕುಲ್ಲೆ ಬೋಲೆ ಉಂಟು ಜಾಂಡನ साधे सर्वदुःखानां मान्या उपजायते प्रसन्नचेतसा हि आशुबुद्धिः परि अवस्थिते परि अवस्थिते परि अवस्थिते विषयानिन्द्रियै आत्मशैवे आत्मा प्रसादम् अधिगच्छति प्रसादम् अधिगच्छति रागद्वेषमुक्तैस्ते विषय इन्द्रियै
ರಾಗದ್ವೇಷ ರಾಗದ್ವೇಷ ವಿಷಯಾನಂದೇಶ್ವರಂ ಆತ್ಮೇಶೇ ವಿಜಯಾತ್ಮ ಪ್ರಸಾದಂ ಪ್ರಸಾದಂ ಅಧಿಗಚ್ಚತಿ ರಾಗದ್ವೇಷಗಳಿಂದ ಬಿಡುಗಡೆಯಾಗುವ ಸ್ವತಂತ್ರವನ್ನು ಕ್ರಮಗೊಳಿಸಿದ ಹಕ್ಕುಗಳ ಮೂಲಕ ಕ್ರಮಗೊಳಿಸಿದ ಕರ್ಮದ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಣ ಸಾಧ್ಯವೆಂದು ಭಗವಂತನ ಪೂರ್ಣಗಳಿಗೆ ಏರ್ಪಡೆಯಲ್ಲಿ ಮೂಲಕ ಅಲೆಗೊಂದಿನ ಪಾಡದ ಪ್ರಸಾದ ತೀರ್ಕೊರದ್ದು ಸ್ವಚ್ಛ ಪಾಣಿಗಳಲ್ಲಿ ನಾ ಪ್ರಸಾದ ತಿಂಗಳ ಪ್ರಸಾದ ಪ್ರಸಾದಂ ಅಭಿಗಚ್ಚತೆ ನಿನ್ನೆ ಅಲ್ಲ ದೇವ್ರ ಪ್ರಸಾದ ಆಯ್ತಾ ಉಂದಿಗೆ ಎತ್ತು ದೀತಲ್ಲ ಸಿಂಗ್ ದಿವ್ಯ ನಿನ್ನ ಪ್ರಸಾದ ದೀತಲ್ಲ ಕೋಳಿಗೆ ಎಷ್ಟು ಕಟ್ಟಿದ್ದಾರೆ ಸಿಪ್ಪೆ ಸಮೇತ ಬಂದಿರಂತೇಳಿ ಓದಿ ಓದಿ ಏನೇನ ಮತ್ತು ತಿಂತೀನಿ ನಾವು ಹಂಗಿನ ಸ್ಥಿತಿ ಯಾಕೆ ಉಂಟಲ್ಲ ವಾಷಿಂಗ್ ಮಿಷನ್ ಪಾಲ್ ಅವು ಸಾಮಾನು ಹೊಲ್ತಂತೀವಿ ಅಂಗಡಿ ಗಿಡದ ಪ್ರಸಾದ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನಚೇತಸೋ ಹ್ಯಾಶು ಪ್ರಸನ್ನಚೇತಸಾ ಹಿ ಆಶು ಬುದ್ಧಿ ಪರ್ಯವತಿಷ್ಠತೆ प्रसादे सर्वदुःखानां हान्य अस्योपजायते प्रसन्नचेतसा हि आशु बुद्धिया ಅವತಿಷ್ಠತೆ ಹೀಗೆ ತೃಪ್ತಿ ಹೊಂದಿದವನಿಗೆ ಐಹಿಕ ಬದುಕಿನ ಐಹಿಕ ಬದುಕಿನ 3 ಕ್ಲೇಶಗಳು ಅಂಟುವುದಿಲ್ಲ, ಕ್ಲೇಶಗಳು ಇರುವುದಿಲ್ಲ. ಇಂತಹ ತೃಪ್ತಿಯನ್ನು ಕಂಡ ಪ್ರಜ್ಞೆಯಲ್ಲಿ ಮನುಷ್ಯನ ಬುದ್ಧಿಯು ಬೇಗನೆ ಸ್ಥಿರವಾಗುವುದು. ಶ್ಲೋಕದ ಅರ್ಥ. ಇಲ್ಲೂ ಅದೇ ಇದು ಅದೇ ಕಾರಣ ತಿಳ್ಕೊಟ್ಟಿದ್ದಾನೆ. ಹೀಗೆ ತೃಪ್ತಿ ಹೊಂದಿದವನಿಗೆ ಐಹಿಕ ಬದುಕಿನಲ್ಲಿ 3 ಕ್ಲೇಶಗಳು ಇರುವುದಿಲ್ಲ. ಇಂತಹ ತೃಪ್ತಿಯನ್ನು ಕಂಡ ಪ್ರಜ್ಞೆಯಲ್ಲಿ ಮನುಷ್ಯನ ಬುದ್ಧಿಯು ಬೇಗನೆ ಸ್ಥಿರವಾಗುವುದು. 75ನೇ ಶ್ಲೋಕಗಳು 10ನೇ ಶ್ಲೋಕ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿಯ ಅಸ್ಯ ಉಪಜಾಯತೆ ಪ್ರಸನ್ನಚೇತಸ ಹಿ ಆಶು ಬುದ್ಧಿಯ ಪರ್ಯವಸ್ಥಿತೆ
ಇಂಥ ಪ್ರಜ್ಞೆಯನ್ನು ಕಂಡವನಿಗೆ ಇಂತಹ ತೃಪ್ತಿಯನ್ನು ಹೊಂದಿದವನಿಗೆ ಲೌಕಿಕದ 3 ಕ್ಲೇಶಗಳು ಅಂಟುವುದಿಲ್ಲ, ಕ್ಲೇಶಗಳು ಇರುವುದಿಲ್ಲ. ಹೀಗೆ ತೃಪ್ತಿ ಹೊಂದಿದವನಿಗೆ ಐಹಿಕದ 3 ಕ್ಲೇಶಗಳು ಇರುವುದಿಲ್ಲ. ಇಂತಹ ತೃಪ್ತಿಯನ್ನು ಕಂಡ ಪ್ರಜ್ಞೆಯಲ್ಲಿ ಇಂಚಿನ ಇಂತಹ ತೃಪ್ತಿಯನ್ನು ಕಂಡ ಪ್ರಜ್ಞೆಯಲ್ಲಿ ಮನುಷ್ಯನ ಬುದ್ಧಿಯು ಬೇಗನೆ ಸ್ಥಿರವಾಗುವುದು. ಅಸ್ತಿ ಬುದ್ಧಿಃ ನ ಚ ಯುಕ್ತಸ್ಯ ಭಾವನಾ ನ ಚ ಅಭಾವಯತಃ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ. ನ ಅಸ್ತಿ ಬುದ್ಧಿಯ ಯುಕ್ತಸ್ಯ ನ ಚ ಯುಕ್ತಸ್ಯ ಭಾವನಾ ನ ಚ ಯುಕ್ತಸ್ಯ ನ ಚ ಅಭಾವಯತಃ ಶಾಂತಿಯ ಅಶಾಂತಸ್ಯ ಕುತಃ ಸುಖಂ. ನಾಸ್ತಿ ಬುದ್ಧಿಯುಕ್ತಸ್ಯ ನ ಚ ಯುಕ್ತಸ್ಯ ಭಾವನಾ ನ ಚ ಅಭಾವಯತಃ ನಾಸ್ತಿ ಕುತಃ ಸುಖಂ. दिया वो प्रसाद दिया ले इतना खाएगी घर से तो इधर ही सो जाएगी। इतना थोड़ा में क्या होता है? मीठा में क्या होता है? सुस्त हो जाता है, काम करने के लिए नहीं होता है। नहीं इतना भी नहीं, किधर भी नहीं खाती है, उधर 4 बजे खाली खाना खाती है, फिर सुबह चाय घर पे आएगी ना तो किधर भी खाएगी ना तो फिर काम करने के लिए सुस्ती आता है। इसके लिए भगवान का प्रसाद है, बहुत टेस्टी हो गया। मेरे को काय जब जल्दी आता है, मेरे को काशी होता है। अभी फिर ठंडा हो गया, इधर डाइजेस्ट नहीं होता है मेरे को, इधर डाइजेस्ट गाँव में इतना खाना खाता था, चावल इतना खाता, इधर डाइजेस्ट नहीं होता है। तो क्या चीजें बराबर में है, क्या मानो चीज बराबर में है, क्लाइमेट चेंज होता है ना तो पेट साफ नहीं होता है। हाँ कल से कम है। दूसरा औरत का पास गए, शीतल करके नाम, डॉक्टर अच्छा दवा दिया तो आपको भी काशी नहीं दी, काशी नहीं। अच्छा 15 दिन काशी किया, घंटा लगा, रात को नींद नहीं। गुरु को जाता कितना अच्छा भजन किया है। ಮತ್ತೆ ಬಗಟಕ್ಕೆ ನೋಡಿ ಮಾಡ್ಕೊಡು, 2 10 ಆಗಬೇಕು, 15 ಬೆಲೆ ಬಂದಿದೆ, 2 ಏನಂದ್ರೆ ಮಗ ಬಂದು ಜೋಗದ ದೂರ ಬಂದಿದೆ ಅಲ್ಲ ಮರಳಿ ಬಾಳೆದ ರಶಿಗೆ ತೊಂದಕ 5 ಸಾಲು ಮತ್ತೆ ಬರ್ತೀನಿ ಅನ್ನದ ಮತ್ತೆ ಬಾಗಲ వచ్చింది ಎತ್ತರ ಹಾತೆಲ್ಲ వచ్చే ಎಲ್ಲ ಬಾಜೆ ಪ್ಲೀಸ್ ಕ್ಯಾನ್ಸ್ ದಾದ ಕೆಲಸದಲ್ಲಿ ಮಾಡ್ಕೊಂಡು ಮಾಡ್ತಬಹುದು ಫಸ್ಟ್ ಮಾಡವಾದ ಕೆಲಸ ಕೈ ದಿಟ್ಟ ದಾರಿ ಗೊತ್ತು ಏನು ಪಾತೆಲ್ಲ ಬಂದು ನಾನು ಪಂಚಾಯತ್ ಮಗಾಡ್ತು ಆ ಬುದ್ಧಿ ಮತ್ತೆ ಕೈ ಪಾಠ ಕೆಲಸ ಆಯ್ತು ಇತ್ತೇನೆ ಮಗ ಜಬರ್ದಸ್ತ್ ನಿಗ್ರಹ ವನಸ್ ಮಕ್ಕಳು ಕೋಪೆ ಆಯ್ತು ಆಯ್ತು ఒక 5 సెకండ్ ఏం లెక్కన కై బిద్దుවේ ఓకే దూర పంచి ಗೊತ್ತು ತಿಂಗಳ ಆತು ಒಂದ್ಸಾರಿ ಕಾಣ್ ಗೊತ್ತುಂಟು ಕೂಡ ಎನ್ನ ಬಾಯಿಗೆ ಏನು ಬರ್ಕೊಂಡು ಬಾಕಿ ಪಾಠ ಬಂದು ಇಷ್ಟು ಅವರ ದಿಸಾತಿಗೆ ಪಾಠ ये कांटे मत छुड़ा हां ಒಂದಾರಿ ಪೈನ ಗೊತ್ತುಂಟು ಬೇಡ ಅಂತ ಹೇಳ್ತೀನಿ ಇರಬೇಕು ಕಲ್ಲ ಬೋರ್ಡ್ अच्छा हरे कृष्ण
ದೀಪ ದೈ ಪಾಡುವೆ ఒక ఏడు నీరు పడండి ఏయిన పాడు రెండు పాటలు పేరు ఫ్రిడ్జ్ పొడి అమ్మటగా పాడతారు పేరు పేరు మూల విజయ ಕೆಲಸ ಮಲ್ಪಾಡು ಮನುಷ್ಯ ಮನುಷ್ಯ ಒಂದು ಪಟ್ಟೆ ಮಾಡ್ತೀವಿ ಅಪ್ಪೆ ఈ పార్టీ పార్టీ ಎಲ್ಲ ಕೆಲಸ ಅಂತ
ಫೋನ್ ಮಾಡ್ತೀನಿ ಫೋನಲ್ಲಿ ಬರ್ಕೊಂಡು ಗೊತ್ತುಂಟು ಅಂಚಿನ ಹೋಗಿ ಒಂದ ಯಾನುಂದ ಗೆರುವ ಇನ್ನೊಂದು ಬರ್ತೇನೆ ಇನ್ನ ಕಂಟಿನ್ಯೂ ಇನ್ನೊಂದು ದೀಪು ಮಲ್ಕೊಂಡು ಅವ್ರು ಜಿಗಿಂಜಾವು ಎತ್ತಿಗಿಂಜಾವು ಹೊಸಂಗತ್ತಿನ ಹಿಂದೆ ಮಲ್ಕೊಂಡು ನಾನು ಏನ್ ಬರ್ತಾವ್ದು ಪೂಜೆ ಮಾಡಿದ್ರೆ ಆಮೇಲೆ ಇಲ್ಲ ಮಾಸ ಹೋಗ್ನ ಇಟ್ಕೊಂಡ್ರೆ ಬರ್ತಾರೆ ಮತ್ತೆ ಏನಾಗಿತ್ತು ನಿಮ್ಗೆಲ್ಲ ಚೆಂಚಾವನ್ನು ನಿಮ್ಮ ಮಕ್ಕಳೆಲ್ಲ ಸಾಧ್ಯ ಗೊತ್ತಿದ್ದೆ ಜಪ ಹಾಕುತ್ತೆ ಧ್ಯಾನ ಮಾಡ್ಕೊಂಡು ಮಲ್ತೆ ಕುದೊಂದಿಲ್ಲ ನೆಟಗುದೊಂದಿಲ್ಲ ಐಟಗುದೊಂದಿಲ್ಲ ಒಂದು ಮಾಡ್ಕೊಂಡು ಮುಟ್ಟಿಲ್ಲ ಗೊತ್ತಾಗ್ತದೆ ಫೋನ್ ಮಾಡ್ತಾರೆ ಚೇಂಜ್ ಫೋನ್ ಮಾಡ್ತಾರೆ
ಹರೇ ಕೃಷ್ಣ. ಜನ್ಮ ಕೂಡ ಬೈಕಿದೆ ಬೈಕಿದೆ ಅರ್ಥ ಇಲ್ಲ ನೋಡಿ. ಅಲ್ಪ ಖಂಡಿ ಹೋಗ್ತೆ ಹೋಳ್ ರಾತ್ರಿ ಬಂದು ರೆಸಿಡೆಂಟ್ ಹೈ ಕುಜಲತ್ತ ಅವು ತಟ್ಟಂ ತಟ್ಟಂ ಪಿನ ತಟ್ಟಂ ಹೋಳ್ ರಾತ್ರಿ ಹನ್ನೊಂದಿಕ್ಕೆ ರೆಸಿಡೆಂಟ್ ಹೈಯಲ್ಲ ಹೈ ಕುಜಲತ್ತ ಪೋ ಕುಜಲತ್ತ ಹೋಳ್ ರಾತ್ರಿ ಬರ್ತಿ ಸತ್ತದು ಬೇರೆ ಜಪ್ಪರೆ ಗೊತ್ತೋಲು ಜಪ್ತ ಬತ್ತೋಲು ಮೊಲು ರೆಸಿಡೆಂಟ್ ಅದು ಗೋಡ ಹೋಗ್ಜಲತ್ತ ದಾಯ ಬರ್ಕೋಲ ದೇವ್ರು ಎಂಚ ಮಾನು ತಟ್ಟಂ ಪಿನ ತಟ್ಟಂ ಅವೇ ಐದು ಎರ್ಪುಳ ತೆರ್ಪುಲ ತಟ್ಟಂ ತಟ್ಟಂ ತಿರ ತಟ್ಟಂ ಎರ್ಪುಳ ಕೈ ತೆರ್ಪುಲ ಬರ ಏನದು ಅದು ಬೈಕ್ ಆಗುದು ಅಗರಬತ್ತಿಗೆ ಪೂಜಾ ಅನ್ಕೊಳ್ಳಿ ಅಪ್ಪ ಅದು ಅಗರಬತ್ತಿಗೆ ತಂದು ಎಂಚಿನ ಪೂಜಾ ಅನ್ಕೊಳ್ಳಿ ನಮಗೆ ಆಗ್ತದೆ ಅಗರಬತ್ತಿ ಬರ್ತದೆ ಇದರಿಂದ ಕಾಣಲಾಗ್ತದೆ ಗಂಗಸರ ಬರ ಹೋಗ್ತೀನಿ ಬೂರಿ ಬೂರ್ದು ಬರ್ತದೆ ರಿಕ್ಷಾದ ತಾಂತೀವಿ ಅಡೆ ಒಂದೇ ಬಳಿಗೆ ತಾಂತೀವಿ ರಿಕ್ಷಾದೆ ಹಂಗೆ ಅನ್ಕೊಂಡು ಮತ್ತೆ ಒಳ ಬೂರ್ದು ಬರ್ತೀನಿ ಮಗೆ ಸ್ಕೂಟರ್ ಹತ್ರ ಬೂರ್ದು ಬರ್ತೀನಿ ಮಗೆ ಒಂದೇ ಬಡಿ ಬೂರು ಸ್ಕೂಟರ್ ತಾಗೋಜಿ ಒಂದು 4 ಬಡಿ ತಾಗು ಸ್ಕೂಟರ್ ಇಂಜಿನ್ ಆಗುದೇ ಮಂಗೆ ಅನ್ಕೊಂಡು ಸ್ಕೂಟರ್ ತಾಗಿ ಬಂದು 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 ಅಪ್ಪಿಲ್ಲ ಮಗತ್ಲ ಇರುವೆಲ್ಲ ಸುಳ್ಳು ಕೊಂಡು ಬಂದ್ರೆ ನಾವು ಎತ್ತಂತಾರೆ ಕೈ ಕಡೆ ಬೇರೆ ಬೈಕ್ ಬಿಟ್ಟೆ ನಾನು ಬರ್ತಿಲ್ಲ ಬಗ್ಗೆ ಹೋಗಿಲ್ಲ ಅರ್ಥ ಹೇಳಿ ತಟ್ಟಂ ತಟ್ಟಂ ತೀರ ತಟ್ಟಂ ಒಡೆದು ದಾಲಚ್ಚಿ ಮಲ್ಲೆ ಚೂರ ಬೇಜಾರು ಬಂದ್ರೆ ಬಂದಿದ್ದೆ ಕಾಣ ಬರ್ಕೊಂಡು ಬಂತಿದ್ದೆ ಅಮ್ಮ ಕಾರ್ ಪೊಲೆ ಮೂಜಿ ಗಂಟೆ ಲಕ್ಕಣಕ್ಕೆ ಏನೋ ಜಪ್ಪೆ ನೋಡ್ಬಿಡಿ गार्डन गार्डन बाइक इधर एलाड़ी अरब रोड बोलते तांड बोलते हैं रोड पे तांड नेक्स्ट उधर को नहीं भूमि पकड़ अब गाड़ी है स्कूटर पे पत्ते ಅದು ಬರ್ತನ ಮನೆ ಬೇಜಾರಿಗೆ ಆಮೇಲೆ ಸರ್ ಆಯ್ದೆ ಅಂತ ಕಾಂಟೋ इधर बाइक बोर्ड पे ये तोतार ನಾ ಯಾನ್ ತೋಟ ತಯ್ಯೋ ಬರ್ಸ್ಕೊಂಡು ಏನಾರು ನೀವು ಮನಸ್ಸಿಗೆ ಹಿಂದೆ ಮಾಡ್ಕೊಡಿ ರಾತ್ರಿ 8 ಬಗ್ಗೆ ಬೆಳಿತುತ್ತೆ ನಾನೇ ಏನು ತೋತಿದ್ದೀನಿ ಒಂಜಿ ಸಿಟಿ ಆಡ್ ಕುಕ್ಕರ್ ಕುಕ್ಕರ್ ಒಂಜಿ ಸಿಟಿ ಆಡ್ ನೀ ಏನಂದ್ರೆ 10 ಗಂಟೆಗೆ ಮೊಬೈಲ್ ಏನು ಕುಕ್ಕರ್ ಜಾಗ ಅನ್ಕೊಂಡಿಚ್ಚಿ ಏನಂದ್ರೆ ಕುಕ್ಕರ್ ಸಿಟಿ ಮಾತ್ರ ಉಂಪಿ ಪೂರ ತಯಾರುಂಟು ಉಂಪಿ ಎಂಚಿನೇ ಬರ್ಪೆ ಬಂದ एकदम बढ़िया 12 बजे
Yeah.